ಹಣ್ಣಾಯಿತು ಎಂದೇ ಭೂಮಿಯ ಭಾ
ಮಹಾದೇವಿ ಮಡಿಲ ತುಂಬಿ ಮುದವ ತಂದನು, ಹರನ ಕೂಡ ಕದನದಾಟವಾಡಿ ಬಂದನು. ಮಹಾದೇವಿ ಮಡಿಲ ತುಂಬಿ
ನನ್ನ ಕೆಲವೇ ಪೊರ್ತುಡು ಎಂಕಲ್ನ ಧರ್ಮ ಚಾವಡಿದ ಈ ಲೇಸು ಶುರು ಅವರೆ ಉಂಡು. ಬೈದಿನಂಚಿನ ಮಾತ ಸದ್ಭಕ್ತ ಯಕ್ಷಗಾನ ಪ್ರೇಮಿಲು ಮುಲ್ಪ ಪಾಡ್ದಿನಂಚಿನ ಆಸನವನ್ನು ಸ್ವೀಕಾರ ಮಲ್ತದೆ ಎಂಕಲ್ನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪೋಡು. ಶ್ರೀ ಆದಿಧೂಮಾವತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗಿಜ್ಜಗಿರಿ ಮೊಕಲ್ನ ಕ್ಷೇತ್ರ ಮಹಾತ್ಮೆ ಪನ್ಪನ ಒಂಜಿ ದೇವೇರ್ನ ಕೃಪೆಕ್ ಪಾತ್ರ ಅವಡು ಬಂದು ಎಂಕಲು ಫ್ರೆಂಡ್ಸ್ ಪುಚ್ಚೇರಿ ನೆತ್ತ ಪರವಾದ ವಿನಂತಿ ಮಲ್ತೊಂದುಲ್ಲ. ನನ್ನ ಕೆಲವೇ ಪೊರ್ತುಡು ಕಾರ್ಯಕ್ರಮ ಆರಂಭ ಆಪುಂಡು.
की धुन में हो के मगन सब राम दुलारे नाच रहे पर्वत पे शंकर देवी देवता नाच रहे। अयोध्या अयोध्या आए मेरे प्यारे राम, बोलो जय जय श्री राम। हमारी आंखों के तारे हैं प्रभु राम, बोलो जय जय श्री राम। बाजे मंजीरे और मृदंग हवा में उड़े केसरिया रंग, लौट आए हैं रघुवंशी सिया लखन हनुमत के संग। रघुपति राघव राजा राम, सीताराम सीता
My Times लहराएगा भारत की सरजमी
से चल के राम पे आए, प्रेम कोई और न जाने, राम से रूठे राम से मां। चंदन एक है पानी, राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम जय जय हरि अनंत हरि कथा अनंता, कहि सुनहि बहु विधि सब संता, राम रतन धन जो कोई पाए, जीवन भर रामायण गाए, प्रेम कोई और न जाने, राम से रूठे राम से माने, राम सिया की करुण कहानी, एक है चंदन एक है पानी, राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम। ಫ್ರೆಂಡ್ಸ್ ಹುಚ್ಚೇರಿ ನೆತ್ತ ವಾರ್ಷಿಕೋತ್ಸವದ ಅಂಗವಾದ ಶ್ರೀ ಆದಿಧೂಮವತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೆಜ್ಜೆಗಿರಿ ಮುಕಲ್ನ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಪನ್ಪನ ಯಕ್ಷಗಾನ ಬಯಲಾಟ ನನ್ನ ವಂತೆ ಪೊರ್ತುಡು ನಮ್ಮ ಈ ಯಕ್ಷ ಧರ್ಮ ಚಾವಡಿಡು ನಡಪರೆಂಡು ಐತದಂಬು ನಮನ ಧರ್ಮ ಚಾವಡಿಗೆ ಸಭಾ ಕಾರ್ಯಕ್ರಮ ಇನ್ನಿತ್ತ ಈ ಸಭಾ ಕಾರ್ಯಕ್ರಮಕ್ಕೂ ಕುಡ್ಲದ KMFದ ಗುರಿಕಾರ್ ರಾಯನಂಚಿನ ಮಾನ್ಯ KP ಸುಚರಿತ ಚೇಟ್ರು ಎಂಕಲ್ನ ವೇದಿಕೆ ಬರಂದುಲ್ಲೆರು ಮಾತೆಲ್ಲರಿಗೊಂಜಿ ಚಪ್ಪಾಳನ್ನು ತಟ್ಟದು ವೇದಿಕೆಗೆ ತಂದು ಬರಡು ಅಂಚೆನೆ ಹೊಸಬೆಟ್ಟು ಗ್ರಾಮ ಪಂಚಾಯತಿದ ಅಧ್ಯಕ್ಷರಾಯನಂಚಿನ ಶ್ರೀಮತಿ ಸೌಮ್ಯ ಸದಾಶಿವ ಪೂಜಾರುಲ್ಲೇರು ಅಂಚನೆ ತಾಕೋಡೆ ಬರ್ಕೆದ ಅಮ್ಮಿ ಕೋಟ್ಯನ್ ಬಕ್ಕ ಹಿರಿಯ ಸಾಹಿತ್ಯನ ಒಗ್ಗ ಭೂ ನ್ಯಾಯ ಮಂಡಳಿದ ಸದಸ್ಯರಾಯನ
ಹೊಸಬೆಟ್ಟು ಗ್ರಾಮ ಪಂಚಾಯತ್ದ ಮಾಜಿ ಸದಸ್ಯರಾಯನಂಚಿನ ಮಾನ್ಯ ಯೋಗೀಶ್ ಶೆಟ್ಟರ್ಲ ವೇದಿಕೆ ಬರೋಡು ಬಂದು ವಿನಂತಿ ಮಲ್ತೊಂದಿಲ್ಲ. ನನ್ನ ಕೆಲವು ಜನ ಬಿನ್ನೇರು ನಮ್ಮನೊಟ್ಟಿಗೆ ಸೇರವಲ್ಲೇರು. ಸಮಯದ ಅಭಾವ ಇತ್ತು ನಿರ್ದಂತರ ಇಂಕಲು ಕಾರ್ಯಕ್ರಮನು ಶುರು ಮಲ್ತೊಂದಿಲ್ಲ. ಎಂಕಲ ಕಾರ್ಯಕ್ರಮ ರಿತೇಶ್ ಮೇರ್ನ ಪ್ರಾರ್ಥನೆ ಹಿಡಿದು ಶುರುವ ಒಂದುಂಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ರಿತೇಶ್ ಮೇರೆ ಫ್ರೆಂಡ್ಸ್ ಪುಚ್ಚೇರಿನೆತ್ತ ವಾರ್ಷಿಕೋತ್ಸವಕ್ಕೆ ಬೈದಿನ ನಿಕ್ಲೇನು ಮಾತಾಡೇಗ್ಲ ಓಡಾಲ್ ಜಿಂಜಿದ ಈ ಸಭೆಗೆ ಎತ್ಕೊನೊಂದು ಎಂಕಲ್ನ ವೇದಿಕೆಡಿತ್ತಿನಂಚಿನ ಬಿನ್ನೇರು ಇನಿತ ಈ ಬಯ್ಯದ ಗೋಧೂಳಿ ಲಗ್ನದ ಎಂಕಲ್ನ ಕೂಟನು ಉದಿಪ್ಪನ ಮಲ್ಪೊಡು ಬಂದು ಏನಾರಡ ವಿನಂತಿ ಮಲ್ತೊಂದುಲ್ಲೆ. KMFದ ಅಧ್ಯಕ್ಷರಾಯನಂಚಿನ ಮಾನ್ಯ ಸುಚರಿತ ಶೆಟ್ರು ಅವ್ರನ್ನ ಅಮೃತ ಹಸ್ತಡು ಎಂಕಲ್ನ ಈ ಒಂಜಿ ಪೊರ್ಲುದ ಬಯ್ಯದ ಕೂಟನು ಉದಿಪ್ಪನ ಮಲ್ಪೊಡು ಬಂದು ಅವ್ರನ್ನೊಟ್ಟಿಗೂ ವೇದಿಕೆ ಹಿಡಿತಿನಂಚಿನ ಒರಿದಿನ ಬಿನ್ನೇರ್ಲ ಬತ್ತದು ಈ ಒಂಜಿ ಎಂಕಲ್ನ ಕಾರ್ಯಕ್ರಮನು ದೀಪ ಬೆಳಗಾಯಿಸುವ ಮೂಲಕ ಉದ್ಘಾಟನೆ ಮಲ್ತೊಂದುಲ್ಲೇರು. ಮಾತೆರ್ಲೊಂಜಿ ಪೊರ್ಲುದ ಚಪ್ಪಾಳೆನ ಕೊರಡು ದಯನ್ ಪಂಡ ಪುಚ್ಚಮಗುರುದ ಈ ಒಂಜಿ ವೇದಿಕೆಡು ಪ್ರತಿ ವರ್ಷ ನಾನಾ ರೀತಿಯ ಕಾರ್ಯಕ್ರಮಗಳು ನಡ್ಕೊಂಡು ಐಟ್ ಈ ಒಂಜಿ ಕ್ಷೇತ್ರ ಮಹಾತ್ಮೆನ ಗೊಬ್ಬುನಂಚಿನ ಪುಣ್ಯದ ಕೆಲಸ ಪುಚ್ಚೇರಿ ಫ್ರೆಂಡ್ಸ್ ದಾಖಲು ಮಲ್ತೊಂದುಲ್ಲೇರಿ ನೆತ್ತ ಉದಿಪ್ಪನ ಮಾತೆರ್ಲೊಂದು ಜೋರಾಯಿನ ಚಪ್ಪಾಳಿನ ಕೊರಡು ಬಂದು ವಿನಂತಿ ಮಲ್ತೊಂದುಲ್ಲೆ. అభినందనలు. ವೇದಿಕೆಡೆಪ್ಪುನಂಚಿನ ಎಂಕಲ್ನ ಮುಖ್ಯ ಬಿನ್ನೇರು ಮಾನ್ಯ ಸುಚರಿತ ಶೆಟ್ರ ಮೇರೆಗೆ ಹಿತೇಶ್ ಶೆಟ್ರ ಮೇರೆ ಪೂಗುಚ್ಚನ ಕೊರೆದು ಈ ಒಂಜಿ ವೇದಿಕೆಗೆ ಸ್ವಾಗತ ಮಲ್ಪೊಡು ಬಂದು ಕೇನೊಂದುಲ್ಲೆ. ಅಂಚನೆ ಹೊಸಬೆಟ್ಟು ಗ್ರಾಮ ಪಂಚಾಯತ್ದ ಅಧ್ಯಕ್ಷರಾಯನಂಚಿನ ಮಾನ್ಯ ಸೌಮ್ಯ ಸದಾಶಿವ ಪೂಜಾರಿ ಮೇರೆಗೆ ಜಯಶ್ರೀ ಮೇರೆ ಪೂಗುಚ್ಚನ್ನು ಕೊರೆದು ಈ ವೇದಿಕೆಗೆ ಸ್ವಾಗತ ಮಲ್ಪೊಡು ಬಂದು ವಿನಂತಿ ಮಲ್ತೊಂದಿಲ್ಲ.
उठे राम से माने राम सिया की करुण ಅಂಚನೆ ವೇದಿಕೆ ಡಪ್ಪುನಂಚಿನ ನನವರಿ ಮಿನ್ನೆ ಮಾನ್ಯ ಹೊಸಬಿಟ್ಟು ಗ್ರಾಮ ಪಂಚಾಯತ್ದ ಮಾಜಿ ಸದಸ್ಯರಾಯಿನ ಯೋಗೀಶ್ ಶೆಟ್ಟರ್ ಮೇರೇನ ಸಂಪತ್ ಮೇರೆ ಪೂಗುಚ್ಚನ್ನು ಕೊರದು ಸ್ವಾಗತ ಮಲ್ಪಡು ಬಂದಕ್ಕೆ ಏನೊಂದಲ್ಲ ಸಂಪತ್ ಅಂಚನೆ ಅಮ್ಮಿಕೋಟೆಯ ಮೇರೇನ ವಿಜಯ್ ಮೇರು ಸ್ವಾಗತ ಮಲ್ಪಡೊಂದು ಕೇನೊಂದಲ್ಲ ಹಿರಿಯ ಸಾಹಿತ್ಯ ನಂಚಿನ ಉಗ್ಗಪ್ಪ ಪೂಜಾರ್ಯನು ಜಯಪ್ರಕಾಶ್ ಮೇರು ಶಾಲನ್ನು ಬಾಡ್ದು ಪೂಗುಚ್ಚನ್ನು ಕೊರೆದು ಈ ವೇದಿಕೆಗೆ ಸ್ವಾಗತ ಮಲ್ಪಡು अनंत हरि कथा अनंता कहि सुनहि बहु विधि सब संता राम रतन ಫ್ರೆಂಡ್ಸ್ ಹುಚ್ಚೇರಿ ನೆತ್ತ ಈ ವಾರ್ಷಿಕೋತ್ಸವ ಸಮಾರಂಭಡು ಯಕ್ಷಗಾನ ಕ್ಷೇತ್ರೋಡು ಕೆಲಸ ಮಲ್ತಿನಂಚಿನ ಮಸ್ತ್ ಜನ ಕೊಂಜಿ ಮಾನಾದಿಗೆ ಮಲ್ಪನಂಚಿನ ಕಾರ್ಯಕ್ರಮ ಶ್ರೀ ಜನಾರ್ದನ ಗುಡಿಗಾರ ಮೇರೆ ವೇದಿಕೆ ಬತ್ತದು ಸನ್ಮಾನದ ಈ ಒಂಜಿ ಕುರ್ಚಿಡಿಕೊಲ್ದು ಅಲಂಕಾರ ಮಲ್ಪಡು ದಯದಿದ್ದು ಅಂಚನೆ ಸತೀಶ್ ನೈನಾಡ್ ಮೇರೆ ಎಂಕಲ್ನ ಮಾನಾದಿಗೆದ ಆಸನವನ್ನು ಸ್ವೀಕಾರ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಮಾತೇರ್ಲೊಂಜಿ ಪೊರ್ಲುದ ಚಪ್ಪಾಳೆ ಕೊರೋಡು ಯಕ್ಷಗಾನೋಡು ಕೆಲಸ ಮಲ್ತಿನಕಲು ಜನಾರ್ದನ ಗುಡಿಕಾರ ಮೇರೆ ಯಕ್ಷಗಾನ ರಂಗದಲ್ಲಿ ಸುದೀರ್ಘ 5 ದಶಕಗಳು ಅಧಿಕ ಕಾಲ ಕಾಲಮಾತೆಯ ಸೇವೆಗೈದ ಹಿರಿಯ ಕಲಾವಿದ ಜನಾರ್ದನ ಗುಡಿಗಾರ ಬಂಗಾಡಿ 12/2/1960 ಬಂಗಾಡಿ ಇಂದಬೆಟ್ಟುವಿನಲ್ಲಿ ಶ್ರೀಯುತ ಬಾಬು ಗುಡಿಗಾರ ತಾಯಿ ಕುಸುಮಾವತಿ ದಂಪತಿಯ ಪುತ್ರನಾಗಿ ಜನಿಸಿದ್ದೀರಿ. ಪತ್ನಿ ಹರಿಣಿ, 3 ಹೆಣ್ಣು ಮಕ್ಕಳು, ಒಬ್ಬ ಪುತ್ರನನ್ನು ಹೊಂದಿದ ಸಂತೃಪ್ತಿ ಯಕ್ಷಗಾನದ ಪಟ್ಟುಗಳನ್ನು ಅರಗಿಸಿಕೊಂಡಿರುವಿರಿ. ಪ್ರಪ್ರಥಮವಾಗಿ ಆದಿಸುಬ್ರಹ್ಮಣ್ಯ ಮೇಳದಲ್ಲಿ ಸೇವೆ ಆರಂಭಿಸಿ ಮುಂದೆ ಸುರತ್ಕಲ್ ಮೇಳ, ನಂತರ ಸಾಲಿಗ್ರಾಮ ಮೇಳ, ಮಂಗಳಾದೇವಿ, ಕಮಲಶಿಲೆ, ಪೆರಡೂರು, ಮಂದಾರ್ತಿ, ಹಾಲಾಡಿ, ತೆಂಕು, ಬಡಗು ಹೀಗೆ 50 ವರ್ಷಗಳ ಸುದೀರ್ಘ ತಿರುಗಾಟ ನಡೆಸಿ ಅನುಭವಿಸಿ ಕಲಾವಿದರು ತಾವು ಈಗ ಗೆಜ್ಜೆಗಿರಿ ಮೇಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ರಾಮಕೃಷ್ಣ ಕೌರ
ಮತ್ತು ಧರ್ಮಸ್ಥಳ ಯಕ್ಷಗಾನ ಮಂಡಳಿಯಲ್ಲಿ ಕಲಾವಿದನಾಗಿ ಸೇರಿ 20 ವರ್ಷಗಳ ಸಾರ್ಥಕ ಕಲಾ ಸೇವೆಯನ್ನು ಮಾಡಿರುವಿರಿ. ಈ ಮಧ್ಯೆ ಸುಂಕದಕಟ್ಟೆ, ಎಡನೀರು ಹಾಗೂ ಹೊಸನಗರ ಮೇಳಗಳಲ್ಲೂ ಕಲಾವಿದನಾಗಿ ಸೇವೆ ಸಲ್ಲಿಸಿ ಕಲಾ ರಸಿಕರ ಮೆಚ್ಚುಗೆಗೆ ಪಾತ್ರರಾದಿರಿ. ಸದಾ ಅಧ್ಯಯನಶೀಲತೆ, ಕಲಾನಿಷ್ಠೆಗೆ ಹೆಸರಾದ ನಿಮ್ಮ ಬಣ್ಣದ ವೇಷ ಪಾತ್ರ ಜನಮನ್ನೆಗೊಳಿಸಿದೆ. ಶ್ರೀದೇವಿ ಮಹಾತ್ಮೆಯ ಮಹಿಷಾಸುರನ ಪಾತ್ರವನ್ನು ಪರಂಪರೆಯ ಸೊಗಡಿನೊಂದಿಗೆ ನಿರ್ವಹಿಸುವ ತಾವು ಬದುಕಿನಲ್ಲಿ ಸರಳತೆ ಗುರುತಿಸಿಕೊಂಡಿರುವಿರಿ. ಪ್ರಸ್ತುತ ಕಟೀಲು ಮೇಳದ ಪ್ರಮುಖ ಕಲಾವಿದರಾಗಿದ್ದು, ಕೊರಂಟಬೆಟ್ಟು ಕ್ಷೇತ್ರದ ಕುಟುಂಬಿಕ ಎಂಬ ಸಂತಸ ನಮ್ಮೆರಲ್ಲಿ ಪತ್ನಿ ಹರಿಣಾಕ್ಷಿ, ಪುತ್ರ ಶಶಾಂಕ್ ಇವರನ್ನೊಳಗೊಂಡ ಸಂತೃಪ್ತ ಜೀವನ ತಮ್ಮದು. ನಿಮ್ಮ ಕಲಾಜೀವನ ಇನ್ನಷ್ಟು ಮೆರಗು ರಂಗುಗಳಿಂದ ಕೂಡಿರಲಿ ಎಂಬ ಶುಭಾಶಯಗಳೊಂದಿಗೆ ಸನ್ಮಾನಿಸಿದ್ದೇವೆ. ಮಾತೆರ್ಲೊಂಜಿ ಪೊರ್ಲುದ ಚಪ್ಪಾಳೆಯನ್ನು ಕೊಡೋಡು. ಶ್ರೀ ಜನಾರ್ದನ ಗುಡಿಕಾರ ಮೇರೆಗೆ ಸುಚರಿತ ಶೆಟ್ರು ಶಾಲೆಯನ್ನು ಪದ ತೊಂದಲೇರು. ಅಂಚನೆ ಸತೀಶ್ ನೈನಾಡು ಮೇರೆಗ್ಲ ಸುಚರಿತ ಶೆಟ್ರು ಶಾಲೆಯನ್ನು ತೊಂದಲೇರು. ಶ್ರೀ ಒಗ್ಗಪ್ಪ ಪೂಜಾರರು ಹಾರಾರ್ಪಣೆ ಮಲ್ತೇರು. ಅಂಚನೆ ಸನ್ಮಾನದ ಪೇಟವನ್ನು ಕೊರ್ದೇರು. ಫಲ ಪುಷ್ಪಲೆಯನ್ನು ಕೊರೊಂದಲ್ಲೇರು. ಯಕ್ಷಗಾನ ಕ್ಷೇತ್ರಡು ಅಕ್ಕಲನೆ ಆಯ್ನ ಚಾಪುನು ಮುಡಿಸಾಯ್ನಂಚಿನ ದಕ್ಷಿಣ ಕನ್ನಡದ ಗಂಡು ಕಲೆ ಯಕ್ಷಗಾನ. ದಕ್ಷಿಣ ಕನ್ನಡಡು ಮಾತೆರೆಗ್ಲ ಮೋಕೆದ ಕಳನಾಯಕೆ ಬಂಡ ಮಹಿಷಾಸುರಿ ಯಕ್ಷಗಾನೋಡು ಕಳನಾಯಕೆ ಆದಿಪ್ಪು ಆಂಡ ನಮ್ಮ ಮಾತೆರ್ಲ ಯಕ್ಷಗಾನೋಡು ತುವರೆ ಇಪ್ಪುನು ಮಹಿಷಾಸುರನಿ. ಇತ್ತೆ ಪ್ರಸ್ತುತ 2 ವರ್ಷದಿಂದ ಗೆಜ್ಜೆಗಿರಿ ಮೇಳೋಡು ಮಕ್ಕಳು ಸೇವೆಯನ್ನು ಸಲ್ಲಿಸೊಂದುಲ್ಲೇರು. ಈ ಒಂಜಿ ಸೇವೆಯನ್ನು ಕೊಲ್ಲಿನಂಚಿನ ನಿಕಲ್ನ ಬದುಕು ಸಿರಿ ಸಿಂಗಾರವಾಡು ನನ್ನ ದುಂಬುಗಳ ನೆಡ್ದು ಪೊರ್ಲುದ ಸೇವೆಯನ್ನು ಕೊರಪನಂಚಿನ ಶಕ್ತಿ ಶ್ರೀ ಆದಿಧೂಮಾವತಿ ಅಂಚನೆ ಎಂಕಲ್ನ ಪುಚ್ಚಮಗೊರದ ಸರ್ವ ಪಂಚಶಕ್ತಿಲ್ಲ ಕೊರ್ದು ನಿಖಿಲ್ನ ಬದುಕು ಸಿರಿ ಸಿಂಗಾರವಾದ ಹೋಯಿನಲ್ಪ ಬತ್ತಿನಲ್ಪ ನಿಖಿಲೆಗೆ ಕೈಕಾರು ಸುಖ ಕೊರದು ನಿಖಿಲೆಗೆ ಒವ್ವೇನ ಕಷ್ಟ ನಷ್ಟೋಲ ಬತ್ತಿನದ ಪುಲ್ಯ ಕಾಂಡಿದ ಸೂರ್ಯನ ಬೊಲ್ಪುಗ ಮೈಂದ ಇಂಚ ಕರೌಂಡ ಅಂಚನೆ ಕರಗದು ಎಂಕಲ್ನ ಪುಚ್ಚೇರಿದ ಮಣ್ಣು ನಿಖಿಲೆನ ಎಂಕಲು ಮಾನಾದಿಗೆ ಮಲ್ತಾರ ಪಂಪ ಎಂಕಲ ಪಾತಿರದ ಸುಣ್ಣದ ಬೊಟ್ಟನ್ನು ಕೊರದು ನಿಖಿಲೆನ ಅಭಿನಂದನೆ ಮಲ್ತೊಂದುಲ್ಲ. ಅಂಚನೆ ನನವರಿ ಶ್ರೀ ಹರೀಶ್ ಕುಲಾಲ್ ದಯದಿದ್ದ ಹರೀಶ್ ಕುಲಾಲ್ ಎಂಕಲ್ನ ಈ ಒಂಜಿ ಮಾನಾದಿಗೆದ ಆಸನನು ಸ್ವೀಕಾರ ಮಲ್ಪಡು. ಅಂಚನೆ ರಾಜೇಶ್ ಶೆಟ್ಟಿ ಮಾಳ ಮುಕಲು ರಡ್ಜನ್ಲ ಬತ್ತದ ಈ ಒಂಜಿ ಎಂಕಲ್ನ ಸನ್ಮಾನ ಮಲ್ಪನ ಆಸನನು ಸ್ವೀಕಾರ ಮಲ್ಪಡು ಬಂದು ವಿನಂತಿ ಮಲ್ತೊಂದುಲ್ಲ. ರಾಜೇಶ್ ಶೆಟ್ಟಿ ಮಾಳ ಯಕ್ಷಗಾನ ರಂಗದಲ್ಲಿ ಯುವ ಕಲಾವಿದರಾಗಿ ಪ್ರವರ್ಧಮಾನಕ್ಕೆ ಬರುತ್ತಿರುವ ಕಲಾವಿದರಾಗಿ ಗುರುತಿಸಿಕೊಂಡವರು ರಾಜೇಶ್ ಶೆಟ್ಟಿ ಮಾಳ. ರವಿ ಶೆಟ್ಟಿ ಶಾಂತ ದಂಪತಿಯ ಪುತ್ರರಾಗಿ ಜನಿಸಿದ ತಾವು ಬಜಗೋಳಿ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದವರು. ಬಾಲ್ಯದಿಂದಲೇ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ ತಾವು ಮುಂದೆ ಅದನ್ನೇ ವೃತ್ತಿಯಾಗಿ ಸ್ವೀಕರಿಸಿ ಕಲಾಮಾತೆಯ ಸೇವೆಯನ್ನು ಸಲ್ಲಿಸುತ್ತಿರುವಿರಿ. ಇನ್ನು ಮುಂದೆಯೂ ತಮ್ಮ ಕಲಾ ಸೇವೆ ಅವಿರತವಾಗಿರಲಿ. ಯಕ್ಷಗಾನ ರಂಗದಲ್ಲಿ ನಿಮ್ಮ ಸಾಧನೆಯ ಕೀರ್ತಿ ಶಿಖರವೇರಲಿ. ನಿಮ್ಮ ಕಲಾ ಜೀವನ ಇನ್ನಷ್ಟು ರಂಗುಗಳಿಂದ ಕೂಡಿರಲಿ ಎಂಬುದು ನಮ್ಮ ಆಶಯ. ಸುಖಿ ಸಂಸಾರವನ್ನು ನಡೆಸುತ್ತಿರುವ ನಿಮ್ಮ ಮುಂದಿನ ಜೀವನವು ಸುಖಮಯವಾಗಲೆಂದು ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಇನ್ನೋರ್ವರು ಶ್ರೀ ಹರೀಶ್ ಕುಲಾಲ್
ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲಿ 2.5 ದಶಕಗಳ ಕಾಲ ಸೇವೆ ಸಲ್ಲಿಸುತ್ತಾ ಅಪಾರ ಕಲಾಭಿಮಾನಿಗಳ ಪ್ರೀತಿ ಪಾತ್ರರಾದ ಕಲಾವಿದರು ತಾವು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತುಂಬೆದ ಲೆಕ್ಕಿ ಮನೆಯಲ್ಲಿ ಧರ್ಮಣ್ಣ ಮೂಲ್ಯ ಮತ್ತು ಹೊನ್ನಪ್ಪ ದಂಪತಿಗಳ ಸುಪುತ್ರರಾಗಿ 1978ರಲ್ಲಿ ಜನಿಸಿದ್ದೀರಿ. 10ನೇ ತರಗತಿಯವರೆಗೆ ಶಿಕ್ಷಣವನ್ನು ಪೂರೈಸಿರುವ ತಾವು ಯಕ್ಷಗಾನ ಪರಿಸರದಲ್ಲಿ ಬೆಳೆದು ಅದರಿಂದ ಪ್ರಭಾವಿತರಾದ ಕಲಾ ಅಧ್ಯಯನದತ್ತ ಮರಳಿದಿರಿ. ಯಕ್ಷಗುರು ಶ್ರೀ ಅಶೋಕ್ ಆಚಾರ್ಯ ವೇಣೂರು ಇವರಿಂದ ನಾಟ್ಯಾಭ್ಯಾಸವನ್ನು ಕಲಿತು ಯಕ್ಷಗಾನವನ್ನು ಬದುಕಿನ ವೃತ್ತಿಯನ್ನಾಗಿಸಿಕೊಂಡವರು ತಾವು. ಯಕ್ಷಗಾನ ಮೇಳದ ತುರುಗಾಟವನ್ನು ಆರಂಭಿಸಿದ ತಾವು ಬಪ್ಪನಾಡು ಮೇಳದಲ್ಲಿ 2 ವರ್ಷ, ಕಾಟಿಪಳ್ಳ ಮೇಳದಲ್ಲಿ 1 ವರ್ಷ, ಸುಂಕದಕಟ್ಟೆ ಭಗವತಿ ಮೇಳ ಹಾಗೂ ಬೆಂಕಿನಾಥೇಶ್ವರ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಮಾಲಿನಿ, ರಂಭಾಮಣಿ, ಸಚಿ, ದೇವೇಂದ್ರ, ಅರ್ಜುನ, ವಿಷ್ಣು ಹೀಗೆ ನಾನಾ ರೀತಿಯ ಪಾತ್ರಗಳನ್ನು ನಿರ್ವಹಿಸಿ ಅದಕ್ಕೆ ಜೀವ ತುಂಬಿದ ಕಲಾವಿದರಾಗಿದ್ದೀರಿ. ನಿಮ್ಮ ಕಲಾ ಸೇವೆಯನ್ನು ಗುರುತಿಸಿ ನಾವಿಂದು ಫ್ರೆಂಡ್ಸ್ ಪುಚ್ಚೇರಿ ನಿಮ್ಮನ್ನು ಈ ಒಂದು ಹೊತ್ತಿನಲ್ಲಿ ಅಭಿನಂದಿಸುತ್ತಿದ್ದೇವೆ. ಮಾತೆರ್ಲ ಜೋರಾಯಿನ ಒಂಜಿ ಚಪ್ಪಾಳೆನ ಕೊರಡು ದಯಪಂಡ ನಮ್ಮ ತುಳುನಾಡದ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನಗೂ ಐತನೇ ಆಯ್ನ ಚಾಪುಂಡು ನೆಕ್ ಧಾರ್ಮಿಕವಾಯಿನ ಇತಿಹಾಸಲ ಉಂಡು. ಯಕ್ಷಗಾನದ ಪಾತ್ರನೊಂದು ಪಂಡ ಅಕಲು ಸಂಪೂರ್ಣ ಸುಲಲಿತವಾದ ಪಾತ್ರ ದಂಡ ಐಟ ಅಕಲು ಏತು ಅಕ್ಕಲೇನ ಅಕುಲೇ ತೊಡಗಿಸಿಕೊಳ್ಳುವುದೇ ಪಂಪನೆಕ್ ಈ ಯಕ್ಷಗಾನ ಉದಾಹರಣೆ. ಮಕ್ಕಳು 2 ಜನಲ 2 ವರ್ಷ ಹೊಡೆದು ಗೆಜ್ಜಗಿರಿ ಕ್ಷೇತ್ರದ ಆದಿಧೂಮಬೇಶ್ವರಿ ಯಕ್ಷಗಾನ ಮಂಡಳಿಡು ಕೆಲಸ ಮಲ್ತೊಂದುಲ್ಲೇರಿ. ಈ ಒಂಜಿ ಪೊರ್ತುಡು ಈ ಸನ್ಮಾನವನ್ನು ದಿತ್ತನ್ಯ ನಿಖಲ್ನ ಬದುಕು ಪೊರ್ಲಾವಡು ಜೀವನದ ಪ್ರೀತಿ ಪಂಪನವು ಅಲ್ಪ ಮಲ್ಪ ತಿಕ್ಕುನ ಪ್ರೀತಿ ಹತ್ತು ನಿಖಲು ಜೀವನಡು ಬಗ್ಗಂಡ ಬಿಲ್ಲಾಲೆ ಪೊಲ್ಯೊಡ್ಚಿ ನಿಖಲ್ನ ಆತ್ಮೀಯರಿಗೆ ನಿಖಲ್ನ ಅಂತರಂಗನು ತೆರೆದಿಲೆ ಅಂಡ ಆತ್ಮನು ಮಾರೊಚ್ಚಿ ಅಕ್ಕಲ್ನ ಮಕ್ಕಳನ್ನ ಪಾತ್ರಕ್ಕೆ ಎಂದು ನಿಖಲ್ನ ಪೊರ್ಲದ ಜೀವನವನ್ನು ಸಮುದ್ರದ ಬರಿತ ದಂಡೆಡು ಕಟ್ಟೊಚ್ಚಿ ನಿಖಲ್ನ ಬದುಕು ಪೊರ್ಲಾವಾಡು ಸಿರಿ ಸಿಂಗಾರವಾಡು ಆ ರೀತಿದ ಕಷ್ಟ ನಷ್ಟಲ ಬತ್ತನ ನಿಖಲ ಉತ್ತುಂಗ ಶಿಖರ ಪೋದು ನೆಡ್ದು ಪೊರ್ಲದ ಸೇವೆಯನ್ನು ಕೊರಪುನಂಚಿನ ಕಲಾಶಕ್ತಿನೇ ಆ ಕಲಾ ಮಾತೆ ಬ್ರಹ್ಮಣ ರಾಣಿ ವೀಣಾಪಾಣಿ ಅಪ್ಪೆ ಶಾರದಾಂಬೆ ಕೊರಡು ಬಂದು ಈ ಪೊರ್ತುಡು ಎಂಕಲು ನಿಖಲೇನು ಅಭಿನಂದನೆ ಮಲ್ತೊಂದಲ್ಲ. ಈತ ಪೊರ್ತು ಬತ್ತಿನ ಬಿನ್ನೆರೆಗೆ ಪೊರ್ಲುದ ಮಾನಾದಿಗೆನ ಮಲ್ತಿನಂಚಿನ ಎಂಗಲ ದಕ್ಷಿಣ ಕನ್ನಡ ಜಿಲ್ಲೆದ KMFದ ಗುರಿಕಾರ್ ರಾಯಿನು ಅಂಚನೆ ಎನ್ನ ಮಿತ್ರೇರು ಎಂಗಲ ಒಂಜೇ ವೇದಿಕೆ ನಾಟಕ ಮಲ್ದಿನಕಲು ಎಲ್ಲಿದ್ದ ಬಾಲ್ಯ ಸ್ನೇಹಿತರು ಮಹಾರಾ ಕಾಲೇಜಿಲ್ಲ ಒಟ್ಟುಡಿತ್ತ ಆರ್ನೊಂಜಿ ಪೊರ್ಲುದ ಪಾತೆರ. ಫ್ರೆಂಡ್ಸ್ ಪುಚ್ಚೇರಿ ನೆತ್ತ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭಡು ಇನಿ ಗೆಜ್ಜೆಗಿರಿ ಮೇಳದ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮ ಆಟ ಯಕ್ಷಗಾನ ಬಯಲಾಟ ಐತೊಟ್ಟುಗು 4 ಜನ ಕಲಾವಿದರನ್ನು ಸನ್ಮಾನ ಮಲ್ಪುನಂಚಿನ ಈ ಸಂಭ್ರಮದ ಕಾರ್ಯಕ್ರಮದ ಉಪಸ್ಥಿತರು ಪುನಃ ಗ್ರಾಮ ಪಂಚಾಯತ್ದ ಹೊಸಬೆಟ್ಟದ ಗೌರವಾನ್ವಿತ ಅಧ್ಯಕ್ಷರಾಯಿನ ಶ್ರೀಮತಿ ಸೌಮ್ಯ ಸದಾಶಿವ ಪೂಜಾರ್ರೆ, ವೇದಿಕೆಡಿ ಹಿರಿಯರಾಯಿನ ಹಮ್ಮಿ ಕೋಟ್ಯಾನ್ರುಲ್ಲೆರು ಬೊಕ್ಕುರಿ ಹಿರಿಯರಾಯಿನ ಉಗ್ಗಪ್ಪ ಪೂಜಾರ್ಲು ಅರೆ ಕವಿಲ ಅಂದು ಹಿರಿಯರು ಉಗ್ಗಪ್ಪ ಪೂಜಾರ್ಲೆ ಎನ್ನ ಸ್ನೇಹಿತೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾಯಿನ ಮುಲ್ಪದ ನಾಯಕರಾಯಿನ ಯೋಗೀಶ್ ಶೆಟ್ರೆ, ಅಶೋಕ್ ಇನಿ ಪೊರ್ಲುಡು ಈ ಕಾರ್ಯಕ್ರಮ ನಿರ್ವಹಣೆ ಮಲ್ಪನ ಸ್ನೇಹಿತೆ ಅಶೋಕರೆ, ಹಿತೇಶ್ ಬೊಕ್ಕ ಈ ಪುಚ್ಚೇರಿ ಫ್ರೆಂಡ್ಸ್ದ ಮಾತ ಸ್ನೇಹಿತರನ್ನಗಲೆ ವೇದಿಕೆದ ತೀರ್ಥಪ್ಪನ ಹಿರಿಯ ಕಿರಿಯ ಬಂಧು ಭಗಿನಿಯರೇ ಜೋಕುಲೆ ಯಕ್ಷಗಾನದ ಮಾತ ಅಭಿಮಾನಿಲೆ ಈ ಗೆಜ್ಜೆಗಿರಿ ತಂಡದ ಮಾತ ಕಲಾವಿದ ಸಹೃದಯ ಸ್ನೇಹಿತರೆ ಅಂಚನೆ ಪೂಜ್ಯ
ಅರ್ಚಕರು ಪೂಜೆಗೆ ತಯಾರು ಮಲ್ತೊಂದುಲ್ಲೇರು ಹೆಚ್ಚಿ ಪಾತೆರು ಜಿಯಾನು ಆರ್ನಲ ಆಶೀರ್ವಾದ ಗೆತ್ತೊಂದು ಗೆಜ್ಜೆಗಿರುತ್ತ ತುಳುನಾಡದ ವೀರ ಪುರುಷರು ಕೋಟಿ ಚೆನ್ನಯ್ಯರ್ನ ಆದಿ ಧೂಮಾವತಿನ ಅಲ್ಪದ ಪರಿವಾರ ದೈವದ ಅಂಚನೆ ಮುಲ್ಪದ ದೈವ ದೇವರ್ನ ಆಶೀರ್ವಾದ ಉಪ್ಪಡು ಒಂಜಿ ಹಳ್ಳಿಡು ಒಂಜಿ ಯುವಕರ್ನ ಸಂಸ್ಥೆಲು ಅತನ ಒಂಜಿ ಫ್ರೆಂಡ್ಸ್ ಕ್ಲಬ್ಬುಲು ಸಮಾಜಮುಖಿ ಆದಿ ಯೋಚನೆ ಮಲ್ತೊಂದು ಹಳ್ಳಿದ ಜನಜೀವನಡು ಸಂಸ್ಕೃತಿನ ಸಾಹಿತ್ಯನು ಐತೊಟ್ಟಿಗೂ ಸಾಮರಸ್ಯನ ಕಂಡ್ರೆ ಪ್ರಯತ್ನ ಮಲ್ಪಡು ಸಮುದಾಯದ ಬದುಕಲು ಕಷ್ಟ ಆನಗ ಸಮಾಜಮುಖಿ ಆದಿ ಯೋಚನೆ ಮಲ್ತೊಂದು ಯುವ ಶಕ್ತಿಗಳು ಕೆಲಸ ಮಲ್ಪಡು ಪುಚ್ಚೇರಿ ಫ್ರೆಂಡ್ಸ್ ಇನ್ನು ತುಳುನಾಡದ ಗಂಡು ಕಲೆ ಯಕ್ಷಗಾನ ಈ ವರ್ಷ ಆಯೋಜನೆ ಮಲ್ಪನ ಮೂಲಕ 4 ಜನ ಕಲಾವಿದರು ಇನ್ನು ಜನಾರ್ದನ ಗುಡಿಗಾರರು ಎಂಗಳು ಮಾತ ಎಲ್ಲಿಪ್ಪುನಗಾರನ ಆ ಕಲಾ ಸೇವೆನ ತೂತಿನ ನೆನೆಪ್ಯಾನ ಮಲ್ತೊಂದು ಅಂಚನೆ ಬೊಕ್ಕೊರಿ ಸತೀಶ್ ನೈನಾಡು ಅಲ್ವಕ 2 ಜನ ಯುವ ಕಲಾವಿದರ್ನಗಳೇನು ಗೆಜ್ಜೆ ಕಿರಿತ ಅಂಚ 4 ಜನ ನಿಖಲು ಸನ್ಮಾನ ಮಲ್ತಾರೆ ಇನ್ನು ಬಹುಶಃ ಈ ದೇಶ ರಾಮರಾಜ್ಯದ ಯೋಚನೆ ಮಲ್ಪುವ ಸಾವಿರಾರು ವರ್ಷ ದುಂಬುದ ರಾಮರಾಜ್ಯದ ಕಲ್ಪನೆ ಸಾಮಾಜಿಕ ನ್ಯಾಯ ಕೊರ್ನಂಚಿನ ಆದರ್ಶ ಪುರುಷೋತ್ತಮೆ ಆದ ತ್ಯಾಗಮಯಿ ಆದ ಸರ್ವರೆಗಳ ಸಮಾನವಾದ ಪ್ರೀತಿ ಮಲ್ತೊಂದು ಮೆಗ್ಗನು ಆ ರೀತಿ ಪ್ರೀತಿ ಮಲ್ಪುಡು ತನ್ನ ಬುಡಿದಿಗೆ ಆ ರೀತಿ ಆದರ್ಶ ಖಂಡನೆ ಆವಡು ಅತನ ರಾಜೆ ಎಂಚ ರೀತಿಯ ಅಪ್ಪಮ್ಮನ ಆ ಆಜ್ಞೆನ ಪಾಲನೆ ಮಲ್ಪೊಡು ಮುಂದಿನ ಮಾತ ಜಗತ್ತದ ಇಡೀ ಜಗತ್ತಿಗೆ ತೋಜಾದ ಈ ದೇಶದ ಸಂಸ್ಕೃತಿ ನಿವೃತ್ತಿನಂಚಿನ ರಾಮನ ಕಥೆಯನ್ನ ನಮ್ಮ ತೂಪಿನ ಯಕ್ಷಗಾನಡು ಆದಿ ಮಾಯನ ಕಥೆಯನ್ನ ತೂಪಿನ ಯಕ್ಷಗಾನಡು ಪುರಾಣದ ಮಾತ ಬೇತೆ ಬೇತೆ ರೀತಿಯ ರಾವಣನ ತೂಪಿನ ಯಕ್ಷಗಾನಡು ಒಂದು ನಮ್ಮ ಕರಾವಳಿದ ಗಂಡು ಕಲೆ ಒಂದೆಟ್ಟು ಶಿಕ್ಷಣ ಉಂಡು ಪುರಾಣದ ಬೇತೆ ಬೇತೆ ರೀತಿಯ ಪಾತ್ರ ಚಿತ್ರಣಲುಂಡು ಕ್ಷೇತ್ರದ ಮಹಾತ್ಮೆಲುಂಡು ದೈವಿಕವಾಯಿನ ವಿಚಾರಲುಂಡು ಶಿಕ್ಷಣಗೂ ಜ್ಞಾನಗೂ ಕಾರಣ ಆಪುಂಡು ಬಹುಶಃ ಈ ಒಂಜಿ ಕಲೆನ ಮಲ್ಪನಂಚಿನ ಕಲಾವಿದರನ್ನು ಸನ್ಮಾನ ಮಲ್ಪನ ಮೂಲಕ ನಮ್ಮ ತುಳುನಾಡದ ವಿಚಾರನ ಅರ್ಥ ಮಲ್ತೊಂದು ದೈವ ದೇವರನ್ನು ನಂಬುನಗಲು ನಮ್ಮ ದೈವದ ಬಗ್ಗೆಲ ಎಡ್ಡ ರೀತಿಯ ತಿರಿಯುಂಡ ಬಹುಶಃ ಇಂಚಿನ ಯಕ್ಷಗಾನಡು ಬೋಟ್ನಾತ್ ವಿಚಾರಲುಂಡು ನಮ್ಮ ಶಬ್ದ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ಹೆಚ್ಚು ಮಲ್ಪರೆ ಯಕ್ಷಗಾನ ಪೂರಕಾಪು ಈ ಮಣ್ಣುಪ್ಪುನ ಮುಟ್ಟ ಯಕ್ಷಗಾನ ಪನ್ಪಿನವು ನಮ್ಮ ಜೀವನದ ಮಿತಮಾತೆ ಹೆಜ್ಜೆಡು ಬೇತೆ ಬೇತೆ ರೀತಿಡು ಪೂರಕವಾದ ಯಕ್ಷಗಾನ ನಡತೊಂದುಂಡು ಇಂಚಿನ ಮೇಳಲು ನನಾತ್ ಸಮಾಜಮುಖಿ ಆಯಿನ ಯಕ್ಷಗಾನದ ಕಲೆನ ಮಲ್ಪಡು ಕಲಾವಿದರೆಡ್ಡೆ ಕೆಲಸ ಮಲ್ಪಡನ್ ಪನೊಂದು ಪುಚ್ಚೇರಿ ಫ್ರೆಂಡ್ಸ್ ತುಂಬ ವರ್ಷದಿಂಚಿ ಮುಲ್ಪದ ಗಣೇಶೋತ್ಸವ ಪರೆಯೋ ವಾರ್ಷಿಕೋತ್ಸವ ಪರೆಯೋ ಈ ಊರದ ಜನಕ್ಲೆ ನನ್ನ ತೂಪೆ ಒಂಜಿ ರೀತಿದ ಕಾರ್ಯಕ್ರಮಗೂ ಸಂಸ್ಕೃತಿಗೆ ಸಹಾಯ ಮಲ್ತೊಂದು ಐತೊಟ್ಟು ಸೇರ್ನಗಲು ಈ ಕಟ್ಟೆಡು ತುಂಬ ಪೂಜೆ ಆಪುಂಡು ಒಂಜಿ ಹಳ್ಳಿ ಸಶಕ್ತವಾದ ಸದೃಢವಾದ ಸಾಂಪ್ರದಾಯಿಕವಾಯಿನ ಕೃಷಿ ಹೈನುಗಾರಿಕೆಯನ್ನು ಹೊರ್ತೊಂದು ಬೇತೆ ಬೇತೆ ಸಮುದಾಯದೊಟ್ಟಿಗೂ ಪ್ರೀತಿ ವಿಶ್ವಾಸಡು ಬದುಕಣಂದಾಂಡ ಬಹುಶಃ ನಮ್ಮ ಎನ್ನುನ ಸಶಕ್ತವಾಯಿನ ಭಾರತ ಸದೃಢವಾಯಿನ ಭಾರತ ಪುಚ್ಚೇರಿದಂಚಿನ ಹಳ್ಳಿಡ್ದೆ ಆರಂಭ ಆದ ನಮ್ಮ ಭವಿಷ್ಯದ ಜನಕ್ಕೆಲ್ಲ ನಮ್ಮ ಸಂಸ್ಕೃತಿನ ನಮ್ಮ ಸಮೃದ್ಧವಾದ ಪ್ರಕೃತಿನ ನಮ್ಮ ಸಮೃದ್ಧ ಕಲೆನ ನಮ್ಮ ಮಾತ ದೈವ ದೇವರನ್ನ ಆ ವಿಚಾರಗಳನ್ನು ತೆರೆಯೊಂದು ಬದುಕು ಕಟ್ಟುನಂಚಾಪುಣು ಬಹುಶಃ ಇಂಚಿನ ಈ ಕಾರ್ಯಕ್ರಮ ಒಂದೊಂದು ಪೊರ್ಲುದ ಕಾರ್ಯಕ್ರಮ ಪಂಚಾಯತ್ ಅಧ್ಯಕ್ಷರು ಹಿರಿಯರ ನಕಲು ಭಾಗವಹಿಸಾಯಿನಂಚಿನ ಎದುರುಡು ಊರ್ದ ಹಿರಿಯ ಕಿರಿಯ ಬಂಧು ಭಗಿನಿಯರು ಜೋಕುಲು ಬಹುಶಃ ಈ ಪುಚ್ಚೇರಿಡು ನನಾತ್ ಸಾಮರಸ್ಯ ನನಾತ್ ಶಾಂತಿ ನನಾತ್ ಸಂಸ್ಕೃತಿ ಪರವಾಯಿನ ಚಿಂತನೆ ನನಾತ್ ದೇಶ ಪ್ರೇಮ ದೇಶ ಪ್ರಜ್ಞೆ ಹಿರಿಯರನ ಬಗ್ಗೆ ಗೌರವ ಜೋಕುಲ್ನ ಬಗ್ಗೆ ವಿಶೇಷ ಕಾಳಜಿ ಮಹಿಳೆಯರನ ಬಗ್ಗೆ ಒಂಜಿ ರೀತಿದ ಗೌರವವನ್ನು ದೀವೊಂದು ಪೊರ್ಲುಡು ಬದುಕುನಂಚಾವಡು ಇಂಚಿನ ಎಡೆಡ್ಡೆ ಧಾರ್ಮಿಕ ಕಾರ್ಯಕ್ರಮ ಈ ಊರುಡು ನಡತೊಂದು ಈ ಊರದ ಮಾತೆರ್ಲ ಪ್ರೀತಿ ವಿಶ್ವಾಸದ ಸಾಬಾಳ್ವೆಡು ರಾಮರಾಜ್ಯದ ಕಲಸನು ಭವ್ಯ ಭಾರತದ ಸಂಸ್ಕೃತಿನ ಇಂಚಿನ ಎಲ್ಲೆ ಹಳ್ಳಿಡ್ದು ಒರಿಪುನ ಮೂಲಕ ಕಾಯಕ ಬದುಕನ್ನ ಮಲ್ತೊಂದು ಎಡ್ಡ ರೀತಿದ ಜೀವನ ಮಲ್ಪುನಂಚಾವಡು ಬೊಕ್ಕರ ವೇದಿಕೆ ಉಪ್ಪುನಗಲಿಗೆ ತೀರ್ಥುಪ್ಪುನಗಲಿಗೆ ಎನ್ನ ಪ್ರೀತಿದ ಪುಚ್ಚೇರಿ ಫ್ರೆಂಡ್ಸ್ದ ಮಾತ ಸ್ನೇಹಿತರನಗಲಿಗೆ ನಂತಾತ ಇಂಚಿನ ಕೆಲಸ ಕಾರ್ಯನ ಮಲ್ತೊಂದು ಊರುಡು ಎಡ್ಡೆಡುಪ್ಪುನಂಚಿನ ಶಕ್ತಿನ ಮುಲ್ಪದ ಮಾತ ದೇವೇರ್ನಗಲು ಭಗವಂತೆ ಕೊರಡು ಕೋಟಿ ಚೆನ್ನಯ್ಯರ್ನ ಆ ಬದುಕದ ಮಾತ ವಿಚಾರನ್ನ ಆದಿ ಮಾಯನ ಆದಿ ಧೂಮಾವತಿ ನೀನು ಚರಿತ್ರೆ ಗೆಜ್ಜೆಗಿರಿತ ಒಂದು ವಿಶಿಷ್ಟವಾಯಿನ ತುಳುನಾಡದ ಚರಿತ್ರೆ
ನಮ್ಮ ಆ ಚರಿತ್ರೆನು ಯಾವ ದೇಶದ ಜನ ವಾ ಹಳ್ಳಿದ ಜೋಕುಲು ತೆರಿಜೇರು ಆ ದೇಶಗೂ ಭವಿಷ್ಯವು ಪೂಜಿ ಅಂಚೆ ಈ ಭವಿಷ್ಯ ಒರಿಯೊಡ್ಲ ನಮ್ಮ ಈ ಚರಿತ್ರೆನು ಕತೆಕಲಿನ ಕೇನೋಡು ಪನ್ಪಿನ ಪಾತೆರನ್ನು ಪನೊಂದು ಬೊಕ್ಕರ ಮಾತೆರೆಗಳ 4 ಜನ ಕಲಾವಿದರೆಗಳ ನನಾತ್ ಯಕ್ಷಗಾನ ಕ್ಷೇತ್ರದ ಸಾಧನೆ ಮಲ್ಪುನ ಶಕ್ತಿನ ದೇವರು ಕೊರಡನ್ ಪನೊಂದು ನನ್ನ ಪಾತೆರ ಮುಗಿಪುವೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀರಾಮನ ಆದರ್ಶ ಪುರುಷನ ಬಗ್ಗೆ ಪೊರ್ಲುದ ಪಾತೆರನ್ ಪಂಡರು ರಾಜಕೀಯರ ಜೀವನಡುಲ್ಲರು KMF ಪನ್ಪನ ಬಾರಿಮಲ್ಲ ಸಂಸ್ಥೆದ ಗುರಿಕಾರ್ಯ ಆದುಲ್ಲರು. ಪ್ರತಿ ಸಲ ಎಂಕಲ್ ಲೆಪ್ಪನಗ ಎಂಕಲ್ನ ಈ ಒಂಜಿ ಪುಚ್ಚೇರಿದ ಮಿತ್ತು ವಿಶೇಷವಾಯಿನ ಪ್ರೀತಿ ದೀದು ಬೈದಾರು. ಇರೆಗೆ ಎಂಕಲ್ನ ಪುಚ್ಚ ಮುಗರದ ಮಾತೆರ್ಲ ಇರೆಗೆ ಎಂಕಲು ಅಭಾರಿ ಆದುಲ್ಲ. ಈರ್ನ ಕಾರ್ಯಕ್ಷೇತ್ರಡು ಈರ್ ಮಲ್ಪನ ಸೇವೆ ಈ ಸಮಾಜೊಡಿಪ್ಪುನ ಕಟ್ಟ ಕಡೆತ್ತ ವ್ಯಕ್ತಿ ಮುಟ್ಟಡು ಪಂದೆಂಕಲು ಮಾತೆರ್ಲ ದೇವಿರಡ ಪ್ರಾರ್ಥನೆ ಮಲ್ತದು ಇರೆಗೆಂಕಲಿಗೆ ಒಡಲ್ ಜಿಂಜಿನ ಸೊಲ್ಮೆಲೆನು ಅರ್ಪಣೆ ಮಲ್ತೊಂದುಲ್ಲ. ಅಂಚನೆ ವೇದಿಕೆ ಎಡಪುನಂಚಿನ ನನ್ನೂರಿ ಬಿನ್ನೇರು ಹಿರಿಯ ಸಾಹಿತಿ ಉಗ್ಗ ಪೂಜಾರರು ಖಾಲಿ ರಡ್ಡು ಪಾತೆರು ಅನ್ಪಂಡೀರು. ದುಂಬತ್ತ ನಮ್ಮ ನಂಬಿದ ದೇವದೇವರನ್ನು ತಂದು ಅಂಚನೆ ಗೆಜ್ಜೆಗಿರಿದ ಅಪ್ಪೆ ದೇಯಿ ಬೈದೆ ಅಂಚನೆ ಸಾಯನ ಬೈದೆ ಅಂಚನೆ ಜುಮ್ಮಾದಿ ದೈವ ಮಕ್ಕಳು ಅಡ್ಡ ಪಡೊಂದು ಹೆಣ್ಣಂಜು ಅಡ್ಡ ಪಾತ್ಯಾರ ದುಂಬತ್ತ ನಮ್ಮ ಪುಚ್ಚರ ಜವಣಿಯರಿಗೆ ಒಂದು ಅಭಿನಂದನೆ ಕೊರೋಡು ದಯಪಂಡ ಅಕ್ಕಲು ಮಲ್ಪನಾಗ ಈತೆ ಇಲ್ಲಿ ಜವಣಿಯರು ಅಕ್ಕಲು ಮಲ್ಪನ ಕೆಲಸನೇ ಬಾರಿ ಮಲ್ಲ ಒಂದು ನಿಜವಾದ ಅಂಡಲ್ಲ ಎಂಕುಲ್ಲ ಒಂಜಿ ಯೋಗ ಸಂಘ ಇತ್ತ ಪಾಗ ದುಂಬು ಒಂಜಿ 13 ವರ್ಷ ದುಂಬು ಎಂಕ್ಲ ಎರಡು ಕೆಲಸ ಮಲ್ದ ಎಂಕ್ಲೆಲ್ಲ ಹೊನಂತೇರು ಮರ್ಲೇರೆ ಕೂಟ ಅಂದು ಆಂಡ ಮರ್ಲೇರ ಕೂಟಲ್ಲಿ ಒಂಜಿ ಪೊರ್ಲು ಉಂಡು ಬೊಕ್ಕ ಗೊತ್ತಾಯಿನಿ ಜನಕ್ಕಲಿಗೆ ಮತ್ತು ಎಡ್ಡೆ ಊಡ್ದಕ್ಲೆ ಮತ್ತು ಒಂಜಿ ಸಹಾಯ ಪಾಪದಕ್ಲಿಗೆ ಎಂಕುಲ್ಲ ಬಾರಿ ಭಂಗಮ ಇದ್ದ ಯೋಗ ಸಂಘಡು ಪೊಯ್ಯದಪ್ಪನ ಬೊಲ್ಲಬುನ್ನ ಪೊಯ್ಯದಪ್ಪ ರಾಯ್ಕ್ ನಿಕ್ಕಂದು ಅಂಚೆನೆ ಜವಣ್ಣರೆ ಒಂಜಿ ಕೆಪಿ ಪಾತ್ರ ಅದ ಬಂಡ ನಾನು ನಿಕ್ಲು ಇಂಚನೆ ಮರಳು ಬುದ್ಧಿ ಮಲ್ ಪರಬಲ್ಲಿ ದಯಪಂಡ ಬೇಜಾರು ಮಲ್ಪಚ್ಚಿ ಹಂಡ ಹಿರಿಯ ಬೊಕ್ಕ ನಿಕ್ಲು ಇಂಚನೆ ಎಡ್ಡೆಡ್ಡೆ ಕೆಲಸ ಮಲ್ಪ ಪೋಲೆ ಕಾಲಿ ಒಂಜಿ ಮನರಂಜನೆಗೆ ಬಡದೊಂಜಿ ಮಲ್ಪನ ಐಕ್ ಸೀಮಿತ ಮಲ್ಪೊಚ್ಚಿ ಊರ್ಗಾಪನ ಎಡ್ಡೆಡ್ಡೆ ಕೆಲಸ ತಲೊಂಜಿ ಇತ್ತ ಐಕ್ ಮಲ್ಪುಲೆ ಒಂಥ ದುಡ್ಡು ಮತ್ತು ಒರುಪುಲೆ ಪೋಲ್ ಮಲ್ಪೊಚ್ಚಿ ಒಂಜಿ ತಲೊಂಜಿ ಜನಕ್ಕಲೆ 10 ಜನಕ್ಕೆ ಉಪಯೋಗ ಅಪ್ಪನ ಒಂಜಿ ಕೆಲಸ ಮಲ್ಪುಲೆ ಪಂಡದ ಬೊಕ್ಕ ನಮ್ಮ ಗೆಜ್ಜೆಗಿರುತ್ತ ಇನ್ನವೆಲ್ಲ ಬಂಟಿರು ಕೋಟಿ ಚೆನ್ನೈರು ಮಕ್ಕಳು ನಮ್ಮ ಕಲಿಯುಗಡು ಪುಟ್ಟು ಅಪ್ಪೆ ಬಂಜಿಡು ಪುಟ್ಟದ್ದು ಆಕಲು ದೈವತ್ವ ಅದು ನಂಗೆ ಒಂಜಿ ಮಾರ್ಗದರ್ಶನ ಕೊಡ್ತೇರು ಅಂಚೆನೆ ತ್ರೇತಯುಗೊಟ್ಟು ರಾಮ ಲಕ್ಷ್ಮಣರು ಆಕಲು ಧರ್ಮಕ್ಕೆ ಬರೋದು ಹೋರಾಟ ಮಲ್ತೀನಿ ಆಕಲು ಆ ಧರ್ಮ ಇನ್ಕ್ ಕಡೆಸುಂಡು ದಯಪಂಡ ಆಕಲ್ನ ಧರ್ಮ ಇನ್ಕ್ ತೋಜಿದ್ದು ಬರ್ತದೆ ನಂಗೆ ಅಲ್ಪ ತದ ಒಂದು 500 ವರ್ಷ ತುಂಬು ಮಲ್ತಿನ ಕನಸು ನಮ್ಮ ಮಾತೇರು ನಮ್ಮ ಹಿರಿಯಾಕಲು ಮತ್ತು ಕೆಲವು ಭಾರಿ ಪೊರ್ಮುದೇರು ಜೀವ ಕೊಡ್ತೇರು ಕೊಡ್ದು ಒಡ್ತೊಂದು ಬತ್ತಿನ ಇಟ್ಟಾದ್ರ ಇನ್ನು ನಂಗೆ ಒಂಜಿ ತೂಪುನ ಭಾಗ್ಯ ತಿಕ್ಕಂಡು ಅವ ಅಯೋಧ್ಯೆ ಬಂದು ಒಂಜಿ ರಾಮನಂಜಿ ಒಂದು ಅವತುಲೆ ನಮ್ಮನ್ನ ಭಾಗ್ಯ ಎಂದೇ ನೋಡಕೊಂಡು ಇಂಚ ನಮ್ಮ ಧರ್ಮವನ್ನು ಧರ್ಮಡು ಇತ್ತಂಡ ಧರ್ಮ ನಮ್ಮ ಧರ್ಮವನ್ನು ರಕ್ಷಣೆ ಮಲ್ತಂಡ ಧರ್ಮ ನಮ್ಮನ್ನು ರಕ್ಷಣೆ ಮಲ್ಪನ ಪನ್ಪನೇಕ್ ಒಂದೇ ಅಯೋಧ್ಯೆನೇ ನಂಗೆ ಸಾಕ್ಷಿ ಬೊಕ್ಕದಲ್ಲ ಓಡಿದ್ಜಿ ಅಂಚೆ ಅದು ನಾನು ಹೆಚ್ಚಿಗೆದೆಲ್ಲ ಪಾತೇಳ್ಜಿ ನಂಗೆ ಒಂಜಿ ಎಡ್ಡೆ ಖುಷಿ ತಗ್ದಿನಿ ಅಂಚೆನೆ ಮಾತೆರೆಗಲ ಬತ್ತಿನಕ್ಲೆ ಮಾತೆರೆಗಲ ಒಂಜಿ ದೇವ್ರ ಎಡ್ಡೆ ಆರೋಗ್ಯ ಕೊರಡು ಮಾತೆರೆಗಲ ಒಂಜಿ ಎಡ್ಡೆ ಮನಸ್ಸು ಕೊರ್ದು ಎಡ್ಡೆಡ್ಡೆ ಕೆಲಸ ಮಲ್ಪನ ಒಂಜಿ ಭಾಗ್ಯ ಕೊರಡು ಪಣಪನ ಪಾತೆರ ಪಣೊಂದು ವೇದಿಕೆ ಮಾತೆರೆಗಲ ಸೊಲ್ಮೆ ಸಂದಾದು ಅವಕಾಶ ಹೊಂದಿಸದು ಎನ್ನ ರಡ್ಡು ಪಾತೆರ ಉಂತವೆ. ಜೈ ಹಿಂದ್, ಜೈ ಕುಲುವಪ್ಪೆ. ಬಾರಿ ಪೊರ್ಲುದ ಪಾತೆರನ್ ಪಂಡರು ಇರೆಗ್ ಎಂಕಲ್ನ ಮೋಕೆದ ಸೊಲ್ಮೆಲು ಅಂಚನೆ ವೇದಿಕೆ ಡಪ್ಪನ ಅನ್ನನೂರಿ ಬಿನ್ನೇರು ಎಂಕಲ್ನಾರಾಯಣಂಚಿನ ಪಂಚಾಯತದ ಮಾಜಿ ಸದಸ್ಯರಾಯಣಂಚಿನ ಶ್ರೀ ಯೋಗೀಶ್ ಶೆಟ್ಟರ್ ಮೇರೆಡ್ದೊಂಜಿ ಹಿತವಚನ. ವೇದಿಕೆದ
ಮಿತ್ ಆಶಿನಾರದಿರಪುನ ಎನ್ನ ಮಿತ್ರೆ KMF ಅಧ್ಯಕ್ಷರೈನ ಸುಚರಿ ಶೆಟ್ರೆ ಅಂಚನೆ ಎಂಕಲ್ನ ಈ ಊರದ ತಾಕೋಡೆ ಬರ್ಕೆದ ಗುರ್ಕಾರೈನಂಚಿನ ಹಿರಿಯರೈನಂಚಿನ ಮಾರ್ಗದರ್ಶಕರೈನಂಚಿನ ಅಮ್ಮಿಕೋಟೆ ಅಂದರೆ ಅಂಚನೆ ಕುಡೋರಿ ತಾಕೋಡೆ ಬರ್ಕೆಗೆ ಸಂಬಂಧಪಟ್ಟಂಚಿನ ಎಂಕಲ್ನ ಮಾರ್ಗದರ್ಶಕರು ಅಂಚನೆ ಹಿರಿಯರು ಉಗ್ಗಬ್ಬ ಪೂಜಾರ್ರೆ ಅಂಚನೆ ಎಂಕಲ್ನ ಪಂಚಾಯತ್ದ ಅಧ್ಯಕ್ಷರೈನ ಶ್ರೀಮತಿ ಸೌಮ್ಯ ಮೇರೆ ಅಂಚನೆ ವೇದಿಕೆದ ಎದುರಿಪುನಂಚಿನ ಮಾತ ಎಂಕಲ್ನ ಊರ್ದ ಬಂಧು ಬಾಂಧವ್ಯರೇ ಅಂಚನೆ ಯಕ್ಷಾಭಿಮಾನಿಲೆ ಇನಿ ಫ್ರೆಂಡ್ಸ್ ಪುಚ್ಚೇರಿ ನೆತ್ತ ವಾರ್ಷಿಕೋತ್ಸವದ ಪ್ರಯುಕ್ತ ಗೆಜ್ಜಗಿರಿ ಕ್ಷೇತ್ರ ಮಹತ್ವ ಮನಿಪಿನ ಈ ಒಂಜಿ ಯಕ್ಷಗಾನ ಬಯಲಾಟವನ್ನು ಆಯೋಜನೆ ಮಲ್ದಿರು ಯಕ್ಷಗಾನ ಆಯೋಜನೆ ಮಲ್ಪನ ಮಲ್ಲ ವಿಷಯ ಇತ್ತು ಅಂಡ ಐತ ಪಿರಾವುಡು ಐಕ್ ಖರ್ಚಿ ಅಂಚೆನೆ ಕೆಲವೊಂಜಿ ವ್ಯವಸ್ಥೆಲ್ ಮಾತಾವಡು ಅಂಡ ಈ ನಮ್ಮ ಎಲ್ಯ ಪುಚ್ಚೇರಿದ ಊರುಡು ವರ್ಷಡು ದಲ ಒಂಜಿ 10 ಕಾರ್ಯಕ್ರಮ ಒಂದುಂಡು ಯಾನ್ ಮುರೈಂಡು ಬೊಕ್ಕ ಕೆಲ ಜಂಟ ಪನ್ಪಿ ನಮ್ಮ ಈತೆಲ್ಯ ಊರುಡು ಎತೋ ಕಾರ್ಯಕ್ರಮ ಒಂದುಂಡು ಜನಕ್ಕಲು ಐಕ್ಲ ಸ್ಪಂದನೆ ಕೊರ್ಪೇರು ಪ್ರತಿ ಒರಿಲ ಬೆಂದದ ಐಟೊಂಜಿ 10 ರೂಪಾಯಿನ ಆಪಿನಂಚಿನ ಕಾರ್ಯಕ್ರಮಗೂ ಮಾತೆರ್ಲ ಸಹಕಾರ ಕೊರ್ನೆಡ್ದೋಸ್ಕರ ಪ್ರತಿ ಒಂಜಿ ಕಾರ್ಯಕ್ರಮ ಯಶಸ್ವಿ ಆದ ಒಂದುಂಡು ಅಂಡ ಅವೇ ನಂಗೆ ಮುಲ್ಪ ಮುಳ್ಳ ಎರಲ ಬಲ್ಲಿ ವರ್ಷಡು ಒಂಜಿ ರಡ್ಡು ಮೂಜಿ ಕಾರ್ಯಕ್ರಮ ಪೊರ್ಲ ಕಂಡದ ಕಾರ್ಯಕ್ರಮ ಮಾತ ಜವಣಿಯರು ಮಾತೆರ್ಲ ಒಂಜೇ ಗ್ರೂಪ್ ಉಡುಪುನಕ್ಲು ಮಾತೆರ್ಲ ಅಕ್ಲು ಬೆತೆ ಬೇತೆ ಕಾರ್ಯಕ್ರಮ ಆನಂದಂಡ ಅವು ಊರುಗ್ಲ ಬಾಧೆ ಅಂಚಾದು ನಿಕ್ಲು ಮಾತ ಜವಣಿಯರು ಒಂಜೇ ಟೀಮು ಅಂಡ ಆ ಮೂಜಿ 4 ಕಾರ್ಯಕ್ರಮ ಹೆಚ್ಚ ಮಲ್ತಾರ ನಾವು ನಂಗೆ ಜನಕ್ಲಿಗೆಲ್ಲ ಭಂಗ ದಯಪಂಡ ದುಡ್ಡು ಅವಡೈಕ್ ಪ್ರತಿ ಊರಿಲ್ಲ ದುಡ್ಡು ಕೊರಡು ದುಡ್ಡು ಕೊರಂದೆ ಅವೇ ಒಂಜಿ ಕಾರ್ಯಕ್ರಮ ಆಪುಜಿ ಅಂಚದು ಪುನಃ ಆ ಮಾನದಂಡನ ನಿಕ್ಲು ಮಾತ ಸಂಘ ಸಂಸ್ಥೆದಕ್ಕುಲ್ಲ ಅವೇನು ಮನವರಿಕೆ ಮಲ್ತೊಂದು ಜನಕ್ಲಿಡ ನಮ್ಮ ಪನವ ಕೇಂದ್ರ ಮೋನಾಗ ಪನ್ಪೇರು ಎದುರು ಪನ್ಪುಜರು ಪಿರಾಡು ಪನ್ಪೇರು ಏತ್ ಕಾಸು ಕೊರ್ಪುನಪ್ಪ ಒಯ್ಕ್ ಕೊರ್ಪುನು ಜವಣಿಯರು ಬರ್ಪೇರು ಒಯ್ಕ್ ಕೊರ್ಪುನು ಅವು ಯಾನ್ಲ ಪನ್ಪೆ ದಯಪಂಡ ಸಹಜ ಇನಿ ಜನಕ್ಲೆಗೆ ಒಂಜೊಂಜಿ ರೂಪಾಯಿಲ ಭಾರಿ ಮುಖ್ಯ ಆತಂಡು ಭಾರಿ ಬಂಗೋಡು ಇನಿ ದುಡ್ಡು ಮಲ್ಪೊಡುಂದಂಡ ಭಾರಿ ಸುಲಭ ದುಡ್ಡು ಆಪುಜಿ ಭಾರಿ ಬಂಗೊಂಡು ಅಂಚಾದು ಪುನಗ ಜವಣಿಯರು ಯಾನ್ ಪಂಡೆ ಬಂದು ಬೇಜಾರು ಮಲ್ಪೊಡ್ಚಿ ದಯಪಂಡ ಎಂಕೊಂದು ಅನುಭವನ ಯಾನಿಕ್ಲಿಡ ಪನ್ಪಿನಿ ಒಂಜಿ ರೂಪಾಯಿ ದುಡ್ಡು ಮಲ್ಪೊಡುಂದಂಡಲ್ಲ 10 ಜನತಡೆ ಪೋನಾಗ ಆ ದುಡ್ಡನ್ನು ಕಲೆಕ್ಟ್ ಮಲ್ಪನಾಗ ಪೋನಾಗ ಬೇಜಾರು ಅಕ್ಲೆಗೆ ಮನಸ್ಸು ಎದುರುದಲ್ಲ ಪನ್ಪುಜೇರು ಕೊರ್ಪೇರು ಆತಾಯ್ತ ಅಂದ್ ಅಣ್ಣ ಪಿರಾವುಡ್ ನಂಗೆ ಪನ್ಪೇರು ದಾದ ಮಕ್ಕಳು ಪ್ರತಿ ವರ್ಷಲ ಮಲ್ಪೇರು 4-10 ಕಾರ್ಯಕ್ರಮ ಒಲ್ತು ಕೊರ್ಪುನು ಅಂಚ ಆಯರ ಬಲ್ಲಿ ಎಡ್ಡೆ ಕಾರ್ಯಕ್ರಮನ ಕೊರ್ಕ ಒಂಜಿ ಮೂಜಿ 4 ಕಾರ್ಯಕ್ರಮ ನಮ್ಮ ಊರುಡು ಎಡ್ಡೆ ಕಾರ್ಯಕ್ರಮನ ಮಲ್ಪಗ ಪೊರ್ಲಕ್ಕೆ ಮಲ್ತದು ಪ್ರತಿ ಒರಿಯನ ಒಂಜೊಂಜಿ ಫ್ರೆಂಡ್ ಸರ್ಕಲ್ ಅವು ಒಂದು ಪಣದ ಮಲ್ಪುನ್ ಬೊಡ್ಚಿ ಅಂಚಾದು ಪುನಗ ಈ ಒಂಜಿ ಫ್ರೆಂಡ್ಸ್ ಪುಚ್ಚೇರಿದ ಒತ್ತಿದ್ದು ಇನಿ ಗೆಜ್ಜಗಿರಿ ತಾಟ ಆ ಕೋಟಿ ಚೆನ್ನೈರು ಅಂಚೆನೆ ದೇವಿ ಬೈದ ದಿನ ಒಂಜಿ ಕಥ ಪತ್ತೊಂದು ಈ ಒಂಜಿ ಯಕ್ಷಗಾನ ಬಯಲಾಟ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮ ಅಂಚೆನೆ 4 ಜನಕ್ಕೆ ಕಲಾವಿದರಿಗೆ ಸನ್ಮಾನ ಮಲ್ತಾರೆ ಆ ಸನ್ಮಾನಿತರಿಗ್ಲ ಆ ದೇವೇರು ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಕೊರೆದು 40 ವರ್ಷ ಯಕ್ಷಗಾನೋಡು ಭಾಗವಹಿಸದು ಮನರಂಜನೆ ಕೊರ್ಪುನಂಚಿನ ಕೆಲಸ ಕಾರ್ಯ ಹಾಕ್ಲಿಡ್ದು ಆವಾಡು ಅಂಚೆನೆ ನಿಕುಲು ಇನಿ ಫ್ರೆಂಡ್ಸ್ ಪುಚ್ಚೇರಿದ ಒತ್ತಿಡ್ದು ಈ ಒಂಜಿ ಯಕ್ಷಗಾನದ ಬಯಲಾಟದ ಕಾರ್ಯಕ್ರಮ ಪೊರ್ಲುಡಾವಡು ಐಕ್ ಬೋಡಾಯಿನ ಪನವದ ವ್ಯವಸ್ಥೆ ಎಲ್ಲ ಕೂಡುದು ಬಾರಡು ಅಂಚೆನೆ ಮೂಲ ವೇದಿಕೆಡು ಇಪ್ಪಿನಂಚಿನ ಈ ಯಕ್ಷಗಾನದ ಬಯಲಾಟಗೂ ಬೈದಿನಂಚಿನ ವೇದಿಕೆ ಡಿಪ್ಪನಂಚ ಬಿನ್ನೆರಿಗ್ಲ ದೇವರ ಎಡ್ಡೆ ಮಲ್ಪಡು ಅಂಚೆನೆ ವೇದಿಕೆದ ಮುಂಭಾಗೊಡುತ್ತಿನಂಚಿನ ಮಾತ ಕಲಾಭಿಮಾನಿಗಿಲ್ಲ ದೇವರ ಎಡ್ಡೆ ಮಲ್ಪಡು ಅಂಚೆನೆ ಈ ಪೊರ್ಲು ಈ ನಮ್ಮ ಇನ್ನಿತ ಗೆಜ್ಜೆಗಿರಿ ಆಟ ಪೊರ್ಲುಡು ಮೂಡ್ದು ಬರಡು ಪಂದು ಎನ್ನ ರಡ್ಡು ಪಾತೆರ ಪನೊಂದು ಮಾತೆರೆಗ್ಲ ಒಂದಲೇನು ಸಲ್ಲಿಸೋನ್ ಜೈ ಹಿಂದ್ ಜೈ ತುಳುನಾಡು. ಅಭಿನಂದನೆಗಳು ಯೋಗೀಶ್ ಶೆಟ್ರೆ. ಎಂಕಲ್ನ ಲೇಸದ ಕಡೆ ತಾಂಗ ಬತ್ತಿನಂಚಿನ ಬಿನ್ನೆರೆಗೆ ಅಭಿನಂದನೆ ಬೊಕ್ಕ ನೆನಪಿನ ಕಾಣಿಕೆಯನ್ನು ಕೊರಪುನಂಚಿನ ಪೊರ್ತು ಇನಿತ ಕೋಟೋಗು ಕುರಿಕಾರಾದ ಬತ್ತದು ಪೊರ್ಲು ಪಾತಿರನ ಪನ್ಯಂಚಿನ ಮಾನ್ಯ ಸುಚರಿತ ಶೆಟ್ರ ಮೇರೆಗೆ ಎಂಕಲ್ನ ಹಿತೇಶ್ ಶೆಟ್ರ ಮೇರೆ ನೆನಪಿನ ಕಾಣಿಕೆಯನ್ನು ಕೊರಡು ಬಂದಕ್ಕೆ ಏನೊಂದಿಲ್ಲ. ಅಂಚೆನೆ ಅಮ್ಮಿಕೋಟೆಯನ್ನು ತಾಕೋಡೆ ಬರ್ಕೆ ಮೇರೆಗೆ ಪುರುಷೋತ್ತಮ ಮೇರೆ ನೆನಪಿನ ಕಾಣಿಕೆಯನ್ನು ಕೊರಡು. ಉಗ್ಗಪ್ಪ ಪೂಜಾರಿಗೆ ಸಂದೀಪ್ ಕೋಟ್ಯಾನ್ ಮೇರೆ ನೆನಪಿನ ಕಾಣಿಕೆಯನ್ನು ಕೊರಡು ಬಂದು ಏನೊಂದಲ್ಲ.
ಅಂಚನೆ ಶ್ರೀಮತಿ ಸೌಮ್ಯ ಸದಾಶಿವ ಪೂಜಾರಿ ಮೇರೆಗೆ ರಿತೇಶ್ ಮೇರು ನೆನಪಿನ ಕಾಣಿಕೆಯನ್ನು ಕೊರಡು. ಎಂಕಲ್ನ ಇನ್ನಿತ್ತ ಈ ಕಾರ್ಯಕ್ರಮವನ್ನು ನೇರವಾದ ತುಳುನಾಡ ಪತ್ರಿಕೆ ಬೊಕ್ಕ ಕೇಬಲ್ ಲೈವ್ ಆದ ಕೊರೊಂದುಲ್ಲೇರು ದಯದಿದಾರ ವೇದಿಕೆ ಬರ್ತದೆ. ಎಂಕಲ್ನ ನೆನಪಿನ ಕಾಣಿಕೆನು ಅಧ್ಯಕ್ಷರನ್ನ ಕೈದು ದೆತ್ತನೋಡು ಬಂದಕ್ಕೆ ಏನೊಂದಿಲ್ಲ ಮಾತೇರ್ಲೊಂಜಿ ಪೊರ್ಲುದ ಚಪ್ಪಾಳಿನ ಕೊರಡು ದಯಪಂಡ ನಮ್ಮ ಈ ಕಾರ್ಯಕ್ರಮ ಲೈವ್ ಆದ ಟಿ ವಿ ಚಾನಲ್ ಬರೋದುಂಡು. ಮಾತೇರ್ಲ ಒಂಜಿ ಪೊರ್ಲುದ ಚಪ್ಪಾಳಿನ ಕೊರಡು. ಅಂಚನೆ ಈ ಸಮಾರಂಭದ ಛಾಯಾಚಿತ್ರಣದ ಡಿ.ವಿ ಸ್ಟುಡಿಯೋ ಬೊಕ್ಕ ವಿಡಿಯೋದ ಲೋಕೇಶ್ ಮೇರುಲ್ಲೇರು ದಯದಿದ್ದು ವೇದಿಕೆಗೆ ಬರ್ತದೆ. ಎಂಕಲ್ನ ಒಂಜಿ ನೆನಪಿನ ಕಾಣಿಕೆಯನ್ನು ಸಮಾರಂಭದ ಗುರಿಕಾರಡ ದೆತ್ತೊಂಡು ಬಂದು ವಿನಂತಿ ಮಲ್ತೊಂದುಲ್ಲ. ವೇದಿಕೆಡು ಮಾಜಿ ಪಂಚಾಯತ್ ಸದಸ್ಯರಾಯನಂಚಿನ ಮಾನ್ಯ ಯೋಗೀಶ್ ಶೆಟ್ಟರ್ ಉಲ್ಲೇರು ಮೆರೆಗಲ ನೆನಪಿನ ಕಾಣಿಕೆಯನ್ನು ಎಂಗಲ್ನ ಫ್ರೆಂಡ್ಸ್ ಪುಚ್ಚೇರಿದ ಸದಸ್ಯರು ಕೊರಡೊಂದು ಕೇನೊಂದಲ್ಲೇ. ಸದಾಶಿವ ಪೂಜಾರಿ ಹೊಸಮನೆ ಮುಲ್ಪೈತರಡ ದಯದೀದು ವೇದಿಕೆ ಬರ್ತದೆ. ಎಂಕಲ್ನ ನೆನಪಿನ ಕಾಣಿಕೆಯನ್ನು ದೆತನೋಡು ಸದಾಶಿವ ಪೂಜಾರಿ ಹೊಸಮನೆ ದಯಪಂಡ ಎಂಕಲ್ನ ಈ ಕಾರ್ಯಕ್ರಮಕ್ಕೂ ಸಂಪೂರ್ಣ ಸಹಕಾರ ಕೊರ್ತಿನಂಚಿನ ಸದಾಶಿವ ಪೂಜಾರರು ದಯದೀದು ವೇದಿಕೆಗೆ ಬರ್ತದೆ. ಎಂಕಲ್ನ ಸಮಾರಂಭದ ಅಧ್ಯಕ್ಷರ ನೆಂಚಿನ ಸುಚರಿತ ಶೆಟ್ಟರ್ ಮೇರೆಡ್ದು ನೆನಪಿನ ಕಾಣಿಕೆಯನ್ನು ದೆತನೋಡು ಬಂದು ಕೇನೊಂದಲ್ಲೇ ಮಾತೇರ್ಲ ಒಂಜಿ ಚಪ್ಪಾಳೆ ಕೊರಡು. ಎಂಕಲ್ನ ಇನ್ನಿತ್ತ ಈ ಕಾರ್ಯಕ್ರಮಕ್ಕೂ ಮಸ್ತ್ ಜನ ನಾನಾ ರೀತಿಯ ಸಹಕಾರ ಕೊಡ್ತೀರಿ. ಅಕ್ಕಳಿಗೆ ಮಾತೆರೆಗಳ ಎಂಕಲು ಉಡಲ್ ಜಿಂಜಿನ ಸೊಲ್ಮೆಲೆನ ಅರ್ಪಣೆ ಮಲ್ತೊಂದಲ್ಲ. ಅಂಚನೆ ವೇದಿಕೆ ಡೆಪ್ಪನ ಮಾತಾ ಗಣ್ಯರಿಗಳ ಎಂಕಲು ಕುಡೋರ ಅಭಿನಂದನೆಯನ್ನು ಸಲ್ಲಿಸ ಒಂದು ಇತ್ತೆ ಚೌಕಿ ಪೂಜೆದ ಪೊರ್ತಾಂಡು ದಯದೀದು ಮಾತೆರ್ಲ ಚೌಕಿ ತಲುಪವರಡು. ಚೌಕಿ ಪೂಜೆ ಆಯ್ಕೂಡ್ಲೆ ಅನ್ನದಾನ ಉಂಡು ಮಾತೆರ್ಲ ಅನ್ನಪ್ರಸಾದನ ಸ್ವೀಕಾರ ಮಲ್ಪೊಡು ಬಂದಕ್ಕೆ ಏನೊಂದಲ್ಲ. ಈತ ಹೊರ್ತು ವೇದಿಕೆಡು ಸಹಕಾರ ಮಲ್ತಿನ ಪ್ರತಿ ಒಂಜಿ ಗಣ್ಯರೆಗಳ ಎಂಕಲ ಫ್ರೆಂಡ್ಸ್ ಪುಚ್ಚೇರಿ ಅಭಾರ್ಯ ಒಂದುಂಡು. ಭಜನಾ ಮಂದಿರದ ಕ್ಲೆಗಳ ಎಂಕಲು ಅಭಿನಂದನೆಯನ್ನು ಅರ್ಪಣೆ ಮಲ್ತೊಂದಲ್ಲ. ಭಜನಾ ಮಂದಿರದ ಅಧ್ಯಕ್ಷರ ಬಕ್ಕ ಸದಸ್ಯರಿಗೆ ಫ್ರೆಂಡ್ಸ್ ಪುಚ್ಚೇರಿದ ಅಭಿನಂದನೆಗಳು. ದಯದೀದು ಮಾತೆರ್ಲ ಚೌಕಿದಲ್ಪ ಎದುರುವರಡು ಚೌಕಿ ಪೂಜೆ ಒಂದುಂಡು. ಚೌಕಿ ಪೂಜೆ ಆಯ್ಬಕ್ಕ ಅನ್ನಪ್ರಸಾದನ ಸ್ವೀಕಾರ ಮಲ್ಪಡು. ಗೆಜ್ಜೆಗಿರಿ ಕ್ಷೇತ್ರದ ಪೂಜಾ ಒಂದುಂಡು.
सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तुते। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। मल्लिगे ऊरिन मधुमगळे ನಂಜುಂಡೇಶನ ಪ್ರಿಯ ಕರಳೆ ಮಹಿಷಾಸುರ ಸಂಹಾರಿಣಿ ಚಾಮುಂಡಾಂಬೆ ನಮೋ ನಮೋ। ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ। ಧಾನ್ಯದ ಭಿಕ್ಷೆಯ ನೀಡುತ್ತಲಿ ಹರನಾಶಾಪವ ಕಳೆದವಳೆ ಹೊರನಾಡಿನ ಧರೆ ವಾಸಿನಿ ಮಾತಾನ್ನ ಪೂರ್ಣೆ ನಮೋ ನಮೋ। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಮಹರ್ಷಿಗೆ ಒಲಿದವಳೆ ಮೂಕಾಸುರನ ಕೊಂದವಳೆ ಕೊಡಚಾದ್ರಿಧರೆಯ ಶುಭ ಕರಳೆ ಶ್ರೀ ಮೂಕಾಂಬೆ ನಮೋ ನಮೋ। ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ। ಶೃಂಗೇರಿ ಧಾಮದ ಸುಂದರಳೆ ವೀಣೆಯ ಕರದಲ್ಲಿ ಪಿಡಿದವಳೆ ಅಕ್ಷರ ಮಾಲೆಯ ತೊಟ್ಟವಳೆ ಶೃಂಗೇರಿ ಶಾರದೆ ನಮೋ ನಮೋ। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ದುಷ್ಟರ ಧಮನವ ಗೈದವಳೆ ಶಿಷ್ಟರ ಪೊರೆಯಲು ಬಂದವಳೆ ಅಭಯ ಹಸ್ತದಿ ನಿಂತವಳೆ ಶ್ರೀ ಚೌಡೇಶ್ವರಿ ನಮೋ ನಮೋ। सर्व
ಬ್ರಹ್ಮ ವೈದ್ಯರುಗಳ ಪಾದರಂಧಗಳಿಗೆ ಗೋವಿಂದಾನಿ ಗೋವಿಂದ ಕೋಟಿ ಬ್ರಹ್ಮಾಂಡನಾಯಕಿ ರಾಜರಾಜೇಶ್ವರಿ ಸ್ವರೂಪಿಣಿ ದೇವೇಶಮ್ಮನವರ ಪಾದರಂಧಗಳಿಗೆ ಗೋವಿಂದಾನಿ ಗೋವಿಂದ.
ಸದ್ಭಕ್ತ ಬಾಂಧವರ ವಿನಂತಿ, ಅನ್ನದಾನ ನಡಪರೆಂಡು ಮಾತಿರ್ಲ ಶ್ರೀದೇವಿರ್ನ ಅನ್ನಪ್ರಸಾದನು ಸ್ವೀಕಾರ ಮಲ್ಪೊಡು ಪಂದು ವಿನಂತಿ ಮಲ್ತೊಂದಲ್ಲ. ಚೌಕಿ ಪೂಜೆದಲ್ಪ ಪ್ರಸಾದ ಇತ್ತೊಂಚಿನ ಮಾತ ಸದ್ಭಕ್ತ ಬಾಂಧವೇರು ಅನ್ನಪ್ರಸಾದನು ಸ್ವೀಕಾರ ಮಲ್ಪೊಡು ಬಂದು ಎಂಕಲ ಫ್ರೆಂಡ್ಸ್ ಪುಚ್ಚೇರಿ ಪರವಾದ ವಿನಂತಿ ಮಲ್ತೊಂದಲ್ಲ. ಹಾಲ್ 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 ಹಲೋ 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 ಮುದದಿಂದ ನಿನ್ನ
ಶರಣಿಜನು ಪುತ್ರಿ ಸಮಾಶೀಷ ಗರಿದೋ ಹರಣ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರಣ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರಿಯೊಳು ವಿಶೇಷ ಮದ ಭೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರೋ ವಕ್ರಶಾಲಿವಾಗಿರಿ ಶರಣು ತೀರೋ ವಕ್ರಶಾಲಿವಾಗಿರಿ ಶರಣು ಶ್ಯಾಮಲ ರೂಪಿಣಿಯೇ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಕಾಳಿರನ್ನ ಪೂರಿಣಿಯೇ ಶರಣು ಶರಣು ಚಂದ್ರವದನಿ ಸುತಾಂಶುಶೇಖರಿಯೇ ಚಂದ್ರವದನಿ ಸುಧಾಂಶುಶೇಖರಿಯೇ ಶಕ್ತಿ ಲೋಕಿ ಸುಮಂಗಲೇ ಮಂತ್ರರೂಪಿಣಿ ಕನಕಭೂಷಿಣಿಯೇ ಮಂತ್ರರೂಪಿಣಿ ಕನಕಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು लोकनायकी जय करो लोकनायकी जय करो मोदु ओंकर काशिनी नागराजा कुमारी भैरवी नागराजा कुमारी भैरवी पालिनी अन्नपूरिणी
ಬೆಳಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವೇ ವಿಘ್ನೋ ವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿಯೇ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಗಾಬ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗಿ ಗಣಪಗೆ ಚಿಲ್ವಾ ತ್ರಿಜಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದವಗಿ ಗಣಪಗೆ ಕರದೊಡು ಪರಶೂಪ ಚಾಂಕುಶಧಾರಿಗೆ ಔಷಧಿ ಭಕ್ತರ ಪುರಿವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜ
ಗಜಮುಖದವಗಿ ಗಣಪತಿ ನೆನೆಯಿರು ಜನರೆಲ್ಲ ಕುಣಿಯುತ್ತನ ಗಣಮೂರ್ತಿ ಮದಪುರ ಗಣನಾಥದ ದೇವರ ದೀವ ಕೃಪಾ ಕರಣ ದೇವರ ದೀವ ಕೃಪಾ ಕರಣ ಅವನ ಚರಿತ ಪುಣ್ಯೋದಯನ ಭಾವಜ ವಿಶೇಷಕ್ಕೆ ಸೆಲ್ಲು ಕದನ ಹೂವಿದೆ ಗೆರೆ ಜಯ ವರಸುತ್ತನ ಚಂದ್ರಕಿ ಶಾಪವನಿತ್ತವನ ಚಂದ್ರಗೆ ಶಾಪವನಿತ್ತವನಾಂದ ಚಂದ್ರದಿಂದ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರದೀಪ ಕುತರ ಪೊರೆಮನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನಿವಪಮಾನನ ಪರಮಾತ್ಮ ದುರಿತ ಭಯಂಕರನ ವರಮದ ಬೋಧ ವಿಘ್ನೇಶ್ವರನ ದಿಂತನ ದಿನ್ನದೈ 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 ತೊಂದನ ದಿನ್ನದೈ 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 ದಿಂದರ ದಿನ್ನದಿ ತೊಂದರ ದಿನ್ನದಿ ತೈ ದಿನದಿ ತ ದಿನದಿ ಈ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ ತತ್ತ ಗಜಮುಖ ನಿನ್ನ ಪಾದವ ನೆನೆವೆ
ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪದವ ನೆನೆವೆ ದೇವ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ಪಾದವ ನೆನೆವೆ ದೇವ ದೇವ ಬುದ್ಧಿ ಪ್ರದಾಯಕ ಪುಸ್ತಕ ಬುದ್ಧಿ ಪ್ರದಾಯಕ ಪುಸ್ತಕ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದಿನ್ನರ ದಿನ್ನದೇ 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 ತೊಂದರ ದಿನ್ನದೇ 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 ದಿನ್ನರ ದಿನ್ನದೇ ತೊಂದರ ದಿನ್ನದೇ ದಿನದೇ ತಾದಿನದೇ ದಿನದ ದಿನದೇ ದಿನದ ದಿನದೇ ದಿನದ ದಿನದೇ ಪಾಲಿಸು ಗಜವದನ ಸುಗುಣ ವಿಶಾಲ ಗಯ ಸದನಾ ದೇವ ದೇವ ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ ಸುಗುಣ ವಿಶಾಲ ದಯ ಸದನ
ಸುಗಜೋದನ ಸುಗುಣ ವಿಶಾಲ ದಯ ಸದನ ದೇವ ದಿಂದನ ದಿನ್ನದಿ 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 ತುಂಗನ ದಿನ್ನದಿ 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 ದಿಂದನ ದಿನ್ನದಿ ತುಂಗನ ದಿನ್ನದಿ ದೈ ದಿನದಿ ತಾ ದಿನದಿ ದೈ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ ಒಂದೇ ದೇವರ ದೀಪ Tonga tonga da 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 da.
ಸುರದಲನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುಳಿದಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಬಡದವರಿ ಪಿಳಿ ಕಥಾಮೃತವ ಲಕ್ಷ್ಮಿ ಸ್ವಾಮಿ, ಪರಮ ಪಾವನವಾದಂತಹ ವೈಕುಂಠಧಾಮವಿದು. ನಿಜ. ಇಲ್ಲಿ ಲಕ್ಷ್ಮೀನಾರಾಯಣರಾದಂತಹ ನಾವು ನಮ್ಮ ವಾಸಸ್ಥಾನವಾಗಿದೆ. ಹೌದು. ಜಗದಾದಿಗ್ಮಾಯ ಕೊಟ್ಟಂತಹ ಕ್ಷೇತ್ರವಲ್ವೇನೆ ಇದು. ಲೋಕದ ಪಾಲನಾ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವ. ಶ್ರೀಹರಿಗೆ
ಸಾತ್ವಿಕ ಗುಣ ಅದರ ಮೂಲಕವಾಗಿ ಲೋಕದ ಪಾಲನಾ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ಈ ಪ್ರಪಂಚವನ್ನೇ ರಂಗಮಂದಿರವನ್ನಾಗಿಸಿ ಲೋಕದಲ್ಲಿರುವಂತಹ ಮಂದಿಗಳನ್ನೆಲ್ಲ ಅದರೆಲ್ಲರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟು ದೇವನು ಜಗವನ್ನು ನಡೆಸುತ್ತಾ ಇರುವ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡುತ್ತಾ ಇದ್ದಾರೆ. ಹೌದು ಸ್ವಾಮಿ. ಲಕ್ಷ್ಮೀ ರಮಣ, ನನ್ನ ಭಕ್ತಾದಿಗಳು ಅನೇಕ ಮಂದಿ ಅವರೆಲ್ಲರೂ ಈ ವೈಕುಂಠಧಾಮಕ್ಕೆ ಬಂದು ನನ್ನನ್ನು ಕಂಡು ನನ್ನ ನಾಮಸ್ಮರಣೆಯನ್ನು ಮಾಡಿ ಇಲ್ಲಿಂದ ತೆರಳುತ್ತಾರೆ. ಹಾಗೆಂದು ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ ನಿತ್ಯ ಬಾಲರಿರುವರು. ಸದಾ ಕಾಲ ಲೋಕದ ಒಳಿತೆನ್ನುವುದೇ ಅವರ ಮೂಲ ಧ್ಯೇಯವಾಗಿಸಿಕೊಂಡು ಅದಕ್ಕಾಗಿಯೇ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡವರು. ಯಾವುದೇ ಸ್ವಾರ್ಥ ಭಾವವೆನ್ನುವುದು ಅವರಲ್ಲಿಲ್ಲ. ಅದರ ಜೊತೆಯಲ್ಲಿ ಯಾವುದೇ ಮೋಹವನ್ನು ಅವರು ಇರಿಸಿಕೊಂಡವರಲ್ಲ. ಒಂದರ್ಥದಲ್ಲಿ ಹೇಳುವುದಾದರೆ ನಿತ್ಯ ಬಾಲರಾಗಿ ಉಡುಗೆ ಇಲ್ಲದೆ ಕೌಪೀನಧಾರಿಗಳಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವವರವರು ಬ್ರಹ್ಮ ಮಾನಸ ಪುತ್ರರೆಂದು ಗುರುತಿಸಿಕೊಂಡವರು. ಅದರ ಜೊತೆಯಲ್ಲಿ ಸಪ್ತ ಋಷಿಗಳು ಅವರವರ ಕ್ಷೇತ್ರವನ್ನು ಬಿಟ್ಟು ವೈಕುಂಠಧಾಮವನ್ನು ಸೇರಿಕೊಳ್ಳುತ್ತಾರೆ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳು ಒದಗಿ ಬಂದಂತಹ ಶಾಪವಾಕ್ಯವನ್ನೇ ವರವನ್ನಾಗಿಸಿಕೊಂಡು ನನ್ನ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕವಾಗಿ 3 ಲೋಕವನ್ನು ಸಂಚರಿಸುತ್ತಾ ಲೋಕದ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ದುಡಿಸಿಕೊಳ್ಳುವವರು. ಲಕ್ಷ್ಮೀ, ಈ ಲೋಕದಲ್ಲಿ ಧರ್ಮ ಅಧರ್ಮ, ಕತ್ತಲು ಬೆಳಕು, ಸತ್ಯ ಸುಳ್ಳು ಇದೆಲ್ಲವೂ ಇದೆ. ನಿಜ. ಧರ್ಮ ಅಧರ್ಮವೆನ್ನುವುದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸರಿ. ಎಲ್ಲಿ ಅಧರ್ಮವಿರುತ್ತದೋ ಅಲ್ಲಿ ಧರ್ಮವೂ ಇದೆ. ಧರ್ಮ ನಾಶವಾದ ಮೇಲೆ ಅಧರ್ಮ ನಾಶವಾದ ಮೇಲೆ ಧರ್ಮವೆನ್ನುವುದು ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಹಾಗಿದ್ದರೆ ದರೆಯ ಧರ್ಮಕ್ಕಾಗಿಯೇ ಅನೇಕ ಅವತಾರವನ್ನು ಎತ್ತಿದೆ. ಒದಗಿ ಬಂದಿದ್ದು ನನಗಾದರೂ ಶಾಪವಾಕ್ಯ. ಕೆಳಗೆ ಇಳಿಯುವುದನ್ನೇ ಅಧಪತನ ಅಂತ ತಿಳಿದಂತ ಈ ಲೋಕದ ಮುಂದೆ ಅದನ್ನೇ ಅವತರಣ ಅಂತ ತೋರಿಸಿಕೊಟ್ಟೆ. ಅನೇಕ ಅವತಾರವನ್ನು ಎತ್ತಿದ್ದೇನೆ. ಬಗೆ ಬಗೆಯ ಅವತಾರದ ಮೂಲಕವಾಗಿ ದರೆಯ ಧರ್ಮವನ್ನು ಉದ್ಧರಿಸಿದ್ದೇನೆ. ಒಟ್ಟು ವಾಮನನಾಗಿ ಇರಬಹುದು, ಭಾರ್ಗವನ ರಾಮನಾಗಿ ಇರಬಹುದು, ರಾಮಾವತಾರ, ಕೃಷ್ಣಾವತಾರ, ಹೀಗೆ ಅನೇಕ ಅವತಾರಗಳನ್ನು ತಾಳಿದ್ದೇನೆ. ಇದಕ್ಕೆಲ್ಲ ಕಾರಣವಾದದ್ದೇನು? ಒಂದೇ ರೂಪದ ಮೂಲಕವಾಗಿ ದೇವನಿಗೇನು ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕೆ ಸಾಧ್ಯ ಇಲ್ಲವೋ? ಸಾಧ್ಯವಿದೆ. ಹಾಗೆಂದು ಲೋಕಕ್ಕೆ ಒಂದೊಂದು ರೀತಿಯ ಪಾಠವಾಗಬೇಕು. ಈ ಕಾರಣದಿಂದಲಾಗಿ ನನ್ನನ್ನು ನಾನು ಆ ರೀತಿಯಾಗಿ ತೊಡಗಿಸಿಕೊಂಡವ. ಆದರೂ ಕೂಡ ಈಗಲೂ ಅಧರ್ಮಿಗಳಿದ್ದಾರೆ, ಅಧರ್ಮ ಮೆರೆಯುತ್ತಾ ಇದೆ. ಹಾಗೆಂದು ಆ ಅಧರ್ಮವನ್ನು ನಾಶವಾಗಬೇಕಾದರೆ ಯಾವುದೋ ಒಂದು ರೂಪದಿಂದ ನಾವು ಧರೆಗೆ ಇಳಿಯಲೇಬೇಕು. ಲೋಕದ ಪಾಲನಾ ಕರ್ತು ಅಲ್ವೇ? ಹಾಗಿರುವಾಗ ಮುಂದೆ ಹೇಗೆ ಏನು ಎನ್ನುವಂತ ನಿರೀಕ್ಷೆ ನಮಗೂ ಉಂಟು. ಹಾಗೆಂದು ನಾನೇನೋ ಲೋಕದ ಕುರಿತಾಗಿ ಚಿಂತನೆಯನ್ನು ಮಾಡುತ್ತಾ ಇದ್ದೇನೆ. ನಿನ್ನ ಜ್ಞಾನ ಮಾತ್ರ ವೈಕುಂಠದಲ್ಲಿ ಇಲ್ಲ, ಯಾವುದೋ ಒಂದು ಯೋಚನೆಯಲ್ಲಿ ಇದ್ದೀಯಾ? ಏನಾದರೂ ವಿಶೇಷತೆಗಳುಂಟೆ? ಖಂಡಿತವಾಗಿಯೂ. ಎಂತು ಪೊಗಲಲಿ ರಮಣ ಎಂತು ಪೊಗಲಲಿ ರಮಣ ನಿನ್ನನು
ಚಿಂತಿಸುತ್ತ ಅನವರಲಿರುವಿಯ ಚಿಂತಿಸುತ್ತ ಅನವರತಲಿರುವಿಯ ಸಂತುಕಿತನೇ ಎಂದು ಪೊಗಲಲಿ ರಮಣ ನಿನ್ನ ಸಂತು ಹರಗುತ್ತ ಲೋಕದೀರಿಯ ಜಂತು ಪೊಗಲಲೆ ರಮಣ ನಿನ್ನನು ರಮಣಿ ಮೊದಲಾಗಿ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹಾ ನೀವು ಮಾತನಾಡ್ತಾ ಇದ್ದಂತಹ ಹೊತ್ತಿಗೆ ಹಾ ನಿಮ್ಮ ಮುಖಾರನ್ನೇ ನೋಡುತ್ತಾ ಇದ್ದವಳು ನಾನು. ಮಾತುಗಳ ಮೇಲೆ ನಿನಗೆ ಗಮನವೇ ಇರಲಿಲ್ಲ. ನಿಮ್ಮ ಮುಖದ ಮೇಲೆ ಗಮನ. ಯಾಕೆ? ಯಾಕೆ? ನಿಮ್ಮ ಮುಖವನ್ನು ನೋಡುವಾಗ ಒಂದಿಷ್ಟು ಹೊಗಳಬೇಕೆಂಬುದಾಗಿ ತಿಳಿದುಕೊಂಡವಳು ನಾನು. ನೋಡು, ಏನು? ಮಾತು ಆಡುವಾಗ ಮಾತು ಕೇಳಿಸಿಕೊಳ್ಬೇಕು. ಬೇರೆ ನಾನು ವೈಕುಂಠದಲ್ಲಿ ಯಾರಿಗಾಗಿ ಮಾತನಾಡಬೇಕು ಸ್ವಾಮಿ? ಆದ್ರೂ ಸತ್ಯಾದವಳು ಪತಿಯಾದವಳ ಮುಖ ನೋಡದೆ ಬೇರೆ ಯಾರ ಮುಖವನ್ನು ನೋಡುವುದಕ್ಕೆ? ಬೇರೆಯವರ ಮುಖ ನೋಡ್ಬೇಕು ಅಂತ ಆಡಿದ್ದಲ್ಲ, ಹಾಗೆಂದು ಮಾತುಗಳನ್ನು ಆಲಿಸುತ್ತಾ ಇರಬೇಕು. ಖಂಡಿತವಾಗಿ ಆಲಿಸುತ್ತೇನೆ. ಈ ಹೊತ್ತಿಗೆ ಮುಖ ಹೊಗಳಬೇಕೆಂಬುದಾಗಿ ತಿಳಿದುಕೊಂಡವಳು. ಓಹೋ, ಹೊಗಳುವುದಕ್ಕೆ ಒಂದು ನಾಳೆಗೆ ಸಾಕಾದೀತೆ. ಎರಡು ಬೇಕಾ? ಖಂಡಿತವಾಗಿಯೂ ಸಾಕಾಗಲಿಕ್ಕಿಲ್ಲ. ಆದಿಶೇಷನಿಂದಲೂ ಅಸಾಧ್ಯವಾದ ಮಾತೇ ಸರಿ. ಓ, 1000 ನಾಲಗೆಯುಳ್ಳಂತ ಆದಿಶೇಷನಿಗೂ ಅಸದಲ್ಲ. ಹೌದು. ಏನು ವಿಶೇಷ? ಸರಿ, ಇಲ್ಲಿ ಅಧರ್ಮಗಳು ನಡೆಯುತ್ತಿರುವಂತಹ ಹೊತ್ತಿಗೆ ಅಧರ್ಮಗಳನ್ನು ನಶಿಸಿ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾ ಇದ್ದವರು ನೀವು. ನೀವೊಬ್ಬ ಶಿಕ್ಷಕನೇ ಸರಿ. ಯಾಕೆ? ಶಿಕ್ಷಿಸಿ ಕ್ಷಮಿಸಿ ಕಲಿಸುವವರು ನೀವಾಗಿದ್ದೀರಿ ಸ್ವಾಮಿ. ಆ ನಿಮ್ಮ ಮುಖಾರವಿಂದವನ್ನು ನೋಡಿದಿಂದಾದ್ರೆ ಆ ಮಲ್ಲಿಗೆ ಅಂತ ಹಲ್ಲಿನ ಆಕಾರ, ಆ ಅಂದ ಚಂದವನ್ನು ನೋಡುವಂತಹ ಹೊತ್ತಿಗೆ ಮನಸ್ಸಿಗೇನೋ ಆನಂದ ಸ್ವಾಮಿ. ಈ ಹಿಂದೆ ನನ್ನನ್ನು ಪಡೆದಾದಂತಹ ಬಗೆಯಾದ್ರೂ ಹೇಗೆ? ಸಮುದ್ರ ಮಥನದ ಕಾಲದಲ್ಲಿ ಉದ್ಭವಿಸಿ ಬಂದವಳು ನಾನು. ಏನು ಬೇಕು ಎಂಬುದಾಗಿ ಕೇಳಿದಂತಹ ಸಂದರ್ಭ ವಕ್ಷಸ್ಥಳವನ್ನು ಕೇಳಿದವಳು. ವಕ್ಷಸ್ಥಳವನ್ನು ಕೊಟ್ಟವರು ನೀವಾಗಿದ್ದೀರಿ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಎಲ್ಲರೂ ಬಯಸುವುದು ಹೇಗೆ? ದೇವರಂತಹ ಗಂಡನನ್ನು ಪಡೆಯಬೇಕೆಂಬುದಾಗಿ. ಆದ್ರೆ ನನ್ನ ಜೀವನವು ಪಾವನವಾಗಿದೆ. ಯಾಕೆ? ದೇವರನ್ನೇ ಗಂಡನಾಗಿ ಪಡೆದಿದ್ದೇನೆ. ಒಟ್ಟಿನಲ್ಲಿ ಧನ್ಯೋಸ್ಮಿ ಸ್ವಾಮಿ, ನಾನು ಧನ್ಯೋಸ್ಮಿ. ಲಕ್ಷ್ಮಿ, ಏನು ವಿಧ ವಿಧದಿಂದ ನಾನು ಹೊಗಳುತ್ತಾ ಇದ್ದಿ. ಸಾಕಾಗ್ಲಿಕ್ಕಿಲ್ವಾ ಅಂತ? ಇನ್ನು ಉಂಟ ಹೊಗಳು? ಅಲ್ಲ, ಹೊಗಳಲಿಕ್ಕಿಲ್ಲ, ಸಾಕಾಗುದಿಲ್ಲ ಎಂಬುದಾಗಿ ಹೇಳಿದ ಪದವೇ ಸಿಗುವುದಿಲ್ಲ. ಹಾಗೆ ಲಕ್ಷ್ಮಿ, ನೀನು ಹೊಗಳುವಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಹೆಂಡತಿ ಹೊಗಳುವಾಗ ಯಾರಿಗೆ ಇಷ್ಟವಾಗದೆ ಉಳಿದಿತ್ತು ಗಂಡನಿಗೆ? ಹಿತವಾಗುತ್ತದೆ. ಆದ್ರೆ ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿದ್ದವರಿಗೆ ಅದನ್ನು ಕೇಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನನ್ನ ಮಗನೇ ಒಂದು ಹೊತ್ತಿನಲ್ಲಿ ಸಿಟ್ಟುಗೊಂಡಿದ್ದ, ಸುದರ್ಶನ ಅಲ್ವಾ? ಹೀಗಿರುವಾಗ ನಿನ್ನ ಹೊಗಳುವಿಕೆ ಮನಸ್ಸಿಗೆ ಆನಂದವನ್ನು ತಂದಿದೆ. ಕೇವಲ ಹೊಗಳುವಿಕೆ ಮಾತ್ರವ? ಪಾದ ಸೇವೆ ಅಗತ್ಯವಿದೆ. ಹಾಗೆ ಜಯ ನಮೋ ನಾರಾಯಣ ಪನ್ನಗ ಶಯನ, ಜಯ ನಮೋ ನಾರಾಯಣ. ಜಯ ನಮೋ ನಾರಾಯಣ ಪನ್ನಗ ಶಯನ, ಜಯ ನಮೋ ನಾರಾಯಣ. ಉರಗ ಶಯನ ದುರಿತ ನಿವಾರಣ, ಉರಗ ಶಯನ ದುರಿತ ನಿವಾರಣ. ಜಯ ನಮೋ ನಾರಾಯಣ ನಾರಾಯಣ, ಜಯ ನಮೋ ನಾರಾಯಣ ನಾರಾಯಣ. ಅಚ್ಯುತ ಅನಂತ ಪದ್ಮನಾಭ ಕೇಶವ ಶ್ರೀಮನ್ನಾರಾಯಣ ರಕ್ಷಿಸು ತಂದೆ ರಕ್ಷಿಸು. ಬಂದವರು ತಂದ ಮುಡಿವರ ವೀಕ್ಷಿಸಿ
ಸ್ವಾಗತಿಸಿ ದೋಷದಲ್ಲಿ ಸಾರಿ ಸ್ವಾಗತಿಸಿ ದೋಷದಲ್ಲಿ ಕಾರಣವೇನುಂಟು ವೈಕುಂಠದೆಡೆ ಬಂದು ಕಾರಣವೇನುಂಟು ವೈಕುಂಠದೆಡೆ ಬಂದು ಕಾರಿಗೆ ಏನು ಬೀಳು ವೈಕುಂಠ ಕ್ಷೇತ್ರದಲ್ಲಿ ಲಕ್ಷ್ಮಿಯಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವನು ನಾನು. ಸುಶ್ರಾವ್ಯವಾದಂತಹ ಸ್ವರವೊಂದು ನನ್ನ ಕಿವಿಗಪ್ಪಳಿಸಿತು ಸ್ವಾಮಿ. ನನ್ನನ್ನೇ ನಾನು ಮರೆತು ಹೋದೆ. ಪುಂಗಿಯ ನಾದಕ್ಕೆ ಯಾವ ರೀತಿಯಲ್ಲಿ ಹಾವು ತಲೆದೂಗುತ್ತಾ ತನ್ನನ್ನೇ ತಾನು ಮರೆತು ಹೋಗುವುದು, ಅದೇ ರೀತಿಯಲ್ಲಿ ನಿಮ್ಮ ಸ್ವರವನ್ನು ಕೇಳಿ ನನ್ನನ್ನೇ ನಾನು ಮರೆತು ಹೋದದ್ದು ಸತ್ಯ. ಎಚ್ಚೆತ್ತುಕೊಂಡಾಗ ದೂರದಿಂದ ಮುನಿಯೋರ್ವ ಬರುವುದನ್ನು ಕಂಡೆ. ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ಕರೆ ತಂದು ನಿಮಗೆ ದರ್ಭಾಸನವನ್ನು ಎತ್ತೆ ಅದನ್ನು ನೀವು ಸ್ವೀಕರಿಸಿದ ಹೊತ್ತಿನಲ್ಲಿ ನಿಮ್ಮ ಪಾದವನ್ನು ತೊಳೆದೆ. ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆನಯ್ಯ. ನಾ ಮಾಡಿದಂತಹ ಸೇವೆಯಲ್ಲಿ ಏನಾದರೂ ಕೊರತೆಯಾಯಿತು ಅಂತಾದರೆ ಅದನ್ನು ಮನ್ನಿಸಿ ಆರೈಸಬೇಕು. ಅದರ ಜೊತೆಯಲ್ಲಿ ಈ ವೈಕುಂಠ ಕ್ಷೇತ್ರದಲ್ಲಾದರೂ ಒಂದು ಸೇವೆಯನ್ನು ಕೈಗೊಳ್ಳುವಂತಹ ಯೋಗ್ಯತೆಯನ್ನು ತಾವು ಹೊಂದಿದವರಾಗಿದ್ದಾರೆ. ಸದಾ ಕಾಲ ಲೋಕದ ಒಳಿತಿಗಾಗಿ ಯಾಗ ಯಜ್ಞಾದಿಗಳನ್ನು ಮಾಡಿಕೊಳ್ಳುತ್ತಾ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವವರು, ಅದಕ್ಕಾಗಿ ದುಡಿಯುವವರು ತಾವಾಗಿದ್ದೀರಾ. ಬ್ರಹ್ಮ ಮಾನಸ ಪುತ್ರರು, ಸಪ್ತ ಋಷಿಗಳಲ್ಲಿ ಓರ್ವ ಅತ್ರಿ ಮುನಿಗಳು. ಹೀಗಿರುವಾಗ ಯಾವತ್ತೂ ನೀವು ವೈಕುಂಠಧಾಮವನ್ನು ಸೇರಿಕೊಳ್ಳುವಂತಹ ಕಾಲಕ್ಕೆ ಸಂತೋಷದಿಂದಲೇ ನಗುವುದು ಮೊಗದಿಂದಲೇ ಇಲ್ಲಿಗೆ ಆಗಮಿಸುವವರು. ಆದರೆ ಇಂದು ಹಾಗಲ್ಲ, ದುಗುಡದಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ಮುಖದಲ್ಲಿ ನಗುವೆನ್ನುವುದು ಮಾಸಿ ಹೋಗಿದೆ. ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮನಸ್ಸಿಜ ಪಿತನಾಗಿರುವಂತಹ ನನಗೆ ಈ ಲೋಕದ ಸಕಲರ ಮನಸ್ಸನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಉಂಟು. ಹೌದು ಅಂತಾದರೂ ನಿಮ್ಮ ಮುಖವನ್ನು ಕಾಣುವಾಗ ಏನೋ ಒಂದು ದ್ವಂದ್ವ ಭಾವ ಕಾಣುತ್ತಾ ಉಂಟು. ಸ್ವಾಮಿ, ನೀವೆಲ್ಲ ಕೊಂಡಾಡುವುದು ಹೇಗೆ ನನ್ನನ್ನು ಚಿನ್ಮಯ ಸ್ವರೂಪಿ ಎನ್ನುವಂತೆ, ಲೋಕದವರೆಲ್ಲರ ಚಿಂತೆಯನ್ನು ದೂರಗೊಳಿಸುವವನು ಎನ್ನುವಂತ ಕಾರಣದಿಂದಾಗಿ ಅಲ್ವೇ? ಅದೇ ಹೌದು ಅಂತಾದರೆ ನನ್ನ ಕ್ಷೇತ್ರಕ್ಕೆ ಬಂದ ಮೇಲೂ ಈ ರೀತಿಯಾದಂತಹ ದುಗುಡ ಬೇಕೇ ಸ್ವಾಮಿ ನಿಮಗೆ? ಓ ಸಿರಿಯರಸ, ಸಿರಿಯರಸನೇ ಕೇಳೋ ಕೇಳಬೇಕು ದೇವ, ಕೇಳು ಸಿರಿಯರಸನೇ ಕೇಳು ಮಮ ಮನದಿರವನು. ಧರೆಯಲ್ಲಿ ಧರ್ಮವು ನಶಿಸುವುದು, ಧರೆಯಲ್ಲಿ ಧರ್ಮವು ನಶಿಸುವುದು, ಮೆರೆವರು ದರ್ಪದಿ ಮರೆಯುತ್ತ ಧರ್ಮ, ಮೆರೆಯುವರು ದರ್ಪದಿ ಮರೆಯುತ್ತ ಧರ್ಮವ. ವರ್ಣಾಶ್ರಮವು ಕುಂದಿಯುವುದು, ದೇವಾ ದೇವಾ ಅತ್ರಿ ಮುನಿಗಳೇ, ಯಾವತ್ತು ನಿಮ್ಮ ಪಾದದ ಬಳಿಗೆ ಬರುವಾಗ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ಭಜನೆಯನ್ನು ಮಾಡುತ್ತಾ ಬರುವವ ನಾನು.
ಆದರೆ ಇನ್ನು ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಬಂದಂತಹ ನನ್ನ ಮುಖವನ್ನು ಕಂಡಾಗ ಬೇಸರದಿಂದಿದ್ದೀರಿ ಅಂತ ಕೇಳುತ್ತಾ ಇದ್ದೀರಲ್ಲ ದೇವ. ದುಗುಡ ಕಾಣಿಸುತ್ತಾ ಇದೆ. ನಿಂತ ನಿಲುವಿನಲ್ಲೇ ಪ್ರಪಂಚದಲ್ಲಿ ನಡೆಯುವಂತಹ ಆಗು ಹೋಗುಗಳನ್ನು ತಿಳಿಯುವಂತಹ ಸಾಮರ್ಥ್ಯ ಇದ್ದಂತಹ ಚಿನ್ಮಯ ಸ್ವರೂಪಿ ನೀವು. ಸಿರಿಯ ರಸನೂ ಹೌದು ಅಲ್ವೇ ದೇವ? ದೇವ, ಲೋಕವನ್ನೆಲ್ಲ ಸಂಚಾರ ಮಾಡಿ ಲೋಕದಲ್ಲಿ ಎಲ್ಲ ಕಾರ್ಯಗಳಿಗೂ ಮನ ಮಾಡಬೇಕಾದಂತಹ ಅತ್ರಿ ಮಹರ್ಷಿ ಇಂದು ವೈಕುಂಠಕ್ಕೆ ಬಂದಿದ್ದಾನೆ ಎಂಬುದಕ್ಕೊಂದು ಬಲವಾದ ಕಾರಣ ಉಂಟು. ಏನಯ್ಯ? ಲೋಕ ಕಲ್ಯಾಣದ ನಿಮಿತ್ತವಾಗಿ ಯಾಗ ಯಜನಾದಿಗಳನ್ನು ಮಾಡುತ್ತಾ ಇರುವಂತಹ ಅತ್ರಿ ಮಹರ್ಷಿ ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವೇ ಸರಿ ದೇವ. ಏನು ಸ್ವಾಮಿ? ಲೋಕವನ್ನೆಲ್ಲ ಸಂಚಾರ ಮಾಡುತ್ತಾ ಮಾಡುತ್ತಾ ಕೊನೆಯದಾಗಿ ಕರ್ಮ ಪ್ರಪಂಚದತ್ತ ಹೋದಂತಹ ಸಂದರ್ಭ. ಓಹೋ ದೇವ, ಕರ್ಮ ಪ್ರಪಂಚವಾದಂತಹ ಭೂಲೋಕದಲ್ಲಿ 4 ವರ್ಣದವರನ್ನು ಜನಿಸಿದ್ದಾರೆ ಅಲ್ವೇ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮಾಡಬೇಕಾದಂತಹ ಕಾರ್ಯವನ್ನು ಮಾಡುತ್ತಾ ಇಲ್ಲ. ತಾನು ತನ್ನದು ತನಗೆ ತನ್ನ ಹೆಂಡತಿ ಮಕ್ಕಳಿಗೆ ಬಿಟ್ಟರೆ ಬೇರೆ ಪ್ರಪಂಚದತ್ತ ದೃಷ್ಟಿ ಹಾಯಿಸುತ್ತಿಲ್ಲ ದೇವ. ಅಧರ್ಮವೇ ತಲೆ ಎತ್ತಿ ತಾಂಡವಾಡುತ್ತಾ ಇದೆ ಎಂಬ ಹಾಗೆ ಭಾಸವಾಗುತ್ತಾ ಇದೆ ದೇವ. ಭೂಲೋಕದಲ್ಲಿ ಧರ್ಮ ಎನ್ನುವುದು ಕಾಣುತ್ತಾ ಇಲ್ಲ ದೇವ. ಇಂದು ಹುಟ್ಟಿದ ಮಕ್ಕಳಿಗಾಗಲಿ ಇನ್ನು ಮುಟ್ಟುವಂತಹ ಮಕ್ಕಳಿಗಾಗಲಿ ಧರ್ಮದ ಬಗ್ಗೆ ಬೋಧನೆ ಮಾಡುವಂತಹ ಮನಸ್ಸು ಭೂಲೋಕದ ಜನರಿಗಿಲ್ಲ. ಅಧರ್ಮದ ಪಥದಲ್ಲೇ ಮುಂದುವರಿಯುವುದಕ್ಕೆ ಪ್ರೇರೇಪಣೆಯನ್ನ ನೀಡುವಂತೆ ಕಾಣುತ್ತಾ ಇದೆ ದೇವ. ಈ ರೀತಿಯಾಗಿ ಮುಂದುವರಿದು ಕರ್ಮ ಪ್ರಪಂಚವೇ ಮುಂದುವರಿತಾ ಬಂದ್ರೆ ಮುಂದಿನ ಸ್ಥಿತಿ ಏನಾಗಬಹುದು ಎಂಬುದನ್ನು ಹೇಳುವುದಕ್ಕೂ ಕಷ್ಟ ಸಾಧ್ಯವಾಗುತ್ತಾ ಇದೆ ದೇವ. ಇದನ್ನ ಸರಿ ಮಾಡಬೇಕು. ಕರ್ಮ ಪ್ರಪಂಚ ಉಳಿಯಬೇಕು, ಧರ್ಮ ಜ್ಯೋತಿ ಬೆಳಗಬೇಕು ಎಂಬ ಕಾರಣದಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ 3ಕ್ಕೂ ಸಮರ್ಥರಾದಂತಹ ವ್ಯಕ್ತಿ ತಾವೇ ಎಂಬ ಕಾರಣದಿಂದ ಬಂದವನಿದ್ದೇನೆ ದೇವ. ಇದಕ್ಕೊಂದು ಪರಿಹಾರದ ದಾರಿಯನ್ನು ತೋರಿಸಿಕೊಡಬೇಕು ದೇವ. ನೊಂದಿರೇ ಮುನಿ. ಮುಡಿಗೆ ನೀನೊರೆದಿಯ ವಚನ ಊದಿಟ ಬೀಜಿಯೇ ಜನರೆಲ್ಲ ವರ್ಣ ಧರ್ಮವ ಮರೆತಿಯಲೇ ಕರುಣಾದಿನ ಕರೆಯುವೆ ಗರುಡ ಶಿಶರನೋ. ಕರುಣಾದಿನ ಕರೆಯುವೆ ಗರುಡ ಶಿಶರನೋ. ಮನದಿ ಸಂಶಯ ನಾಶ ಕೈವೇನ ಅತ್ರಿಮುನಿಗಳೇ, ಮಗು ಅಳದೆ ಯಾವತ್ತೂ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಕೂಡದು. ಮಗುವಿಗೆ ಹಸಿವಿನ ನೋವು ಏನೆನ್ನುವುದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ನಂತರವೇ ತಾಯಿಯಾದವಳು ಮಗುವಿಗೆ ಎದೆ ಹಾಲನ್ನು ಉಣಿಸಬೇಕು. ಸತ್ಯ. ಇದು ತಾಯಿಯಾದವಳು ಮಾಡಬೇಕಾದಂತಹ ಮೊದಲ ಕಾರ್ಯ. ಅದೇ ರೀತಿಯಲ್ಲಿ ಲೋಕದ ಮಂದಿ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ತಿಳಿದು ಬರುವುದು ನಿಮ್ಮಂತಹ ಋಷಿ ಮುನಿಗಳಿಗೆ. ಲೋಕದ ನಡೆ ತಪ್ಪಿತು, ಸರಿದಾರಿಗೆ ಬರಬೇಕು. ಆಗ ಹಿಂದಕ್ಕಾದರೂ ನಿಮ್ಮಂತವರೇ ಬಂದು ನನ್ನಲ್ಲಿ ಆಡಿದ್ದಲ್ವ, ನೀವು ಆಡಿದ್ದೀರಿ. ಕಷ್ಟ ಒದಗಿ ಬಂದಿದೆ, ದಾರಿ ತಪ್ಪಿದ್ದಾರೆ ಮಂದಿ, ಸರಿದಾರಿಗೆ ತರಬೇಕು. ಆಗದ ಲೋಕದ ಪಾಲನಾಕರ್ತವಾಗಿರುವಂತಹ ನಾನು ಒಂದು ಅವತಾರದ ಮೂಲಕವಾಗಿ ಇನ್ಯಾವುದೋ ಒಂದು ದಾರಿಯನ್ನು ಹುಡುಕಿ ಲೋಕದ ಧರ್ಮವನ್ನು ಉದ್ಧರಿಸಿದ್ದೇನೆ. ಇಂತಹ ಘಟನೆಗಳು ಅನೇಕ ಬಾರಿ ನಡೆದದ್ದಿದೆ. ಆದರೆ ಇಂದೂ ಕೂಡ ನೀವು ಈ ರೀತಿಯಾಗಿ ಬಂದು ಆಡುತ್ತೀರಿ ಅಂತಾದರೆ
ಲೋಕದ ಪಾಲನಾಕರ್ತವಾಗಿ ಆ ಕಾರ್ಯದಲ್ಲಿ ನಾನು ತೊಡಗಿಸಿಕೊಳ್ಳಬೇಕಾಗುತ್ತದೆ. ಮಗು ಎಂದು ಅಳುವುದಕ್ಕೆ ಪ್ರಾರಂಭವಾಗಿದೆ. ತಾಯಿಯಾದವಳು ಇನ್ನೂ ಎದೆಯ ಹಾಲನ್ನು ಉಣಿಸಬಹುದು. ಸತ್ಯ. ಅತ್ರಿ ಮುನಿಗಳೇ, ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಬದುಕಬೇಕಾದಂತಹ ಮನುಜ ಒಬ್ಬ ಪುರೋಹಿತನಾದವ ಸದಾಕಾಲ ಪುರದ ಹಿತವನ್ನು ಬಯಸಬೇಕು. ಅತೃಪ್ತಿ ಎನ್ನುವುದು ಯಾವತ್ತೂ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಇರಕೂಡದು. ತೃಪ್ತನಾಗಿ ಬದುಕುವವನೇ ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಆದರೆ ಇಂದು ಅವನ ಮನಸ್ಸಿನಲ್ಲಿ ಅತೃಪ್ತಿ ಎನ್ನುವುದು ಮನೆ ಮಾಡಿದೆ. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ 3 ವರ್ಣದವರ ರಕ್ಷಣೆಯನ್ನು ಮಾಡುವಂತ ಹೊಣೆಯನ್ನು ಹೊತ್ತವ. ಆದರೆ ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಒಬ್ಬಾತ ಕ್ಷತ್ರಿಯ ಬಂದು ಮುಟ್ಟಿದ್ದಾನೆ. ಇನ್ನು ವೈಶ್ಯನಾದವ 16ರಲ್ಲಿ 1 ಲಾಭಾಂಶವನ್ನಿರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವ್ಯಾಪಾರಸ್ಥನ ಧರ್ಮ. ಆದರೆ ಇಂದು ಪ್ರಪಂಚದಲ್ಲಿ ನಡೆಯುತ್ತಾ ಇರುವುದು ಮೋಸದ ವ್ಯಾಪಾರ. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ಆ ಸ್ವಾರ್ಥ ಭಾವದಿಂದ ಮೋಸದ ವ್ಯಾಪಾರವನ್ನು ಪ್ರಪಂಚದಲ್ಲಿ ಮಾಡುತ್ತಾ ಇದ್ದಾನೆ. ಇನ್ನು ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕು ಅದನ್ನು ಒದಗಿಸಿಕೊಡುತ್ತಾ, ಒಬ್ಬರಿಗೆ ಕಷ್ಟ ಬಂತು ಅಂತ ಅದರಿಗೆ ಪೂರಕವಾಗಿ ಒದಗಿ ಬಂದು ಲೋಕದ ಒಳಿತಿಗಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕಾದವ. ಆದರೆ ಇಂದು ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತಹ ಭಾವದಿಂದ ಒಬ್ಬಾತ ಶೂದ್ರನಾದವ ಕಾಣುತ್ತಾ ಇದ್ದಾನೆ. ಹಾಗಿದ್ದರೆ ಈ ಪ್ರಪಂಚದಲ್ಲಿ ಯಾರು ಸ್ವಾಮಿ ಕೀಳು, ಯಾರು ಮೇಲು? ಎಲ್ಲರೂ ಸಮಾನರಾದವರೇ ಹೌದು. ನೀವೆಲ್ಲರೂ ಜ್ಞಾನಿಗಳು ತಿಳಿದಂತೆ ವಿಶ್ವವಿರಾಟ್ ಸ್ವರೂಪ ನನ್ನದು. ಅದರ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಯಾವ ಅಂಗವನ್ನು ನೀವು ಕೀಳು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ? ಕಷ್ಟವೇ ಹೌದು ದೇವ. ನನ್ನ ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಆದಿಯಲ್ಲಿಯೇ ಬ್ರಹ್ಮ ಅವನ ಅಧೋದ್ವಾರದಿಂದ ನನ್ನನ್ನು ಹೊರತರುವುದಕ್ಕಾಗಿ ಮನ ಮಾಡಿದ. ಕಾರಣ, ಒಂದು ದೇಹದಲ್ಲಿ ಅಧೋದ್ವಾರ ಎನ್ನುವುದು ಕೀಳುದ್ವಾರ. ಆ ಕಾರಣದಿಂದಲಾಗಿ ನಾನು ಹರಿಯು ಹೊರಬಂದ ಅಂತ ಆದರೆ ನಾಳಿನ ದಿನ ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾನೆ ಹರಿ ಎನ್ನುವಂತಹ ಕಾರಣದಿಂದ ಬ್ರಹ್ಮ ಕೊಟ್ಟಂತಹ ನನಗೆ ಅಧೋದ್ವಾರದಿಂದಲೇ ಹೊರಬಂದೆ. ಅಧೋಕ್ಷಜ ಎನ್ನುವಂತ ಹೆಸರನ್ನಿರಿಸಿದ. ಈಗ ಅಧೋಕ್ಷಜ ಎನ್ನುವಂತ ಹೆಸರಿಗೆ ನನಗೆ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲುತ್ತಾ ಉಂಟು. ಹಾಗಿದ್ದರೆ ಒಂದು ದೇಹದಲ್ಲಿ ಯಾವುದೂ ಕೀಳಲ್ಲ, ಯಾವುದೂ ಮೇಲಲ್ಲ. ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಪಾದವು. ಒಂದು ದೇಹದಲ್ಲಿ ಪಾದವೇ ಬಲ ಇಲ್ಲ ಅಂತಾದರೆ ಒಂದು ದೇಹ ನಿಲ್ಲುವುದಾದರೂ ಹೇಗೆ? ಕಷ್ಟವೇ ಅಲ್ಲ. ಅದೇ ರೀತಿ ಪ್ರಪಂಚದಲ್ಲಿರುವಂತಹ ಶೂದ್ರರಾದರೂ ಪ್ರಧಾನರಾದವರೇ. ಇನ್ನೊಂದುಂಟು, ಏನು? ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸ್ವಭಾವವೆನ್ನುವುದು ಇರುತ್ತದೆ. ಆ ಸ್ವಭಾವಕ್ಕನುಸಾರವಾಗಿ ಅವನ ವರ್ಣವನ್ನು ಗುರುತಿಸಲ್ಪಡುತ್ತದೆ. ಹಾಗಿದ್ದರೆ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಾದರೂ ಶೂದ್ರತ್ವ ಎನ್ನುವುದು ಇರುತ್ತದೆ. ಇಲ್ಲ ಅಂತಂದ್ರೆ ಲೋಕಮುಖದಲ್ಲಿ ಅವನು ಬದುಕುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಸಾಧ್ಯವೇ ಇಲ್ಲ. ಯಾವುದು ಅಧಿಕವಾಗಿ ಅವನಲ್ಲಿ ಸ್ವಭಾವ ಇರುತ್ತದೋ ಅದರ ಮೂಲಕವಾಗಿ ಅವನು ಕಾಣಿಸಿಕೊಳ್ಳುತ್ತಾನೆ. ಒಂದೇ ತಾಯಿಯ 4 ಮಕ್ಕಳಿದ್ರು ಅಂತಾದರೆ ಅವರು 4 ವರ್ಣದವರಾಗಿ ಕಾಣಿಸಿಕೊಳ್ಳಬಹುದು. ಸತ್ಯ. ಒಬ್ಬನಿಗೆ ಪೂಜೆ ಪುರಸ್ಕಾರ ಅಥವಾ ಯಾಗಯಜ್ಞಾದಿಗಳು, ದೇವರ ಮೇಲಿನ ಭಕ್ತಿ, ಆಧ್ಯಾತ್ಮದ ಮೇಲೆ ಅವನಿಗಿರುವಂತಹ ಶ್ರದ್ಧೆ, ಇದರೆಲ್ಲರ ಮೂಲಕವಾಗಿ ಒಬ್ಬಾತ ಬ್ರಾಹ್ಮಣ ನಿಲ್ಲಿಸಿಕೊಳ್ಳುತ್ತಾನೆ. ಒಬ್ಬರಿಗೆ ದೇಶವನ್ನು ರಕ್ಷಣೆ ಮಾಡುವಂತಹ ಒಂದು ಬಯಕೆ ಇರುತ್ತದೆ. ಒಂದು ತಾಯಿಯ ಮಕ್ಕಳಲ್ಲೇ ಭೇದಭಾವಗಳು ಈ ರೀತಿಯಾಗಿ ಹುಟ್ಟಿಕೊಳ್ಳುತ್ತವೆ. ಒಬ್ಬ ವೈಶ್ಯ ವ್ಯಾಪಾರದತ್ತವರ ಮನಸ್ಸು ಇರ್ತದೆ. ಇನ್ನೊಬ್ಬ ಮನೆಯ ಎಲ್ಲಾ ಸೇವೆಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸುತ್ತಾ ಇರ್ತಾನೆ. ಅವನು ಲೋಕಮುಖದಲ್ಲಿ ಅದೇ ರೀತಿ ಕಾಣಿಸಿಕೊಳ್ಳುತ್ತಾನೆ ಅಂತಾದರೆ ಅವನು ಶೂದ್ರ ನಿಲ್ಲಿಸಿಕೊಳ್ಳುತ್ತಾನೆ. ಹಾಗಿದ್ರೆ ಒಂದೇ ಮನೆಯಲ್ಲಿ 4 ವರ್ಣದವರು ಕಾಣಿಸಿಕೊಳ್ಳಬಹುದು. ವರ್ಣ ಧರ್ಮವೆನ್ನುವುದು ಹೇಗೆ? ಯಾರ ಹೊಟ್ಟೆಯಿಂದ ಹುಟ್ಟಿ ಬಂದ ಎನ್ನುವಂತ ಕಾರಣದಿಂದ ಸೃಷ್ಟಿಯಾಗುವುದಲ್ಲ. ಅವನ ಸ್ವಭಾವದ ಮೂಲಕವಾಗಿ ವರ್ಣವೆನ್ನುವುದು ಗುರುತಿಸಲ್ಪಡುತ್ತದೆ. ಅದೇ ರೀತಿ ಅದನ್ನು ಮರೆತು ಅದು ಏನು ಎನ್ನುವಂತೆ ತಿಳಿಯದೆ ಲೋಕಮುಖದಲ್ಲಿ ಮಂದಿಗಳು ಬದುಕುತ್ತಾ ಇದ್ದಾರೆ. ಅವರವರು ಮಾಡಬೇಕಾದಂತಹ ಕರ್ಮವನ್ನು ನಿಷ್ಠೆಯಿಂದ ಅವರು ಮಾಡುತ್ತಾ ಇಲ್ಲ. ಹಾಗಾದರೆ ಸರಿದಾರಿಗೆ ತರಬೇಕಾದದ್ದು ಯಾರು? ನಾನಲ್ವೇ? ಸತ್ಯ. ಯೋಚನೆ ಮಾಡಬೇಡಿ. ಲೋಕಕ್ಕೆ ಏನು ಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಅತ್ರಿ ಮುನಿಗಳೇ, ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ಒಬ್ಬಳಾಕೆ ತಾಯಿ ತನ್ನ ಮಗುವಿಗೆ ಉಣಬಡಿಸುತ್ತಾಳೆ ಹಾಲಿನೋಪಾದಿಯಲ್ಲಿ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತ ಆದರೆ ಲೋಕವನ್ನು ಸರಿದಾರಿಗೆ ತರುವಂತ ಹೊಣೆಗಾರಿಕೆ ಇದೆ. ಯೋಚನೆ ಮಾಡಬೇಡಿ, ಭೂಲೋಕವನ್ನು ಸೇರಿಕೊಳ್ಳಿ. ನಿಮ್ಮಂತ ಋಷಿ ಮುನಿಗಳು ಕಣ್ಣೀರು ಸುರಿಸಕೂಡದು. ನಿಮ್ಮಂತವರ ಕಣ್ಣೀರು ಭೂಮಿಯನ್ನು ಸ್ಪರ್ಶ ಮಾಡಿತು ಅಂತಾದರೆ ಆಮೇಲೆ ಲೋಕದ ಪಾಲನಾಕರ್ತವಾಗಿರುವಂತ ನನಗಾದರೂ ಲೋಕವನ್ನು ರಕ್ಷಿಸುವುದಕ್ಕೆ ಕಷ್ಟ ಸಾಧ್ಯವಾದೀತು. ನಾನಿದ್ದೇನೆ, ಹೋಗಿ ಬನ್ನಿ. ಜಯ 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 ಜಯ.
ಸರಿ ಸರಿ, ಅತ್ರಿ ಮುನಿಗಳಾಡಿದಂತಹ ಮಾತು, ದರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಉಂಟು, ಸರಿದಾರಿಗೆ ತರಬೇಕು ಎನ್ನುವಂತೆ ಕೇಳಿಕೊಂಡವರಿದ್ದಾರೆ. ಲೋಕದ ಪಾಲನಾಕರ್ತು ನಾನು. ನಾ ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಾದರೂ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕುಂಟೆ. ಪ್ರಸಂಗಕ್ಕೆ ಪೀಟಿಗೆ ಹಾಕಿ ಬಹಳ ಸಮಯಗಳೇ ಸಂದು ಹೋಯಿತು, ಇವರಾರಿಗೆ ತಿಳಿಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷ ಈರುವರನ್ನು ದರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಅವರ ಈರ್ವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷ ಈರುವರು ವೈಕುಂಠವನ್ನು ಸೇರಿಕೊಳ್ಳ. ಹೊರಟು ಹರಿಯ ಕಾರಣ ಅರಿಯ ಬೇಗೆಂದಿಡುತ್ತ ಜವಾದಿ
13 ಮಂದಿ ಬರದಿರಲಿ, ಎಳುತ್ತಾ ದೇವಿಯೊಬ್ಬಳು ಈಕೆ ಮಕ್ಕಳಿಲ್ಲಂತ ಚಿಂತೆಯಲ್ಲಿರುವಂತಹ ಸಮಯದಲ್ಲಿ ಕಶ್ಯಪನಲ್ಲಿ ಬೇಡಿಕೊಂಡಾಗಲಿ 2 ಹಂಡಗಳಲ್ಲೇ ಪಾಲಿಸಿದರು. ಈ ಹಂಡದಲ್ಲೇ ಹುಟ್ಟಿಕೊಂಡವರೇ ಮೊದಲನೇವನಾತ ನನ್ನನ್ನಾತ ಅರುಣ. ಈತ ಹುಟ್ಟುವಾಗ ಅಂಗಗಳೇ ಇಲ್ಲ. ನನ್ನ ತಾಯಿಯೇ ತಪ್ಪು ಮಾಡಿದರು. ಮಕ್ಕಳ ಆಸೆ ಇದ್ದಲಾಗಿ ಮೊಟ್ಟೆಯನ್ನೇ ಹೊಡೆದು ಬಿಟ್ಟು ಆ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಆಗಲಿಲ್ಲ. ಅಂಗಗಳೇ ಕಳ್ಕೊಂಡಂತಹ ನನ್ನ ಏಳೆಂಬತ್ತು ಯೋಚನೆ ಮಾಡಿದಾಗ ದೇವರ ದಯವನ್ನು ಬಿಟ್ಟು ಇಡಲಿಲ್ಲ. ಸೂರ್ಯನ ಸಾರಥಿಯಾಗಿ ಆತನು ಈ ಸಮಯದಲ್ಲಿ 3 ಲೋಕವನ್ನೇ ಕಾಡ್ತಾ ಇದ್ದಾನೆ. ಇಷ್ಟು ಮಾತ್ರವಲ್ಲ, ಮತ್ತೊಂದು ಹಂಡದಲ್ಲಿ ಹುಟ್ಟಿದವನೇ ಗರುಡನಾಥ ಅವಳು. ಹುಟ್ಟುವಂತಹ ಸಮಯದಲ್ಲಿ ನನ್ನ ತಾಯಿ ಕಷ್ಟದಲ್ಲಿದ್ದರು. ದೊಡ್ಡಪ್ಪನಾಥ ಕದ್ರು, ನನ್ನವೇ ಆತ ಇಳುತ್ತೆ. ಇವರು ತಿರುಗಾಟವನ್ನು ಮಾಡ್ತಿದ್ದಂತಹ ಸಮಯದಲ್ಲಿ ಆದಂತವಾದ ವಿವಾಹ ಸುರಪತಿಯಾದ ಆ ಸುರೇಂದ್ರ ಅಶ್ವವನ್ನೇ ಏರಿ ಬಂದಂತಹ ಸಮಯದಲ್ಲಿ ಏಳೋವನ ಬಾಣವನ್ನೇ ಕಂಡು ನನ್ನ ದೊಡ್ಡಪ್ಪ ಹೇಳಿದಂತೆ ಅದು ಶ್ವೇತಾಶ್ವ, ಇದರ ಬಾಣವೇ ಕಪ್ಪು ಅಂತ ಹೇಳಿದರು. ಸುಳ್ಳಾಗಿ ಹಾಡಿದ್ರು ಕೂಡ ಸತ್ಯವನ್ನೇ ಮಾಡುವುದಕ್ಕಾಗಿ ಮುಂದಾದರು. ವಾದದಲ್ಲಿ ನನ್ನ ತಾಯಿಯನ್ನೇ ಸೋಲಿಸುವುದಕ್ಕಾಗಿ ಮುಂದಾದರು. ಕಡೆಗಾಲಕ್ಕೆ ಅವಳ ಮಕ್ಕಳ ಆತ ಸರ್ಪಗಳನ್ನೆಲ್ಲ ಕಳುಹಿಕೊಟ್ಟರು. ಕಪ್ಪಗಿನ ಹಾವುಗಳೆಲ್ಲ ಬೆಪ್ಪಗೆ ಹಾಗೆ ಹೋಗಿ ಆ ಅಶ್ವದ ಬಾಣವನ್ನೇ ಕಚ್ಚಿಕೊಂಡು ನನ್ನ ತಾಯಿಗೆ ಮೋಸವನ್ನೇ ಮಾಡಿದರು. ಇದರಿಂದಾಗಿ ನಾನು ಹುಟ್ಟುವಂತಹ ಸಮಯದಲ್ಲಿ ನನ್ನವೇ ವಿನುತಾದೇವಿ ದೊಡ್ಡಪ್ಪನ ದಾಸಿಯ ಆಗಿದ್ರು. ಕಷ್ಟದಿಂದ ನರಳಾಡ್ತಾ ಇದ್ದರು. ಈ ಕಷ್ಟವನ್ನು ನೋಡೋದಕ್ಕೆ ನನಗೆ ಸಾಧ್ಯವಿಲ್ಲ. ವಿಚಾರವನ್ನೇ ತಿಳಿದ ನನ್ನ ಅಪ್ಪ ಕಶ್ಯಪರಿದ್ದರಾಗಿ ಇದನ್ನು ಹೇಗಾದರೂ ಪರಿಹರಿಸಬೇಕೆಂಬ ನಿರ್ಧರಿಸಿದಾಗಲೇ ನಾನು ಸೇವೆಯೊಟ್ಟಿಗೆ ಸೇರಿಕೊಂಡೆ. ದೊಡ್ಡಪ್ಪನಿಗೊಂದು ಆಸೆ ಇತ್ತು, ಮಕ್ಕಳಿಗೆ ಶಾಪವನ್ನೇ ಕೊಟ್ಟಿದ್ರು. ಅವರು ತಪ್ಪು ಮಾಡಿದ್ರೆ ಎಂಬ ಕಾರಣಕ್ಕಾಗಿ ನನ್ನ ಮಕ್ಕಳೆಲ್ಲ ನಾಶವಾಗಲಿ ಅಂತ ಶಾಪ ಕೊಟ್ಟರು. ಹೆತ್ತವೇ ಮಕ್ಕಳ ಮೇಲೆ ಕರುಣೆ ಇಲ್ಲದೆ ಈ ರೀತಿಯಂತ ಶಾಪ ಕೊಟ್ಟದನ್ನು ಮತ್ತೆ ಉಳಿಸಿಕೊಳ್ಳುವುದಕ್ಕಾಗಿ ಅಮೃತದ ಆಸೆಯನ್ನೇ ಪಟ್ಟಲು. ಅಮೃತವನ್ನು ತರುವುದಕ್ಕೆ ಸರ್ಪಗಳಿಗಿಂತ ಸಾಧ್ಯವಿಲ್ಲ ಅಂತ ಗೊತ್ತು. ಗರುಡನಾಥ ನನ್ನ ಶಕ್ತಿಯನ್ನು ತಿಳಿದ ಆಕೆ ಮೋಸದಿಂದ ನಮ್ಮ ಅಮೃತವನ್ನು ನನ್ನ ಮಕ್ಕಳಿಗೆ ಕೊಡಿಸಬೇಕೆಂಬ ನಿರ್ಧಾರಕ್ಕೆ ಬಂದನು. ಅಮೃತವನ್ನೇ ಕೊಡುವಂತಹ ಸಮಯದಲ್ಲಿ ಅದನ್ನು ತರುವುದಕ್ಕಾಗಿ ನಾನು ಸೂರ್ಯಮಂಡಲದ ಹಾರಿದೆ. ಸೂರ್ಯಮಂಡಲವನ್ನು ಆರುವಂತಹ ಸಮಯದಲ್ಲಿ ಲಕ್ಷ್ಮೀರಮಣನ ಒಂದು ದರ್ಶನವಾಯಿತು. ಮಗು ನೀನು ಮಾಡುವಂಥ ಕಾರ್ಯವೇ ಧರ್ಮ ಕಾರ್ಯವಾದರೂ ಕೂಡ ಇದು ಲೋಕದಲ್ಲಿ ಲೋಕಗಂಟಕವಾಗಿ ಮೆರೆಯುವುದಕ್ಕೆ ಸಾಧ್ಯ ಉಂಟು. ಮಗು, ಇದನ್ನು ನೀನು ಸರಿಯಾಗಿ ಯೋಚನೆ ಮಾಡು. ನಿನ್ನ ಅಣ್ಣಂದಿರಂಥ ಸರ್ಪಗಳೆಲ್ಲ ಎಲ್ಲಿಯಾದರೂ ಅಮೃತಮಾನವನ್ನೇ ಮಾಡಿದೇ ಹೋದಾಗಿದ್ರೆ ವಿಷ ತುಂಬಿದಂಥ ಸರ್ಪಗಳು ಲೋಕದಲ್ಲಿ ಯಾರನ್ನು ಬದುಕುವುದಕ್ಕೆ ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿದ್ರೆ ನೀನು ಮೋಸವನ್ನೇ ಮಾಡಬೇಕು. ಅಮೃತವನ್ನು ತೋರಿಸಿ ಅವರಿಗೆ ಸಿಗದಂಥ ರೀತಿಯಲ್ಲಿ ಮಾಡುವುದು ನಿನ್ನ ಕರ್ತವ್ಯ ಅಂತ ಹೇಳಿದರು. ಅವರ ಮಾತಿನಂತೆ ಈ ಕಾರ್ಯವನ್ನೇ ಮಾಡುವುದಕ್ಕೆ ಮುಂದಾದೆ. ಆ ಸಮಯದಲ್ಲಿ ಲಕ್ಷ್ಮೀರಮಣ ನನಗೆ ಒಳಿದು ನಿಂತು, ಮಗು ನೀನು ನನ್ನ ಸೇವಕನಾಗುವಂತೆ ಹೇಳಿದ್ರಲ್ಲ, ಅವರ ಸೇವೆಯನ್ನೇ ಮಾಡುತ್ತಾ ಬಂದವ ನಾನು. ಆದಿಶೇಷನು ಅವರ ಸೇವಕನಾದ. ಕೆಲವು ಸರ್ಪಗಳನ್ನೇ ನಾಶಪಡಿಸಿದೆ. ತಾಯಿಗೆ ಕೊಟ್ಟ ಶಿಕ್ಷೆಗಾಗಿ ಸರ್ಪಗಳನ್ನೇ ನಾಶಪಡಿಸುತ್ತಾ ಮುಂದಾದೆ. 3 ಮೂರ್ತಿಗಳು ಇದನ್ನು ನಿಲ್ಲಿಸಿದ್ರು. ಮಗು ನೀನು ಮಾಡುವುದು ತಪ್ಪು ಅಂತ ಹೇಳಿದರು. ಅವರ ಮಾತಿಗೆ ನಾನು ಹೋಗೊಟ್ಟಂತ ನಾನು ಲಕ್ಷ್ಮೀರಮಣನ ಸೇವೆಯನ್ನು ಮಾಡುವುದಕ್ಕಾಗಿ ಮುಂದಾದೆ. ಸೇವೆಯಲ್ಲಿ ಇದ್ದಂತಹ ಸಮಯದಲ್ಲಿ ನನಗೊಂದು ಮಾತು ಹೇಳಿದ್ರಲ್ಲ, ಮಗುವಿನ ಭೂಲೋಕವನ್ನು ಸೇರಬೇಕು. ಭೂಲೋಕದಲ್ಲಿ ಮನುಷ್ಯರು ಧರ್ಮವೆಷ್ಟು ಕರ್ಮವೆಷ್ಟನ್ನೆಲ್ಲ ಮಾಡ್ತಾ ಇದ್ದಾರೆ ಎಂಬುದನ್ನು ತಿಳಿದು ವಿಚಾರವಂತನಾಗಿ ಬಂದು ನನಗೆ ವಿಚಾರವನ್ನು ತಿಳಿಸಬೇಕಂತ ಹೇಳಿದರು. ಮಾತಿನಂತೆ ತಿರುಗಾಟಕ್ಕಾಗಿ ಹೋದವ ತಿರುಗಾಟದಲ್ಲಿ ಇದ್ದಂತಹ ಸಮಯದಲ್ಲಿ ಒಂದು ಕರೆ ಕೇಳಿಸಿತ್ತಲ್ಲ, ಇದು ನನ್ನ ದೇವಳಾತ ನಾರಾಯಣ ದೇವರ ಮಾತು. ಇನ್ನು ತಡ ಮಾಡುವುದಿಲ್ಲ, ನೇರವಾಗಿ ಮಗಳ ಮಾರ್ಗವಾಗಿ ವೈಕುಂಠ
ನಿಮ್ಮ ಮಾತುಕತೆ ನಾನು ತಲೆ ಎತ್ತ ಹೇಳಿದವ ಆ ಕಾಶಪಿಯಲ್ಲಿ ನನ್ನ ತಿರುಗಾಟವನ್ನೇ ಮಾಡ್ತಾ ಇದ್ದೆ ಸ್ವಾಮಿ. ತಿರುಗಾಟವನ್ನು ಯಾಕೆ ಮಾಡಿದೆ? ನಿಮ್ಮೊಪ್ಪಳಂತೆ ಮಾಡಿದೆ. ಎಲ್ಲಿ ಯಾವ ರೀತಿಯಲ್ಲಿ ಏನು ನಡೀತಾ ಉಂಟು, ಏನೆಲ್ಲ ಆಗಬೇಕಿತ್ತು ಅದೆಲ್ಲ ಆಗುತ್ತದೋ ಅಥವಾ ಇಲ್ಲವೋ ಎಂಬ ರೀತಿಯಲ್ಲಿ ನೋಡುವುದಕ್ಕಾಗಿ ಬಂದಾನೆ ಸ್ವಾಮಿ. ಸ್ವಾಮಿ, ತಿರುಗಾಟವನ್ನು ಮಾಡ್ತಿದ್ದಂತಹ ಸಮಯದಲ್ಲಿ ನಿಮ್ಮ ದೀರ್ಘವಾದಂತಹ ಧ್ವನಿ ಕೇಳಿದ ಕ್ಷಣವೇ ದೇವರಪ್ಪಣೆ ಅಂತ ಹಾಗೆ ಇಲ್ಲಿವರೆಗೆ ಬಂದು ಮುಟ್ಟಿದೆ. ಮುಟ್ಟಿದ ಕ್ಷಣವೇ ಕಂಡಾಗ ನೀವು ಸಂತೋಷದಲ್ಲಿ ಬರಮಾಡಿಕೊಳ್ಳಬೇಕಾದವರು ಅದೇನು ಇಲ್ಲ. ಯಾಕೋ ಹೇಳುವಂತ ಯೋಚನೆ ಮಾಡ್ತಿದ್ದೀರಿ, ಹೇಳುವಂತ ಮುಂದೆ ನಡೆಯೋದಕ್ಕೆ ಉಂಟು. ಈ ತೀರ್ಮಾನಕ್ಕಾಗಿ ಬಂದಿದ್ದೀರಿ ಗೊತ್ತಾಗ್ತದೆ ಸ್ವಾಮಿ. ಲೋಕದಲ್ಲಿ ದುಷ್ಟರು ರಕ್ಕಸರು ಮಾತ್ರ ಹುಟ್ಟುವುದು, ದೈತ್ಯರು ಹುಟ್ಟುತ್ತಾರೆ. ಇಂಥ ಬಲಾಢ್ಯರೇ ತಾಳು ಬರೋ ದೈತ್ಯರು ರಾಕ್ಷಸರು ಹುಟ್ಟಿದಂತಹ ಸಮಯದಲ್ಲಿ ವರಪ್ರಭಾವಿ ಪಡೆದಂತವರು ವರ ಫಲದಿಂದಲಾಗಿ 3 ಲೋಕದ ಅಧಿಕಾರವನ್ನು ಪಡೆದಕ್ಕಾಗಿ ಮುಂದಾಗ್ತಾರೆ. ಅಂತ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ವಿಧ ವಿಧದ ರೂಪಗಳನ್ನು ಧರಿಸಿ ನೀವು ಮುಂದುವರಿಯುವರು ಸ್ವಾಮಿ. ಆದ್ರೂ ಕೂಡ ಕರುಣಾಂತರನ್ನೇ ಏರಿಕೊಂಡು ಹೋಗುವವರು ಈ ಉದ್ದೇಶಪೂರ್ವಕವಾಗಿ ದುಷ್ಟರ ನಾಶಕ್ಕಾಗಿ ಕರುಣಾಂತರನನ್ನು ಕರೆದಿರೆ ಸ್ವಾಮಿ. ಏನೆಂಬುದು ವಿಚಾರವನ್ನು ನನ್ನಲ್ಲಿ ಹೇಳಿದೆ ಹೋದಾಗಿದ್ರೆ ಮಾತಲ್ಲ, ನೀವು ಹೇಳಿದನ್ನು ಶಿರಸಾವಹಿಸಿ ಮಾಡ್ತೇನೆ ಸ್ವಾಮಿ. ಆದಿಶೇಷರನ್ನು ಕರೆದಿದ್ದೇನೆ. ಶುಭವಾಗಲಿ ತಂದೆ. ಧರೆಯ ಧರ್ಮದ ಭಾರ ಎಷ್ಟು ಎಂಬುದಾಗಿ ಲೋಕಮುಖದಲ್ಲಿ ತಿಳಿದು ಬರಬೇಕು ಎಂಬುದಾಗಿ ನಮ್ಮಿರುವರನ್ನು ಕಳುಹಿಸಿಕೊಟ್ಟವರು ಈ ಕಾಲಕ್ಕೆ ಮುಂದುವರೆದು ಹೋಗುವಾಗ ಅನಿರೀಕ್ಷಿತವಾದಂತಹ ಕರೆ, ಆದಿಶೇಷ ವೈಕುಂಠವನ್ನು ಸೇರಿಕೊಳ್ಳಿ ಅಂತ. ತಂದೆ, ಅನಿರೀಕ್ಷಿತವಾಗಿ ಕರಿಬೇಕಾದ್ರೆ ಏನಾದ್ರೂ ಕಾರಣ ಇರಬೇಕು ತಂದೆ. ಕಾರಣ ಇಲ್ಲದೆ ನಮ್ಮನ್ನು ಕರೆಸಿಕೊಳ್ಳುವವರಲ್ಲ. ಏನು ಕಾರಣ, ಏನು ಬವಣೆ, ಸನ್ನಿಧಾನದಿಂದ ಅಪ್ಪಣೆ ಆಗಬೇಕು. ಗರುಡಾದಿಶೇಷರೇ, ಮೀರುವರನ್ನು ಅವಸರವಾಗಿ ಕರೆಯುವರೇ ಬಲವಾದ ಉದ್ದೇಶವೇ ಉಂಟು. ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಈರುವರನ್ನು ಭೂಲೋಕಕ್ಕೆ ನಾನೇ ಕಳುಹಿಸಿಕೊಟ್ಟವ. ಒಂದು ಅವಸರವಾಗಿ ಕರೆದಿದ್ದೇನೆ. ಕಾರಣ, ಅತ್ರಿ ಮುನಿಗಳ ಆಗಮನ ನಮ್ಮ ವೈಕುಂಠ ಲೋಕಕ್ಕಾಯಿತು. ಅವರಾಡಿದಂತಹ ಮಾತು, ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವ ಮಾಡುತ್ತಾ ಉಂಟು. ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇಂಥ ಪ್ರಶ್ನೆಗಳನ್ನು ಕೇಳುವುದಲ್ಲ, ನೀವೇನು ಭೂಲೋಕದಲ್ಲಿ ಕಂಡಿದ್ದೀರಿ ಎನ್ನುವುದನ್ನು ತಿಳಿದುಕೊಳ್ಳುವಂತ ಕುತೂಹಲದಿಂದ ಕರೆದಿದ್ದೇನೆ. ಭೂಲೋಕದಲ್ಲಿ ಧರ್ಮವೆನ್ನುವುದು ನಾಶವಾಗಿರುವುದು ದಿಟ್ಟವೇ.
ಕರ್ಮವೇ ನಾಶವಾದುದು ಮೆರೆಯುವರು ಜನರೆಲ್ಲ ಭಕ್ತದಿ ಮರೆತು ಮೆರೆಯುವರು ಜನರೆಲ್ಲ ಭಕ್ತದಿ ಮರೆತು ಸತ್ಯವ ಹರಿಯದಿಟ್ಟವರು ಮುನಿಯ ವಚನವ ಗರುಡ ತರ್ರೆಯ ವಿಚಾರವನ್ನೇ ನಮ್ಮ ತಿರುಗಾಟವನ್ನು ಮುಗಿಸಿ ನಿಮ್ಮಲ್ಲಿ ಆ ದೂರನ್ನು ಹೇಳಬೇಕಾದವರು ನಾವು. ಹೌದು, ಅದು ನಮ್ಮ ಕರ್ತವ್ಯವಾಗಿತ್ತು. ಯಾಕೋ ಏನು ಬರುವುದಕ್ಕೆ ಸ್ವಲ್ಪ ತಡವೇ ಆಯ್ತು. ಕಾರಣ ಉಂಟು ಸ್ವಾಮಿ. ಏನು? ಅತ್ರಿಮುನಿಯ ವೈಕುಂಠವನ್ನೇ ಪ್ರವೇಶ ಮಾಡಿದ್ರು. ಮುನಿಗಳೆಲ್ಲ ವೈಕುಂಠವನ್ನು ಪ್ರವೇಶ ಮಾಡುದು ಅದೇನು ವಿಶೇಷವಲ್ಲ. ಅಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ತರೆಯ ಮುನಿಗಳೆಲ್ಲ ಯಾಕೆ ಬರ್ತಾರೆ ಎಂಬುದನ್ನು ಯೋಚನೆ ಮಾಡಿದ್ರೆ ಮುನಿಗಳು ಸಾಮಾನ್ಯರಲ್ಲ. ಜಗತ್ತಿನಲ್ಲಿ ಎಷ್ಟೋ ಮನುಷ್ಯರು ಎಷ್ಟೋ ಜೀವರಾಶಿಗಳು ಹುಟ್ಟಿದ್ರು ಕೂಡ ಇದರಲ್ಲಿ ಯಾರು ಸ್ವಾರ್ಥ ಜೀವಿಗಳಂತ ಕೇಳಿದ್ರೆ ಪ್ರತಿಯೊಂದು ಜೀವರಾಶಿಯು ಸ್ವಾರ್ಥವೇ ಸರಿ. ಇದರಲ್ಲಿ ಕೂಡ ಋಷಿಮುನಿಗಳು ಯಾವ ಕಾರಣಕ್ಕೂ ಸ್ವಾರ್ಥವಿಲ್ಲ. ಜಗತ್ತಿನ ಪಾಲನೆಗಾಗಿ, ತನ್ನ ರಕ್ಷಣೆಗಾಗಿ, ಜಗತ್ತನ್ನು ಉಳಿಸುವುದಕ್ಕಾಗಿ ಸಾವಿರ ವರ್ಷಗಳವರೆಗೆ ತಪಸ್ಸನ್ನೇ ಆಚರಿಸಿ ತಪೋ ಫಲದಿಂದಲಾಗಿ ಲೋಕದ ಕಲ್ಯಾಣವನ್ನೇ ನೋಡುತ್ತಾರೆ ಸ್ವಾಮಿ. ಅಂತರಲ್ಲಿ ಯಾವ ಕಾರಣಕ್ಕೆ ಯಾವ ಸುಳ್ಳು ಮಾತನ್ನು ಹಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಕೂಡ ನಿಮ್ಮಲ್ಲಿ ಬಂದಂತಹ ಮಾತನ್ನು ಹಾಡುವುದಕ್ಕೆ ಸಾಧ್ಯವಿಲ್ಲ. ಸತ್ಯಾನು ಸತ್ಯ ಏನೆಂಬುದನ್ನು ದಿಟವಾಗಿ ಹೇಳಿದ್ರು ಸ್ವಾಮಿ. ಇವರ ಮಾತಿನಲ್ಲಿ ಅರ್ಥ ಉಂಟು. ಹೇಗೆ? ಜಗತ್ತಿನಲ್ಲಿ ನಾವು ಕೂಡ ಕಂಡದ್ದು ಅದನ್ನೇ. ಗರುಡಾಥ ನನ್ನ ದೃಷ್ಟಿಗೆ ಯಾವತ್ತು ಯಾವುದು ತಪ್ಪು ಹಾಗೆಲ್ಲ. ಗರುಡನ ಗಮನವೇ ಹಾಗೆ, ದೃಷ್ಟಿಕೋನವೇ ಹಾಗೆ. ಸಹಸ್ರ ಯೋಚನೆದವರೆಗೆ ಈ ಗರುಡನ ದೃಷ್ಟಿಯೇ ಹಾರ್ತದೆ. ಇಲ್ಲಿ ಯಾರು ಏನು ಮಾಡಿದ್ರು ಕೂಡ ಎಲ್ಲ ವಿಚಾರವೂ ತನಗೂ ಗೊತ್ತುಂಟು ಸ್ವಾಮಿ. ಅದೇ ತಲೆಯ ಮನುಷ್ಯರು, ಪ್ರಾಣಿ ವರ್ಗವು ಬಿಡಿ, ಮನುಷ್ಯರೇ ಸರಿ ಇಲ್ಲದ ಕಾರಣಕ್ಕಾಗಿ ಇತರರನ್ನು ಯಾರನ್ನು ದೂರಿ ಫಲ ಇಲ್ಲ. ಯಾರಲ್ಲಿ ಕೇಳಿದ್ರು ಕೂಡ ಕಾಲ ಹಾಳಾಯ್ತಂತ ಹೇಳ್ತಾರೆ. ನಿಜವಾಗಿ ಹೇಳಬೇಕ, ಇಲ್ಲಿ ಕಾಲ ಹಾಳದಲ್ಲ ಅಥವಾ ಮನುಷ್ಯರು ಮಾಡುತ್ತಿರುವಂತ ಕರ್ತವ್ಯದಲ್ಲಿ ಹಾಳದಲ್ಲ ಎಂಬುದು ಪ್ರಶ್ನೆಯೇ ಹುಟ್ಟಿಕೊಂಡಿತ್ತು. ನಿಜವಾಗಿ ಹೇಳ್ತಾ ಇದ್ದಾರೆ ಕಾಲ ಹಾಳಾಯಿತು ಅಂತ. ಕಾಲ ಯಾವತ್ತೂ ಹಾಳಾಗುವುದಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಅಸ್ತವಾಗ್ತಾನೆ, ಚಂದ್ರ ಉದಯ ಆಗ್ತಾನೆ, ಚಂದ್ರ ಅಸ್ತನ ಆಗ್ತಾನೆ. ಹುಟ್ಟಿನಲ್ಲಿ ಎಲ್ಲವೂ ನೂತನವಾಗಿ ಉಂಟು. ಇದು ನೂತನವಾಗಿ ಬೆಳಗುವುದು ಯಾವುದಂತ ಕೇಳಿದ್ರೆ ಸೂರ್ಯ ಚಂದ್ರನು ಮಾತ್ರ ಸ್ವಾಮಿ. ಲೋಕದಲ್ಲಿ ಪ್ರತಿಯೊಬ್ಬರಿಗೆ ಮರಣ ಎಂಬುದು ಉಂಟು ಎಂಬುದು ಯಾರಿಗೂ ಗೊತ್ತಿಲ್ಲ. ಅದರ ಮಧ್ಯೆಯಲ್ಲಿ ಈ ಜನಗಳೆಲ್ಲ ಏನು ಮಾಡ್ತಾರೆ ಅಂತ ನೋಡಿದ್ರೆ ತನ್ನ ದರ್ಪ ಎಂಬುದನ್ನು ಮುಂದುವರಿಸ್ತಾರೆ. ತಾನು ಮಾಡಬೇಕಂತ ಕರ್ತವ್ಯ ಏನು ಉಂಟು ಅದು ಎಲ್ಲವನ್ನು ಮರೆತಿದ್ದಾರೆ ಸ್ವಾಮಿ. ಮರೆಯುವುದಕ್ಕೂ ಒಂದು ಕಾರಣ ಉಂಟು. ಏನು? ಅವರು ಮಾಡುವುದು ನಾನು ಹೇಗಿದ್ದೇನೆ ಅಥವಾ ನಾನು ಏನು ಮಾಡಬೇಕು, ಈ ಜಗತ್ತಿನಲ್ಲಿ ನಾನು ಏನನ್ನು ಮಾಡಿದ್ರೆ ಮತ್ತಿನ ಪೀಳಿಗೆ ಯಾವ ರೀತಿಯಲ್ಲಿ ಉದ್ಧಾರವಾಗಬಹುದು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆ ತಾಯಿಗಳೇ ತಪ್ಪು ಮಾಡ್ತಾರೆ, ಆಮೇಲೆ ಮಕ್ಕಳು ತಪ್ಪು ಮಾಡಿದಲ್ಲಿ ನೀವು ಯಾಕೆ ತಪ್ಪು ಮಾಡ್ತಿದ್ದೀರಿ ಅಂತ ಕೇಳು. ಇದು ನ್ಯಾಯವೇ? ನ್ಯಾಯವಲ್ಲ. ಒಬ್ಬ ಗುರು 10 ಮಂದಿ ಶಿಷ್ಯರನ್ನು ಒಟ್ಟುಗೂಡಿಸಲು ಸೇರಿಸಿ ಅವರ ಜೊತೆಯಲ್ಲಿ ಅವರಿಗೆ ಸರಿಯಾದ ವಿದ್ಯಾಭ್ಯಾಸಗಳಲ್ಲಿ ಕಳುಹಿಸಿಕೊಡ್ತಾನೆ. ಇದರಲ್ಲಿ ಕಲಿತವರು ಕಲಿತರು, ಕಲಿದವರು ಕಲಿಯುವುದಿಲ್ಲ. ಹಾಗಾದ್ರೆ ಗುರುವನ್ನು ದೂರಿ ಫಲವೇ ಅಥವಾ ಶಿಷ್ಯನನ್ನು ದೂರಿ ಫಲವೇ ಎಂಬ ರೀತಿಗೆ ಪ್ರಶ್ನೆಯಾಗಿ ಹುಟ್ಟಿಕೊಂಡಿತ್ತು. ಅವ ಕಲಿಯೋದಕ್ಕೆ ಅವನಿಗೆ ಅವನದ್ದೇ ದೋಷ, ಕಲಿಸಿ ಕೊಡದದ್ದು ಗುರುವಿನ ದೋಷ. ಒಟ್ಟಿನಲ್ಲಿ ಎರಡೂ ತಪ್ಪು ಉಂಟು. ಇದು ಉಂಟದಾದ್ರೂ ತಾನೆಂಬಂತ ಮೊದಲಲ್ಲೇ ಮೆರಿತಾ ಇದ್ದಾರೆ. ಮತ್ತೆ ಪೂಜಾ ಪುರಸ್ಕಾರಗಳು ಇದನ್ನು ಸರಿಯಾಗಿ ಯೋಚನೆ ಮಾಡಿದ್ರೆ ಏನು ಸ್ವಾಮಿ, ಏನಾಯ್ತು? ಎಲ್ಲವೂ ಆಡಂಬರದಲ್ಲಿ ಉಂಟು. ಜಗತ್ತಂದ್ರೆ ಹೇಗೆ ನಿಜವಾಗಿ ಸರಿಯಾಗಿ ಯೋಚನೆ ಮಾಡಿದ್ರೆ ಎಷ್ಟೆಷ್ಟೋ ವಿದ್ಯೆಗಳನ್ನೇ ಕಲಿತಂತ ವ್ಯಕ್ತಿಗಳಿದ್ದಾರೆ, ತಿಳಿದವರಂತೆ ಮೂರ್ಖರಂತೆ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಜಗತ್ತಿನಲ್ಲಿ ವಿದ್ಯೆ ಎಂಬುದು ಏನು? ಅದು ಶಾರದೆ ಅಲ್ವೇ? ಇದಕ್ಕೆ ಯಾಕೆ ಮರ್ಯಾದೆಯನ್ನು ಕೊಡುವುದಿಲ್ಲ ಯಾರು? ಅದನ್ನು ಸರಿಯಾಗಿ ಯೋಚನೆ ಮಾಡಬೇಕಿತ್ತು. ಎಲ್ಲವನ್ನು ಸರಿಯಾಗಿ ಯೋಚನೆ ಮಾಡಿ
ಇಲ್ಲಿ ಲೆಕ್ಕಾಚಾರವೇ ಹೇಗೆ? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅವರು ಮಾಡುವಂತ ಕರ್ತವ್ಯ ಏನು ಉಂಟು ಎಲ್ಲವನ್ನೂ ಮರೆತಿದ್ದಾರೆ ಸ್ವಾಮಿ. ಯಾಕೆ ಗೊತ್ತುಂಟ? ಓರ್ವ ಬ್ರಾಹ್ಮಣರು ತಾನು ಕ್ಷತ್ರಿಯರಂತೆ ಮೆರೀತಾ ಇದ್ದಾರೆ, ಜಗತ್ತೇ ತನ್ನದಾಗಬೇಕು ಎಂಬ ತೀರ್ಮಾನದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕ್ಷತ್ರಿಯ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಕ್ಷತ್ರಿಯರಿಗೊಂದು ಉತ್ತರವೇ ಉಂಟು. ಅವ ವ್ಯಾಪಾರವನ್ನು ಮಾಡಿ ವೈಶ್ಯ ಧರ್ಮದಲ್ಲಿ ಮೆರೀತಾ ಇದ್ದಾರೆ. ಕ್ಷತ್ರಿಯರಾಗಿದ್ದು ನಾನು ಅರಸರಾಗಿದ್ದು ಏನು ಪ್ರಯೋಜನ ಇಲ್ಲ, ಏನಾದ್ರೂ ವ್ಯಾಪಾರ ಮಾಡಿದ್ರೆ ಅದ್ರ ಬದುಕಬಹುದು ಎಂಬ ಈ ಲಕ್ಷಣದಲ್ಲಿ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಶೂದ್ರರು ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಈ 4 ವರ್ಣಗಳಿಂದ ಮಿಗಿಲಾಗಿ ಮೆರೀತಾ ಇದ್ದಾರೆ. ತಾನು ಎಂಬಂತಹ ಪದ ಜಗತ್ತಿನಲ್ಲಿ ತನ್ನದಾದ ವ್ಯವಸ್ಥೆಯಲ್ಲಿ ಉರಿಲಿಬೇಕು. ಎಲ್ಲರೂ ನನ್ನ ಪಾದ ಬುಡದಲ್ಲಿ ಬಂದು ಎಲ್ಲರೂ ಪಾದ ತೊಳೆದವರು, ಎಲ್ಲರೂ ನಾನು ಹೇಳಿದಾಗೆ ಆಗಬೇಕು, ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ದೈವಾರಾಧನೆ, ದೇವರ ಆರಾಧನೆ ಜಗತ್ತಿನಲ್ಲಿ ಯಾವುದು ನಡೆಯದ ರೀತಿಯಲ್ಲಿ ಎಲ್ಲರೂ ನಡೆಸ್ತಾ ಇದ್ದಾರೆ. ಮತ ಎಂದ್ರೆ ಹೇಗೆ? ಸಂಪತ್ತು ಸೌಭಾಗ್ಯ ತುರುಕಿದಂತ ಕಾರಣಕ್ಕಾಗಿ ಇದನ್ನು ಎಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು, ಏನು ಮಾಡಬೇಕಂತ ಯಾರಿಗೂ ಗೊತ್ತಾಗುದಿಲ್ಲ. ಒಟ್ಟಿಗೆ ತಾನು ಮದಾಂತರಾಗಿ ಮೆರೀತಾ ಇದ್ದಾರೆ. ಇದನ್ನು ಕಂಡಂತ ಮುನಿಪ ದೂರಿ ಹೇಳಿದ್ದು ತಪ್ಪಲ್ಲ. ಜಗತ್ತು ಈ ರೀತಿಯಲ್ಲಿ ಮುಂದುವರಿದೆ ಹೋದಾದ್ರೆ ಯಾವ ಕಾಲಕ್ಕೆ ನಾಶವಾಗಿ ಹೋಗ್ತದೋ ಅಥವಾ ಜನಗಳೆಲ್ಲ ಹೊಡೆದುಕೊಂಡು ಯಾವತ್ತು ರಕ್ತದ ಓಕಳಿಯಲ್ಲಿ ನಡೆದುಕೊಂಡು ಹೋಗ್ತಾರೋ ಎಂಬ ತೀರ್ಮಾನಕ್ಕೆ ಬಂದಂತ ಮುನಿಪ ನೇರವಾಗಿ ತಪಸ್ಸನ್ನೇ ಬಿಟ್ಟು ನಿಮ್ಮಲ್ಲಿಗೆ ಬಂದಿದ್ದಾನೆ. ಮುನಿಪ ಅತ್ರೆ ಹೇಳಿದಂತ ಮಾತು ದಿಟ ದಿಟ ದಿಟ. ಹೌದೇ? ಪವಿತ್ರ ಪಾದಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಸರಿಯಾದ ರೀತಿಯಲ್ಲಿ ಗರುಡನ ಮಾತನ್ನು ನೀವು ಗಮನಿಸಿದವರಿದ್ದೀರಾ? ಹೌದು, ಸರಿಯಾಗಿ ನಾನು ಕೇಳಿಸಿಕೊಂಡಿದ್ದೇನೆ. ಅತ್ರಿ ಮುನಿಗಳು ಬಂದು ಹೇಳಿದ್ರು, ಧರೆಯಲ್ಲಿ ಧರ್ಮದ ಕೊರತೆಯಾಗಿದೆ, ಅಧರ್ಮವೇ ತಾಂಡವವಾಡ್ತಾ ಇದೆ. ಸತ್ಯ ಸ್ವಾಮಿ, ನಿಮ್ಮಲ್ಲಿಗೆ ಮುನಿಗಳು ಬರುವಂತದ್ದು ವಿಶೇಷ ಏನೂ ಅಲ್ಲ. ಒಳ್ಳೆಯ ಕಾರ್ಯಕ್ಕೂ ಬರ್ತಾರೆ, ತಂಡೋಪತಂಡವಾಗಿ ಕೆಟ್ಟ ಕಾರ್ಯಕ್ಕೂ ಬರ್ತಾರೆ. ಏನಾದ್ರೂ ವಿಚಾರ ಹೇಳುವುದಕ್ಕಿದ್ರೆ ಬರ್ತಾರೆ. ನಿಮ್ಮಲ್ಲಿಗೆ ಬರಬೇಕು ತಾನೆ? ಯಾಕಂದ್ರೆ ಸೃಷ್ಟಿಯಲ್ಲಿ ಪಾಲನೆಯ ಶ್ರೇಷ್ಠವಾದ ಜವಾಬ್ದಾರಿಯನ್ನು ತಾವು ಹೊತ್ತವರು. ಕಷ್ಟ ಇರ್ಲಿ ಸುಖ ಇರ್ಲಿ ಎಲ್ಲವನ್ನು ಬಂದು ತಮ್ಮ ಪಾದಪುಟದಲ್ಲಿ ಹೇಳುವವರೇ ಅವರು. ಸ್ವಾಮಿ, ಪ್ರಳಯ ಅಂತ ಕಾಲದ ಮೊದಲು ಬ್ರಹ್ಮಾಂಡದಲ್ಲಿ ಇದ್ದದ್ದು ಕೇವಲ ನೀರು ಮತ್ತು ಕತ್ತಲು. ಆ ಕಾಲಕ್ಕೆ ತಮ್ಮ ಕಿವಿಯ ಕಿಲ್ಬಿಷದಿಂದ ಇಬ್ಬರು ರಾಕ್ಷಸರು ಹುಟ್ಟಿಕೊಂಡ್ರು, ಮಧುಕೈಟಭರು. ಕೆಲವೊಂದು ಸಂದರ್ಭದಲ್ಲಿ ದುಷ್ಟರು ಕೂಡ ಪ್ರಯೋಜನಕ್ಕೆ ಬರ್ತಾರೆ ಸ್ವಾಮಿ. ಅದಕ್ಕೆ ಸಣ್ಣ ಒಂದು ವಿಷಯ ಹೇಳುವಂತಹದ್ದು. ಸ್ವಾಮಿ, ಮಧುಕೈಟಭರು ಹುಟ್ಟಿಕೊಂಡ್ರು. ಹುಟ್ಟಿದವರು ಎಲ್ಲಿ ಹುಟ್ಟಿದ್ರು, ಹೇಗೆ ಹುಟ್ಟಿದ್ರು ಅನ್ನುವಂತಹದ್ದನ್ನು ತಿಳಿಯದೆ ನೇರವಾಗಿ ತಮ್ಮಲ್ಲಿಗೆ ಘಾತಿಸಲಿಕ್ಕೆ ಬಂದ್ರು. ಅವರನ್ನು ವಧಿಸಿ ಈ ಮೇಧಸ್ಸನ್ನು ನಿರ್ಮಾಣ ಮಾಡಿದ್ದೀರಿ. ಇದು ಅವರಿಂದ ಕೆಟ್ಟವರಾದ್ರೂ ಕೂಡ ಲೋಕಕ್ಕೆ ಒಂದು ರೀತಿಯಲ್ಲಿ ಶ್ರೇಷ್ಠವಾದ ಪ್ರಯೋಜನಕಾರಿಯಾದಂತಹ ವಿಷಯವೇ ನಡೆದಿದೆ. ಹಾಗಂತ ಅವರಿಗೆ ಮೋಕ್ಷವನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿ ಅವರನ್ನು ಸೇರಿಸಿಕೊಂಡಿದ್ದೀರಿ. ಸ್ವಾಮಿ, ಪಾಲನೆಯ ಜವಾಬ್ದಾರಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ, ಅದರಲ್ಲಿ ಪ್ರಮುಖವಾದದ್ದು ಪಾಲನೆಯ ಜವಾಬ್ದಾರಿ. ಸಹಸ್ರ ಕೋಟಿ ಜೀವರಾಶಿಗಳನ್ನು ಬ್ರಹ್ಮಾಂಡದಲ್ಲಿ ಇರುವಂತಹ ಜೀವಿಯನ್ನು ಪಾಲನೆ ಮಾಡುವಂತಹದ್ದು ಶ್ರೇಷ್ಠವಾದ ಜವಾಬ್ದಾರಿಯೇ ಹೌದು. ಅಂತಹ ಶ್ರೇಷ್ಠವಾದ ಜವಾಬ್ದಾರಿಯಲ್ಲಿದ್ದುಕೊಂಡು ಪಾಲನೆಯ ಜವಾಬ್ದಾರಿಯನ್ನು ಸಾಂಗವಾಗಿ ತಾವು ನೋಡಿಕೊಂಡು ಬರ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಕೊರತೆ ಬಂದಲ್ಲಿ ಧರ್ಮ ಎಲ್ಲಿ ಅಧರ್ಮ ಎಲ್ಲಿ ದ್ವಂದ್ವ ವಿಚಾರ ಇರುವಂತಹದ್ದು ಪ್ರಪಂಚದಲ್ಲಿ. ರಾತ್ರಿ ಹಗಲು, ಹೆಣ್ಣು ಗಂಡು, ಇದೆಲ್ಲವುಗಳು ದ್ವಂದ್ವ ವಿಚಾರಗಳು. ಒಂದು ಇದ್ರೇನೆ ಇನ್ನೊಂದಕ್ಕೆ ವಿಶೇಷತೆ ಬರುವಂತಹದ್ದು. ಸ್ವಾಮಿ, ಈ ಎಲ್ಲ ವಿಚಾರಗಳನ್ನು ಅರಿತುಕೊಂಡೆ ಲೋಕಕ್ಕೆ ತಾವು ಏನನ್ನು ಹೇಳಿದ್ದೀರಿ? ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತ ಧರ್ಮ ಸಂತಾರ್ಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.
ಎಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗ್ತದೆ, ಎಲ್ಲಿ ಧರ್ಮಕ್ಕೆ ತೊಂದರೆ ಉಂಟಾಗ್ತದೆ, ಆ ಕಾಲಕ್ಕೆ ವಿಧ ವಿಧದ ಅವತಾರವನ್ನು ಎತ್ತಿ ಧರ್ಮಕ್ಕೆ ತೊಂದರೆ ಉಂಟಾದವರನ್ನು ನಾಶ ಮಾಡಿ ತರಿದು ಧರ್ಮವನ್ನು ಎತ್ತಿ ಹಿಡಿತೇನೆ ಅಂತ ಅದೇ ರೀತಿಯಲ್ಲಿ ಲೋಕಮುಖದಲ್ಲಿ ತಾವು ನಡೆದುಕೊಂಡು ಬಂದವರು. ಸ್ವಾಮಿ ತಮ್ಮ ಅಪ್ಪಣೆಯ ಮೂಲಕ ಇಬ್ಬರು ಹೋದ ಕಾಲಕ್ಕೆ ಒಂದು ಕಡೆಯಿಂದ ಗರುಡ ಹೋದ, ಒಂದು ಕಡೆಯಿಂದ ಆದಿಶೇಷ. ಸ್ವಾಮಿ ನೇರವಾಗಿ ತಿರುಗಾಡಿ ನಾನು ಪ್ರವೇಶ ಮಾಡಿದ್ದು ತೌಳವನಾಡಿಗೆ. ಬ್ರಹ್ಮಾಂಡದ ನೆತ್ತಿ ಇದು ತುಳುನಾಡು ಸ್ವಾಮಿ. ಹೌದೇ, ವಿಶೇಷವಾದಂತಹ ಜವಾಬ್ದಾರಿಯನ್ನು ಹೊತ್ತಂತವರು ತುಳುನಾಡು. ಒಂದು ಕಾಲಕ್ಕೆ ನಾನೇ ಆಶ್ಚರ್ಯಚಕಿತನಾದೆ. ಯಾಕೆ ಗೊತ್ತಿದಂತೆ? ಯಾಕೆ ಸರಿಯಾದ ಸಮಯದಲ್ಲಿ ಸಾಂಗವಾಗಿ ಪೂಜೆ ಪುನಸ್ಕಾರಗಳು, ಅನ್ನದಾನ ಇರ್ಲಿ, ವಸ್ತ್ರದಾನ ಇರ್ಲಿ, ಗೋದಾನ ಇರ್ಲಿ, ಇದೇವು ಎಲ್ಲವುಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ತುಳುನಾಡಿನಲ್ಲಿ ಜರುಗುತ್ತದೆ ಸ್ವಾಮಿ. ಹೌದೇ, ಇದನ್ನು ಕಂಡು ನನಗೆ ಆಶ್ಚರ್ಯ ಆಯ್ತು. ಹಾಗಾದ್ರೆ ಧರ್ಮ ಅಧರ್ಮ ಎಲ್ಲಿ ಹುಟ್ಟಿತು? ಇದು ನನಗೆ ಯಕ್ಷ ಪ್ರಶ್ನೆ ಸ್ವಾಮಿ. ಗರುಡ ಕಂಡಂತ ಅಧರ್ಮ ಎಲ್ಲಿ? ಇದು ನನಗೆ ಗೊತ್ತಿಲ್ಲ. ಆದ್ದರಿಂದ ತುಳುನಾಡಿನಲ್ಲಿ ಆಗ್ಲಿ ಬ್ರಹ್ಮಾಂಡದಲ್ಲಿ ಆಗ್ಲಿ ಸರಿಯಾದ ಕಾಲಕ್ಕೆ ಧರ್ಮ ಇದೆ, ಪುಣ್ಯಾತ್ಮರಿದ್ದಾರೆ, ಸತ್ಯಾತ್ಮರಿದ್ದಾರೆ. ಈ ಕಾಲಕ್ಕೆ ಗರುಡ ನಾಡಿದ ಮಾತು ಸುಳ್ಳು. ಗರುಡರವರಿಗೆ ಸಿಟ್ಟು ಬಂತ? ಈಗಲೂ ಸಿಟ್ಟು ಬಾರದಿದ್ರೆ ನಾನು ಸಾಯುವ ಕಾಲಕ್ಕೆ ಬರದ ಸತ್ಯವಾದ ಅಧಿಕ ಪ್ರಸಂಗ. ನೀನು ಸತ್ಯ ಹೇಳಿದ ಪ್ರಸಂಗದ ಒಳಗಡೆ ಇಷ್ಟರ ತನಕ ನೀನು ಸುಳ್ಳು ಹೇಳಿದ್ಯಾ? ಸತ್ಯವನ್ನು ಹೇಳಿದ್ರೆ ಸಿಟ್ಟು ಬರ್ತದೆ ಅಂತ. ಯಾವುದು ಸತ್ಯ? ನಾನು ಇಷ್ಟರವರೆಗೆ ಹೇಳಿದ್ದು ಮತ್ತೆ ಬಾಕಿ ಇದ್ದವರಿಗೆ ಕಣ್ಣು ಕಾಣುದಿಲ್ಲ ಅಂತ ನೀವು ನೋಡಿದ್ಯಾ? ಏನಾಯ್ತು ಗರುಡ? ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಮಾತನಾಡ್ಲಿಕ್ಕೆ ಬಾಯಿಯೂ ಕೂಡ ಬರ್ತದೆ. ಸರಿ, ನೀನು ಒಬ್ಬ ದುಷ್ಟ ಅಂತ ನಿನ್ ಗೊತ್ತುಂಟ? ಏನು ದುಷ್ಟ? ನಾನು ದುಷ್ಟ? ಹೌದು. ಸರಿ, ಸರ್ಪ ಜಾತಿಗಳಲ್ಲಿ ಹುಟ್ಟಿದವ ನೀನು ಸರ್ಪ. ನೀನು ದುಷ್ಟನಾಗಿದ್ದಿ. ನಿನ್ನನ್ನು ಒಳ್ಳೆ ಅಂತ ಯಾರು ಹೇಳಿದಿಲ್ಲ. ನಿನ್ನನ್ನು ಕಟ್ಟವಾಗಲೇ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಹತ್ತಿರಕ್ಕೆ ಹೋಗುದಿಲ್ಲ. ಮತ್ತೆ ಭಯ. ಯಾಕೆ ಭಯ? ಯಾಕೆ? ನಿನ್ನಲ್ಲಿ ನಿನ್ನ ಕಣವಾಂತ ಗಾತ್ರವಾದಂತ ದೇಹವನ್ನು ಕಂಡು ಇದನ್ನು ನೋಡಿ ಭಯ ಅಲ್ಲ. ನಿನ್ನಲ್ಲಿ ವಿಷ ಉಂಟಲ್ಲ, ಇದನ್ನು ತಿಳಿದವರು ಎಲ್ಲರೂ ಭಯಗೊಳ್ತಾರೆ. ಕಚ್ಚಿನ ಅಕ್ಷರೇ ಬುಸುಗುಟ್ಟಿದಾಗಲೇ ಎಲ್ಲರೂ ಲೋಕದಲ್ಲಿ ಇದ್ದವರೆಲ್ಲ ಸಾಯ್ತಾರೆ, ಹತ್ತಿರದಲ್ಲಿದ್ದವರು ಸಾಯ್ತಾರೆ. ಅದರಿಂದ ರೋಗಗಳೆಲ್ಲ ಬರ್ತದೆ. ಹಾಗಾಗಿ ನೀನೊಬ್ಬ ದುಷ್ಟ ಅಂತ ಹೇಳೋದಕ್ಕೆ ಒಂದು ಮತ್ತೊಂದು ಕಾರಣ ಉಂಟು. ಏನು ಗರುಡ? ನೀನು ಭೂಲೋಕವನ್ನು ತಿರುಗಾಟ ಮಾಡಿದ್ದೆ ಅಂತ ಹೇಳಿದ್ಯಲ್ಲ, ನೀನು ಒಂದೇ ಜಾಗವನ್ನು ಯಾಕೆ ಹೋಗಲಿದ್ದೆ ಅಂತ ಗೊತ್ತಾಯ್ತು. ಕೇವಲ ಪ್ರಪಂಚದಲ್ಲಿ ತೌಳನಾಡು ದೊಡ್ಡದೇ, ಬಾಕಿ ಜಾಗವು ಸರಿ ಇಲ್ವೇ? ಹಾಗಾದ್ರೆ ಎಲ್ಲವನ್ನು ನೀನು ಕಾಣಲಿಲ್ಲ ಅಂತ ಆಯ್ತಿಲ್ಲಿ. ಸುಳ್ಳು ಹೇಳುವ ಮೊದಲು ಸುಳ್ಳು ಹೇಳಲಿಕ್ಕೂ ಕಲಿತುಕೊಳ್ಳಬೇಕು. ಬಾಕಿದ್ದ ಜಾಗದಲ್ಲಿ ಸರಿ ಇಲ್ಲ ಅಂತ ಹೇಳಲಿಲ್ಲ. ಮತ್ತೆ ಹಾಗಂತೇಳಿ ಧರ್ಮದಲ್ಲಿ ಅಧಿಕವಾಗಿರುವಂತದ್ದು ತೌಳವನಾಡು. ಒಂದೇ ಜಾಗದಲ್ಲಿ ಹಾಗೆ ಹೇಗೆ ಹುಟ್ಟಿಕೊಂಡಿತ್ತು? ತೌಳವನಾಡಲ್ಲಿ ಧರ್ಮ ಹೇಗೆ ಹುಟ್ಟಿಕೊಂಡಿತ್ತು? ಇದನ್ನು ತಿಳಿಸಿದವರು ಯಾರು? ನೀನು ಹೋಗಿ ತಿಳಿಸಿದ್ಯಾ ಅಥವಾ ಅವರಾಗಿ ಕಲಿತುಕೊಂಡ್ರ ಎಂಬುದಕ್ಕೆ ಒಂದು ಪ್ರಶ್ನೆಯಾಗಿ ಉಳಿಯುತ್ತದೆ. ಕಾರಣ ಏನು ಗೊತ್ತಾ? ನೀನು ತೌಳವನಾಡಲು ಪ್ರವೇಶ ಮಾಡಿದ ಕ್ಷಣದಲ್ಲಿ ಸರ್ಪನಾಗಿ ಕೇವಲ ಒಂದು ಸರ್ಪ ಆಗಿ ಹೋಗಲಿಲ್ಲ. ಎಡೆಹೆತ್ತಿ ನಿನ್ನ ಬಲಿಷ್ಠ ಶರೀರವನ್ನೇ ತೋರಿಸುವುದಕ್ಕಾಗಿ ಮುಂದಾದೆ. ಬುಸುಗುಟ್ಟುವುದಕ್ಕೆ ಪ್ರಾರಂಭಿಸಿದೆ. ತೌಳನಾಡಿದಂಥ ಮುಕ್ತ ಮನುಷ್ಯರು ಇವರೆಲ್ಲ ಕಂಡು ಭಯಗೊಂಡರು. ಯಾರೋ ಒಬ್ಬ ತಿಳಿದವ ಹೇಳಿದ, ಸರ್ಪ ಜಾತಿಯಲ್ಲಿ ಹುಟ್ಟಿದವ, ವಿಶೇಷವಾದಂಥ ಸರ್ಪ ಇದು, ವಿಷ ತುಂಬಿದ ಸರ್ಪ, ಇದನ್ನು ಏನು ಮಾಡಬೇಕಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಓಡೋದು ಕೊಲ್ಲುವ ಅಂತ ನೋಡಿದ್ರೆ ಅವ ಬ್ರಾಹ್ಮಣನಿಗೆ ಹುಟ್ಟಿದವ, ಬ್ರಹ್ಮಾತ್ಯ ದೋಷ ಬರ್ತದೆ, ಈ ಕಾರಣಕ್ಕಾಗಿ ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೆದರಿಕೆ ಆಯ್ತು. ಅಲ್ಲ, ನೀನು ಸರ್ಪದೋಷದಿಂದ ಅವರಿಗೆ ಕಾಡುತ್ತೀಯ ಅಂತ ಅಲ್ಲ, ಬ್ರಹ್ಮಾತ್ಯ ದೋಷ ಬರ್ತದೆ. ಓರ್ವ ಬ್ರಾಹ್ಮಣನ್ನು ಕೊಳ್ಳುವುದು ಸರಿ, ಒಂದು ಸರ್ಪವನ್ನು ಕೊಳ್ಳುವುದು ಸರಿ. ಬ್ರಾಹ್ಮಣನಿಗೆ ಹುಟ್ಟಿದ ಕಾರಣಕ್ಕಾಗಿ ಅವ ಬ್ರಾಹ್ಮಣನಾಗಿ ಉಳಿತಾನೆ. ಯಾಕೆ ಗೊತ್ತುಂಟ? ಅದು ಎರಡು ಒಂದೇ ಅಲ್ವಾ ಗರುಡ? ಕ್ಷೇತ್ರ ಯಾವುದಂತ ಕೇಳುವುದಿಲ್ಲ, ಬೀಜ ಯಾವುದಂತ ಕೇಳ್ತಾರೆ.
ಹಾಗಾಗಿ ಇಲ್ಲಿ ಪ್ರಮುಖವೇ ಬ್ರಾಹ್ಮಣರಾದ ಕಶ್ಯಪರ ಮಕ್ಕಳಾಗಿ ಹುಟ್ಟಿ ಕಾರಣಕ್ಕಾಗಿ ನಿನ್ನನ್ನು ಕೊಂದಲ್ಲಿಗೆ ಶಾಪವಾಗುತ್ತದೆ ಅಥವಾ ಅದನ್ನು ಭ್ರಮೆಯಾಗಿ ಹುಟ್ಟಿಕೊಂಡಿತ್ತು. ಈ ಭಯಗೊಂಡಂತ ಮನುಜರು ಒಂದು ವಿಚಾರಕ್ಕಾಗಿ ಬಂದರು. ನಿನ್ನ ಕಲ್ಲಿನಲ್ಲಿ ರೂಪವನ್ನು ಕೆತ್ತಿಸಿ ಒಂದು ಪರದ ಬುಡದಲ್ಲಿ ಹಾಕಿ ಅಷ್ಟು ಮಂದಿಯನ್ನು ಕರೆತಂದು ಪೂಜಾ ಪುರಸ್ಕಾರಗಳನ್ನು ಮಾಡಿದರು. ವಿಧ ವಿಧಗಳ ಪೂಜೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದರಲ್ಲಿ ಒಬ್ಬ ಬುದ್ಧಿವಂತ ಏನು ಮಾಡಿದ? ಇದನ್ನೇ ಉಪಯೋಗ ಮಾಡಿಕೊಂಡ. ಬದುಕುವುದಕ್ಕೆ ಒಂದು ದಾರಿ ಆಯಿತು. ಸರ್ಪರೂಪ, ಸರ್ಪದಿಂದ ನಾಗದೋಷ ಬರ್ತದೆ, ಬ್ರಹ್ಮತ್ಯ ದೋಷ ಬರ್ತದೆ. ಇದರಿಂದಾಗಿ ಎಲ್ಲರೂ ಪೂಜೆಯನ್ನು ಮಾಡಬೇಕು, ಒಂದಿಷ್ಟು ಸಂಪಾದನೆ ಮಾಡುವಂತ ಗುಣವನ್ನು ಅವ ಮಾಡಿಕೊಂಡ. ನಿನ್ನದಿಂದಲೇ ಅವ ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಂಡ. ಅವನಿಗೊಂದು ದಾರಿ ಅಂತ ಆಯ್ತು. ಹಾಗಾದ್ರೆ ನನ್ನಿಂದ ಬದುಕುವವರು ಇದ್ದಾರೆ. ಯಾಕೆ ಹುಟ್ಟಿ ಹಾಕಿದ್ದು ನೀನೆ. ನಿನ್ನನ್ನು ದುಷ್ಟತೆ ಯಾಕೆ ಹೇಳಿದೆ ಗೊತ್ತುಂಟ? ಒಂದು ಕಾರಣ ಉಂಟು ನೋಡು. ಜಗತ್ತಿನಲ್ಲಿ ಮನುಜರು ಕೂಡ ನಿನ್ನಂತವರು ಇದ್ದಾರೆ. ವಿಷ ತುಂಬಿದಂತ ಮನುಜರು ಎಷ್ಟು ಮಂದಿ ಬೇಕು? ಅವರ ಜೀವನದಲ್ಲಿ ಕೊಲೆಯೋ, ಅತ್ಯಾಚಾರವೋ, ದರೋಡೆಯೋ, ಮಿಕ್ಕಿಲದ ಎಲ್ಲ ಅನ್ಯಾಯಗಳ ಪಾಪಗಳನ್ನೇ ಕಟ್ಟಿಕೊಂಡಂತ ದೋಷಗಳನ್ನು ಮಾಡುತ್ತಾ ಬರ್ತಾರೆ. ಅಂತವರನ್ನು ಕಂಡಂತ ಮನುಜರು ಭಯಗೊಳ್ಳುತ್ತಾರೆ. ತನ್ನ ಹೆಂಡತಿ ಮಕ್ಕಳಿಗೂ, ಬಂಧುಗಳಿಗೂ, ಮಿತ್ರರಿಗೂ ಏನೋ ಇವರು ಮಾಡ್ತಾರೆ ಎಂಬ ಉದ್ದೇಶದಿಂದಾಗಿ ಅವರನ್ನು ಸಮಾಧಾನ ಪಡಿಸುವುದಕ್ಕಾಗಿ ಒಂದು ಕ್ಷೇತ್ರದಲ್ಲಿ ಸಭೆಯನ್ನು ಸೇರಿಸಿ ಅವರನ್ನು ಉಚಿತವಾದ ಪೀಠವನ್ನು ಕೊಟ್ಟು ಅಧ್ಯಕ್ಷ ಸ್ಥಾನದಲ್ಲಿ ಇರಿಸಿ ಅವನಿಗೆ ಸನ್ಮಾನಿಸಿ ಸತ್ಕರಿಸಿ ಅವನಿಗೆ ಕೈ ಮುಗಿದು ಎಲ್ಲರೂ ನಿಲ್ಲುತ್ತಾರೆ. ಯಾಕೆ ಗೊತ್ತಾ? ಅವನನ್ನು ಸಮಾಧಾನ ಪಡಿಸುವುದಕ್ಕಾಗಿ. ಆಗ ಅವನು ಆ ಊರಿನವರನ್ನು ಮೆಚ್ಚುತ್ತಾರೆ. ನನ್ನನ್ನು ಸತ್ಕರಿಸಿದ್ರು, ನನ್ನನ್ನು ಒಂದು ದೊಡ್ಡ ವ್ಯಕ್ತಿಯನ್ನು ಮಾಡಿದ್ರು, ಇವರಿಗೆ ನಾನು ಯಾವ ತೊಂದರೆಯನ್ನು ಕೊಡುವುದಿಲ್ಲ ಅಂತ ಅವನು ಅಭಯಸ್ಥ ಕೊಡ್ತಾಳೆ. ನಿಮ್ಮನ್ನು ನಾನು ಕಾಪಾಡ್ತೇನೆ ಅಂತ. ಆಗ ಅವರಿಗೆ ಸಮಾಧಾನ ಆಯಿತು. ಈ ದುಷ್ಟನಿಂದ ನಾವು ಪಾರಾದೆವು. ಅದೇ ರೀತಿಯಲ್ಲಿ ನಾಗಳಾದಂಥ ನಿನ್ನನ್ನು ಪೂಜೆ ಮಾಡೋದಕ್ಕೆ ಇದೇ ಕಾರಣವಾಯಿತು. ದುಷ್ಟನನ್ನು ಪೂಜೆ ಮಾಡಿದ್ದು ಯಾಕೆ ಗೊತ್ತಾ? ಅವರಿಂದ ನಿನ್ನಿಂದಾಗಿ ಭಯಗೊಂಡಂತ ಅವರು ಬದುಕುವುದಕ್ಕೆ ಒಂದು ದಾರಿಯಾಯಿತು. ಮತ್ತೆ ಲೋಕದಲ್ಲಿ ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳ್ತಿದ್ಯಲ್ಲ, ಈ ಅತ್ಯಾಚಾರ, ಕೊಳೆ, ದರೋಡೆ ಈ ತೌಳವರಲ್ಲಿ ಹೆಚ್ಚಾಗಿ ಮೆರಿತಾ ಉಂಟು. ಇದನ್ನು ನೋಡಿಯೂ ನೀನು ನೋಡದೇ ರೀತಿಯಲ್ಲಿ ಧರ್ಮವೇ ಹುಟ್ಟಿತಂತ ಹೇಳ್ತಿದ್ಯಲ್ಲ. ಎಷ್ಟೋ ಮಂದಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಎಷ್ಟೋ ಮಂದಿ ಬಡವರಿದ್ದಾರೆ. ಬದುಕಿನಲ್ಲಿ ಇವುಗಳು ಜೀವನದಲ್ಲಿ ಏನು ಮುಂದೆ ಏನು ಮಾಡಬೇಕಂತ ಯೋಚನೆಯಲ್ಲಿದ್ದಾರೆ. ನಿನ್ನಲ್ಲೇ ಪೂಜಿಸಂತ ಜೀವರಾಶಿಗಳು ಎಷ್ಟೋ ಕುಟುಂಬವೇ ಸರ್ವನಾಶವಾಯಿತು. ಯಾಕೆ? ನಾಗಮಂಡಲವೋ ಆಶ್ಲೇಷ ಬಲಿಯೋ ಎಲ್ಲ ಮಾಡ್ತಾರೆ ಮಕ್ಕಳಿಲ್ಲಂಬ ಚಿಂತೆಯಿಂದ. ನಾಗನಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ ಲೋಕದಲ್ಲಿ ಈ ಧರ್ಮದಿಂದ ಹೋಗ್ತಾರೆ. ಮತ್ತೆ ದೈವಾರಾಧನೆ, ಸರಿಯಾದಂಥ ದೈವಾರಾಧನೆ ಯಾವುದನ್ನು ಮಾಡ್ತಾರ? ಇದನ್ನು ನೀನು ಹೊಗಳ್ತಾ ಇದೆಯಲ್ಲ. ತೌಳವ ನಾಡಲ್ಲಿ ಎಲ್ಲವೂ ಸರಿ ಉಂಟಂತ. ಯಾವುದು ಸರಿ ಉಂಟು, ಯಾವುದು ಸರಿ ಇಲ್ಲ ಲೋಕಭಿನ್ನ ರುಚಿ ಅಂತ ಹೇಳ್ತಾರೆ. ಹೌದು, ಸಿಹಿ ಇದೆ, ಕಹಿ ಇದೆ, ಚೊಗರು ಕೂಡ ಇದೆ. ಸಿಹಿಯೇ ಇದ್ರೆ ಕಹಿಗೆ ಎಲ್ಲಿ ಬೆಲೆ ಬರ್ತದೆ? ಹೋಗಿ ಹೋಗಿ ಬಂದದ್ದು ನೀನು ಹೇಳಿದ್ದು ನನ್ನನ್ನು. ಹೌದು, ನಾನು ದುಷ್ಟ, ನೀನು ಕಹಿ ಅಲ್ವ? ಅಷ್ಟು ಮಾತ್ರ ಸರಿ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಉಂಟಾ? ಹೆಚ್ಚಾಗಿ ಕಹಿಯೇ ಬೇಕಾದ್ದು. ಎತ್ತದಕ್ಕೆ ರೋಗ ಗುಣ ಆಗಬೇಕಾದ್ರೆ ಕಹಿಯನ್ನೇ ಕುಡಿಬೇಕು. ಕೆಲವರು ಕೈ ಕುಡಿದೆ ಎಲ್ಲರೂ ಸಾಯುದು ಉಂಟು. ಅದು ಏನು ಮಾಡುವಂತದ್ದು? ಎಂತದ್ದು? ಸೃಷ್ಟಿಯಲ್ಲಿ ಯಾವ ರೀತಿಯಲ್ಲ ಕಹಿ ಉಣಬೇಕು ಎಂಬುದು ನಿಯಮ ಉಂಟು. ಆ ರೀತಿಯಲ್ಲೇ ಉಣಬೇಕು. ಅದನ್ನು ಯಾವ ರೀತಿಯಲ್ಲಿ ಸಿಹಿಯನ್ನು ಉಣಬೇಕು ಆ ರೀತಿಯಲ್ಲೇ ಉಣಬೇಕು. ನೀನು ನಾನು ಕಹಿ ಅಂತ ಹೇಳಿದಕ್ಕೆ ನಾನು ಹೇಳಿದ್ದು ಏನು? ಕಹಿಯಲ್ಲಿ ಕೂಡ ಪ್ರಯೋಜನ ಇದೆ ಅಂತ ಹೇಳು ಗರುಡ. ಲೋಕದಲ್ಲಿ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಏನು ನಡಿಬೇಕು ಬ್ರಹ್ಮಲಿಖಿತವಾದ್ದು. ಒಬ್ಬೊಬ್ಬರಲ್ಲಿ ನೋಡು, ಒಬ್ಬೊಬ್ಬರಲ್ಲಿ ಹೆಚ್ಚಿನ ಜಾತಿಗೆ ನಾನು ವಿಷಕಾರಿ ಅಂತ ಹೇಳಿ, ನನ್ನಲ್ಲಿ ವಿಷ ಇದೆ ಹಾಗೆ ಅಂತ ಹೇಳಿ
ಯಾರಿಗೆ ನನ್ನಿಂದ ತೊಂದರೆಯಾಗಿದೆ? ಒಂದೇ ಅಪ್ಪನ ಮಕ್ಕಳಲ್ಲಿ ಬೇರೆ ಬೇರೆ ವಿಧ ವಿಧದ ರೂಪಗಳು. ಇದನ್ನೇ ಹೇಳಿದ ಲೋಕ ಭಿನ್ನ ರುಚಿ ಅಂತ. ನಿನ್ನ ರೂಪ ನೋಡು, ನನ್ನ ರೂಪ ನೋಡು, ನಿನ್ನ ರೂಪ ನೋಡು. ನನಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ನ ಮುಖದಲ್ಲಿ ಗೆರೆಗಳೇ ಇರುವುದು. ಆಕಾಶ ಮಾರ್ಗದಲ್ಲಿ ಹಾಗಂತ ನಿನ್ನ ಮುಖದಲ್ಲಿ ಗೆರೆಗಳು ಕಮ್ಮಿ ಏನು ಇಲ್ಲ. ಅದು ಅಲ್ಲ, ಅದು ವಕ್ರವಾಗಿದೆ ಗೆರೆಗಳು. ನನ್ನದು ನೇರವಾದ ದಾರಿ, ನಿನ್ನದು ವಕ್ರವಾದ ದಾರಿ. ಇದು 3 ದಾರಿ ಸಾಕ. ನಿನ್ನ ಸ್ವಭಾವವೇ ಹೇಳ್ತಾರೆ. ಒಬ್ಬರನ್ನು ದೂಷಿಸುವಾಗ ಪ್ರತಿಯೊಂದು ಸಂದರ್ಭದಲ್ಲಿ ನೀನು ನೀನು ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಅಧಿಕವಾಗಿ ತಪ್ಪನ್ನು ಮಾಡಿದ್ದೇನೆ ಎಂಬುದಾಗಿ. ಮತ್ತೆ ಲೋಕದಲ್ಲಿ ಏನು ನಡೀಬೇಕು, ಯಾವ ಕಾಲದಲ್ಲಿ ಏನು ನಡೀಬೇಕು ಬ್ರಹ್ಮಲಿಖಿತದಲ್ಲಿ ಒಂದು ಸೇರ್ಪಟ್ಟಿದೆ. ಹೌದು. ಅದರಿಂದ ನಾನು ನೀನು ಹೇಳಿ ಹಾಗಾದ್ರೆ ಅವರ ಸರಿ ಮಾಡಬಹುದು ಇತ್ತಲ್ಲ. ಯಾರು? ಬ್ರಹ್ಮದೇವರು. ನೋಡು, ಏನು ಹೋದ ಜನ್ಮದಲ್ಲಿ ನಾನು ಪಾಪವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಹುಟ್ಟಿದಂತ ನಾನು ಹೇಳಿದ್ದಲ್ಲ, ಹಾಗಲ್ಲ. ನಾನು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿ. ಒಬ್ಬ ವ್ಯಕ್ತಿ ಹೋದ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದಾನೋ, ತಾ ಮಾಡಿದ ಅಡುಗೆಯನ್ನು ತಾನು ಉಣ್ಣಬೇಕು, ತಾ ನೆಟ್ಟ ಗಿಡದ ಫಲ ತಾ ಸವಿಯಬೇಕು, ತಾ ನೆಟ್ಟ ಗಿಡ ತಾ ಕೂಡಿಟ್ಟ ಪಾಪಗಳು ತನ್ನ ಸಂತತಿಗೆ ಅಂತ. ನಾವು ಒಳ್ಳೆಯದು ಮಾಡಿದ್ರೆ ನಮ್ಮ ಸಂತತಿಗೆ ಹಾಗೆ ಒಳ್ಳೆ ರೀತಿಯಲ್ಲಿ ಬರ್ತದೆ. ನಾವು ಕೆಟ್ಟದು ಮಾಡಿದ್ರೆ ಸಾಯುವ ಕಾಲಕ್ಕೆ ನಮಗೆ ಕಟ್ಟಿಟ್ಟ ಬುತ್ತಿ. ಹೋದ ಕಾಲದಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತು. ನೀನು ಅದನ್ನೇ ಬೋಧನೆ ಮಾಡ್ಬೇಕು. ನೀವು ಪಾಪ ಮಾಡಬೇಡಿ, ಧರ್ಮದಾರಿಯಲ್ಲಿ ಹೋಗಿ ಮುಂದಿನ ಜನ್ಮದಲ್ಲಿ ನೀವು ಉದ್ಧಾರ ಆಗ್ತೀರ ಅಂತ ಹೇಳ್ಬೇಕಿತ್ತು. ಇದನ್ನೇ ನಾನು ಸ್ವಾಮಿಯಲ್ಲಿ ಹೇಳಿದ್ದು. ನಾನು ಹೋದ ಕಾಲಕ್ಕೆ ಎಲ್ಲವೂ ಧರ್ಮದ ನಡೆಯನ್ನೇ ಕಂಡವ, ಎಲ್ಲವೂ ಧರ್ಮದ ರೀತಿಯಲ್ಲೇ ಇದ್ದದ್ದು. ಧರ್ಮಗುರು ಮತ್ತೆ ಇದು ಇದ್ದಿತ್ತ ಮತ್ತೆ ಒಂದು ಸಭೆಯಾಗಿ. ಯಾವುದು? ನನಗೆ ಸಭೆ ಬೇಡ, ನೀನೇ ಸೂಚಿಸಿದೆಯಲ್ಲ. ನನ್ನನ್ನು ಕಂಡಾಗ ಭಯ ಪಡ್ತಾರೆ. ಭಯ ಮತ್ತು ಭಕ್ತಿಯಲ್ಲಿ ಉಂಟಾ? ಅಲ್ಲಿ ದೇವರಿದ್ದಾರೆ. ಭಕ್ತಿಯಿಂದ ಭಯ ಪಡಬೇಕು. ಎರಡು ಒಂದೇ ಅಲ್ಲ. ಕಟ್ಟಿ ಗುದ್ದುವುದು, ಗುದ್ದಿ ಕಟ್ಟುವುದು ಎರಡು ಒಂದೇ. ಒಬ್ಬ ಕೊಲೆಗಡುಕನನ್ನು ಕಾಣುವಾಗ ಅವನಲ್ಲಿ ಭಯ ಎಂಬುದು ಯಾಕೆ? ಯಾಕೆ? ಭಕ್ತಿ ಮುಖ್ಯವಾಗಿ ಭಯ. ಅವನ ಕೈಯಲ್ಲಿ ಖಡ್ಗ ಇದೆ, ಅವನ ಸ್ವಭಾವವು ಕೊಲೆ ಆದ ಕಾರಣ. ನಿನಗೆ ಅದು ಬೇಡ ಪುಣ್ಯಾತ್ಮ, ನಿನ್ನಲ್ಲಿ ವಿಷ ಉಂಟಲ್ಲ, ಅದೇ ದೊಡ್ಡ ಖಡ್ಗ. ಒಂದು ಹೇಳ್ತೇನೆ, ನನ್ನಲ್ಲಿ ವಿಷ ಇದೆ. ನನ್ನ ವಿಷದಲ್ಲಿ ಯಾರಿಗೆ ತೊಂದರೆ ಆಗಿದೆ? ನಾನು ಯಾರನ್ನು ಕೊಂದಿದ್ದೇನೆ, ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮಿಂದ ಯಾರು ಸಾಯಲ್ಪಡ್ತಾರೆ ಅದು ಬ್ರಹ್ಮನ ಲಿಖಿತದಲ್ಲಿ ಇವನಿಂದ ಇವನು ಸಾಯುವಂತದ್ದು. ಅವನ ಹಣೆ ಬರ ಸರಿ ಇಲ್ಲದ್ರೆ ನೀನು ಕಚ್ಚಿಕೊಳ್ತೀಯ ಅಂತ ಅದು ವಿಧಿ ಲಿಖಿತವೇ. ಬಿಡು ಆಯ್ತಾ? ಮತ್ತೆ ನೋಡು, ಸರಿಯಾಗಿ ಪ್ರಪಂಚದಲ್ಲಿ ಸರಿಯಾದ ಕಾಲಕ್ಕೆ ಮಳೆ ಬರ್ತದೆ, ಸರಿಯಾದ ಕಾಲಕ್ಕೆ ಬೆಳೆ ಆಗ್ತದೆ. ಬರ್ಲೇಬೇಕಲ್ಲ, ದೇವತೆಗಳಿಗೆ ಕೊಡ್ತಾರಲ್ಲ ಭೂಮಿಯಲ್ಲಿ. ಇದು ಧರ್ಮ ಇದ್ದದ್ರಿಂದ ಮತ್ತೊಬ್ಬ ಕೊಡ್ತಾನೆ ಅಂತ ನೀನು ದುಡಿಯುವುದು ಬೇಡ. ಅಧರ್ಮ ಇದ್ರೆ ಏನು ಇದೆಲ್ಲವುಗಳು ಬರ್ತದ? ನಿನಗೆ ಮನಸ್ಸಿದ್ರೆ ಸುಮ್ಮನೆ ದುಡಿದು ಹೋಗಿಲ್ಲ. ಪ್ರಕೃತಿಯಲ್ಲಿ ನೋಡು ಒಂದು ಸಾರಿ, ನಿನಗೆ ಬೇಕಾದ ನಾನು ದುಡಿದದ್ದಕ್ಕೆ ಸರಿಯಾದ ಸಂಬಳವನ್ನು ಸ್ವಾಮಿಯಿಂದ ನಾನು ನಿರೀಕ್ಷೆ ಮಾಡುವುದಿಲ್ಲ. ಹೌದಾ? ನಿರೀಕ್ಷೆ ಮಾಡದೆ ಕೊಡ್ತಾರೆ. ನೀನು ಪ್ರತಿಯೊಂದನ್ನು ದೂಷಿಸುವುದು, ಅತ್ರಿ ಮುನಿಗಳು ಬಂದು ಹೇಳಿದ್ದಕ್ಕೂ ನೀನು ಅದಕ್ಕೆ ಸೇರಿಸುವುದಕ್ಕೂ ನೀನಾಗೆ ನೇರವಾಗಿ ಬಂದು ಹೇಳ್ತಾ ಇದ್ರೆ ಅತ್ರಿ ಮುನಿ ಹೇಳಿದ್ದು ಸುಳ್ಳು ಅಂತ ಹೇಳಿದಲ್ಲ. ಮತ್ತೆ ಜೀವನದಲ್ಲಿ ಜಿಗುಪ್ಸೆ ಅತ್ರಿ ಮುನಿಗಳಿಗೆ ಬಂದಿರಬಹುದು, ಅಲ್ಲಿಂದ ಅವರಿರಬಹುದು. ಭೂಲೋಕದಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ಎಷ್ಟು ಕಷ್ಟ ಇತ್ತು. ನನ್ನ ಲೆಕ್ಕದಲ್ಲಿ ನಿನಿಗೂ ಜಿಗುಪ್ಸೆ ಬಂದಿದೆಯಾ ಅಂತ. ಯಾರಿಗೆ? ಆದ ಕಾರಣ ನೀನು ಅತ್ರಿ ಮುನಿಗಳ ಜೊತೆಯಲ್ಲಿ ನೀನು ಸೇರಿಕೊಂಡವ. ನಾನು ಸತ್ಯ ಹೇಳುವವರಲ್ಲಿ, ಸತ್ಯ ನುಡಿಯುವವರ ಜೊತೆಯಲ್ಲೇ ಸೇರು. ಗರುಡ ಸುಳ್ಳು ಹೇಳುವವರ ಜೊತೆಯಲ್ಲಿ ನಾನು ಬರುವುದೇ. ಗರುಡ ನನಗೆ ಮೋಸ ವಂಚನೆ ಆಗುವುದೇ ಇಲ್ಲ. ಒಂದಂತ ತಿಳಿದುಕೋ, ಏನು ಹೇಳುವಂತದ್ದು ಆದಿಶೇಷ, 1000 ನಾಲಿಗೆ ಇರುವವ. ಧರ್ಮ ಎಲ್ಲಿದೆ, ಅಧರ್ಮ ಎಲ್ಲಿದೆ? ಲೋಕದಲ್ಲಿ ಧರ್ಮವೇ ಇರುವಂತಹದ್ದು. ನಾನು ಹೇಳಿದ್ದು ಸುಳ್ಳಾದ್ರೆ ನಿನ್ನ ಬಾಯಿಂದ ಸತ್ಯ ಇದೆ ಅಂತ ಹೇಳಿಸ್ತೇನೆ. ಹೌದಾ? ಹೇಳಿಸದಿದ್ರೆ ನಾನು ಆದಿಶೇಷ ಅಲ್ಲ. ಏನಿದು ನಡೆ ಗರುಡ ದೇವರದ್ದು? ಮತ್ತೆ ಏನು ಸ್ವಾಮಿ ಇವರು? ಏನು ಸಿಟ್ಟು ನಿಮಗೆ? ಮತ್ತೆ ಅವರು ಮಾತನಾಡೋದು ಸರಿಯಾಗಿ ಮಾತಾಡ್ಬೇಕು. ವೈಕುಂಠವೇ ಗಡಗಡನೆ ನಡುಗುತ್ತಾ ಉಂಟು. ಮುನಿಗಳಿಗೆ ಅವರು ಸುಳ್ಳು ಹೇಳಿದಂತ ಹೇಳ್ತಾನಲ್ಲ. ಹೌದು. ನಾವು ಮುನಿಗಳನ್ನು ಬಂದು ನೀವು ಪೂಜೆ ಮಾಡ್ತಿಲ್ವಾ? ಅವನ ಮಿತಿಗೆ ಅವನ ಆಡಿದವನಿದ್ದಾನೆ. ಇವಾಗ ತಿಳ್ಕೊಳ್ಬೇಕು, ನಮ್ಮ ಅಪ್ಪನೂ ಒಬ್ಬ ಮುನಿಪ್ಪ ಅಂತ. ಹೌದು. ಅವರು ಹೀಗೆ ಹೇಳಿದ್ರೆ ಅದನ್ನು ಇವ ಸುಳ್ಳು ಅಂತ ಹೇಳ್ತಾನೆ. ಹಾಗಾದ್ರೆ ಅಪ್ಪ ಹೇಳಿದ್ರು ಸುಳ್ಳು ಅಂತ ಹೇಳ್ತಾನೆ. ಹೌದು. ಇವ ಹುಟ್ಟಿದ್ದೇ ಸುಳ್ಳು ಬಿಡಿ. ಇರಲಿ, ನಿಮ್ಮಷ್ಟು ಜ್ಞಾನ ಅವರಿಗೆ ಇಲ್ಲದೆ ಹೋಯ್ತು. ಹಾಗೆಂದು ನೀವು ಹೋಗಿ ಹೋಗಿ ಆ ಆದಿಶೇಷರಿಗೆ ಹೊಡಿದಿರಿ ಅಂತಾದ್ರೆ ಯಾವ ಪ್ರಯೋಜನವಿದೆ? ಏನಾಗುದಿಲ್ವಾ? ನಿಮ್ಮ ಬಲ ಏನು, ಅವನ ಬಲ ಏನು ಯೋಚನೆ ಮಾಡುವುದಕ್ಕಾಗುವುದಿಲ್ಲ. ತಿಳ್ಕೊಳ್ಬೇಕಿತ್ತು ಸ್ವಾಮಿ. ನಿಮ್ಮನ್ನಷ್ಟು ಬಲಾನ್ವಿತರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಅದನ್ನು ತಿಳ್ಕೊಳ್ಳಿ. ಪ್ರಪಂಚನ ಎನ್ನುವಂತ ಹೆಸರಿರುವುದು ಇರುವರಿಗೆ ಮಾತ್ರ. ಒಂದು ವಾಯುವಿಗೆ, ಇನ್ನೊಂದು ಗರುಡ ದೇವನಿಗೆ. ಮತ್ತೆ ಹೀಗಿರುವಾಗ ನೀವು ಹೋಗಿ ಹೋಗಿ ಆದಿಶೇಷನಿಗೆ ಹೊಡೆದಿರಿ ಅಂತಾದರೆ ಯಾವ ಪ್ರಯೋಜನವೂ ಇಲ್ಲ. ಈಗ ಏನು? ನೀವೊಂದು ಕೆಲಸ ಮಾಡ್ಬೇಕೀಗ. ಈಗ ಕೆಲಸವ? ಹೌದು. ಏನು ಬಾಕಿ ಉಂಟು? ಇದೆಲ್ಲ ಹಾಗೆ ಉಂಟಲ್ಲ. ಅದೌದು. ನೀನು ಮತ್ತೊಮ್ಮೆ ತೌಳವನಾಡಿಗೆ ಇಳಿಬೇಕು. ತೌಳವನಾಡಿಗ? ಹೌದು.
ನಿಮ್ಮದು ಇನ್ನೊಂದು ತಿರುಗಾಟ ಆಗಬೇಕು. ಅಲ್ಲಿಗೆ ಯಾರು ಸ್ವಾಮಿ ಹೋಗುದು, ಯಾರು ಅವರ ತಲೆ ಸರಿ ಮಾಡುವುದು? ನಾವು ಹೇಳಿದಲ್ಲಿ ಯಾರು ಕೇಳುವವರಿಲ್ಲ, ಅವರದ್ದೇ ಅವರಿಗೆ. ಯಾರನ್ನು ಸರಿ ಮಾಡುವುದಕ್ಕೆ ಹೋಗಬೇಡ. ನೀನು ಹೋಗುವುದು, ಅಲ್ಲಿ ಏನಾಗುತ್ತದೆ ಅಂತ ಕಾಣುವುದು, ಮತ್ತೆ ಬಂದು ಹೇಳುವುದು. ಧರ್ಮವೋ ಅಧರ್ಮ ಅಷ್ಟೇ. ಕೇವಲ ನೋಡಿ ಬಂದ್ರೆ ಸಾಕ? ನೋಡಿದ್ರೆ ಸಾಕಾಗುತ್ತದೆ. ನೋಡಿ ಏನು ನಾನಿದ್ದೇನಲ್ವಾ? ಹೌದಾ? ಸರಿ ಮಾಡ್ಲಿಕ್ಕೆ ನೀವು ಹೋಗ್ತೀರಿ? ಹೌದು. ಹೌದಾ? ಆಯ್ತು, ನಿಮ್ಮ ಅಪ್ಪನಂತೆ ಒಮ್ಮೆ ಹೋಗ್ತೇನೆ, ಒಮ್ಮೆ ಒಂದು ತಿರುಗಾಟ ಮಾಡಿ ಬರ್ತೇನೆ. ಅಲ್ಲಿ ಇಲ್ಲಿ ಆಗದಿದ್ರೆ ಅಲ್ಲಿ ಆದ್ರೆ ಏನು, ನಮಗೆ ಎಲ್ಲಿ ಆದ್ರೆ ಏನು, ಬದುಕಿದ್ರೆ ಆಯ್ತು. ನೋಡು ಆದಿಶೇಷ, ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತು ನಿನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾದ ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಅಹಂಕಾರದಿಂದ ವರ್ತಿಸಿದಂತಹ ಗರುಡನಿಗೆ ಯಾವ ರೀತಿಯ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಹಾಗೆಂದು ನೀನು ಮತ್ತೊಮ್ಮೆ ತವಳವನಾಡನ್ನು ಸೇರಿಕೊಳ್ಳಬೇಕು. ಅಲ್ಲಿರುವಂತಹ ಧರ್ಮಾತ್ಮರನ್ನು ಉದ್ಧರಿಸಬೇಕು. ಯಾರು ಅಧರ್ಮದ ಪಥವನ್ನು ತುಳಿಯುತ್ತಾರೋ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಡಬೇಕು. ಕೊಡುವಂತಹ ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಿಂದ ಇರಲಿ. ನಿನ್ನನ್ನು ಜೊತೆಯಾಗಿರಿಸಿಕೊಂಡು ತವಳವನಾಡನ್ನು ಹೇಗೆ ಬೆಳಗಿಸಬೇಕು ಎನ್ನುವುದನ್ನು ನಾನು ಸೂಚಿಸುತ್ತೇನೆ. ನೋಡಿದನು ಮುನಿ ದೂರದಿಂದಲೇ, ನೋಡಿದನು ಮುನಿ ದೂರದಿಂದಲೇ, ಗಾಢ ಮೋಗದಿ ಪರಮಗಿರಿಯನು, ಗಾಢ ಮೋಗದಿ ಪರಮಗಿರಿಯನು, ಕಾಡ ಐಸಿರಿಯಿಂದ ಸುತ್ತಲು ಮೆರೆವಗಿರಿ ಸೊಬಗಾದ, ಮಾಡಿದನು ಯೋಜನೆಯ ಬಲದಲ್ಲಿ ಮಾಡುವೆನು ಯಾಗವನು ಈ ದಿನ, ಮಾಡಿದನು ಯೋಜನೆಯ ಬಲದಲ್ಲಿ ಮಾಡುವೆನು ಯಾಗವನು ಈ ದಿನ, ಕಾಡಗಿರಿಯಲ್ಲಿ ಎನ್ನುತ್ತ ದೃಢ ಮನದೊದಲಾಗ, ನೋಡಿದನು ಮುನಿ ದೂರದಿಂದಲೇ, ನೋಡಿದನು ಯಜ್ಞಾದಿಗಳನ್ನು ಮಾಡಿ ಬೂರೂರು ತಿರುಗುತ್ತಾ ಬಂದಂತಹ ನಾನು ಬಂದು ಸೇರಿದಂತಹ ಪ್ರದೇಶ ಇದಾಗಿದೆ. ಈ ಪ್ರದೇಶವನ್ನು ಕಂಡಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ನೋಡಬಾರದೆ ಸ್ವಾಮಿ, ಈ ಕಾಡಿನ ಐಸಿರಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಂತೋಷವಾಗುತ್ತಾ ಇದೆ. ಅಷ್ಟು ಸೌಂದರ್ಯವಾಗಿ ಈ ಕಾಡಿನ ಐಸಿರಿ ಕಾಣುತ್ತಾ ಇದೆ. ಈ ಪ್ರದೇಶಕ್ಕೆ ಬಂದಾಕ್ಷಣ ಈ ಪ್ರದೇಶ ನನ್ನನ್ನು ಇತ್ತ ಬಾ ಎಂಬ ಹಾಗೆ ಸೆಳೆಯುವಂತೆ ಭಾಸವಾಗುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಕಾಣುತ್ತಿರುವಂತಹ ಗಿರಿಯನ್ನು ನೋಡಿದಾಗ ಗಿರಿಯು ನನ್ನನ್ನು ಆಕರ್ಷಿಸುವಂತೆ ಭಾಸವಾಗುತ್ತಾ ಇದೆ. ಈ ಪ್ರದೇಶವನ್ನೆಲ್ಲ ನೋಡಿದಾಗ ಈ ಪ್ರದೇಶದಲ್ಲಿ ಯಾಗವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿದವ ನಾನು. ಸಂಕಲ್ಪ ಮಾತ್ರದಿಂದಲೇ ಅಗ್ನಿಕುಂಡವನ್ನು ನಿರ್ಮಿಸಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಈ ಪ್ರದೇಶದಲ್ಲಿ ಅಹೋರಾತ್ರಿ ಯಾಗವನ್ನು ಆರಂಭಿಸ್ತೇನೆ. ಏನಿದೆ ಸರಿಯಾಗಿ ಲೋಕಕಂಟಕರಾಗಿ ಬೆಳೆಯುತ್ತಿದ್ದಂತ ದೈತ್ಯರ ದಾನವರು ರಕ್ಕಸರನ್ನೆಲ್ಲ ಕೊಂದು ಲೋಕಕ್ಕೆ ಕ್ಷೇಮವನ್ನಗಿಸಿ ಅವ್ಯಕ್ತಳಾಗಿದ್ದವಳು ನಾನು. ಆದರೆ ಮತ್ತೆ ವ್ಯಕ್ತವಾಗುವಂತೆ ಮಾಡಿದಾತ ಅತ್ರಿ ಮಹಾಮುನಿಯೇ ಸರಿ. ಆತನ ತಪೋಬಲದಿಂದಾಗಿ ಯಾಗಕುಂಡದಿಂದ ಹೊರಬಂದವಳಿದ್ದೇನೆ. ಆದರೆ ಆತನೇ ಈಗ ಗೊಂದಲದಲ್ಲಿದ್ದಾನೆ.
ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಮತ್ತೆ ಆತನ ಮುಂದೆ ಗೋಚರಿಸಿಕೊಳ್ತಾರಂತೆ. ಪರಮಶಕ್ತಿಯ ಕರಡು ನುಡಿಸಿದೆಯ ಮುನಿ ಪಾದ ಲೋಕದ ಒಳಿತಾಗುತ್ತದೆ ಎಂಬ ಕಾರಣದಿಂದ ಈ ಪ್ರದೇಶದಲ್ಲಿ ಯಾಗವನ್ನು ಮಾಡುವುದಕ್ಕೆ ಆರಂಭಿಸಿದವ. ಅಗ್ನಿ ಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುವ ಬದಲಾಗಿ ಧೂಮವನ್ನು ಆಕಾಶದೆತ್ತರಕ್ಕೆ ಧುಮ್ಮುಕಿ ಆಕೃತಿಯನ್ನು ತಳೆದು ಮಹಾಶಕ್ತಿಯಾಗಿ ಬೆಳೆದು ನಿಂತಿದೆ. ಹಾಗಾದರೆ ನಾನು ಮಾಡಿದಂತಹ ಯಾಗದಲ್ಲೇನಾದರೂ ಕೊರತೆ ಉಂಟಾಯಿತೆ? ಒಂದು ನನಗೆ ತಿಳಿತಾ ಇಲ್ಲ. ತಪಸ್ವಿಯಾದಂತಹ ನನ್ನ ಮನದಲ್ಲಿ ಈ ಚಂಚಲತೆ ಯಾಕೆ? ಬೆಳೆದು ನಿಂತ ಶಕ್ತಿ ಯಾವುದು? ಅದರಲ್ಲೇ ಪ್ರಶ್ನಿಸಬೇಕಾಗಿದೆ. ಅಮ್ಮ ಮಹರ್ಷಿ ತಾಯೇ, ಅಗ್ನಿ ಕುಂಡದಿಂದ ಧೂಮದ ಆಕೃತಿಯಲ್ಲಿ ಮೇಲೆ ಬಂದವಳು ನೀನಾಗಿದ್ದೀಯ. ಯಾರು ತಾಯೇ? ಎಲ್ಲವನ್ನು ತಿಳಿಸಬೇಕು ತಾಯೇ. ನೆನಪೋತ್ತಮನೇ, ಆದಿಧೂಮಾವತಿಯು ನಾಲೈ ದಿನದಿ ದಿನಗೊಲಿದು ದಿನದಿ ದಿನಗೊಲಿದು ಆದಿಯಲಿ ರಾಜೆ ಬಗ್ಗಿಗ ಆದಿಗಲಿ ಆದಿಮಾಯೆಯಿಂದಲೇ ಅನುಗ್ರಹಿತರಾದಂತ ಮೂರು ಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವ ಕಾಲಕ್ಕೆ ಅವರಿಗೆ ಕಂಟಕಪ್ರಾಯನಾಗಿದ್ದವ ಶುಂಭದಾನವ. ಅಂತ ಶುಂಭದಾನವನ ಸೇನಾ ನಾಯಕನೆನಿಸಿದಂತ ಪ್ರಕಾರ ವಿಕ್ರಮಿ ಧೂಮ್ರಲೋಚನನನ್ನು ಕಣ್ಣಿನ ನೋಟದಿಂದಲೇ ಸುಟ್ಟು ಸುಡುಕರೆ ಮಾಡಿ ಧೂಮಾವತಿ ಎಂದೆನಿಸಿದವಳೇ ನಾನಿದ್ದೇನೆ. ಆದಿಯಿಂದಲೇ ಇಲ್ಲಿ ಆದಿಧೂಮಾವತಿಯಾಗಿ ನೆಲೆ ನಿಂತವಳು ನೀನಾಗಿದ್ದೀಯ. ಹೌದು. ಆದರೆ ನಿನ್ನಲ್ಲೊಂದು ನನ್ನ ಪ್ರಶ್ನೆ ಉಂಟು ತಾಯಿ. ಏನು? ಲೋಕ ಕಲ್ಯಾಣದ ನಿಮಿತ್ತವಾಗಿ ಹೊರಟು ನಿಂತವ ಈ ಅತ್ರಿ ಮಹರ್ಷಿ ಈ ಪ್ರದೇಶಕ್ಕೆ ನಾನು ಬಂದಾಗ ಆ ಗಿರಿ ನನ್ನನ್ನು ಇತ್ತವ ಎಂಬುದಾಗಿ ಸೆಳೆಯುವಂತಿತ್ತು. ಈ ಕಾಡಿನ ಐಸಿರಿ ಈ ಪ್ರದೇಶವನ್ನು ನೋಡಿದಾಗ ಈ ಪ್ರದೇಶ ನನ್ನನ್ನು ಇತ್ತವ ಎನ್ನುವಂತೆ ಆಕರ್ಷಿಸುವಂತೆ ಭಾಸವಾಗುತ್ತಾ ಇದೆ. ತಾಯೇ, ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಯಾಗ ಮಾಡುವುದಕ್ಕೆ ಪ್ರೇರೇಪಣೆ ಈ ಪ್ರದೇಶದಿಂದ ಯಾಕೆ? ಅದಕ್ಕೂ ಮೊದಲು ಈ ಪ್ರದೇಶ ಯಾವುದು ಹೇಳ್ತೀಯಾ? ವಿಶ್ವವರ್ಯನೇ, ನೀನಿಲ್ಲಿಗೆ ಬರುವುದಕ್ಕೂ ಸೆಳೆತಕ್ಕೊಳಗಾಗುವುದಕ್ಕೂ ಯಾಗಕ್ಕೆ ಪ್ರೇರಿತನಾಗುವುದಕ್ಕೂ ಲೋಕ ಕಲ್ಯಾಣದ ಉದ್ದೇಶವೇ ಹೌದು. ಆದುದರಿಂದಲೇ ನಿನಗೆ ಒಲಿದು ಬಂದವಳು ನಾನಿದ್ದೇನೆ. ಆದರೆ ನಿನ್ನಲ್ಲಿರುವಂತಹ ಸಂದೇಹ ಈ ಪ್ರದೇಶ ಯಾವುದು ಎನ್ನುವ ಹಾಗೆ.
ಇದುವೇ ಏರಾಜ ಬರ್ಕೆ. ಏರಾಜ ಬರ್ಕೆ ಮುಂದಕ್ಕೆ ಇಲ್ಲಿ ಪುಣ್ಯ ಕ್ಷೇತ್ರವಾಗುವುದಕ್ಕಿದೆ. ಅದೆಷ್ಟೋ ಕಾರಣೀಕ ಪುರುಷರ ಜನನಕ್ಕೆ ಕಾರಣವಾಗ್ತದೆ ಈ ಪರಿಸರ. ತಾಯೇ, ನಾನು ಯಾಗ ಮಾಡಿದಂತ ಪ್ರದೇಶ ಏರಾಜ ಬರ್ಕೆ ಎನ್ನುವುದೇ ಹೌದು ಅಮ್ಮ. ನಾನು ಯಾಗ ಮಾಡಿದಂತಹ ಸ್ಥಳದಲ್ಲಿ ಮುಂದೆ ಕಾರಣಿಕ ಪುರುಷರ ಜನನ ಆಗ್ತದೆ. ಪುಣ್ಯ ಕ್ಷೇತ್ರವಾಗುವುದಕ್ಕುಂಟೆ ಉಂಟು ಅಮ್ಮ. ನನ್ನ ಒಂದು ಮನಸ್ಸಿನ ಆಸೆಯನ್ನು ಈಡೇರಿಸಬೇಕು ತಾಯಿ. ಏನು? ಲೋಕದ ಕಲ್ಯಾಣದ ನಿಮಿತ್ತವಾಗಿ ನನ್ನ ದೇಹವನ್ನು ಸವೆಸುವವ ನಾನಾಗಿದ್ದೇನೆ. ನಾನು ಯಾಗ ಮಾಡಿದಂತ ಈ ಏರಾಜವರ್ಕೆ ಅನ್ನುವಂತ ಪ್ರದೇಶಕ್ಕೆ ನನ್ನಿಂದ ಏನಾದ್ರೂ ಕೊಡುಗೆ ಬೇಕಾ ತಾಯಿ? ನಿನ್ನಿಂದ ಘನವಾದಂತ ಒಂದು ಕಾರ್ಯ ಆಗಬೇಕು. ಏನಾಗಬೇಕು? ನೀನು ಇದುವರೆಗೆ ಆರ್ಜಿಸಿಕೊಂಡಂತ ವಿದ್ಯೆಯೋ ಸಿದ್ಧಿಯೋ ಗುರು ತತ್ವವನ್ನು ಈ ನೆಲಕ್ಕೆ ದಾರೇರಿದೆ ಎಂದಾದ್ರೆ ಮಾತ್ರ ಅದು ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನೀನು ಮನ ಮಾಡಬೇಕು ತಾಯೇ. ನನ್ನಿಂದ ಯಾವುದಾದ್ರೂ ಒಳ್ಳೆ ಕಾರ್ಯ ಆಗುತ್ತದೆ ಅಂತ ಆದ್ರೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವವ ಈ ಅತ್ರಿ ಮಹರ್ಷಿ ಅಲ್ಲ. ಆದ್ದರಿಂದ ಇಷ್ಟರವರೆಗೆ ನಾನು ಪಡೆದಂತಹ ಗುರುವಿನಿಂದ ಪಡೆದ ತಪೋಬಲ ಗುರುವಿನ ಗುರು ತತ್ವವನ್ನ ಏರಾಜವರ್ಕೆ ಎನ್ನುವಂತ ಈ ಮಣ್ಣಿಗೆ ದಾರ ಏರಿತಾ ಇದ್ದೆ. ಮುನಿವರ್ಯನಿಗೆ ಧೈರ್ಯದ ಅಭಯದ ನುಡಿಗಳನ್ನಾಡಿದ್ದೇನೆ. ಧೂಮಾವತಿ ಏನು ಎಷ್ಟು ಎಂಬುದು ಕೌಳವನಾಡಿನ ಜನರು ತಿಳಿಯಬೇಕಾಗಿದೆ. ಆದುದರಿಂದ ನನ್ನ ಕಾರಣಿಕವನ್ನು ಪವಾಡವನ್ನು ಪ್ರದರ್ಶಿಸುತ್ತಾ ಮಾಯಾ ರೂಪದಲ್ಲಿ ತುಳುನಾಡಿನಲ್ಲಿ ಸಂಚರಿಸುತ್ತೇನೆ. ಅರಸಲಾಲಿಸಿ ಕೇಳು ಅಮ್ಯರ ಬೆಳಿತದೆ ತೆರಳುವ ತುಳುನಾಡಿನರಿಗೆ. ಅರಸಿ, ಈ ವೈಕುಂಠದಲ್ಲಿ ಯಾವ ಕೆಲಸವು ನಡೆಯಬಾರದೆಂಬುದಾಗಿ ನೀವು ತಿಳಿದುಕೊಂಡಿದ್ದೀರೋ ಅದೇ ಕೆಲಸವು ನಡೆದು ಹೋಯಿತು. ಈ ಹಿಂದೆ ಬಂದಂತಹ ಆದಿಶೇಷ ಮತ್ತು ಗರುಡರ ಮಧ್ಯೆ ವಾಗ್ವಾದವೇ ನಡೆದು ಹೋಯಿತು. ವಾದದಲ್ಲಿ ಯಾವುದಾದ್ರೂ ಫಲ ಸಿಕ್ಕಿತಿ? ಅಲ್ಲ, ಅವರವರ ಆಡುವಂತಹ ಮಾತುಗಳನ್ನು ಆಡಿದ್ದಾರೆ. ಹಾಗೆಂದು ಮತ್ತೊಮ್ಮೆ ತೌಳವನಾಡಿಗೆ ನಾನೇ ಕಳುಹಿಸಿಕೊಟ್ಟಿದ್ದೇನೆ. ಕಳುಹಿಸಿಕೊಟ್ಟಿದ್ದೀರಿ ಧರ್ಮದ ನೆಲೆಯನ್ನು ಕಾಣಬೇಕೆಂಬುದಾಗಿ. ಸ್ವಾಮಿ, ಏನು? ನಾನೊಂದು ಮಾತನ್ನು ಹೇಳಬೇಕೆ? ಏನು? ಆಳು ಹೋದ್ರೆ ಹಾಳು, ನಾವು ಹೋದ್ರೆ ಉತ್ತಮ. ಯಾಕೆ? ನಾವು ಮಾಡಬೇಕಾದ ಕೆಲಸವನ್ನು ನಾವೇ ಮಾಡಬೇಕಾಗ್ತದೆ. ಹೌದು. ಹಾಗಾಗಿ ಅವರಿಗೆಲ್ಲ ನಾವೀಗ ಭೂಲೋಕಕ್ಕೆ ತೆರಳಿ ಧರ್ಮದ ರಕ್ಷಣೆಯನ್ನು ಮಾಡಬೇಕು. ಲಕ್ಷ್ಮಿ, ಏನು? ನಿನ್ನ ಮಾತುಗಳೇನು ಒಳ್ಳೆಯ ವಿಚಾರವೇ, ಆದರೆ ಯೋಚನೆ ಮಾಡುವುದು ಬೇಡವಾ? ಇದು ಕಲಿಯುಗ. ಈ ಹೊತ್ತಿನಲ್ಲಿ ದೇವನಾದಂತಹ ನಾನು, ದೇವಿಯಾದಂತಹ ನೀನು ಇದೇ ರೂಪದಿಂದ ತೌಳವನಾಡಿಗೆ ಇಳಿದೆವು ಅಂತಾದರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ 2 ವೇಷ ಬಂತು ಅಂತ ಆಡಿಯಾರು. ದೇವರು ಅಂತ ನಿನಗೆ ಯಾರೂ ಕೈ ಮುಗಿಲಿಕ್ಕಿಲ್ಲ. 2 ವೇಷ? ಹೌದು. ಚಿಕ್ಕ ಮೇಳ ಅದು ಉಂಟಾ?
ಆ 2 ವೇಷಗಳ ಚಿಕ್ಕದಾದಂತಹ ಮೇಳ ಬಂತು ಅಂತ ಅಡಿಯರು. ದೇವರಂತ ನಮಗೆ ಯಾರೂ ಕೈ ಮುಗಿಲಿಕ್ಕಿಲ್ಲ, ನಾವು ಹೋಗುವುದು ಬೇಡ ಸ್ವಾಮಿ. ಈ ರೂಪದಲ್ಲಿ ಬೇಡ, ಮತ್ತೆ ವೇಷವನ್ನು ಬದಲಿಸಿ ಹೋದ್ರೆ ಹೇಗೆ? ಹಾ, ಒಳ್ಳೆಯ ವಿಚಾರವೇ. ಆದ್ರೆ ನಾನು ಪ್ರಾರಂಭದಲ್ಲಿ ಹೇಳುತ್ತೇನೆ, ನನಗೆ ಶ್ರೀವೇಷ ಒಂದು ಬೇಡ, ಹೆಣ್ಣು ವೇಷ ಒಂದು ಬಿಟ್ಟು ಬೇರೆ ಯಾವುದು ಬೇಕಾದ್ರೂ ನಾನು ಮಾಡಿ ಏನು ಬಹಳ ಕಷ್ಟ ಅದು. ಈಗ ನಿಮಗೆ ಸ್ತ್ರೀವೇಷ ಆಗುದಿಲ್ವಾ? ಹೌದೌದು. ಏನು ನೀವು ಸ್ತ್ರೀವೇಷ ಮಾಡದವರ? ಯಾಕೆ ಸ್ವಾಮಿ, ನಿಮ್ಮ ಒಂದು ಸ್ತ್ರೀವೇಷವನ್ನು ನೋಡಿ ಎಂತವರೆಲ್ಲ ಹಿಂದೆ ಬಂದವರಿದ್ದಾರೆ. ಹೌದು, ಎಷ್ಟು ಮಂದಿ ಹಿಂದೆ ಬಂದಿದ್ದಾರೆ, ಎಷ್ಟು ಮಂದಿ ಸತ್ತಿದ್ದಾರೆ ಅದು ಲೆಕ್ಕ ಉಂಟಾ? ನನ್ನ ಶ್ರೀವೇಷವನ್ನು ನೋಡಿ ಸಾಯುವವರು ಹೆಚ್ಚು, ಬದುಕುವವರು ಬಹಳ ಕಮ್ಮಿ. ಕೈಲಾಸಾಧಿಪತಿಯಾಗಿರುವಂತಹ ಪರಮೇಶ್ವರನು ಮೋಹಿಸಿದ್ದಾನೆ, ಭಸ್ಮಾಸುರನು ಮೋಹಿಸಿದ್ದಾನೆ. ಭಸ್ಮಾಸುರ ವಧ ಪ್ರಸಂಗವೇ ನಡೆದಿದೆ. ಇದು ಕಲಿಯುಗ. ಭೂಲೋಕದಲ್ಲಿ ಎಂತೆಂತ ಭಸ್ಮಾಸುರರೆಲ್ಲ ಇದ್ದಾರೆ ನಿನಗಿನ್ನೂ ಗೊತ್ತಿಲ್ಲ. ನಮ್ಮದು ಶ್ರೀವೇಷ ಇಲ್ಲ. ಹಾಗಿದ್ರೆ ನಿಮ್ಮದು ಪುರುಷ ವೇಷವೇ, ನನ್ನದು ಸ್ತ್ರೀ ವೇಷ. ಲಕ್ಷ್ಮಿ, ಯಾವ ರೂಪದಿಂದ ನಾವು ಧರೆಗಿಳಿತೇವೆ ಎನ್ನುವುದು ಮುಖ್ಯವಲ್ಲ, ಆಗಬೇಕಾದಂತಹ ಧರ್ಮ ಅದು ಉದ್ಧಾರವಾಗಬೇಕು ಅಷ್ಟೇ. ಅಲ್ಲಿಲ್ಲದೆ ಕುಳಿತಲಿಂದಲೇ ಸಕಲ ಲೋಕವನ್ನು ಕಾಣಬಲ್ಲಂತಹ ಸರ್ವಶಕ್ತನೇ ನಾನು ಹೌದು ಅಂತಾದರೂ ಒಂದು ರೂಪವನ್ನ ಅಂತೂ ತವಳವನಾಡಿಗೆ ಇಳಿಯುವುದಕ್ಕೂ ಒಂದು ಬಲವಾದ ಉದ್ದೇಶವೇ ಇದೆ. ಮುಂದೆ ಒಂದು ಪ್ರಸಂಗ ನಡೆಯುವುದಕ್ಕೆ ಉಂಟು. ಹೊಸ ಪ್ರಸಂಗ? ಹೌದು. ಇದು ಈಗ ಏನು ಅಂತ ಈಗ ಕೇಳಬೇಡ. ಪ್ರಸಂಗದ ಪ್ರಾರಂಭದಲ್ಲಿ ಎಲ್ಲ ಕತೆ ಹೇಳಿದೆವು ಅಂತಾದ್ರೆ ಪ್ರಸಂಗ ನೋಡುವುದಕ್ಕೆ ಯಾರು ಇರ್ಲಿಕ್ಕಿಲ್ಲ. ಘಟನೆ ನಡೆಯುತ್ತಾ ಹೋಗುವಾಗ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಿನಗೇ ಸಾಧ್ಯವಾಗುತ್ತದೆ. ಅದರಲ್ಲಿ ಪ್ರಧಾನ ಪಾತ್ರವೇ ನಿನ್ನದು. ನನ್ನದು? ಹೌದೌದು. ಇಷ್ಟು ಸಾಕಾದಿಲ್ಲ? ಎಲ್ಲ ಹಾಕಿಕೊಂಡಿದ್ದೆ, ಅದರಲ್ಲಿ ಜಾಗ ಬೇಕಲ್ವಾ? ಬೇಡ, ಸಾಕಾಗ ಏನು ಚಂದವೇ ಅಲ್ಲ? ಹೌದೌದು. ಆಗ್ಲಿ. ಹಾಗಿರುವಾಗ ನಡೆಯಲಿರುವಂತಹ ಘಟನೆಯಲ್ಲಿ ಒಂದು ಪಾತ್ರ ನಿನಗೂ ಉಂಟು. ಜೊತೆಯಾಗಿದ್ದು ತೌಳವ ನಾಡನ್ನು ಬೆಳಗಿಸುವಂತಹ ಬಗೆ ಹೇಗೆ ಎನ್ನುವುದನ್ನು ನಾನು ಸೂಚಿಸುತ್ತೇನೆ. No
ಕವಿದ ಗಗನ ಗಲದೆ ಓಡ ಅವಂತ ಗಗನ ಗಲದಿ ಓಡ ಅವಂತ ಗಗನ ಗಲದಿ ಗಂತ ಹೋಗದ ಕಾಟದ ಗಿರಿಕ ಕಲದ ಗಗನ ಓಡ ಗಗನ ಗಲದಿ ಓಡಗಂತ ಗಗನದಲ್ಲದೆ
ಮೊದಲಾಗಿ ನಿಮ್ಮ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು, ಶುಭವಾಗಲಿ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗಳು ಹುಟ್ಟುವುದು ಸ್ವಾಭಾವಿಕ. ಅದರಲ್ಲೂ ನಾವು ಕಾಂಜವ ಕೀಂಜವ ಎನ್ನುವ ಪಕ್ಷಿಗಳು. ಹೌದು. ಯಾಕೆ ಮನಸ್ಸಿಗೆ ಬಹಳ ಸಂತೋಷ? ಯಾಕೆ? ನಮಗೆ ಯಾರ ಕಾಟವೂ ಇಲ್ಲ. ಹೌದು. ಆರಾಮವಾಗಿ ಆಕಾಶದತ್ತ ಹಾಡ್ತಾ ಇರಬಹುದು. ಸ್ವಾಮಿ, ವನವಿಹಾರ ಹೇಗಿತ್ತು? ಬಹಳ ಒಳ್ಳೆಯದಂತಹ ವನವಿಹಾರ. ಇಂತಹ ತಿರುಗಾಟ ಜನ್ಮದಲ್ಲೂ ನಾನು ಮಾಡ್ಲಿಕ್ಕಿಲ್ಲ. ಸತ್ಯ ಸ್ವಾಮಿ. ಆ ಪ್ರಾಣಿ ಪಕ್ಷಿಗಳು, ಆ ಗಿಡ ಮರಗಳು, ಆ ಹೂಗಳು ಬಳ್ಳಿಗಳು, ಹೌದು, ಎಂತ ಸೌಂದರ್ಯ. ಹೌದು ಸ್ವಾಮಿ. ಒಂದು ವಿಚಾರವಿದೆ. ಏನದು? ನಮ್ಮ ದಾಂಪತ್ಯದ ಪ್ರತೀಕವಾಗಿ ನಾನೀಗ ತುಂಬು ಗರ್ಭಿಣಿ ಸ್ವಾಮಿ. ಸಖಿ, ತುಂಬು ಗರ್ಭಿಣಿ. ಹೌದು. ಸಂತೋಷದ ವಿಚಾರವನ್ನೇ ಹೇಳಿದ್ದಿ ಸ್ವಾಮಿ. ಗರ್ಭಿಣಿ ಹೆಣ್ಣಿಗೆ ಆಶೆಗಳು ಹುಟ್ಟುವುದು ಸ್ವಾಭಾವಿಕ. ಹೌದು. ಅದರಲ್ಲೂ ನನಗೊಂದು ಆಸೆ ಇದೆ, ನೆರವೇರಿಸಿಕೊಡುವಿರಾ? ಆಶೆಗೆ? ಏನದು ಸ್ವಾಮಿ? 7 ಕಡಲಾಚಿರುವ ತಾವರೆಯ ಮಕರಂದವನ್ನು ಸೇವಬೇಕೆಂಬ ಆಸೆ ನನಗೆ. ತಾವರೆಯ ಮಕರಂದವನ್ನು ಸೇವಿಸಬೇಕು. ಸಖಿ, ಸಖಿಯ ಆಶೆ ಏನಿದ್ದರು ಪೂರೈಸುವಂತ ಕರ್ತವ್ಯ ಸಖನಾಗಿ ನನ್ನದು. ನಿಜ. ಆದ ಕಾರಣ ತಡ ಮಾಡುವುದಿಲ್ಲ. ಈಗಲೇ ಹೋಗಿ ಮಕರಂದವನ್ನು ತರುತ್ತೇನೆ. ಆಗಲಿ. ಪತಿಯ ಕಾಣದೆ ಪೋದೆ ಮಧುವನೋ ತರಲೋ ಹೊರಗರಾಗೆ ಪತಿಯ ಕಾಣದೆ ಪೋದೆ ತೆರಳಿದ ಮಧುವನೋ ತರಲೋ ಕ್ಷಣದಲ್ಲಿ ಎನ್ನುತ್ತ ಹೊತ್ತುಳಿದನಲ್ಲ ಅರಿಗಿತು ಜನ ಹೋಗಿ ಪತಿಯ ಧರ್ಮ. ಆಗದಿಂದಲೇ ನನ್ನ ಸ್ವಾಮಿ ನನಗೆ ತಾವರೆಯ ಮಕರಂದವನ್ನು ತರಲು ಹೋದವರು. ಆದ್ರೆ ಎಷ್ಟು ಸಮಯ ಕಳೆದರು, ಅವರು ಬರಲೇ ಇಲ್ವಲ್ಲ? ಏನು ಕಾರಣ ಇರಬಹುದು? ಎಲ್ಲಿ ಹೋದ್ರು ನನ್ನ ಸ್ವಾಮಿ? ಹೌದು, ಹೆಣ್ಣು ಮಕ್ಕಳು ನಂಬುವುದು ಯಾರನ್ನು? ದೇವರನ್ನು. ನಾನೊಂದು ಹರಕೆಯನ್ನು ಹೇಳಿದರೆ ನನ್ನ ಸ್ವಾಮಿ ಮತ್ತೆ ಬರುವರೇ ಸರಿ. ಯಾರಿಗೆ ಹರಕೆ ಹೇಳುವುದು? ಬ್ರಹ್ಮದೇವನಿಗೆ. ಸ್ವಾಮಿ ಬ್ರಹ್ಮದೇವ, ಒಂದು ವೇಳೆ ನನ್ನ ಪತಿ ಈಗಲೇ ಬಂತೆಂತಾದರೆ ನಾನಿಡುವ ಮೊದಲ ಮೊಟ್ಟೆಯನ್ನು ಸತಿಪತಿಯರ ಜೊತೆಯಾಗಿ ಕೂಡಿಕೊಂಡು ನಿಮ್ಮ ಪಾದಪಡಿಕೆ ಒಪ್ಪಿಸುತ್ತೇನೆ ಸ್ವಾಮಿ, ಒಪ್ಪಿಸುತ್ತೇನೆ. ಸ್ವಾಮಿ, ಮಕರಂದವನ್ನು ತಂದಿದ್ದೇನೆ, ಇದೋ ಸೇವಿಸು. ಆಗಲಿ ಸ್ವಾಮಿ. ಒಂದು ವಿಚಾರವಿದೆ. ಏನದು? ನೀವು ಬರೆದಿರುವ ಕಾರಣವಾಗಿ ನಾನು ದೇವರಿಗೊಂದು ಹರಕೆಯನ್ನು ಹೇಳಿದ್ದೇನೆ. ಹರಕೆಗೆ? ಹೇಗೆ ಸ್ವಾಮಿ? ಬ್ರಹ್ಮದೇವನಿಗೆ ನಾವಿಡುವಂತಹ ಮೊದಲ ಮೊಟ್ಟೆಯನ್ನು ಸತಿ ಪತಿಯರ ಜೊತೆಯಾಗಿ ಕೂಡಿಕೊಂಡು ಅವರ ಪಾದದ ಬುಣಗೆ ಅರ್ಪಿಸುತ್ತೇನೆ ಎಂದು ಹರಕೆಯನ್ನು ಹೇಳಿದ್ದೇನೆ ಸ್ವಾಮಿ. ಓಹೋ. ನಾವಿಡುವಂತಹ ಮೊದಲ ಅಂಡವನ್ನು ಬ್ರಹ್ಮದೇವನಿಗೆ ಸಮರ್ಪಿಸಬೇಕು ಎನ್ನುವಂತಹ ಹರಕೆಯನ್ನು ನೀನು ಹೇಳಿದ್ದಿ. ನಿಜ. ಹರಕೆ ಹೇಳಿ ಆಗಿದೆ, ಅದನ್ನು ಪೂರೈಸುವುದು ನಮ್ಮ ಕರ್ತವ್ಯ ತಾನೆ. ಸತ್ಯ. ತಡ ಮಾಡುವುದಲ್ಲ, ಹರಕೆಯನ್ನು ಅಲ್ಲಿ ಸಲ್ಲಿಸಿಬಿಡೋಣ. ಆಗಿಲ್ಲ.
ಸ್ವಾಮಿ, ಮೊಟ್ಟೆಯನ್ನು ತೆಗೆದುಕೊಂಡು ಹೋಗುವುದು ಹೌದು, ಆದ್ರೆ ಹೇಗೆ ತೆಗೆದುಕೊಂಡು ಹೋಗುವುದು? ಕಾಲಲ್ಲಿ ಹಿಡಿದುಕೊಂಡು ಹೋದರೆ ಹೇಗೆ? ಅದಾಗುವುದಿಲ್ಲ. ದೇವರಿಗೆ ಸಮರ್ಪಿಸುವುದಲ್ವೇ? ಬಾಯಲ್ಲಿ ಕಚ್ಚಿಕೊಂಡು ಹೋದರೆ ಅದೂ ಆಗುವುದಿಲ್ಲ, ಅಶುದ್ಧವದು. ಅದಕ್ಕಾಗಿ ನೀವೇ ಒಂದು ಉಪಾಯ ಹೇಳಿ ಸ್ವಾಮಿ. ಉಪಾಯ? ಆಹಾ ಸಖಿ, ಹೇಗೆ? ನಮ್ಮ ರೆಕ್ಕೆಗಳಿವೆ ಅಲ್ಲೇ, ಅದರಲ್ಲಿ ಹಿಡಿದುಕೊಂಡು ಮೊಟ್ಟೆಯನ್ನು ಸಮರ್ಪಿಸಿ. ತಿರುಗಾಟವನ್ನು ಮಾಡ್ತಿದ್ದೆ. ಆ ಸಮಯದಲ್ಲಿ ಅಳಿರುತ್ತ ಮೇಲೆ ಕಟ್ಟಾವಾಗಲೇ ಮತ್ತೆ ಆಶ್ಚರ್ಯವಾಯ್ತಲ್ಲ. ಪಕ್ಷಿಗಳ ನಿಯಮವೇ ಹಾರಿದಪ್ಪುತ್ತಾ ಉಂಟಲ್ಲ. ಯಾಕೆ ಹೀಗಾಗ್ತಾ ಉಂಟು? ಪಕ್ಷಿಗಳು ಒಂದೊಂದೇ ಹಾರಿ ಅವರ ಪ್ರಯತ್ನವನ್ನು ಮುಂದುವರಿಸಿ ಅವರು ಸೇರಬೇಕಾದಲ್ಲಿ ಸೇರಬೇಕಿತ್ತು. ಆ ರೀತಿ ಮಾಡಲಿಲ್ಲ ಅವರು. ಇವರು ಜೊತೆಯಾಗಿ ಸೇರಿ ರೆಕ್ಕೆಗಳನ್ನು ಜೋಡಿಸಿ ಏಳು ರೆಕ್ಕೆಯ ಮಧ್ಯದಲ್ಲಿ ತಿರಿಸಿಕೊಂಡು ಎತ್ತಗ ಪ್ರಯಾಣ ಬೆಳೆಸುತ್ತಾ ಇದ್ದಾರೆ. ಇವರನ್ನು ತಡೆದು ನಿಲ್ಲಿಸಿ ಯಾಕೆ ಹೀಗೋ ಮಾಡ್ತಿದ್ದೀರಿ ಅಂತ ಕೇಳಬೇಕದು ಕರ್ತವ್ಯವೇ ನನ್ನದಾಗಿದೆ. ಇನ್ನು ತಡ ಮಾಡಿದಲ್ಲ. ಹಾರುವುದು ತಪ್ಪಲ್ಲ, ಕಗಲ ಮಾರ್ಗವಾಗಿ ಹಾರ್ತಾ ಇದ್ದೀರಿ. ಕಾಂಜವ ಖೀಂಜವ ಪಕ್ಷಿಗಳು ನೀವು. ಹೌದು, ಹೊಟ್ಟೆ ತಿಳಿದ್ರೆ ಈ ರೀತಿಯಾದ ಬೆಳವಣಿಗೆ ಯಾಕೆ ಬಂತು? ಲೋಕದ ನಿಯಮವೇ ತಪ್ಪುತ್ತಾ ಉಂಟು. ಯಾಕಂದ್ರೆ ಕಾಲವೇ ಹಾಳಾಯ್ತಂತ ಹೇಳೋದಕ್ಕೂ ನೀವು ಮಾಡುವಂತಹ ಕಾರ್ಯಕ್ಕೂ ಒಂದು ಸರಿ ಆಯ್ತಲ್ಲ. ಯೋಚನೆ ಮಾಡಿ, ಏನು ಪಕ್ಷಿಗಳು ಹಾರುವುದು ಹೇಗೆ, ವಿಧಿಯ ಸಂಕಲ್ಪ ಹೇಗೆ? ಒಂದೊಂದೇ ಪಕ್ಷಿಗಳು ಒಂದೊಂದು ರೀತಿಯಲ್ಲಿ ಹಾರಬೇಕು. ಅಂದ್ರೆ ಅವರಿಗೆ ತಕ್ಕಂತೆ ಹಾರಾಟ ನೀವು ಕೂಡ ಅದನ್ನೇ ಮಾಡಬೇಕು. ಗಗನರಾಜನಾಥ ನಾನು, ಪಕ್ಷಿರಾಜ ನಾನು, ಗರುಡನಿ ಬಲ ಪ್ರಶ್ನೆ ಮಾಡ್ತಾ ಇದ್ದೇನೆ. ರೆಕ್ಕೆಗಳ ಜೋಡಿಸಿ ರೆಕ್ಕೆ ಮಧ್ಯದಲ್ಲಿ ಏನದು ತಿರಿಸಿ ಮುಂದುವರಿತಾ ಇದ್ದೀರಿ. ಏನದು ಎಲ್ಲಿಗೆ ಹೋಗ್ತಿದ್ದೀರಿ ಹೇಳಿ. ಬೇಡ ನಮಗೆಂದು ಬರಿಬೇಕು ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ನಮ್ಮನ್ನು ತಡೆ ನಿಂತು ಪ್ರಶ್ನೆಯನ್ನಿತ್ತಿದ್ದೀಯ. ಅಯ್ಯ ಗರುಡ, ನಾವೆಲ್ಲಿಗೂ ಹೋಗುವವರಲ್ಲ, ಒಂದು ಕಾರ್ಯವನ್ನು ಹೇಳಿದ್ದೇವೆ, ಹರಕೆಯನ್ನು ಹೇಳಿದ್ದೇವೆ. ಹೌದು, ಪಕ್ಷಿಗಳಂತ ನಿಮಗೊಂದು ಹರಿಕೆಯ. ಹೌದು, ಏನದು? ನಾವಿಡುವಂತಹ ಮೊದಲ ಅಂಡವನ್ನು ಸತಿಪತಿ ಒಟ್ಟಿಗೆ ಕೂಡಿ ಬ್ರಹ್ಮದೇವನಿಗೆ ಸಮರ್ಪಿಸಬೇಕು ಎನ್ನುವಂತಹ ಹರಕೆಯನ್ನು ಹೇಳಿದ್ದೇವೆ. ಅದನ್ನು ಪೂರೈಸುವುದಕ್ಕೆ ಹೋಗ್ತಾ ಇರುವವರು ನಮ್ಮ ಪಥವನ್ನು ತಡೆಯಬೇಡೆಯ.
ಹಾರಿರಿ. ಯಾವ ರೀತಿಯಲ್ಲಿ ಹಾರಬೇಕಿತ್ತು ಆ ರೀತಿಯಲ್ಲಿ ಆಡಾಟವನ್ನು ಮಾಡಬೇಕು. ಒಂದು ಮಾತು ಹೇಳಬೇಕಾ? ಏನು? ಯಾವ ಹರಿಕೆ ಇದ್ರು ಭೂಲೋಕದಲ್ಲಿ ಬಹಳಷ್ಟು ದೇವಾಲಯಗಳುಂಟು. ಅಲ್ಲಿ ಕೊಂಡೋಗಿ ನಿಮ್ಮ ಹರಿಕೆಯನ್ನು ಸಲ್ಲಿಸಬಹುದಿತ್ತು. ಒಂದು ಅರ್ಚಕರ ಕೈಯಲ್ಲಿ ಕೊಟ್ಟು ಅಥವಾ ದೇವಾಲಯದ ಮುಂದೆ ಇರಿಸಿ ನಾವು ಹೇಳಿದಂತ ಹರಿಕೆಯನ್ನು ದೇವರ ನೀವು ಸ್ವೀಕರಿಸಿ ಅಂತ ಹೇಳಿ ಕೈ ಮುಗಿದು ಬೇಡಿಕೊಂಡು ಒಂದಾದನ್ನು ನೀವು ಕೊಟ್ಟದನ್ನು ಹಿಂದೆ ಹಿಡ್ಕೊಂಡು ಹೋಗುದು ಅಥವಾ ಅಲ್ಲಿ ಅರ್ಪಿಸಿ ಬಿಟ್ಟು ಹೋಗುದು. ಈ ತೀರ್ಮಾನಕ್ಕೆ ಬರಬೇಕಾದವರು ನೀವು ನೇರವಾಗಿ ಸತ್ಯಲೋಕವನ್ನು ಸೇರಿ ವಿಧಾತನಿಗೆ ಒಪ್ಪಿಸುವ ಹಳ್ಳಿಗೆ ಪಕ್ಷಿಗಳಂತ ನೀವು ಮುಟ್ಟಿದ್ರೆ ಅಂದ್ರೆ ಇದು ಕಾಲದೋಷವೇ ಸರಿ. ನಿಮ್ಮ ತಪ್ಪಲ್ಲ, ನಿಮ್ಮನ್ನು ಇಲ್ಲಿಗೆವರೆಗೆ ಬಿಟ್ಟದ್ದು ನನ್ನ ತಪ್ಪು. ಯಾಕೆ ಗೊತ್ತುಂಟ? ಈ ರೀತಿಯಾದ ಅನ್ಯಾಯವನ್ನು ಮಾಡೋದಕ್ಕೆ ಮುಂದಾದ್ರೆ ನಿಮ್ಮ ಇಬ್ಬರ ಸೊಕ್ಕನ್ನು ಮುರಿದು ಆ ಮೊಟ್ಟೆಯನ್ನು ನಾನು ಪಡೆಯುವಾಗ ಯಾರು ಕಾಯ್ತಾರೆ? ಗರುಡನ ರೆಕ್ಕೆತಾಗಿ ಅಂಡ ನೆಲಪಾಲಾಯಿತು. ಇನ್ನು ನಾನು ಹರಕೆಯನ್ನು ಏನನ್ನು ಸಮರ್ಪಿಸುವುದು? ಹರಕೆಯನ್ನು ಹೇಳಾಗಿದೆ, ಅದನ್ನು ಪೂರೈಸುವುದು ನಮ್ಮ ಧರ್ಮವಾಗಿತ್ತು. ಸತ್ಯ. ಆದ್ರೆ ಈಗ ಅಂಡವು ನೆಲಪಾಲಾಯಿತು. ಹೌದು, ಗರುಡನ ರೆಕ್ಕೆತಾಗಿ ಭೂಮಿ ಪಾಲಾಗಿದೆ. ಏನು ಮಾಡುವುದು? ವಿಧಿಯ ಆಟದ ಮುಂದೆ ನಮ್ಮ ಆಟವು ಯಾವುದೂ ನಡೆಯಕೂಡದು. ಕಾಲಾಯ ತಸ್ಮೈ ನಮಃ. ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಏನಾಗ್ತದೆ ನೋಡೋಣ, ಮುಂದೆ ಸಾಗೋಣ. ನಾನು ಕೇಳಿದ್ದು ತಪ್ಪಿ ಖಗೋಳರಾಜನ ತಾನಾರು ಗರ್ವದಿಂದ ಹಾರಾಟ ಮಾಡಿದಲ್ಲ, ಒಡನಾಟವನ್ನು ಮಾಡಿದಲ್ಲ. ಯಾವ ನ್ಯಾಯ ಸಿಗಬೇಕಿತ್ತು ಆ ನ್ಯಾಯಕ್ಕಾಗಿ ಹೋರಾಟ ಮಾಡಿದೆ. ಪಕ್ಷಿಗಳೇ ನಿಯಮವನ್ನು ತಪ್ಪಿದ್ರು. ಜಗತ್ತಿನಲ್ಲಿ ಎಲ್ಲಿ ಜೀವರಾಶಿಗಳು ತಪ್ಪಿ ನಡೀತಾವೋ ಅದು ವಿಧಿ ಸಂಕಲ್ಪವ. ಅದು ಮುಂದೆ ಏನೋ ಒಂದು ದುರ್ಘಟನೆ ನಡೆಯುವುದಕ್ಕೆ ಉಂಟು. ಇದರಿಂದ ಒಳ್ಳೆಯದಾಗುವುದಕ್ಕೆ ಏನುಂಟು? ಆ ಕಾರಣಕ್ಕಾಗಿ ತಡೆದು ನಿಲ್ಲಿಸುವುದಕ್ಕಾಗಿ ಬಂದಾನೆ. ಅದೇ ಇಲ್ಲಿ ಆದತೆ ಏನು? ಪಕ್ಷಿಗಳೆರಡಿಗೂ ನಮಗೂ ಯುದ್ಧ ಆದ ಕ್ಷಣದಲ್ಲಿ ಪಕ್ಷಿಗಳು ಎತ್ತ ಮಾಯವಾದ್ರು ಅಂತ ಗೊತ್ತಾಗಲಿಲ್ಲ. ರೆಕ್ಕೆಯ ಮಧ್ಯೆಯಲ್ಲಿದ್ದ ಮೊಟ್ಟೆ ನನ್ನ ಕಣ್ಣ ಮುಂದೆ ಕೆಳಗೆ ಉರುಳುತ್ತಾ ಬಂತಲ್ಲ. ಬೆಟ್ಟದ ತುದಿ ಹಿಂದ ಕೆಳಗೆ ಉರುಳಿದ ಆ ಮೊಟ್ಟೆ ಎತ್ತ ಹೋಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತೊಂದು ಕಡೆಯಿಂದ ನಾನು ಬಿದ್ದೆ. ಶರೀರ ಉರಿಯೋದಕ್ಕೆ ಪ್ರಾರಂಭವಾಯಿತು. ನನ್ನ ಶರೀರ ಜ್ವಾಲಾಮುಖಿ ಹೇಳುವುದಕ್ಕೆ ಪ್ರಾರಂಭವಾಯ್ತಲ್ಲ. ಈ ಕರುಣನಿಗೆ ಯಾಕಿಂತ ದುರ್ಘಟನೆ ನಡೆದು ಹೋಯಿತು? ಹಸಿವೆ, ಬಾಯಾರಿಕೆ ಎಲ್ಲವೂ ಆಯಿತು. ನೀರಿಗಾಗಿ ಪರದಾಟವನ್ನು ಮಾಡಿದೆ, ತಿನ್ನುವುದಕ್ಕಾಗಿ ಹುಡುಕಾಡಿದೆ, ಯಾವುದೂ ನನಗೆ ಸಿಗ್ಲಿಲ್ಲಪ್ಪ. ಹಾಗಾದ್ರೆ ಹೇಳೋ ನಡೀತಾ ಉಂಟಂತ ಗೊತ್ತಾಯಿತು. ನಾನು ಯಾಚನೆ ಮಾಡುತ್ತಲ್ಲ, ಪಕ್ಷಿಗಳನ್ನು ಬಿಟ್ಟಿದ ಅಕ್ಷರವೇ ಈ ಶರೀರಕ್ಕೆ ಸುಡುವುದಕ್ಕೆ ಪ್ರಾರಂಭವಾಯಿತು. ಮೊಟ್ಟೆಯನ್ನು ಮುಟ್ಟಿದ್ದಕ್ಕೆ ಮತ್ತೆ ಜ್ವಾಲಾಮುಖಿ ಪ್ರಾರಂಭವಾಯ್ತಲ್ಲ. ನಾನು ಯೋಚನೆ ಮಾಡುದು, ಇಂಥ ಘಟನೆ ನನ್ನ ಜೀವನದಲ್ಲಿ ನಡೆದಿದೆ. ನಾನು ಹುಟ್ಟಿದ ಕ್ಷಣ ಹಸಿವೆಯನ್ನು ತಾಳಲಾರದೆ ತಿನ್ನುವುದಕ್ಕಾಗಿ ಮುಂದಾದೆ. ಸಿಕ್ಕಿದ್ದನ್ನೆಲ್ಲ ಮುಖ್ಯದ ಸಪ್ತ ಸರದಿಯ ನೀರನ್ನೆಲ್ಲ ಬತ್ತಿಸಿದೆ. ಇದೆಲ್ಲವೂ ಸಾಲದೆಂಬ ಕಾರಣಕ್ಕಾಗಿ ಮತ್ತೆ ಹಾರಿದವರು. ಹಾರುತ್ತಿದ್ದ ಸಮಯದಲ್ಲಿ ಹಳ್ಳಿ ಒಂದು ಘಟನೆ ನಡೆದು ಹೋಯ್ತಲ್ಲ. ಯಾರೋ ಇಬ್ರು ಗಂಡ ಹೆಂಡತಿ
ಓಡ್ತಾ ಇದ್ರು. ಆರಿ ಹೋಗಿ ನುಗ್ಗುದಕ್ಕೆ ಮುಂದಾದೆ. ಒಂದು ಮಾತು ಹೇಳಿದ್ರು ಅವರು, ಏ ಪಕ್ಷಿರಾಜನೇ, ನಮ್ಮನ್ನು ನೀನು ನುಗ್ಗಿದ್ದೆ ಹೌದಾಗಿದ್ರೆ ನೀನು ಒಳ್ಳೆದಾಗುವುದಿಲ್ಲ ಅಂತ. ಕೇಳಲಿಲ್ಲ, ಹಸಿವೆ ತಡೆಯಾಳಾಗಲಿ ಇಬ್ಬರನ್ನು ಜೊತೆಯಾಗಿ ನುಗ್ಗಿಬಿಟ್ಟೆ. ಉದರವನ್ನು ಸೇರಿದಾಕ್ಷಣವೇ ಚಿತ್ತ ಜ್ವಾಲಾಮುಖಿ ಶರೀರದಲ್ಲಿ ಉರಿಯುವುದಕ್ಕೆ ಪ್ರಾರಂಭವಾಯ್ತಲ್ಲ ಅಂತ ಒಂದು ಬೊಬ್ಬೆಗಟ್ಟೆ. ಆ ಕ್ಷಣದಲ್ಲಿ ನನ್ನ ಅಪ್ಪಗಶಪ್ಪ ಮೂರ್ತಿಗಳು ದೇವಾದಿದೇವತೆಗಳು ಜೊತೆಯಾಗಿ ಬಂದರು, ಶಾಂತಗೊಳಿಸಿದರು ನನ್ನನ್ನು. ಇಷ್ಟಕ್ಕೆ ಸಾಲದು, ನುಗ್ಗಿದವರ ಹೊರತೆಗೆದ್ರು. ಆಗ ನನ್ನ ಅಪ್ಪ ಮಾತಂದು ಹೇಳಿದ್ರು, ಏ ಮಗಳೇ, ನೀನು ತಪ್ಪು ಮಾಡಿಬಿಟ್ಟೆ ಮಗ ಅಂತ. ಏನಪ್ಪ ಅಂತ ಕೇಳಿದಾಗ, ನುಗ್ಗಿದ್ದು ಯಾರನ್ನು ನೀನು ಗೊತ್ತಾ? ಅವರು ಬ್ರಾಹ್ಮಣರು ಇಬ್ಬರು. ಆ ಬ್ರಾಹ್ಮಣರನ್ನು ಯಾಕೆ ನುಗ್ಗಿದೆ ಮಗ? ಇನ್ನು ಮುಂದಕ್ಕೆ ನೀನು ಬ್ರಾಹ್ಮಣರನ್ನು ಕೆಣಕಿದ್ದೇ ಹೌದಾಗಿರಿ, ಅವರನ್ನು ನುಗ್ಗುವುದಕ್ಕಾಗಿ ಮುಂದೆ ಆದ್ರೆ ನಿನ್ನ ತಲ 1000 ಹೋಳಾಗ್ತದಂತ ಶಾಪವೋ ವರವೋ ಏನೋ ಕೊಟ್ಟರು. ಅವತ್ತು ಬ್ರಾಹ್ಮಣರನ್ನು ನುಗ್ಗಿದಕ್ಕೆ ಆ ಘಟನೆ ನಡೆದು ಹೋಯಿತು. ಇಂದು ಪಕ್ಷಿಗಳನ್ನು ಮುಟ್ಟಿದ್ದಕ್ಕೆ ಈ ಘಟನೆ ನಡೆಯಿತು. ನಾನು ಯೋಚನೆ ಮಾಡುದು ಅದಲ್ಲ, ಈ ಪಕ್ಷಿಗಳ ಬ್ರಾಹ್ಮಣರೇ ಪಕ್ಷಿಗಳು ಬ್ರಾಹ್ಮಣರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ ಎಲ್ಲಿಯಾದರೂ ಪಕ್ಷಿಗಳು ಬ್ರಾಹ್ಮಣರಾಗುವುದಕ್ಕೆ ಹೇಗಿರ್ತದೆ? ಆದರೂ ಅದು ಆಗ್ಲಿಕ್ಕೆ ಇಲ್ಲ. ಅಲ್ಲ ಅದಲ್ಲ, ಮೊಟ್ಟೆಯನ್ನು ಮುಟ್ಟಿದಾಗ ಮೊಟ್ಟೆಯಿಂದ ಜ್ವಾಲಾಮುಖಿ ನನ್ನ ಕಣ್ಣ ಮುಂದೆ ಬಂತಲ್ಲ, ಆ ಬೆಂಕಿ ನನ್ನನ್ನು ಓಡಿಸ್ತಾ ಬಂತಲ್ಲ, ಜ್ವಾಲ ಇದ್ದಲಾಗಿ ನಾನು ಬಿದ್ದು ಬಿಟ್ಟೆಯಲ್ಲಿ. ಆದ್ರೆ ಇದು ಬ್ರಾಹ್ಮಣರತೆ. ಆಚಾರವಂತರು, ವಿಚಾರವಂತರು, ಪೂಜಾ ಪುರಸ್ಕಾರಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ದುಡಿಯುವಂತಹ ಬ್ರಾಹ್ಮಣರು ಮೊಟ್ಟೆಯನ್ನು ಮುಟ್ಟುವುದು ಬಿಡಿ, ನೋಡುವುದಕ್ಕೆ ಹತ್ತಿರ ಬರುವವರಲ್ಲ. ಹಾಗಾದ್ರೆ ಜಗತ್ತಿನಲ್ಲಿ ಏನಿದು ವಿಶೇಷ? ವಿಧಿಯ ಸಂಕಲ್ಪವೇ ಏನೋ ಎಂದು ಪರಮೇಶ್ವರನ ದಯೆ ಏನಂತ ಗೊತ್ತಾಗಲಿಲ್ಲ. ಪಾಲನಕರ್ತ ನಾರಾಯಣನು ಇದಕ್ಕೆ ಏನೋ ಒಂದು ಮಾಡುವುದಕ್ಕಿದ್ದಾನೆ. ಸರಿ, ಲೋಕದಲ್ಲಿ ಏನೋ ಒಂದು ಘಟನೆಯೇ ನಡೆಯುವುದಕ್ಕೆ ಉಂಟು. ಈ ಒಂದು ಮೊಟ್ಟೆಯ ಕತೆ ಈ ಜಗತ್ತಿನಲ್ಲಿ ಕಾಣುವುದಕ್ಕೆ ಏನೋ ಒಂದು ವಿಚಿತ್ರವಾದಂಥ ಕಥೆಗಳೇ ಇರಬೇಕು. ಈ ಕಥೆಯೊಳಗೆ ಏನೋ ರಹಸ್ಯವಾದಂಥ ಕಥೆ ಒಂದುಂಟು. ಈ ಕಥೆಯನ್ನು ನೋಡಬೇಕು, ಕಾಣಬೇಕು, ಕೇಳಬೇಕು ಅಂತ ನನಗೂ ಆಸೆ ಉಂಟು. ನಾನು ಬದುಕಿಳಿದ್ರಲ್ಲ, ಈ ಬೆಂಕಿಯಿಂದಲಾಗಿ ನಾನು ಬದುಕುವುದಕ್ಕೆ ಸಾಧ್ಯ ಇಲ್ಲಪ್ಪ. ಒಲಿಸುವುದಕ್ಕೆ ಯಾರಂತ ಕೇಳಿದ್ರೆ ಪಾಲನಕರ್ತ ನಾರಾಯಣ. ಏ ಜಗತ್ ರಕ್ಷಕಳೇ ನಾರಾಯಣ, ಜಯ 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 ಜಯ. ಶರಣ ಶರಣ ಚಿಂತಿಸಬೇಡ, ಗತಿಸಿದ ಕಾರ್ಯಕ್ಕೆ ಪರಮದ ಮಗ ಮಾಡಿದೋ. ಶರಣ ಚಿಂತಿಸಬೇಡ, ಗತಿಸಿದ ಕಾರ್ಯಕ್ಕೆ ಪರಮ ಧರ್ಮದ ನಾಡಿದೋ. ನಿರತವು ನಡೆಬರು ನಿಜ ಜನ್ಮ ಮಾರ್ಗದೆ ಅರಿತು ನೀ ಬಾಡುವುದು. ನಿರತವು ನಡೆಬರು ನಿಜ ಜನ್ಮ ಮಾರ್ಗದಿ ಅರಿತು ನೀ ಬಾಡುವುದು. ಶರಣ ಚಿಂತಿಸಬೇಡ, ಗತಿಸಿದ ಕಾರ್ಯಕ್ಕೆ. ಗರುಡ, ಓ ಸ್ವಾಮಿ, ದೇಹಕ್ಕೆ ಒದಗಿ ಬಂದಂತ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡಿದೆ. ಮದಕದ ಕೆರೆಗೆ ಇಳಿದೆ, ಅಲ್ಲೂ ನಿನಗೆ ನೀರು ಸಿಗಲಿಲ್ಲ. ನಿನಗೆ ನೀರು ಸಿಗಬಾರದು ಎನ್ನುವಂತ ಉದ್ದೇಶದಿಂದಲೇ ಮದಕದ ಕೆರೆಯಲ್ಲಿ ಆಮೆಯಾಗಿ ಆವರಿಸಿದ್ದವ ನಾನೇ ಇದ್ದೇನೆ. ಮತ್ತೆ ಈ ಕಲಿಯುಗದಲ್ಲಿ ನಿಮ್ಮ ಕೂರ್ಮಾವತಾರವನ್ನು ನೋಡುವಂತ ಭಾಗ್ಯ ಈ ಗರುಡನಿಗೆ ಸಿಕ್ಕಿತೆ. ಗರುಡ, ಈಗ ನಿನ್ನ ದೇಹಕ್ಕೆ ಒದಗಿ ಬಂದಂತ ಉರಿಯ ಜೊತೆಯಲ್ಲಿ ನಿನ್ನಲ್ಲಿರುವಂತಹ ಅಹಂಕಾರವೂ ನಿನ್ನಿಂದ ದೂರವಾಯಿತು. ಕಾರಣವಾದದ್ದು ನಿನ್ನ ಕಣ್ಣ ಮುಂದೆ ಬಂದವ ವೈಕುಂಠವಾಸಿಯಾಗಿರುವ ಶ್ರೀಹರಿಯೇ ಧನ್ವಂತರಿಯ ರೂಪವನ್ನ ಅಂತ ಬಂದು ನಿಂತವರಿದ್ದೇನೆ. ಆಯುರ್ವೇದಕ್ಕೆ ದೇವನಿದ್ದೇನೆ. ಗರುಡ, ನಿನ್ನಲ್ಲಿ ಎಷ್ಟು ಅಹಂಕಾರವಿತ್ತು. ನೀನು ಅನವರತವು ಪೂಜಿಸುವ ಭಜಿಸುವ ದೇವನೇ ನಿನ್ನ ಕಣ್ಣ ಮುಂದೆ ಬಂದರೂ ಕೂಡ ಗುರುತಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನೋಡು, ನಿನ್ನಲ್ಲಿ ನನ್ನ ಕಣ್ಣ ಮುಂದೆ ಯಾವ ದೇವರು ಬರಲಿಲ್ಲ, ಯಾವ ದೈವವೂ ಬರಲಿಲ್ಲ ಸ್ವಾಮಿ. ಬಂದಿದ್ದಾರೆ? ಇಲ್ಲ ಸ್ವಾಮಿ, ಬಂದಿದ್ದಾರೆ ಗರುಡ. ನನ್ನ ತಿರುಗಾಟದಲ್ಲಿ ನಾನು ದೇವರನ್ನು ಕಾಣಲೇ ಇಲ್ಲ. ಪಕ್ಷಿಗಳಾಗಿ ಬಂದವರು ಬೇರೆ ಯಾರೂ ಅಲ್ಲ, ಲಕ್ಷ್ಮೀನಾರಾಯಣರಾದಂತ ನಾವೇ ಹೌದು. ಪಕ್ಷಿಗಳಾಗಿ ಬಂದವರು ನೀವೇ ಸ್ವಾಮಿ. ಅಪರಾಧವನ್ನು ಮಾಡಿದೆ, ತಪ್ಪು ಮಾಡಿದೆ ಸ್ವಾಮಿ.
ಗರುಡ, ನಿನ್ನಲ್ಲಿ ಎಷ್ಟು ಅಹಂಕಾರವಿತ್ತು, ನಾನು ಎನ್ನುವಂತಹ ಭಾವವಿತ್ತು. ಆಗಸ ಮಾರ್ಗದಲ್ಲಿ ಸಂಚರಿಸುವ ರಣಹದ್ದಿಗೆ ಕೆಳಗಿರುವಂತಹ ಯಾವುದೇ ಸುಗಂಧಯುಕ್ತವಾದಂತಹ ವಸ್ತುಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಕೊಳೆತು ನಾರುವಂತಹ ವಸ್ತುಗಳೇ ಕಣ್ಣಿಗೆ ಕಾಣಿಸುತ್ತವೆ. ಅದೇ ರೀತಿಯಲ್ಲಿ ಆಗಸ ಮಾರ್ಗದಲ್ಲಿ ಸಂಚರಿಸುತ್ತಾ ಇರುವಾಗ ಪಕ್ಷಿಗಳಲ್ಲಾದರೂ ನೀನು ಕಂಡದ್ದು ಅಧರ್ಮವನ್ನು. ಸ್ವಾಮಿ, ಜಗತ್ತಿನಲ್ಲಿ ಎಲ್ಲರೂ ಹೀಗೆ. ತಾನು ಎಂಬಂತಹ ಮದ ಯಾಕೆ ಬಂತು? ತನ್ನನ್ನು ಮತ್ತೊಬ್ಬ ಹಿಂದಿನಿಂದ ನನ್ನನ್ನು ರಕ್ಷಣೆ ಮಾಡ್ತಾನೆ, ಪಾಲಿಸ್ತಾನೆ, ಪಾಲಿಸುವುದಕ್ಕೆ ಇದ್ದಾನೆಂಬಂತ ಧೈರ್ಯ ಇದ್ದಲ್ಲಿ ಎಲ್ಲರೂ ನನ್ನ ಹಾಗೆ. ಯಾಕೆಂದ್ರೆ ನಾವು ಮಾಡಿದ್ದೇ ಸರಿ, ಇನ್ನೇನು ಮಾಡುವುದಕ್ಕೂ ನಾವು ಮುಂದೆ ಮಾಡಬಹುದೆಂಬಂತ ತೀರ್ಮಾನಕ್ಕೆ ಬಂದು ಇಂಥ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ನಾವು ಮುಂದಾಗುವುದು. ಸ್ವಾಮಿ, ಇದೊಂದು ಜಗತ್ತಿಗೆ ಪಾಠ. ಯಾರು ಮತ್ತೊಬ್ಬ ಬೆನ್ನ ಹಿಂದೆ ಇದ್ದಾನೆ, ತಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳಿದು ತಾನು ಅನ್ಯಾಯವನ್ನೇ ಅಪಚಾರವನ್ನೇ ಮಾಡುವುದಕ್ಕಾದ್ರೆ ಮುಂದೆ ಹೋದ್ರೆ ಅಂತವರಿಗೂ ಕೂಡ ಶಿಕ್ಷೆ ಒಂದಲ್ಲ ಒಂದು ರೀತಿಯಲ್ಲಿ ಒದಗಿಸ್ತದೆ. ಇದಕ್ಕೆ ಗರುಡನೇ ಮೂಲ ಸಾಕ್ಷಿ. ಇಷ್ಟೆಲ್ಲ ಬುದ್ಧಿವಂತಿಕೆ ಉಂಟು ಅಂತಾದ್ರೆ ಇಷ್ಟು ಪೆಟ್ಟು ತಿನ್ಲಿಕ್ಕಿತ್ತ ನೀನು? ಏನು ಸ್ವಾಮಿ, ಇಷ್ಟು ಮಾಡದಿದ್ರೆ ಕತೆ ಮುಂದೆ ಹೋಗುದಿಲ್ಲ ಅಂತ ನಡೆಯಬೇಕಾದಂತಹ ಪ್ರಸಂಗದಲ್ಲಿ ನೀನು ಒಂದು ಪಾತ್ರ ಎನ್ನುವುದನ್ನು ನೀನು ತಿಳಿದುಕೊಂಡಿದ್ದೀಯ. ದರೆಯ ಧರ್ಮದ ಉದ್ಧಾರಕ್ಕಾಗಿ ಅನೇಕ ಅವತಾರವನ್ನು ಎತ್ತಿ ಬರುವಾಗ ನನ್ನ ಜೊತೆಯಾಗಿ ನೀನು ಸೇರಿಕೊಂಡವ, ಪೂರಕವಾಗಿ ಒದಗಿ ಬಂದವ. ಕಲಿಯುಗದಲ್ಲಿ ಒಂದು ಪ್ರಸಂಗ ನಡೀಲಿಕ್ಕೆ ಉಂಟು ಅಂತಾದ್ರೆ ನನ್ನ ಗರುಡನನ್ನು ನಾನು ಬಿಟ್ಟು ಪ್ರಸಂಗ ಮಾಡುವುದಕ್ಕುಂಟ? ಅದಕ್ಕೂ ನನ್ನನ್ನು ಸೇರಿಸಿದೆ, ಒಂದು ಪಾತ್ರವನ್ನು ಕೊಟ್ಟರೆ ಸ್ವಾಮಿ. ಹೌದು, ನನ್ನ ಪಾತ್ರ ಒಳ್ಳೆದಾಗಿದೋ ಕೆಟ್ಟದಾಗಿ ಒಳ್ಳೆ ರೀತಿಯಲ್ಲೇ ಮಾಡಿ ನಿರ್ವಹಿಸಿದ್ದೀಯ. ಹಾಗೆಂದು ನಿನ್ನ ಬೆನ್ನಿಗೆ ಬಾರಿಸುವಂತ ಅನಿವಾರ್ಯತೆಯೂ ಇತ್ತು. ವೈಕುಂಠ ಲೋಕದಲ್ಲಿ ನೀನಿರುವಾಗ ಸ್ವಲ್ಪ ಅಹಂಕಾರದಿಂದ ವರ್ತಿಸಿದೆ. ಹಾಗಾಗಿ ಮಗುವಿಗೆ ತಾಯಿ ಬೆನ್ನಿಗೆ ಬಡೀತಾಳೆ, ತಾಯಿಗೆ ಗೊತ್ತಿಲ್ವ ಮಗುವಿಗೆ ನೋವಾಗುತ್ತದೆ ಅಂತ? ಗೊತ್ತುಂಟು. ಏನು ಕೇವಲ ತನ್ನ ಕೈಯ ತೀಟೆಯನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ತಾಯಿ ಆದವಳ ಮಗುವಿಗೆ ಬಡಿಯುವುದಾ? ತಾಯಿಗೆ ಅನ್ಯಾಯ ಮಾಡಿದನ್ನು ಲೋಕದಲ್ಲಿದ್ದವರಿಗೆ ಮಾಡಬಾರದು ಎಂಬಂತ ತೀರ್ಮಾನಕ್ಕಾಗಿ ತಾಯಿ ಬರುವುದು. ಅಷ್ಟೇ ಅಲ್ಲ, ಮಗು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಎನ್ನುವಂತ ಉದ್ದೇಶದಿಂದ ಲೋಕದಲ್ಲಿ ತನ್ನ ಮಗ ಒಬ್ಬ ಉದ್ಧಾರನಾಗಿ 10 ಮಂದಿಗೆ ಉಪಕಾರ ಮಾಡುವ ವ್ಯಕ್ತಿಯಾಗಿ ಶಕ್ತಿಯಾಗಿ ಖಾಲಿ ಎಂಬ ಕಾರಣಕ್ಕೆ. ಅದೇ ರೀತಿಯಲ್ಲಿ ನನ್ನ ಮಗನಾದಂತಹ ಗರುಡ ಒಂದು ತಪ್ಪನ್ನು ಎಸಗುತ್ತಾನೆ ಅಂತಾದ್ರೆ ನನ್ನ ವಾಹನ ಇನ್ನು ತಪ್ಪು ಮಾಡಬಾರದು. ನಾಳೆ ಹೋಗುವವರಿಗೆ ಕಷ್ಟ. ಅದಕ್ಕೆ ನೀನು ತಪ್ಪು ಮಾಡಿದೆ ಅಂತಾದ್ರೆ ನಿನ್ನನ್ನು ಯಾರು ದೂಷಿಸುವುದಿಲ್ಲ, ಜೊತೆಯಲ್ಲಿರುವುದು ನಾನಲ್ವಾ? ಅವ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮತ್ತೆ ಹೇಗೆ ಸರಿ ಇರುವುದು? ಸರಿ, ಹಾಗಾದ್ರೆ ತಡ ಮಾಡುವುದು ಯಾಕೆ? ನೀವಿನ್ನಿದ್ದು ಇಲ್ಲಿ ಏನು ಮಾಡುವುದಕ್ಕುಂಟು? ಏನು ಕೆಲಸ ಇಲ್ಲ ನನಗೆ. ಹೌದಾ? ನನ್ನ ಮೂಲ ರೂಪ ಅಲ್ಲೇ ಉಂಟು, ವೈಕುಂಠ. ಸೇರಿಕೋ. ಅಹಂಕಾರದಿಂದ ಮೆರೆದಂತ ಗರುಡನನ್ನು ಸಾಂತ್ವನಪಡಿಸಿ ಮತ್ತೊಮ್ಮೆ ವೈಕುಂಠ ಲೋಕವನ್ನು ಸೇರಿಕೋ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದಾಯಿತು. ಅವನ ಜೊತೆಯಾಗಿ ಬಂದಂತಹ ಆದಿಶೇಷನನ್ನು ಶಂಖಮಲೆಯಲ್ಲಿ ನೆರೆಯಾಗು ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದೇನೆ. ಧನ್ವಂತರಿಯಾಗಿರುವಂತಹ ನಾನು ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತೇನೆ. ಸುಂದರ ಬೆಳಗಿನ ಕಾಲದಲ್ಲಿ, ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ, ಸುಂದರ ಬೆಳಗಿನ ಕಾಲದಲ್ಲಿ ಅಂದದಿ ನಿತ್ಯಾಗ್ನಿಕ ಪೂರೈಸಲು, ಅಂದದಿ ನಿತ್ಯಾಗ್ನಿಕ ಪೂರೈಸಲು ಒಂದಿಳಿದರು ತೋಟದಲ್ಲಿಯೇ ಹೋದರು ಬಿಜತಲು ಯಾರು ಮುಂದಾಬಲಿ. ಸುಂದರ ಬೆಳಗಿನ ಕಾಲದಲ್ಲಿ, ಸುಂದರ ಬೆಳಗಿನ ಕಾಲದಲ್ಲಿ ನಮಸ್ಕಾರ ಸ್ವಾಮಿ. ಪನ್ಯರ ಪೋಣುಂದಂಡ ಮಂಡೆ ಚಾಪುನ ಸ್ವಾಮಿ. ನಾರಾಯಣ ದೇವೇರ್ನ ಮಂಡೇಡಿ ತುಳಸಿ ಪತ್ರೆ, ಈಶ್ವರನ ದೇವೇರ್ನ ಮಂಡೇಡಿ ಬಿಲ್ವ ಪತ್ರೆ, ಈ ಪೆಜತ್ತನ್ನ ಮಂಡೇಡಿ ತಾಪತ್ರೆ ಮುಗ್ಯಾರೆ ಒಂಜಿ ರಡ್ಡತ್ತು ಸ್ವಾಮಿ. ಇವರಿಗೊಂಜಿ ಗಾದೆ ಗೊತ್ತುಂಡ, ಕುಂಟದ ಕುರೆ ಅರ್ಧದ ಮುಗ್ಯಾಂದು ಎನ್ನ ಕತೆ ಪಂಡದ ಮುಗ್ಯಾಂದು. ಆ ನಮೂನೆದ ಸ್ಥಿತಿ ಎನ್ನ ಅದು ಪೋಣು. ಪನಿಯರ ದೇವಸ್ಥಾನಡು ಪೂಜೆ ಮಲ್ಪುನ ಪೆಜತ್ತನ್ನ ದೇವರನ ಪೂಜೆಯನ್ನು ಮಲ್ತಿನಾಕಿ ಏಪಲ ನೆಮ್ಮದಿ ಸಂತೋಷ ಇಪ್ಪುಣಿಗೆ.
ಅಂಡ ಬ್ರಹ್ಮದೇವರಿಗೆ ಬರೆಯರ ಪುರುಷೋತಿ ಜಾತಿಯನ್ನು ಹಾನಿಟ್ಟು ಬರೆಯರ ಜಾಗುತ್ತಿ ಎನ್ನ ಸ್ಥಿತಿ ಇಚ್ಚಾದು ಪೋಯ್ದಿರ್ನಿ ದೇವರನ್ನ ಸೇವೆ ಮಲ್ತಿನಾಗಿ ನೆಮ್ಮದಿ ಉಂಡು ಒಂದು ಪನ್ಪೇರಿ ಎಂಕಿಜ್ಜಿ ಸ್ವಾಮಿ ದೇವರನ್ನ ಸೇವೆಡೆ ನೆಮ್ಮದಿ ಉಂಡು ಅತ್ತಂದೆ ಎನ್ನ ಜೀವನುಡಿಯನ್ನು ನೆಮ್ಮದಿನ ತೂಯಿನ ಆಯತ್ತು ಮದಿ ಮ್ಯಾತುಂಡು ಸಂಸಾರ ಪನ್ಪುನವು ಎಂಕಲ ಉಂಡು ಸ್ವಾಮಿ ಅಂಡ ಸಂಸಾರೋಡು ನೆಮ್ಮದಿ ಪನ್ಪುನೇನು ತೂಯಿನಾಯಿ ಅನತ್ತು ಅಂಡಲ ಒಂಜಿ ಮನಸ್ಸಿಗೆ ನೆಮ್ಮದಿ ಅಲ್ಲಿ ಏನೇ ಮಲ್ತೋನು ಇನಿ ಅತ್ತಂಡ ಎಲ್ಲ ಅಂಡಲ ದೇವೇರಿ ಎನ್ನ ಮಿತ್ತ ಕಣ್ಣು ಬುಲಾವೇರಿ ಸೈಪಿನ ಕಾಲವು ಬಾಯಿಗೊಂಜಿ ಬೊಟ್ಟು ನೀರು ಬಿಡೋಡು ನಾನ ಸಂತಾನ ಭಾಗ್ಯ ಬೋಡಿಗೆ ನರಮನ್ಯಾದು ಪುಟ್ಟಿನ ಏನು ನರಮನ್ಯಾದು ಪುಟ್ಟುದೆ ಆ ಯೋಗ ಎಂಕಿಜ್ಜಿ ಸ್ವಾಮಿ ಮದಿಮ್ಯಾದ ಅವೇತ ವರ್ಷ ಕರಿಂಡಲ ಜೋಕುಳ್ನ ಮೋನ್ ತೂಪುನಂಚಿನ ಭಾಗ್ಯ ಆ ದೇವೇರಿ ಎಂಕು ಕೊಡ್ತಿದ್ಯಾರ ಅನ್ನ ನಾನೇ ಮಲ್ಪುನು ಹನಿಟ್ಟು ಬರೇನೇನು ಮನೆಟ್ಟು ಹಾಕೊಂಡಲ್ಲ ಪೂಜಿಗೆ ಇನ್ನ ಜೀವನ ಇಂಚನೆ ಆವಡು ಒಂದು ಇತ್ತಂದ ಇನ್ನು ತಪ್ಪಾರ ಯಾನಿ ಏರು ದೇವೇರು ಬರೇಲೇ ಕಾಪು ಅಣ್ಣೊಂಜಿ ಮನಸ್ಸಿಗೆ ನೆಮ್ಮದಿ ಉಂಟು ದೇವೇರು ಕೊರ್ನಾಗ ಒಲ್ಪ ಏತಿ ಎಂಚ ಕೊರ್ಪೆರಿಂದು ಪನಿಯಾರಾಪು ದೇವೇರಿ ಇನಿ ಹತ್ತಂಡೆ ಎಲ್ಲ ಹತ್ತಂಡೆಲ್ಲ ಅಂಜಿ ಕೊರ್ನಾಗ ಕೊರೆಯರ ಪನಿಯಾರ ಪೋಳ್ಳ ಕೆಲ ಉಂಡು ಅಂಚಾಂದು ಸಾದಿಡುವನ್ನಾಗಿ ಇರುತ್ತಿಕ್ಕಾರಿ ಮನಸ್ಸಿಡಿತನ ಬೇನೇನು ಬೊಕ್ಕರಿಯಾಡ ಪಣ್ಣನ ಮನಸ್ಸು ಅಂತೆ ಹಗುರಾಪುನಿಗೆ ಅತ್ತ ಅಂಚಂದು ಇರ್ಡ ಪಾತೆರೊಂದು ಉಂತುಂದಂಡ ದೇವಸ್ಥಾನಡು ಪೂಜೆಗೆ ಬರ್ತಾಪು ಪೂರ ದೇವಸ್ಥಾನಡು ಅಲ್ಪ ಕಾತೊಂದಿಪ್ಪೇರಿ ಪೆಜತ್ತನೇರಿ ಇತ್ತೇ ಬರ್ಪೇರಿ ಎಂಕಂಚ ಒಟ್ಟಾರೆ ಪಾರಾಪುಂಡ ಸ್ವಾಮಿ ಈ ಮದಕಾಗಿ ಬರ್ತದೆ ಮೀದು ಮುಪ್ಪದ ನೀರಿನ ಪತ್ತೊಂದು ಅಭಿಷೇಕಕ್ಕೆ ಪೋಡತ್ತಂದೆ ಬೇತೋಲ್ತ ನೀರ್ಲ ಪತ್ತೊಂದು ಒಪ್ಪಳೆ ಕಜ್ಜಿ ಒಂದೊಂದು ಹಿರಿಯಾಕ್ಲು ಮಲ್ತನ ಅಂಚಿನ ಕಟ್ಟು ದೇವಸ್ಥಾನದ ಅಭಿಷೇಕವು ಈ ಮದಕದ ನೀರಿನೇ ಪತ್ತೊಂದು ಪೋಡು ಅಯ್ನಿ ಅಂಕ ತಪ್ಪಾರಪುಂಡ ಅಂಚನೆ ಇಲ್ಲಲ್ಲಿ ಮೀದು ಬತ್ತೆ ಅಂಡಲ ಬರ್ಪುನ ಸಾದಿಡಿದ ಅನಂಡಲ ಎನ್ನ ಸರ್ರೋಗ ಮೈಲಿಗೆ ಆತನ ಪನ್ಪುನ ದೃಷ್ಟಿಡು ಮೂಲ ಮೀದು ಮುಲ್ತ ನೀರಿನ ಅನ್ನು ಪತ್ತೊಂದು ಓಪನ ಪದ್ಧತಿ ಅಂಚ ಅಂದ ಆಯ್ನಾತಿ ಬೇಗ ಮೀದು ದೇವಸ್ಥಾನದಲ್ಲಿ ಪೋಡು ಸ್ವಾಮಿ ದೇವರೇ ಮೀದೊಂಜ ಇದ್ದೀರಿ ಮಾರ್ಯಾರೆ ಹೌದಣ್ಣ ಮೆಲ್ಲ ಈತಿ ಬೇಗ ಎಂಕ್ಲೆಗೆ ಮೀಯರ ಪೊರ್ತು ಬರ್ಚಿ ಸ್ವಾಮಿ ಮೀಯರ ಪೊರ್ತು ನಿಕ್ಲೆ ಮೀಯರ ಪೊಪ್ಪುಲ್ ಒಂಜೆ ಬೆದ್ರ ಬುಂಡೆಲು ಬೊಳ್ಳೋಡು ಒಪ್ಪುನಲ್ಲ ಒಂಜಿ ಈರ್ನ ಪಕ್ಕ ಮೀದಿಲ್ಲ ಅಂದು ಬೆದ್ರ ಬುಂಡೆಲು ಒಂಜಿ ಕರಕಿ ಎತ್ತಾರಲ್ಲ ಎತ್ತಾನ ಅಂಜಂದು ಎಂಕ್ಲು ಬ್ರಾಂಡೇರಿ ಮೀಯೋಡೆ ಸ್ವಾಮಿ ಮೀಜಿಂಡಲ್ಲ ಎಂಕ್ಲು ಬ್ರಾಂಡೇರಿ ಕೆಲವು ಪನ್ಪೇರು ಅಂಚೇರಿ ಬಟ್ನಾಗ್ಲಿ ಇತ್ತಿತ್ತ ಕೆಲವು ಮೀ ಪೂಜೆರಿ ತಪ್ಪು ಸ್ವಾಮಿ ಏಪಲ ಮೀಯ ಬಟ್ಟನಾಗ್ಲಿ ಮೀ ಪೂಜೆರಿಂದ ಪನ್ಯಾರಜ್ಜಿ ನರಮನೆ ಮೀಯೋಡಿ ಮೀ ಜಂದ ನಾಯನ ಕೈತಾಡಿ ಏರ್ಲಾಭವನ್ ಗಾಣೇರಿದಾಯ ನಿತ್ಯಲ ಮೀಪೇರಿ ದೇವರನ್ನ ಸೇವೆ ಮಲ್ಪುಣಂಚಿನ ಉದ್ಯೋಗ ಅಕ್ಕಲೆಗೆ ಇತ್ತು ನಡೆದ ಅವರ ಅಕ್ಲೆ ಮೂಜಿ ಪುರ್ತಲ ಮೀಪುನಾಕಲಿ ಕಾಂಡೆ ಮಧ್ಯಾಹ್ನ ಬೈಯಾಗಿ ಮೂಜಿ ಪುರ್ತಲ ದೇವರನ್ನ ಸೇವೆ ಮಲ್ಪೇರಿ ಅಂಚ ಅಂದೆ ಮೀಜಿಂದ ಒಂಜಿದ್ದಿನೊಟ್ಟು ಹೊರ ಮೀಂಡಲೆ ಅವಂಡು ಮೈಲಿಗೆ ಬನ್ಪುಣ ಪೋಪುಂಡು ಅಂಡ ದೇವರನ್ನ ಸೇವೆ ಮಲ್ಪುನಾಗ ಮನಸ್ಸದ ಮೈಲಿಗೆಲ್ಲ ಶರೀರದ ಮೈಲಿಗೆಲ್ಲ ಪೋಡು ಬನ್ಪುಣ ಉದ್ದೇಶೋಡು ಮೀಪಾತಂದೆ ಮಾತೇರಿ ತೂಪೇರು ಬಂಡದು ಎಂಕಲು ಮೀಪುಣ ಅತ್ತೆ ಸ್ವಾಮಿ ನಿಷ್ಠೆಡಿ ದೇವರನ್ನ ಸೇವೆ ಮಲ್ಪುಣ ಹಿಡ್ದ ಅವರ ಮೀದೊಂಜಿ ಆಂಡಿ ನಾನೊಂಜಿ ನೀರು ಬತ್ತೊಂದು ಕೊಡತ್ತ ನೆಂಚಿನ ಸಂಗತಿ ಮರ್ಯಾರೆ ಓಯ್ ಅವೆಂಕಿಲೋ ಮೀಂದುನು ಒಳ್ಳೆ ಇರದು ಮಲ್ಲ ಒಳ್ಳೆವು ಒಳ್ಳೆ ಅಕ್ಕಿಯವು ಅಲ್ಲೇ ಮಿನ್ಕೊಂಡು ಉರುಂಟುರುಂಟುದ ಅಂದಿ ಓಯ್ ಬಂಗಾರದ ಬಣ್ಣೋಡು ಮಿನ್ಕೊಂಡು ಅಲ್ಲೇ ನೀರು ತೇಲೊಂದುಂಡು ಓಯ್ ಅಂದಾಜ ನೀರೇಗವು ಅವು ತೆತ್ತಿ ಇನ್ನು ತೆತ್ತಿ ಒಳ್ಳೆ ಗಟ್ಟಿ ಬಂಡ್ರೋಡ್ಕಿ ತೆತ್ತಿಂದು ಒಲ್ಲ ಉಂಡಲ್ಲ ಊರ್ದಾಕ್ಲು ಏರಂಡಲ್ಲ ಕೆಬಿಗೆ ಅವ್ರು ಏರ್ನ ಏನನ್ನು ಜೂವಪ್ಪಕ್ಕೆ ಇರ್ಲೆಕ್ಕ ಪಾಪ ದೋಸೆ ಇರೇಗವು ಏರ್ನ ಬಾಯಿನ ಅಂಡಲ್ಲ ಕಟ್ಟೊಲಿ ಮಾರ್ಯಾರ ಅಂಡದ ಬಾಯಿನ ಅಂಡಲ್ಲ ಕಟ್ಟೊಲಿ ನರಮಾನ್ಯನ ದೊಂಡೆದ ಬಾಯಿನ ಕಟ್ಟ್ಯಾರ ಸಾಧ್ಯ ಜಿತ್ತದ ಕಾಲು ಒಲ್ಲ ಪೆಜತ್ತಾನೇರಿ ತೆತ್ತಿ ಪತ್ತೊಂದು ಇತ್ತೇರಿಂದ ಏರನ್ನಲ್ಲ ಒರ್ರಿ ಬಂಡೇರ್ಂಡೇರು ಅಗ್ರಾರೋಡು ಅವು ಸುದ್ದಿ ಅವು ಎಂಚ ಏನು ಬದುಕದು ಸೈತ್ ಲೆಕ್ಕ ನಂಗೆ ತೆತ್ತಿದೆ ನಂಗೆ ಗಿಂಡೇಡಿ ನೀರು ಹೊಡಿತನಂತ ತೆತ್ತಿ ನಂಚಿ ಒಂದಾದು ನೀರು ಬರ್ತದೆ
ವಿಶೇಷ ಮಾರ್ಯಾರೆ. ದೇವರನ್ನ ಅಭಿಷೇಕಕ್ಕೂ ಕೊಳಪುನಂಚಿನ ಗಿಂಡೇಲಿ ನೀರು ದಿಂಜಾವಡೋದು ಬಂದಾಗ ಮುಜಿ ಸರ್ತಿ ತೆತ್ತಿನಂಚೆ ತೆಲಾದು ಬಿಡಿಯೇ ತೆತ್ತಿ ಬತ್ತಿದೆ ಗಿಂಡೆದವಳು ಐ ಸೇರಿಂಡಿ ಆಯ್ತ ವಿಶೇಷ ಮಾರ್ಯಾರೆ ಒಂದು ಬಹುಶಂಚ ಎಂಕು ಗೊತ್ತುಂಡು ತೆತ್ತಿನ ಮುಟ್ಟ್ಯಾರ ಬಲ್ಲಿ ತೆತ್ತಿ ಗೊತ್ತಿ ಜತ ಬ್ರಾಹ್ಮಣ ಮುಟ್ಟ್ಯಾರ ಬಲ್ಲಿ ಏನು ಯೋಚನೆ ಮಲ್ಪುಣ ಒತ್ತು ದೇವರನ್ನ ಅಭಿಷೇಕಕ್ಕೂ ಕೊಳಪುನಂಚಿನ ಗಿಂಡೇಡು ಬತ್ತಿದ್ದು ತೆತ್ತಿಕೊಳ್ಳು ಒಂದು ಅಣ್ಣನೆಟ್ಟು ದೇವರನ್ನ ಸಂಕಲ್ಪ ದಾನೆ ಅಂಡಲಿಪ್ಪು ಅಂತ ಈ ಬ್ರಾಹ್ಮಣ ಈ ತೆತ್ತಿನ ಪತೋನೊಲಿಯ ಇಜಿಂದ ತೆತ್ತಿ ನೀರಿಡಿ ಮೀನ್ಯರೆಜ್ಜಿ ಪರ್ತು ಬೋಪುನಂಚಿನ ನೀರು ಒಂದು ಆಂಡಲ್ಲ ನೆಟ್ಟಿ ತೆತ್ತಿ ಮುಲ್ಪನೆ ಉಣ್ಣೊಂದು ಅನ್ನ ನೆಟ್ಟಿ ವಿಶೇಷತೆ ಇಪ್ಪಡು ಈ ತೆತ್ತಿನ ರಾಣೆ ಮಲ್ಪನು ಹಾ ಎನ್ನ ಇಲ್ಲಲ್ಲಿ ಕಲ್ಲ ಕಲೆಂಬಿ ಪನ್ಪುಣ ಒಂಜುಂಡು ಈ ಬಂಗಾರದ ಬಣ್ಣದ ತೆತ್ತಿನ ಕಲ್ಲ ಕಲೆಂಬಿಡು ಕೊನೋದು ದೀಪೆ ತೆತ್ತಿನ ಇಲ್ಲಾಲೆ ಇದು ಮುಂದೆ ನೀರಿನ ಅಭಿಷೇಕಗೂ ಪತ್ತೊಂದು ಪೋಡು ಅಂಡ ತೋಜುನಂಚಿನ ಬನಟ್ಟು ಕೇದಗೆ ಉಂಡು ಕೇದಗೆಯನ್ನು ಕೊಯ್ಯೊಂದು ದೇವಸ್ಥಾನದ ತೋಸದುಳ್ ಇತ ಶಿಶುವಿಗೆ ತಾಮ ವಿದ್ಯೆಯ ಇತದರಿಯು ತೋಸದುಳ್ ಇತ ಶಿಶುವಿಗೆ ತಾಮ ವಿದ್ಯೆಯ ಪೃಥ್ವಿಯಲ್ಲಿ ಬೆಳಗಿ ಮಾಡಲಿ ಶಕ್ತಿ ರೂಪೇ ಬೆಳಗಿ ಬಾಳಲಿ ಶಕ್ತಿ ರೂಪೇ ಪಕ್ಷಿಗಳ ರೆಕ್ಕೆಯಿಂದ ಜಾರಿದಂತ ಅಂಡವು ಮದಕದ ಕೆರೆಗೆ ಬಿತ್ತು. ಅದನ್ನು ಎತ್ತಿಕೊಂಡು ಬಂದಂತಹ ಪೆಜತನ್ನಾಯರು ತನ್ನ ಮನೆಯಲ್ಲಿರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ. ಈ ಲೋಕವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಜಗದಾದಿ ಮಾಯೆಯೇ ಇಂದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದೇ ಸತ್ಯ. ಧನ್ವಂತರಿಯಾಗಿರುವ ನಾನು ನನ್ನ ಸಕಲ ವಿದ್ಯೆಗಳನ್ನು ದಾರೆ ಎರೆದಿದ್ದೇನೆ. 3 ಮೂರ್ತಿಗಳ ಸತ್ವವನ್ನು ದಾರೆ ಎರೆದಿದ್ದೇನೆ. ಮುಂದಕ್ಕೆ ಈಕೆಯ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಇದೆ. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೂ ಧೀರರಾಗಿಯೂ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹಿಸಿ ಪೆಜತನ್ನಾಯರ ಮನೆಯಲ್ಲೇ ಮಗುವನ್ನಿರಿಸಿದ್ದೇನೆ. ಆಶೀರ್ವದಿಸಿ ಅವರು ಬರುವುದಕ್ಕಿಂತ ಮೊದಲಾಗಿ ಅದೃಶ್ಯರಾಗಿದ್ದೇನೆ. ಇತ ವಿಪ್ರನು ಶಿಶುವುಗಳುವುದ ಅತ್ತ ಕಂಡನು ಏನ ಐಕ್ಯ ಬಂದ್ಬಿಡು ಜೋಕ್ಲೆಲ್ಲ ಎತ್ತೊಂದು ಬಣ್ಣಗ ಪುಳ್ಯ ಕಂಡದಾನೆಲ್ಲ ಬಂಜಿಗೆ ತಿನ್ಪ ಅದಿಲ್ಲ ಎತ್ತೊಂದು ಬರೋಡು ಆ ನಮ್ಮನೆ ಬುಳಿಪು ನಾಗಲ್ಲ ನಿಖಲು ಅಪ್ಪ ಮನಸ್ಸು ಅಂದಪ್ಪ ನಿಖಲು ಬಂಜಾರ ತಿಂದದ್ದು ದೇವರ ಭಕ್ತಿಟ್ಟು ಬರ್ಪಾರ ಆ ಬಾಳೆ ಆ ನಮ್ಮನೆ ತಬಿತ್ತಾರು ಐಕೊಂಜದಲ್ಲ ಬಂಜಿ ಅಯ್ಯೋ ಬುಳಿಪುಣನೇ ಬುಳಿಪುಣತ್ತೆ ಓಯ್ ಬಾಲೆ ಬುಳಿಪುಣಕ್ಕೆ ಎಂದು ಮಾರೇರೆ ಅಂದು ಬಾಲೆನೆ ಬುಳಿಪುನು ಏನು ಎಲ್ಲ ಪೂಜೆಗೆ ಎಲ್ಲ ಬತ್ತಿನ ಹಾಕಲಿಲ್ಲ ಬಾಳೆ ಅವು ಬಾಲೆ ಅವು ತೆಲಿಪ್ಪುಂಡು ಓಯ್ ಎನ್ನ ಇಲ್ಲದಂತೆ ಕಿರಾವ್ರದ್ದು ಬಾಲೆ ಬುಳಿತಿಲ್ಲ ಗಂಡು ಎನ್ನ ಇಲ್ಲ ಎಂಚ ಬಾಲೆ ಬುಳಿಪುಂಡು ಎನ್ನ ಬುಡದಿಗೆ ಪೆದ್ದರನೇ ಗೊತ್ತಿಜ್ಜಿ ಬೊಕ ಎನ್ನ ಇಲ್ಲ ಎಂಚ ಬಾಲೆ ಪೆದ್ದು ನಾಲಂಡ ನೆರ್ದುಂಬು ಪೆದ್ದುಜೋಲೋ ಹಣ್ಣೆಲ್ಲ ಬಾಲೆ ಬುಳಿಪುಂಡಿ ಒಳ್ಳೆ ಇಲ್ಲಲ್ಲ ಬಿನ್ನೇರು ಬತ್ತೇರೆಂಚ ಓ ಇಕ್ಕಿಲಾಡು ಬಾಲೆ ಒಳ್ಳು ಬುಳಿಪುಂಡು ಅಂದೋರತು ಪುತ್ಳಿಗೆ ಶಿಶುವಂತೆ ರಾಜಿಪಾದ ಪುತ್ಳಿಗೆ ಶಿಶುವಂತೆ ರಾಜಿಪಾಯ ಚಿತ್ತ ಸೆಳೆಯುವ ಬಾಲೆಯ ಮತ್ತೆ ಪ್ರೇಮದೊಡೆತ್ತಿ ಮುತ್ತಿದೆ ಮತ್ತೆ ಪ್ರೇಮದೊಡೆತ್ತಿ ಮುತ್ತಿದೆ ಅತಿಯಲಿದ ಪೆದರ ಚಿತ್ತ
ವಿಶೇಷ ಮಾರೆಂದು ಎನ್ನ ಇಲ್ಲದಲ್ಲ ಈ ಕಲ್ಲಗಲೆಂಬಿದಲ್ಲ ಬಾಲೆ ಬುಲಿಪುನು ಅನ್ಪೆ ಹಿಂಗೆ ವಿಶೇಷ ಅವತ್ತು ಕೆಲವು ದಿನದ್ದು ದುಂಬು ಮದಕ್ಕಾಗಿ ಪೋಯಿನ ಪೊರ್ತುಡು ನೀರು ಪತಾರ್ತನ ಆ ಪೊರ್ತುಡು ಹಿಂಗೆ ಕೊಂಚ ಬಂಗಾರದ ಬಣ್ಣದ ತೆತ್ತಿ ನೀರಿಡು ತಿಕ್ಕನು ಏರೆಗ್ಲ ಗೊತ್ತಿದ ಅಂತ ಆ ತೆತ್ತಿನ ಕೊಣತದ್ದು ಕಲ್ಲಗಲೆ ಮಿಡಿದೀನಾಯಿ ಆನೆ ಹಂಡ ಇನಿಕ್ಕೆ ತೆತ್ತಿ ಪುಡದು ಆ ಜಾಗೆಡು ಪೊಣ್ಣು ಬಾಲೆ ಬುಳ್ತೊಂದುಂಡು ಸ್ವಾಮಿ ವಾ ಬಣ್ಣೊಡು ತೆತ್ತಿತ್ತಂಡ ಅವೇ ಬಣ್ಣೊಡು ಮಿನ್ಕೊಂದುಂಡು ಸ್ವಾಮಿ ಈ ಬಾಲೆ ನೆಕ್ಕೆ ಪಣ್ಪುಂಡು ದೇವೇರು ಕೊರ್ನಾಗ ಓಲು ಎಂಚ ಏಪ ಕೊರ್ಪೇರೆಂದು ಪಣಿಯಾರ ಪೂಜೆ ನರಮಣಿ ಕೊರಂಡ ಇಲ್ಲಡೆ ಮುಟ್ಟ ದೇವೇರು ಕೊರಂಡ ಅಕೇರಿ ಮುಟ್ಟ ಅಂದು ಪಂಡೇರಿ ಸತ್ಯಾಂಡು ತುಲೆ ಎನ್ನ ಜೀವನುಡು ದೇವೇರನ ಸೇವೆ ಮಲ್ತನಕ್ಕೆ ಎನ್ನ ಜೀವನ ಸಾರ್ಥಕ ಇನ್ನು ಈ ಬಾಲೆ ಎಲ್ಲಿ ಪೋದು ಮಲ್ಲಾಪನ ಪ್ರಾಯತ್ತೆ ಅಪ್ಪಗಂಡೆ ಈ ಬಾಲೆಗೊಂಜಿ ಪುದರ್ ಆವಡ್ಚ ಈ ಬಾಲೆ ಎಂದಿಲ್ಲ ಎಪ್ಪರಾಪುಂಡ ಇರು ಬಾರಿ ತೆರಿದನಾರಿ ಓದುದನಾರಿ ಓ ಅಂಡಲೊಂಜಿ ಬಾಲೆ ಪಲ್ಲೆ ಬಂಗಾರ ಬಾಲೆ ಅವು ಈ ಓಡುಗ ಒಂದು ದುಂಬಗೋಲು ಅಂಡಲ್ಲ ತೆರಿದನಾರು ಎಡ್ಡ ಪುದರ್ ಬಾಲೆ ಅನ್ಪೆ ಬಂಗಾರು ಬಣ್ಣದ ಬಾಲೆ ಎಂದು ಬಣ್ಣಕ್ಕೆ ಬಂಗಾರು ಬಾಲೆ ಬಂಗಾರು ಬಾಲೆ ಓಯ್ ಇರು ಪನ್ನೆಟ್ಲ ಅರ್ಥ ಉಂಡಿ ಬಂಗಾರ ಎಂದು ಬಂಡಾರು ಬಂಗಾರಿಗೆ ನಮೂನೆ ನಮೂನೆದ ಪುದಾರಿಜ್ಜ ಬಂಗಾರಿಗೆ ಸ್ವರ್ಣ ಅಂದುಲೆಪ್ಪಿರ ಅರ್ಥ ಈ ಬಾಲೆಗೆ ಸ್ವರ್ಣ ಅಂದು ಪುದಾರದಿಂದ ಎಂಚ ನಾವು ಪುದರವೇ ಪುದರ್ ಬಣಿತು ಕುದ್ದೆ ಐಜ ಪೊಣ್ಣು ಬಾಲೆಗೆ ಲೆಪ್ಪುನಾಗ ಕೊಂಡಾಟ ಆಡು ಪುದರ್ ಅಂತೆ ಕೊಂಡಾಟೋಡು ಅವು ಅವಳ ಪೆಜತ್ತನ್ನ ಬಾಲೆತ್ತ ಇಂಚ ಮಲ್ತಂಡೆ ಇಂಚ ತೆತ್ತಿನ ಪತ್ತೊಂದು ಬಣ್ಣಾಗ ಬನ್ನುಟ್ಟು ಕೇದಾಗೇನು ಕೊಯ್ಯೊಂದು ಬತ್ತನಯ್ಯ ಅಂತ ಅದು ಈ ಸ್ವರ್ಣ ಪನ್ಪುಣ ಬುಧರ್ಗ ಆ ಕೇದಾಗೇನು ಸೇರ್ಸಾಂಡೆಂಚ ಹಾ ಸರಿ ಸ್ವಾಮಿ ಈ ಬಾಲೆಗೆ ಸ್ವರ್ಣ ಕೇದಾಗೆ ಎಂದು ಪುದರ್ದಿದ್ದು ಪೊರ್ಲುಡು ತಾಂಕೋ ಒಂದು ಮಲ್ಲ ಬಲ್ತೊಂದು ದೀಪ ಒಂಜಿ ಪೊತ್ತೋಡು ನಾಂಡ ಅದಕ್ಕೆ ದಾದ ಮಾತಾಡು ಎಣ್ಣೆ ಕುಟ್ಟು ಬಜ್ಜಿ ಎಣ್ಣೆ ಕುಟ್ಟು ಬತ್ತಿ ಬತ್ತಿ ಅತ್ತ ಬತ್ತಿ ಎಣ್ಣೆ ದೀಪ ಇತ್ತು ನನೆ ಆ ದೀಪ ಪೊತ್ತುಂಡು ಊಲಾಯಿಲ ಪಿದೈಲ ನಮ್ಮ ಆಯ್ನ ತಡ್ಡಾಡಿ ದೀಯುಂಡ ಉಲಾಲ ಬೊಲ್ಪು ಪಿದೈಲ ಬೊಲ್ಪು ಅಂಚು ಪೊತ್ತೊಂದು ಇಪ್ಪುಡು ಎಣ್ಣೆ ಆಗಿಲ್ಲ ಎಣ್ಣೆ ಆಗಿನ ಪುತ್ತಕ್ಕುಂಡಾಡೆಗೆ ಅವೇ ಪನ್ಪಿಣಿ ನರಮಾರಣ ಜೀವನ ಬಲ್ಪಿ ನಾವು ಭಾವಬಂಧೂರದ ಹಣತೆ ಇತ್ತಿಲೇಕೋ ಒಂದು ಕೆರ್ನಕ್ಕ ಬಣ್ಣ ಪಾತ್ರ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಪಹಲೇಶು ಕದಾಚನ ಇರ್ನ ಮಾ ಬಲ್ಲೆ ಬುಕ ಸೀತಾಪಲ್ಲೆ ಬರ ಅರ್ಥ ಕಟ್ಲೆ ಇರು ತುಳುಟ್ಟೆ ಪಡ್ಲೆ ಅವು ಕರ್ಬದ ಕಟ್ಲೆ ಎನ್ನೊಟ್ಟಿಗೆ ಬತ್ತನೆ ಅಂತ ಐಗುಳು ಮಠಕ್ಕೂ ಅಂದು ಎನ್ನೊಟ್ಟಿಗೆ ಕಲ್ತಿದೆ ಅಂತ ಅಂದು ಐಗುಳು ಬಣ್ಣವನಿಗೆ ಗೊತ್ತಾಯ್ಜ ಎಂಕ ಅಂದಾಜೆ ಆತ ಜವು ಈ ಕಲ್ತೀನಿ ಬೇತೇನೆ ಮಿತ್ರ ಓ
ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂಚ ಹೆಚ್ಚಿನವು ನರಮಾನಿ ಜೀವನನು ಕರ್ಮನು ಮಲ್ಪಡು ಕರ್ಮ ಬಂಡ ಹೆಂಚಿನ ಕರ್ಮ ಹೆಚ್ಚಿನ ತಾದ ದುರ್ಬುದ್ಧಿ ಮಲ್ಪಡು ಅಂದತ್ತು ಕಾಯಕ ಮಲ್ಪಡು 10 ಬಿರಲನ್ನು ತರೆತುಂಡ 5 ಬಿರಲು ಬರ್ಮುದು ತಿನ್ನೋಳಿ ಇಂದು ಐಕ ಕರ್ಮಣ್ಯೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ದೇವರು ಬೋಡಿತನಾಥ ಸಂಪತ್ತು ಸೌಭಾಗ್ಯನು ನಂಕು ಕೊರಿಯರ ತಯಾರು ಲೇರು ನರಮಾನಿಯ ಫಲ ದೈವ ದೇವರಿಗೆ ವಿಧೇಯರಾದಿಪ್ಪರು ಪಂಪಿನ ಮೇಲೆ ಉದ್ದೇಶ ಅಂಚ ಅಂಚ ಒಂಜಿ ಕಾರಣ ನಂಗೆ ಏರಿತ್ತೇರು ಏರ್ಲೆಜ್ಜ ಪುಟ್ಟಾಯಿನ ಅಪ್ಪೆಮ್ಮೆ ನಂಗೆ ಏರಿಂದ ಸರಿಯಾದ ತೆರಿಯಂದು ಗೊತ್ತು ಜಿ ಈ ವರಿ ಬತ್ತಿ ನಾನು ಸೇರೋಂಡ ಅಂದು ಅವಂಗಣ ನರಮನೆ ಆದ ಬಿಟ್ಟಿರ್ಕ ನಮ್ಮ ಬದುಕಡ ದಾದ ಮಲ್ಪಡು ಬಂದ್ರ ಉದ್ದೇಶದ್ದು ಐಗುಳ ಮಠಕ್ಕೆ ಸೇರಿಯ ಬೋಡಿದ್ನಾಥ ಭರವಸರವನ್ನು ಕಲ್ತ ಅವ್ರು ಫಂಡದವ್ರು ಏನು ನಮ್ಮ ಕಲ್ತ ವಿದ್ಯಾಭ್ಯಾಸ ಅಂಡು ಬಜಿ ವಿದ್ಯೆ ಇತ್ತನ ಯಾರುಂಡ ಯಾವುಂಡ ಅಪ್ಪಗಂಡ ನರಮರಣ ಜೀವನಗೂ ದಾದ ಬೋಡು ಬಂದ್ಬಿಡೇಕು ಗರಡಿನ ಸೇರುಂಡು ಗರಡಿಗೆ ಬಾಯ ಗರಡಿ ಸಾಧಕ ವಿದ್ಯೆ ಅಂದು ಅವು ನರಮನೆಯಾಗ ಬೋಡಾಯ್ನು ಅಟ್ಲ ಬರೀ ಯೋಧೆ ಅದು ಬದುಕೊಂಡು ನಾಂಡ ಅವನ ಅಭ್ಯಾಸ ಮಲ್ಪಡು ಬಂದಿರೋ ಉದ್ದೇಶಕ್ಕೆ ಬೋಡಿತನಾಥ ಗರಡಿ ಸಾಧಕ ವಿದ್ಯೆ ಮಲ್ತ ಕಲ್ತೊಂಡ ಕೆಲವು ಜನ ಭಂಡರು ಆದಿ ಕಾಲಡು ಈ ಗರಡಿ ವಿದ್ಯಾಭ್ಯಾಸ ಬಂತು ಮಗಧನರ ಜೋಡಿತನಿಗೆ ಜರಾಸಂಧೆ ಠೀನ ಠೀನ ಉಡ್ಡೀನ ಅವು ಅಲ್ಲಿ ಕಲ್ತು ನಾವು ಈ ಗರಡಿ ಸಾಧನೆಗಳ ಒಂದು ಅಭ್ಯಾಸ ಒಂದುಂಡು ಐಕ ಬಡೈನ ಐಗುಲ್ಲ ಬೋಡು ಅಂಚಾದೇವನ ಪುರ ಅಭ್ಯಾಸ ಮಲ್ತೊಂಡು ಬಜಿ ವಿದ್ಯಾಭ್ಯಾಸ ಅಂಡು ಗರಡಿ ಸಾಧನೆ ಅಂಡು ಯಾವುಂಡ ಶರೀರ ಬುಳೆಂಡು ಬುದ್ಧಿ ಬುಳೆಂಡು ಆ ಬರ್ತುಗು ನರಮಾನ್ಯಾಗ ಬದುಕೇರ ಒಂಜಿ ಸಾದಿ ಬರ್ಚ ಬುಕ ಉನೋರ್ಚ ಐಕ ಬೋಡಾದು ನಮ್ಮ ಪ್ರಥಮ ಶುರು ಮಲ್ತ ಒಲ್ಪಾರ್ದು ಬುಲೆ ಸಲೆ ಬುಲೆ ಉಡು ಬೆನ್ನಿ ಬೆನ್ನುಡು ಪನ್ಪಿರೇಗ ಬೋಡಾದು ನಮ್ಮ ಹಿರಿಯಾಕಲನಕ್ಕೆ ಕೊರ್ತನಂಚಿನ ಆ ಕಂಡ ಕಲಪುರ ಅಂಚನೆ ಇಪ್ಪರ ಬಲ್ಲಿ ಪನ್ಪಿರೇಗ ಎರು ಸಲೆನು ಕಟ್ಟ್ಯ ಬುಲೆ ಸಲೆ ಮಲ್ತ ಓಡಿತನಾಥ ಬೆನ್ನಿ ಬಂದ ಅಡೆಗೆ ಆಂಡ ಅಡೆಗ ಯಾರು ಜಿ ಅಲ್ಪಾರ್ದು ಮಿತ್ತಗ ದೃಷ್ಟಿ ಮಾಡಿಯ ನಮ್ಮ ಜಾತಿ ಕಸಬು ಅಂದು ಅವೇನು ಮಲ್ಪಡು ಅವು ಕುಲ ಕಸಬು ಏರಿಯಾವಡು ಕುಲ ಕಸಬುನು ಬುಡಿಯರ ಬಲ್ಲಿ ಅಂಚಾದ ನಮ್ಮ ಸುರು ಮಲ್ತರ ಅಲ್ಪಾರ್ದು ಮುಪ್ಪ ಐದುಕ ಅಜಿಪ್ಪ ಐದುಕ ಸೊನ್ಪ ಐದುಕ ನೂತೆನ್ಪ ಅಡೆಗನಗ ನೂತೆನ್ಪೆ ಗನಗ ಎಂಕ್ಲೆ ಗೊಂತೆ ಬಂಜಾರ ಇಲೆ ಕಾಂಡ ತಣ್ಣ ಎಂಚಿನವು ತಾರಿ ತಾರೆ ಕಟ್ಟ್ಯೋ ಪಂಡ ಮೂರ್ತದ ಕೆಲಸನು ನಮ್ಮ ಜಾತಿ ಕಸಬು ಪನ್ಪಿರೇಗ ಅವನು ಮಲ್ಪರ ಶುರು ಮಲ್ತ ನಂಕೆ ಆಯ್ಜಿ ನೂತೆನ್ಪೆನಗ ಉಂತೆರ ಆಯ್ಜಿ ಆ ಬರ್ತಿಗೂ ಕೆಲವು ಜವನೇರಿ ನಿರುದ್ಯೋಗಿಲಾದಿತ್ತೇರು ಅಕ್ಲನ್ ಬುರ ಒಟ್ಟುಲೆತ್ತ ಬಲೆ ನಿಕ್ಲೆ ಕೆಲಸ ಯಾನ್ ಕೊಡ್ಪೆ ಎನ್ನೊಟ್ಟಿಗೂ ಸೇರ್ಲಿ ನಿಕ್ಲೆ ಕೈ ಜೋಡಲಿ ಪಣ್ಣಗ ಜವನೇರು ಬುರ ಒಂಜಾದ ಬತ್ತೇರಿ ನಮ್ಮನ ಮೂರ್ತದ ಕೆಲಸ ಭಾರಿ ಪೊರ್ಲು ನಡತಲು ಬಜ್ಜಿ ಕಲಿ ಮಾತ್ರ ಐಟು ಬುಡ ಇನ್ನ ಬೆಲ್ಲೋಲ ತಯಾರು ಮಂತ ಅತ್ತ ಓಲೆಬೆಲ್ಲ ಆ ಬರ್ತು ನಂಗೆ ಬೋಡಿತನಾಥ ಪಣವ ಬತ್ತಲು ಊರದ ಜವನರಿಗೆ ಕೆಲವು ನಿರುದ್ಯೋಗ ಸಮಸ್ಯೆ ನಿವಾರಣೆ ಐಟು ನಂಗೆ ತಿಕ್ಕಿನಂತ ಸಂಪತ್ತಡೆ ಸುರುಕು ನಮ್ಮ ಶುರು ಮಾಡ್ತಾರ ಪರ್ದು ಬರವುದಾಂತಿನ ಜೋಕ್ಲಿಗೆ ಅಕ್ಷರಾಭ್ಯಾಸ ಅವಡು ಅಕ್ಷರ ದಾಸೋಹ ಕೆಲವು ಜನಕ್ಕೆ ಇಲ್ಲಿಜ್ಜಿ ಅಕ್ಳಿಗೆ ಎಂತ ಗ್ರಹ ಭಾಗ್ಯ ಆಶ್ರಯ ಯೋಜನೆ ಐಟು ಅಕ್ಳಿಗೆ ಇಲ್ಲಿ ಕಟ್ಟದು ಕೆಲವು ಪೊನ್ಲೆಗೆ ಮದ್ಮೆ ಒಂದಿನ ಇಲ್ಲ ಅಲ್ಲಿತ್ತೇರು ಅಕ್ಳಿಗೆ ದಾನ ಸಹಾಯ ಅಂತ ಕಲ್ಯಾಣ ಭಾಗ್ಯ ಇಂಚ ನಮ್ಮ ಕೊರನು ಬತ್ತಾನಗ ನಮ್ಮ ಪುದರ್ ಈ ಊರು ಒರ್ಮೇಲ ಮಾತೆರನ ಬಾಯ್ಲ ಬತ್ತನ ಇತ್ತಿಂದ ಇಪ್ಪಡು ಇಂಚಿನ ಜವನೇರು ನಮ್ಮವು ಮಾತ್ರ ತಿಂದಿಲ್ಲ ಯಾರುಜಿ ಊರ್ದಕ್ಕಳಿಗೆ ನಮ್ಗೆ ತಿಕ್ಕಿನಟ್ಟು ಉಪಕಾರ ಮಾಡ್ಬಿಡು ಬಂದ್ಬಿಡಬೇ ನಮ್ಮ ಉದ್ದೇಶವಾದುಂಡು ಆ ಸುದ್ದಿ ಅಡೆಗೆ ಮುಟ್ಟುಂಡು ಬೇ ಮೂಲಸ್ಥಾನವು ಮೂಲಸ್ಥಾನ ಬ್ರಹ್ಮೇರ ನಾವು ಅರಮನೆಗೆ ಮುಟ್ಟುಂಡು ಓಡೆಗೆ ಪಂಚಸೀಮೆದ ರಸಲಾಣಿಂಚರ ಕೇಮರ ಬಳ್ಳಾಡ್ರೆಗೆ ಮುಟ್ಟುಂಡು ಒಂಜಿ ದಿನ ಒಂಜಿ ಜನಕಡ ಪುಡಿಯರು ಒಳ್ಳೆಯ ಪಯ್ಯ ಬೈತೆ ಬರಡಿಗೆ ಬಂದಿರು ಕಾವಂದಿರು ನಂಗೆ ಜನಕಡ ಪುಡಿಯರು ಬಂಡಿ ಉಕ್ಕೋ ಅಡೆಗೆ ಪಾಂದೆ ಪೆರಾಪುಡ ಪೋಯೆ ಪೋದು ಏನು ಜಾಲ್ಡು ಜಾಲ್ಡೆ ಉಂಟೆ
ಯಾನು ಅಂತೀನಿ ದಯವಣ್ಣ ನಂಗೆ ಕಂಚಿ ಪೋರ ಇಜ್ಜತ್ತ ಜಾಳ್ಡೆ ಉಂತೆ ಆ ಬರ್ತುಗೆ ನಾನು ಇಂಚ ತುಯ್ಯರು ಈ ಜಾಡುದಾಯ ಉಂಟದ ಜಗಲಿಗೆ ಬಲ ಅವಂಡಿರು ಜಗಲಿ ಬರ್ರಾಂಡಿರ ಅರಸುಲ್ನಪ್ಪನೆ ಜಗಲಿಗೆ ಭಯ ಪಯ್ಯ ಈ ಜಗಲಿದೆ ಅಂತಿನ ಚಾವಡಿಗೆ ಬಲ ಅವಂಡಿರು ಚಾವಡಿ ಉಟ್ಟ ಬಾಯರ ಚಾವಡಿಗೆ ಆರು ಬಂಡಿ ಪೋಂದೆ ಆವರಪ್ಪನ ಇಜನ ನಮ್ಮ ಫಾರ್ನೇಜಿ ಅಡೆ ಪೋದಾಯಿ ಬೆಟ್ಟದು ಎಂಕ ಮನೆಟ್ಟು ಕುಲ್ಲಾಯಿರಿ ಈರೆಗೆ ಮನೆಟ್ಟೆ ಕುಲ್ಲಾಯಿರ ಅಂದೆ ನಮ್ಮ ಮುಸುಂಟ ಹನುಮಂತ ಆತನ ಅತ್ತ ಮನೆಟ್ಟು ಕುಲ್ಲಾಯ ಅಮ್ಮ ಹಿಂಗೇಂದೆ ಮನೆಟ್ಟು ಕುಲ್ಲಾಯಿರ ಅಂಚತ್ತು ಮಾನಾದಿಗದ ಮನೆಟ್ಟು ಕುಲ್ಲಾಯಿರಿ ಮಾನಾದಿಗದ ಮನೆ ನಿನ್ನ ವಿಚಾರವಾದಿಯಾನಕ್ಕೆ ಏನು ತೆರೆದೆ ಮನಸ್ಸಿಗೆ ಬಾರಿ ಸಂತೋಷ ಊರದ 10 ಬಾಯಿಲಂಗಿ ನನ್ನ ಪೊಗರದುಂಡು ಈ ಇಂಚನೆ ಪ್ರತ್ ನನ್ನ ಮಿತ್ರ ಪಂಚಸೀಮೆದ ಮಂತ್ರಿ ತೂಲಗೆ ಈ ಕಾಲಡು ಯೋಗ ಇತ್ತನಾಗ ಭಾಗ್ಯ ಇಪ್ಪುಜಿ ಭಾಗ್ಯ ಇತ್ತನಾಗ ಯೋಗ ಇಪ್ಪುಜಿ ಯೋಗ ಭಾಗ್ಯಲ ಒರನೆ ಒರಿಯಾಗ ಸೇರ್ದಿಪ್ಪುಜಿ ಆಂಡ ನಮ್ಮ ಬಯಸಂದೆ ಬತ್ತ ನಾವು ಯಾನ್ ಇತ್ತ ಪಂಚಸೀಮೆದ ಮಂತ್ರಿ ಆದ ಎನ್ನೊಟ್ಟಿಗೆ ಈ ಒಂಜಿ ಕೈ ಚೀಲ ಇತ್ತಿಲೆ ಕೈ ಚೀಲ ಇಪ್ಪಡೆ ನಮ್ಮೆ ಎಂಕ ಮಂತ್ರಿ ಪದವಿ ತಿಕ್ಕಬೇಕು ನಮ್ಮ ಮಲ್ತರ ಕಾರ್ಗ ದಾದ ಊರೂರು ತಿರುಗ್ಯಾವ ಜನಮಾಲಿನ ಕಷ್ಟಕೊಂಡು ಸೇರಿಕೊಂಡ ಅಲ್ತೊಂಡ ಆಂಡ ಅವ್ವೇ ತುಲೆ ಈರೇನು ಈತ 10 ಬಾಯಿಡ್ ಪುಗರುಡ್ದಂಡ ಕಾರಣ ಅವ್ವೇ ದಾದ ಪಳ್ಳೆಗೆ ಇತ್ತದ ಕೆಲವುಲ್ಲ 5 ವರ್ಷಗೊರ ಇಲ್ಲದ ಕಾಯ್ತಾನೆ ಬರ್ತದೆ ಈ ಸರ್ತಿ ಒಂಜಿ ಏನನ್ನೇ ಗೆಂದವಡವ ಈ ಸರ್ತಿ ಏನನ್ನೇ ಗೆಂದ ಉಂಡು ಉಂಡೊಂಜಿ 5 ವರ್ಷ ಮುಟ್ಟ ಇಲ್ಲದಂಚಿ ಮೂಸುದು ಪೂಜಿ ಅಂಚತ್ತು ಮಂತ್ರಿ ಐನೆ ಇರೆಂಟುದು ಕಲ್ಪೋಡು 5 ವರ್ಷ ಒಂಜಿ 5 ಇಲ್ಲಗಲ್ಲ ದಿನ ಹೋದು ಎಂಚ ಉಳ್ಳರು ದಾದ ಸಮಸ್ಯೆ ಉಂಡು ಕೇಂದ್ರ ಇರೇಗ ಬತ್ತನ ಪುದಾರ ಬರ್ಪುಡು ಅಂಚಾದೆ ಜನಮಾಲಿನ ಸುಖ ಕಷ್ಟೋಡು ಮಾತ್ರ ಸರಿಯೊಂದು ಅಕ್ಕಳಿಗೆ ಬೋಡಾಯಿನನ್ನು ಒದಗಿಸಿಕೊರೊಂದು ಪಯ್ಯ ಸೇವೆದ ಪಯ್ಯ ವೈದ್ಯ ಇನಿ ಪಂಜಡೆ ಮಂತ್ರಿ ಆದ ಮೇರೆ ಒಂದು ಪನ್ಪಿರವು ಜನಮಾನಿಲು ಮಾತ್ರ ತೆರೆಯೊಂದು ಬೊಕ ಅಂಡ ಒಂಜಿದೆ ಅರೆ ಬೇಜಾರು ದಾನೆ ನಮ್ಮ ತೂಯಿನೇನೆ ತೂಪುನಿ ತಿರುಗಿನಟನೆ ತಿರುಗು ಅವೇ ತಿರುಗುನು ಈ ಹಿರಿಯಕ್ಕಳನ್ನ ಪುರ ಏತ್ ಚಾಕ್ರಿ ಮಲ್ಪುರಣ ಆಯ್ಕ ಬಿಡದು ಒಂದ ಫಿದಾಯಿ ಹೋಯ್ನುಲ್ಲ ಆತ ಅಣ್ಣ ಎಂಕ್ಲು ಈ ಸರ್ತಿ ಫಿದಾಯಿ ಬಿದ್ದಾಡ್ದ ಇಕ್ಲ ತಯಾರಲ್ಲ ಒಕ್ಕ ಒತ್ತು ನಾವು ಮಾತ ಮಲ್ಪಾದಾರ ಮಲ್ಪವನಿತ್ರ ಬೇಗ ಮಲ್ಪಾಲಿ ಅಂತ ಕಮ್ಮಿಪ್ಪು ಪಂಟಡತ್ತ ಮುರಾಲಿ ಇಡವಲ್ಲ ಎಂಜಿನ ಹೊಂಡ ಆ ಕಡೆ ಎಂಜಿನ ಹೊಂಡ ಆ ಕಡೆ ನಮ್ಮ ಪೋಪುನತ್ತ ಓಡೆಗೆ ವಿಮಾನದ ಪೋಪುನತ್ತ ಹೊರ ಊರ್ಗತ್ತ ಅಂದೆ ವಿದೇಶಗತ್ತ ಅಂದೆ ವಿಮಾನ ಪೋಪುನತ್ತ ಅಣ್ಣ ಎಂಕ್ ಕೊಂಚ ಉಪಕಾರ ಮಲ್ಪೋಡು ದಾದಾವು ಈ ವಿಮಾನ ಪೋಣಗ ಎಂಕ್ ಕೊಂಚ ಕುಲ್ಯರ ಕಂಡಿದ ಬರಿಟೇ ಕೊರೋಡು ಅವ ದಾಯಗವು ಅವ ಎಂಕ ಅಪಗ ಬಚ್ಚಿರಿ ಎಂದು ಉಬ್ಬಿಪ್ಪುನ ಅಭ್ಯಾಸ ವಾ ಒಂಜಿ ಮೂರ್ಕೆಂಬೆ ವಿಮಾನ ಅವ್ರು ಕಂಡಿ ಉಂಡುದ್ರಿಕೇರು ಬನ್ನಿ ಇತ ವಿಮಾನ ಕಂಡಿಜ್ಜ ಅಲ್ಲಿ ಬಚ್ಚಿರ ಬಲ್ ತಿನ್ರೈಜಿ ವಿಮಾನ ಅಲ್ಲಿ ಕಂಡಿದ್ರು ತಿಂದು ಉಬ್ಬ್ಯಾರಲ್ಲ ಐಜಿ ಅಂತ ಓ ಮರಲ್ಲ ಈ ವಿಮಾನ ಬಂಡಿ ಬೆಟ್ಟಿಗೆ ಕೆಲವು ಜನಕ್ಕೆ ಏನಿರು ಇಂಬಿ ವಾ ಊರದ ಕಥೆನ ಬಂದ್ಪೇನೋ ವಿಮಾನದ ಕಥೆ ಬಂಡೊಂದಿಲ್ಲ ವಿಮಾನ ಹೊಂಡ ಅವು ಈ ಆಧುನಿಕ ಕಾಲುಡೆ ಇತ್ತನತ್ತು ಪಿರಾಕದ ಕಾಲುಡೆ ಇತ್ತಲು ಆದಿ ಕಾಲಡು ಪಂಡ ತ್ರೇತಾಯುಗೊಟ್ಲ ವಿಮಾನ ಒಂಜಿತ್ತುಂಡು ಅವು ಕುಬೇರೆ ಪಂಡ ವೈಶ್ರವಣೆ ಆಯ್ ಲಂಕೆನ ಆಳೊಂದಿತ್ತೆ ಆಡೊಂಜಿ ಪುಷ್ಪಕ ವಿಮಾನ ಅಂದಿತ್ತನು ಪುಷ್ಪಕಡ ವಿಮಾನ ಇತ್ತು ಅತಿ ಜಲಜಕ್ಕಳ ಇತ್ತನು ಸುಮಿತ್ರ ಕಡಲ ಇತ್ತನು ಅಕ್ಕಡೆಲ್ಲ ಇತ್ತು ಮಂಗ ಪುಷ್ಪಕ ವಿಮಾನ ಪಂಡ ಪುದಾರ ಆಯ್ತಾ ಪುದಾರ ಅವು ರಾವಣಗೂ ಗೊತ್ತಾಂಡು ಆಯ್ ದಾನಿ ಮಲ್ತೆ ಗೊತ್ತುಂಡ ಆಯ ನಮ್ಮ ಸಮ್ಮಲೆವರೀತಿ ಪ್ರಹಸ್ತೇವನ್ಪಣೆ ఆయన ఆదేశానికి తొండే లంకెద మిత్త దాಳಿ మల్తే కుబేరను లడాయిడి సోపాయే ఆయన విమానను ఆయ వశమల్తందు ఐటు తిరుగుందిత్తే రావణెಲ್ಲ ಕಂಡದ ದಿವಣ್ಣೆ ಕಂಡದೇ ದಿವಣ್ಣೆ అని ఏరేరన బండవాళ్ళే ఆయన సవారి ఆండ అవు ఆ కాಲದ ಪುಷ್ಪಕ ವಿಮಾನ ಅವೇ ಆಧುನಿಕ ಕಾಲಡು ಇತ್ತ ಅವು ಪರಿವರ್ತನೆ ಆದ ಬೇತೆ ರೀತಿ ಬರ್ತದೆ ವಿಮಾನ ಅನ್ಪುರ ಇತ್ತೇನೆ ಇತ್ತನತ್ತೆ ದುಂಬುಲ ಇತ್ತನು ಗೊತ್ತಾಂಡ ಆಯ್ತು ಒಂಜಿ ಬಂಗ ಮಾತ್ರ ಬಚ್ಚಿರೆಂದು ದುಬ್ಬೇರೆಜ್ಜೆ ಅವು ಒಂಜಿಚ್ಚಿ ಅವು ದಾಯಜ್ಜಿ ಈ ಮಿತ್ತಿಡು ಹೋಗ್ಬಿಡುತ್ತ ತಿರ್ತು ಉಬ್ಬ್ಯಂಡ ಏರ್ನಾಳ ಮೇಕ್ ಬುರ್ದು ಅಕ್ಕಳು ಬೂರದು ಬಾಕಿದಾಕಲ್ಲ ಮಂಡೆಗೆ ಮಿನಿ ಬೂರ್ನ ಆ ತಕ್ಕಳು ನಿಕ್ಕೆ ಶಾಪ ಮಾಡಿರ್ನಿ ಹಾಳದ ಹೋಗಿ ಜನ ಅಂಚತ್ತೆ ನಮ್ಮೈತೆ ಪೋಪನ ಹೆಂಚ ಗೊತ್ತಂಡ
ಪಿದೈ ಊರು ಬಂಡ ಪಿದೈ ಊರು ಗತ್ತೆ ನಮ್ಮ ಊರುದು ಪಿದೈ ನಮ್ಮ ಊರುದು ಪಿದೈ ನಮ್ಮ ಊರುಡು ಏತೇತು ಸಂಸ್ಕೃತಿ ಉಲ್ಲ ಏತೇತು ದೇವಸ್ಥಾನವಲ್ಲ ಏತೇತು ದೇವಸ್ಥಾನವಲ್ಲ ಒವ್ವೊವ ಪುಣ್ಯಕ್ಷೇತ್ರಗಳು ಉಲ್ಲ ಅಡಿಗೆ ಮಾತ್ರ ಪೋಡು ಅಲ್ಪದ ಜನಮಾನಿಲನ್ನು ಮಾತ್ರ ತೂಡು ಅಕ್ಕಳ ಯೋಗಕ್ಷೇಮದ ಬಗ್ಗೆ ಪಾತೆರುಡು ನಮ್ಮ ಏರಿಂದ ಅಕ್ಕಳಿಗೆ ಒಂಚೂರು ತೆರಿಪೋಡು ಪನ್ಪಿರಂಜು ಉದ್ದೇಶ ಅಂಚಂದ್ರೆ ಪಂಚಸೀಮೆಯನ್ನು ಬುಡ್ದು ಪಂಚಸೀಮೆ ಬುಡ್ದು ಪಿದೈ ಬೈಂದು ಅಕ್ಕಳ ಜೀವನ ಅಕ್ಕಳ ತಯಾರು ಪಂಚಸೀಮೆ ಬುಡ್ದು ಪೋಪನೆ ನಿಕ್ಲು ತಯಾರತ್ತಾರತ್ತ ಓ ಒತ್ತಾಯಿನ ಬರ್ಪೇರ್ ಸದ್ದು ಫಂಡೆ ಅಂತ ಅಕ್ಲು ಒತ್ತದಾತನಿಗೆ ಅಂದ ಅದು ತೂಕ ಐಕ್ಳಿಗೆ ಅವಕಾಶ ಒಂದು ಇತ್ತಿಂದ ಅವಕಾಶ ಇತ್ತಿಂದ ಮಲ್ತು ಕೊರಿಯರಿಂದ ಪೋಪುನ ಯೋಗ ಭಾಗ್ಯ ಇತ್ತಿಂದ ಅತ್ತೆ ಪೋಪುನ ಯೋಗ ಭಾಗ್ಯ ಇತ್ತಿಂದ ಲೆಪ್ಪುನ ಇದಾಕ್ಲ ನಾಲ ಕೊರಿಯರಿಂದ ಲೆಪ್ಪುನಾಯ ಕೊರ್ಪೆಂದು ಆಲೋಚನೆ ಮಲ್ತದ ಅಡೆ ಬೋಪುನ ಮುಲ್ತು ಪಿದಾಡ್ನವನೇ ಆಲೋಚನೆ ಮಲ್ತದ ಪೋಂಡ ಇಡ್ಡೆ ಅಂಚಾದೆ ನಮೈತ ಪಿದೈ ಊರಿಗೆ ಬಾಬು ನೋಡಿ ಪಂಚಸೀಮೆಯನ್ನು ಬಿಡುದು ಪಿದೈ ಬಂಡ ನಮ್ಮ ಊರದ್ದು ಪಿದೈ ಪುಣ್ಯಕ್ಷೇತ್ರ ಸಂದರ್ಶನ ಅಂಚಾದೆ ಪೋಪುನೆಂಚ ಉಂಡತ ಎನ್ನ ಬೊಳ್ಳಿ ಕುದುರೆ ನೀ ಏರನ್ನು ಯಾನು ದುಮ್ಮಡಿ ಪಿರಾಟ್ ಪೋಯಾ ಈ ತುಳುನಾಡದ ಮಣ್ಣಡು ಪುಟ್ಟುರಂಡವೇದು ಭಾಗ್ಯಮಂತು ಬೋಡಿಗೆ ಅವಳ ಪೊನ್ನಾದ ಪುಟ್ಟುಡು ಅಂಡ 7 ಜನ್ಮದ ಪುಣ್ಯಮಂತು ಬೋಡು ಇನಿ ಕಾನಗ ಅಮ್ಮಿರ ಪಣ್ಣಂಚಿಲ ಪಾತ್ರ ಒಂಜಿ ಇಂಕ ನೆನಪಾ ಒಂದುಂಡು ದೈವ ದೇವರನ ಅನುಗ್ರಹ ಇಜ್ಜಿಂದಂಡ ಊಳ ಒಂಜಿ ಕೆಲಸ ಮನ್ಪಿರ ಸಾಧ್ಯ ಇಜ್ಜಿಗೆ ಐನ ತೆರಿಯುಂಡೆಂಚಿನ ಯಾನ್ ಇನಿ ಕಾನಗ ಬ್ರಹ್ಮರ ಗುಡಿಗೆ ಪೋತು ಬರೋಡು ಒಂದು ಯೋಚನೆ ಮಂತನಾಲು ಯೋಚನೆ ಮಲ್ಪನ ಮಾತ್ರ ಅತ್ತು ಆಯ್ನಾತು ಬೇಗ ಹಂಚಿ ಪೋಡು ಆಯ್ನಾತು ಬೇಗ ಹಂಚಿ ಬಿದ್ದಾಳು ನಮ್ಮ ಊರು ಬಿಡ್ತು ಒಂಜಿ 2 3 4 ದಿನ 4 ದಿನ ಇಂಕ 40 ದಿನ ಐಲೆಕೊಂಡು ನಮ್ಮ ಊರು ಬಿಡ್ತಾತ ಆಂಡ ಒಂಜಿ ಜನಮಾನಿಲನ ಸಂಪರ್ಕ
ಅಕ್ಕಲ ಕಷ್ಟ ಸುಖದ ಬಗ್ಗೆ ವಿಚಾರಣೆ ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಪುಣ್ಯಕ್ಷೇತ್ರ ಸಂದರ್ಶನ ಅಂದು ದೈವ ದೇವರಿಗೆ ಕೈ ಮುಗಿಯ ಎಂಚಿನ ತುಳುನಾಡಿಯ ಪೇಜಲ್ಲಿ ಆದಿ ಕಾಲಡು ಪರಶುರಾಮ ದೇವರು ಕುಡರಿದಕ್ಕದು ಉಂಡು ಮಲ್ತಿನಂಚಿನ ತುಳುನಾಡು ತೆನಕಾಯಿ ಚಂದ್ರಗಿರಿ ಹಿಡಿದು ಬತ್ತಿನವು ಬಡಕಾಯಿ ಬಾರ್ಕೂರು ಮುಟ್ಟ ತುಳುನಾಡು ಎಂದು ಬಂದಿರು ಈ ತುಳುನಾಡು ಏತ ಪುಣ್ಯಕ್ಷೇತ್ರಲ್ಲ ಕೆಲವು ಜನ ಮಲ್ಪೇರು ನಮ್ಮ ಆಡೆ ಹೋಯಿ ನಮ್ಮ ಇಡೆ ಹೋಯಿ ನಮ್ಮ ಕಾಶಿ ಹೋಯಿ ರಾಮೇಶ್ವರ ಹೋಯಿ ಅವ ಅಗತ್ಯ ಉಂಡ ಅಪಗಂಡ ಈ ಪುಣ್ಯಕ್ಷೇತ್ರ ಸಂದರ್ಶನ ಮಲ್ತಿನ ಅಂಡ ಆ ದೈವ ದೇವರನ್ನ ಅನುಗ್ರಹ ನಂಕ ಆಪಣ ಬರ್ಬೇಕು ನಮ್ಮನೆ ಇನ್ನು ನಿದರ್ಶನ ಆದಿಲ್ಲ ಇಲ್ಲ ಇತ್ತ ಬತ್ತು ಉಂತಿನ ಜಾಗ ಒಂದು ಜಾಗೆ ತೋಳಗೆ ಚಿಲ್ತು ಒಂದು ಕೆಮ್ಮಲಗೆ ನಾಗಬ್ರಹ್ಮ ದೇವರನ್ನ ಸನ್ನಿಧಿಗೆ ನಮ್ಮ ಬತ್ತದ ತೋಗಿರಂಚಿನ ಕೆದುಟ್ಟು ಮೀಯ ದೇವಸ್ಥಾನದ ಉಳ ಪೋಯ ಅಲ್ಲಿ ಬೋಡಾಯಂಚಿನ ಪೂಜೆ ಪುರಸ್ಕಾರ ನಡೆತಾರೆ ಭಟ್ರಂಜಿ ವಿಷಯ ಭಟ್ರಂಜಿ ಪಾತಿರ ಪಂಡರಿ ಇರುಡ ದಾದಂದೆ ಇಷ್ಟಾರ್ಥ ಪ್ರಾಪ್ತಿ ಅಸ್ತು ಕರ್ಮ ಅಂಚತ್ಮೆ ಇಷ್ಟಾರ್ಥ ಪ್ರಾಪ್ತಿರಸ್ತು ಅಂಚ ಹೊಂಡೆಂಚಿನ ನಿನ್ನ ಉಡಲು ದಾದ ಆಶೆ ಉಂಡ ಅವನು ದೇವರ ಆಯ್ನಾತ್ ಬೇಗ ನಡಪಾದ ಕೊರಡು ಅಂಚ ಪಂಡ ಅವು ಬೆರಣೆ ಬಣ್ಣ ಪಾತಿರ ಅಲ್ಲಿ ಪ್ರಾಣಿರು ಪಂಡಿ ಪಾತಿರ ಏಪಲ ಸತ್ಯಾವರ ಸಾಧ್ಯ ಉಂಟು ದಾಯಿ ಬನಿಗೆ ಮಿತ್ತ ಮಿರಿ ಲೋಕಡು ಇಂದ್ರಾದಿ ದೇವತೆಲು ಉಳ್ಳೇರು ಈ ಭೂಲೋಕಡು ನಿಷ್ಠಾವಂತೆ ಆದಿತ್ಯನ ಒಂಜಿ ಬೆರಣೆ ಮಾತಿರ್ಲತ್ತು ನಿಷ್ಠಾವಂತೆ ಆದಿತ್ಯನ ಬ್ರಾಣೆ ಉಡಲು ದಿಂಜಿದ ನಂಕೊಂಜಿ ಆಶೀರ್ವಾದ ಮಲ್ತೆಂದ ಅಂಡ ನಮ್ಮ ಮನಸ್ಸಿಳಿದಾದ ಆಶೆ ಉಂಡ ಅವು ನಡಪೆರೆ ಸಾಧ್ಯ ಉಂಟು ಅಂಚಾದ ಇಷ್ಟಾರ್ಥ ಪ್ರಾಪ್ತಿ ಸಿದ್ಧಿರಸ್ತು ಅಂಚಾರ ಬಂದಿರು ಭೂಮಿ ದಿವಿಜರು ಭೂಮಿದ ದೇವತೆಲು ಬಂಡ ಪ್ರಾಣಿರು ಕಣ್ಣಿಗೆ ತೋಜಿನ ದೇವಿ ಕಣ್ಣಿಗೆ ದೇವರು ಆಕಳು ತೋಜಿರು ಮಕ್ಕಳು ತೋಜುವೆ ಕಣ್ಣಿಗೆ ತೋಜಿನ ದೇವರ ಬಂಡ ನಿಷ್ಠಾವಂತ ಪ್ರಾಣಿರು ಅಂತ ಅರ್ಥ ಅಂಚಾದೆ ಮನಸ್ಸು ಸಂತನಬೆ ವಾವು ಎಂಚಿನ ನಾಗಪಣ್ಣನತ್ತು ಶುಕ್ರ ಪಣ್ಣನ ನಾಗಬನ ಏತು ಪೊರ್ಲುಂಡುತ್ತಲ ಅತ ಆ ಮರದ ಬೂರಿನಂಚಿನ ಒಂದು ಬೂರು ಆಯ್ತ ಸುತ್ತಲಿಪ ದೈಕ್ಳು ಆ ದೈಕ್ಳು ಅರಳಿನಂಚಿನ ಪೂ ಆ ಪೂರ್ದ ಬರ್ಪಿನಂಚಿನ ಪರಿಮಳ ಸುತ್ತ ನೀರು ಆ ಜಾಗೆಗೆ ಪೋಡುಂದಜ್ಜಿ ಮುಲ್ಪರ್ದೆ ಸಂಪು ಸಂಪತ್ತು ತಂಪು ಅತ್ತೆ ಆ ನಾಗವನ್ನು ತೂದಾನಗ ಮನಸ್ಸಿಗೆ ಸಂತೋಷ ಆ ನಾಗಬನನ್ನು ತೂದಾನಗ ಮನಸ್ಸಿಗೆ ಸಂತೋಷ ಅಣ್ಣ ಅಣ್ಣ ಇತ್ತೆದ ಕಾಲೋಡು ಕೆಲವು ದಾದಾತನು ಗೊತ್ತುಂಡೆ ಒಲ್ಪೊಲ್ಪಡ್ದ ಪರ ಊರುಡು ಬೆನಿಯರ ಪೋಪೇರಿ ನಮ್ಮ ಊರದ ಜವನೇರಿ ಊರಿಗೂ ಮಾತ ಪನವು ಮತ್ತ ಕಡುಪುಡುವೇರಿ ಅವೇ ನಾಗಬನಕ್ಕೆ ಮರನ ಮೆತ್ತ ಅಲ್ಪ ಗೆಲ್ಲು ಮತ್ತ ಕಡುಪವೇರಿ ಆಮೇಲೆ ಟಿಮೇಟ್ ಒಂದು ಸಾರ ಕಲ್ಲು ಕಲ್ಲು ಕಟ್ಟದ ಐ ಕೊಂಚ ಕಟ್ಟೆ ಮಲ್ಪೇರಿ ಆತೇನಾ ಕಟ್ಟೆ ಮಲ್ಪಂಡ ಐ ಕೊಂಚ ಬೊಲ್ದು ಕಲ್ಲು ಮಾಡುವೆ ಆಟೇಗಿ ಐಟ್ ನಾಗೆ ಉಂಟುವೇನಾ ಐಟು ದಾಯಿ ನಾಗಗ ಬೋಡಾಯಿನವು ಸಂಪುದ ಜಾಗೆ ಇತ್ತೆ ನಮಕ್ಕೆ ಕಣ್ಣಿಗೆ ತೋಜೊಂದುಂಡು ಮುಲ್ಪಾರ್ದ ಆಡೆ ಎತ್ತಿರ ಪೋಣಾಗ ತಂಪು ಅವನುಂಡು ಸರಿ ಕೆಲವು ನಾಗನ ಕಟ್ಟಡೆ ಪೋಯರಾಪು ಜನ ಅಂದ ಪೂರ ಬೆಚ್ಚನೆ ಆ ಬೆಚ್ಚದ ಬರ್ತಗ ನಾಗೆ ಉಳೈ ಬಂಡ ಬೆಚ್ಚ ಕರಂಚಿದ ಸೀತ ನಾಗೆ ಆಮೇಕು ಅತ್ತೆ ನಾಗೆ ತೈತಿಂದ ನಾಗದೈತಿನೇರಿಗೆ ದೋಷ ಹಾಕ್ಲಿಗೆ ಅಪಗಂಡ ನಾಗಬನ ಬರ್ಪಿರವು ಇಂಚನೆ ಇಪ್ಪಡು ಅವು ಪ್ರಕೃತಿ ಐನೀರ್ಲ ಹಾಳು ಮಲ್ಪೆರ ಬಲ್ಲಿ ಅಡಗು ಬೋಡಿತಾತ ಪಣವು ಪದ್ದಾಯಿ ಉಂಡು ಬಡದು ಬೋಡಿತ ಖರ್ಚು ಮಲ್ಪನತ್ತೆ ಭಾರಿ ಸಂತೋಷ ಏತು ಪೊರ್ಲದ ನಾಗಬನ ಮೂಜಿ ದೈವನ್ ಒಂಜಿ ಕುಳೆ ಒಂಜಿ ಕುಳೆ ಅವು ಕುಳೆ ಹೊಲ್ತುಯಾ ಏರೇ ಗೊತ್ತು ಏರ ಒಂಜಿ ಬತ್ತದ ಜನ ಬತ್ತನ ದಿಪ್ಪು ಕೈಗೋರ್ನ ದಿಪ್ಪಂಡ ಮೂಲ ಆತೊಂಜಿ ಪವಿತ್ರವಾಯಿನ ಕ್ಷೇತ್ರ ಅತ್ತ ದೈವಸ್ಥಾನಲ ಉಂಡು ನಾಗಬನಲ ಉಂಡು ದೇವಸ್ಥಾನಲ ಉಂಡು ಮನಸ್ಸಿಗೆ ಭಾರಿ ಸಂತೋಷ ದೇವರ ಸಂದರ್ಶನ ಆಡತ್ತ ಇಲ್ಲಿ ಪಿದಾಡ್ದು 4 ದಿನ ಕರಿ ನನ್ನದಾಯ್ತಾಡ ನಮ್ಮ ಪಂಜಾಬ್ ಅತ್ತ ಅಣ್ಣ ಬೇಗ ಪೋಯ ಎಲ್ಮೂರು ಕಡತ್ತದೆ ಪಂಜಾಬ್ ಗೋ
ಸಚಿವೆ ದೂರದಲ್ಲಿ ಕಳ್ಳು ಸಚಿವನು ಮರನರಸಿಯ ರೂಪವಾತಿಗ ಮಾರನರಸಿಯ ರೂಪವಾತಿಗ ನಾರಿದಾರುವ ರೂಪದೈ ಸಿರಿಯನು ಬೆರಗೆನಲೆ ಹಾರಿದಾರುವ ರೂಪದೈ ಸಿರಿಯಲ್ಲು ಬೆರಗಿನಲಿ ಕಂಡನೋ ಯಾರಿ ನಾರಿ ಬೆಸರಾದೇನೋ ಪೇನೋ ಎಲ್ಲರಿ ಯಾರೆ ನಾರಿ ಬೆಸರಾದೇನೋ ಪೇನೋ ಎಲ್ಲರಿ ಅಂದ ಯಾನು ಕೆಲವುತು ಏಪ ಯಾನೇ ಕಡಲ್ಪಡ್ದ ದೇವಸ್ಥಾನ ಮೇಟು ಬಂದಾಗ ಈ ಕೆಲವೆರಲು ತುಯ್ಯ ಅಲ್ಲ ಯಾನು ತುಯ್ನವನ್ ಚತ್ತಿ ಯಾನು ಪೊಣ್ಣನು ತುಯ್ಯಂಡೆ ಅವ ಯಾನಲ್ಲ ಕೆಲವು ಪೊಣ್ಣುಲೇನು ತೂಯ ಅಂದೆ ಪೊಣ್ಣುಲೆ ತುಯ್ಯನ ಪುಂಜನಕ್ಲೆ ತುಯ್ಯನ ಯಾನು ಪೊಣ್ಣುಲು ಪೊಂಜಾಲಂದಿಜ್ಜಿ ಮಾತೆರ್ಲ ತೂ ಇಲ್ಲಿ ಯಾನ್ ತುಯ್ನ ಪೊಣ್ಣು ಅಂಚಿಂಚಿ ಪೊಣ್ಣತ್ತೆ ಬಕ ನಮ್ಮ ಕೇಂದ ಮಿತ್ತ ಮಿರಿಲೋ ಕಡು ಅಪ್ಸರಾಂಗನೇರು ಆಪಸಿರದಕ್ಕಳು ಥೂ ಅಪ್ಸರಾಂಗನೇರು ಪಂಡ ಏರಿ ಏರಿ ದಂಬೆ ಉಮಾಶ್ರೀ ಉದ್ವತಿ ಮೋನಿಕಾ ಬೊಕ್ಕ ಒಂದು ಚಾರುಶೀಲೆ ಅಂಡ ಆಂಬುಲೆನ್ಸ್ ಮೂಜಿ ಕಾಸ್ತಾಳೆ ಕರ್ಮ ತೀರ್ರಾಗಿ ವಾ ಮಂಗಿಂಡಿ ಅವಂಚತ್ತು ರಂಬೆ ಊರ್ವಶಿ ಮೇನಕ್ಕೆ ಆಂಬುಲೆನ್ಸ್ ಆಂಬುಲೆನ್ಸ್ ಬೊಕ್ಕ ಆಲಂಬು ಸರ್ ಅಲಂಬು ಸೇ ಬೈಡ್ತುಗ ಪುಂಡಿ ಕಸ್ತಾಳೆ ಪುಂಡಿ ಅನ್ಸತ್ತೆ ಕೋರಿ ಕಸಿ ಪುಂಡಿ ಕಸ್ತಾಳೆ ಬಂದ್ಬಿಡ ಅಂದ ಬೊಕ್ಕ ಅಕೇರಿ ನೋಡ್ತಿವ್ಲ ಇಟಾಚಿ ಥೋ ಅಲತ್ತವೆ ಅಂಚಾದೆ ಅಕ್ಕಳ ಪೊರ್ಲು ಅಕ್ಕಳು ಬಂದಿರು ಅಲ್ಲ ಏರುಳ್ಳಿ ಅಕ್ಕಲು ಬರಲು ಏರ್ ಬನ್ನಿ ಅಕ್ಕಲನಾಥ ಪೊರ್ಲುಂದು ಕವಿಕ್ಕಲ್ ಅಕ್ಕಲು ಬಾರಿ ವರ್ಣನೆ ಮಾಡ್ತಿರತ್ತ ಕಾವಿಕ್ಕಲೇಕ ಬೇತೆ ಬೇಲೆ ಜಕ್ಲೆ ಒಂಜಿ ಬರೆ ಯಾರ ತಿಕ್ಕ ನಾನು ಬರೆ ಒಂದು ಬೋಪೇರು ಐದು ಎಚ್ಚ ಪೊರ್ಲು ದಾಖಲೆ ನಮ್ಮ ತುಳುನಾಡು ಅಂದ ಬಕ ತುಳುನಾಡದ ಪೊಣ್ಣುಲು ಎಚ್ಚ ಪೊರ್ಲು ಅವೆಂಚ ದಾಯ ಎಂದು ಕೇಳಲಿ ತರೆ ನಿಲೀಕ ಎಣ್ಣೆ ಪಾಡ್ದು ದೊಂಡೆಗತ್ತು ತರೆ ನಿಲೀಕ ಎಣ್ಣೆ ಪಾಡ್ದು ಐಕೊಂಜಿ ಸೂಟಿ ಕಟ್ಟದು ಅದಕ್ಕೆ ಜಲ್ಲಿ ಪಾಡ್ದು ಅವು ಸಾದಿಗೆ ಬೂರ್ಜ
ಸಾದಿದ ಜಲ್ಲಿ ಕಲ್ಲತ್ತಿ ಮಲ್ಲಿಗೆದ ಜಲ್ಲಿ ಮಲ್ಲಿಗೆದ ಪೂದಿ ಮಲ್ಲಿಗೆದ ಜಲ್ಲಿ ಪೂ ಮುಡೆದು ಮೈಲಿಕ್ಕೆ ಸೀರೆ ತುತ್ತುದು ಮುಂಡಡೊಂಜಿ ಬೊಟ್ಟು ಕೈಟ್ ಕಾಜಿ ಕಾರಡು ಗೆಜ್ಜೆ ಆಹಾ ಏತು ಪೊರ್ಲುದ ಪೊಂಡು ಅಕ್ಲೇನು ತೂಂಡ ಎದುರುಡು ಬಣ್ಣಗ ಕೈ ಮುಗಿಕ ಅಂದ ಇತ್ತೆಕೆಲ್ಲ ಉಲ್ಲ ಅವು ಅಂಚತ್ತಿ ಅವು ಇತ್ತ ನೀರುಳಿದ ಚೋಳಿದ ಲೆಕ್ಕ ಬರಿಯರ ಶುರು ಆತನ ಅಂದಿ ಅವು ಎಂಚ ಗೊತ್ತುಂಡಿ ಮುಕ್ಲೆ ಪಾಡ್ದು ಪೊಲ್ವೇರ ಅತ್ತು ಪಾಡ್ದು ಆಯ್ನೆಡ್ದುಕ ಪೊಲ್ವೇರ ಅತ್ತು ಪೊಲ್ಲುನೇನೆ ಪಾಡ್ದು ಪೊಲ್ವೇನ ಅಂದ ಅಜಾಪುಜಿ ಐನು ಜಾರ 4 ಜನ ಬೋಡು ಹೋಯ್ತಾರೆ ಅಂಚಿನೇನು ತೂಣಗ ಕೈ ಪಾಡ್ಗ ಅಂದ ಅಂಚಿನೇನು ತೂಣ ಕೈ ಮುಗಿಕ ಅಂದ ಅಂಚಿನ ಮಾತ ಕೆಲವು ತುಳುನಾಡದ ಅಪ್ಪೆರಲೇನು ತುಣಗ ಸಾಕ್ಷಾತ್ ಲಕ್ಷ್ಮೀ ದೇವಿ ರಂಗ ತೋಯಿವರೆ ಬೋಕ ಆ ಸೀರೆದಾತು ಪೊರ್ಲು ಓವಾಣ್ಲ ಉಂಡ ಅನ್ನ ಆಲೋಚನೆ ಅಲ್ಪಲೆ ಅತ್ತು ತುಳಗೆ ಕೆಲ ಜನ ಪಣವೇರು ಎಂಕ್ಲ ಅಂಚಿನ ಪಾಡುವ ಇಂಚಿನ ನಿಕ್ಕದಾನೆ ಅಂತ ಕೇಂಡೇರ್ನ ಅಲ್ದಿ ಅತ್ತ ನಿಕ್ಕದಾನೆ ಅಂತ ಕೇಂಡೇರ್ನ ಎಂಕದಾನೆ ಅಂತ ಕೇಂಡೇರ್ನ ಅಕ್ಲ ನಾನೇ ಬರಬೇಕದ ಅದಲ್ವ ಮನಿ ಪಾಂದೆ ಪೋಪುನ ಪಡೆ ಈ ಪಂಡಿಲೆ ಕೊಂದವೇ ಪೊರ್ಲು ಬೋಕ ಅತ್ಯ ಏತು ಪೊರ್ಲು ಅತ ಆಲ್ನ ತುತ್ತಾಯ್ತ ಅದನ್ನ ತೂದಾನಗ ಆಲ್ನೊಂಜಿ ರೋಪು ತೂನಾಗ ಎಂದ್ರ ರೂಪ ಅವೇ ತೂದಾನಗ ಆಲ್ಡ ಪಾತೆರುಡು ಮನಸ್ಸಾವುದು ಐಕ್ಯ ಅತ ಐಕ್ಯ ಬ್ರಹ್ಮದೇವಿನ ಮಾತ ಕೆಲವು ಪೊನ್ನುಲೇನು ಕೆಲವು ಜೀವಿಲೇನು ಸೃಷ್ಟಿ ಮಲ್ಪನಾಗ ಬೇತೆ ಬೇತೆ ರೀತಿದ ಸೃಷ್ಟಿ ಮಲ್ಪೇರಿಗೆ ಅಂದ ಇತ ಆ ಪೊನ್ನು ಏರಂತು ಪನಿ ಯಾನ್ ತೂತು ಜೀರ್ತು ಇನ್ನ ಪೊನ್ನು ಯಾನ್ ತೂಪುನ ಇದು ಜತ ಇಜ್ಜಿ ಸರಿ ಎನ್ನ ಬಿರಳದ ಸರ್ತೋಗುತ್ತೊಳಗೆ ಬಿರಳದ ಸರ್ತಾಗ ಉಗುರ್ದೆಪ್ಪ ಅಂದ ಏಸಮ ಅಂಡನ್ನ ಅವ್ ಗೊತ್ತಿದೆ ಸರಿ ತುಲೆ ಅವತ್ತು ಬೇ ಬಕ ಬಿರಳದ ಸರ್ತೋಗುತ್ತಲ್ಲ ಆ ಪೊನ್ನ ದೃಷ್ಟಿ ಉಪ ಮೋಳು ತುಳುನಾಡದ ಪೊಣ್ಣು ಬಂದ್ಬಿಡೋದು ಶ್ರೇಷ್ಠಾಪಡು ತುಳುನಾಡದವಿ ಅತ್ತ ಅದು ತುಳುನಾಡದವಿ ಅದಕ್ಕೆ ಪಾತೆರುಡು ಉಂಡತ್ತ ಪಾತೆರುಡದಾನೆ ಓಡಿಗ ಪುಂಗ್ಯ ಯಾನಿ ಜನములు ಅತ್ತೆ ಓಡಿಗ ಓಡಿಗೆಲ್ಲ ಯಾನಿಜ್ಜ ಬಕ ಇವಲತ ಯಾನುಲ್ಲ ಇನ್ನ ಪಿರೌಡಿ ಇನ್ನು ಮಂಡ್ಯ ಚಾಲ್ ಪೊಡ್ಚಿ ಆಲ್ದ ಪಾತೆ ರೋಡಿ ದಾಯಿ ಎಂದು ಕೇಳಿ ದೇ ಒಂಜಿ ಪೊಣ್ಣನ ರೂಪ ಸರಿಯಾವಣಂಡ ಅಲ್ಲ ಪಂಚಾಂಗ ಗಟ್ಟಿ ಬುಟ್ಟಿಗೆ ಇದಕ್ಕೆ ಗೊತ್ತಿತ್ತು ನಾತು ಎಂಕು ಗೊತ್ತುಜ್ಜಿ ಅದು ಎಂಕ ಗೊತ್ತಿಜ್ಜಿ ನಿಕ್ಕಸಿದ್ದಿದ್ನ ಗೊತ್ತಿಪ್ಪು ಅದು ಪಂಚಾಂಗ ಗಟ್ಟಿ ಬುಡಿ ಬಂಡ ಪಂಚಾಂಗ ಬಂಡ ಕುಟಿಲ ಚಂಚಲ ಕಠಿಣ ಕೃಷ ಮಾಮ್ಗೆ ಎಂಕು ಗುರುಕುಲು ಪಣ್ಣಗ ಯಾನು ಅಂತ ಕೇಂಡೊಂಡ ಆತ ಅವು ಅಡ್ಡಿರ್ದು ಮುಡಿ ಮುಟ್ಟ ಒಂಜೇ ಲೆಕ್ಕ ಅಲ್ಲ ಮಿತ್ತು ತುಲೆ ಪೊರ್ಬು ಎಂಜಿರಾ ಇದು ಪೊರ್ಬು ಪೊರ್ಬತ್ತುಲೆ ಪುರ್ಬು ಅವೇವೆ ತೀರ್ಥ ಬಾಯಿ ಮಿತ್ತು ಪೊರ್ಬು ತೀರ್ಥ ಬಾಯಿ ಸಾವುದಿಲ್ಲ ಪುರ್ಬು ಮಿತ್ತೆ ಇರ್ಪನ ಬಾಯಿ ತಿರ್ತೆ ಅಲ್ಲ ಬಾಯಿದ ಉಲ್ಲ ಇಡು ಕೂಲಿ ತುಲೆಗೆ ಅವು ಇಜ್ಜನ ಇನ್ನ ಬಾಯಿಡಿಜ್ಜ ಅಂಚತ್ತಿ ಎಂಕಲ್ನ ಕೂಲಿ ಮಾತ ಬಾಚಿರೆ ಅಂದ್ರೆ ಕೆಂಪು ಎಂಪಾತು ಅವು ಕೂಲಿ ತುಲೆಗೆ ಮಲ್ಲಿಗೆದ ಮುಟ್ಟೆನು ಬಾನೆದ ಬಲ್ಲುಡು ಅಲ್ಪನೆ ನೆಯ್ದು 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 ಕರ್ಮದಿಲ್ಲ ನೆಯ್ದು ಕಟ್ಟಿ ಲೆಕ್ಕ ಆತ್ತು ಪೊರ್ಲು ಅಂಚದು ಮೂಂಕು ಸಂಪಿಗೆದ ಲೆಕ್ಕ ಪಾತೆರ್ಕ ಇವಲತ ಯಾನುಲ್ಲೆ ಮೂಲೆಲ್ಲೆ ಪಾತೆರ್ಕ ಇರೆಗ್ ಇರ್ನ ಬೆರಿ ಪೊಡಿ ಆಪ್ಲೆಟುಲ್ಲೆ ಅಂಚತ್ತಿ ಯಾನ್ ಆಡೆ ಬರ್ಪೆ ಯಾನು ಉಲ್ಲೆ ಇದು ಪಿರಾವಡೆ ಉಲ್ಲೆ ಪಾತೆರ್ಕ ಹೌದು ಪಾತೆರೆ ಪಾತೆರ್ಕ ಪಾತೆರೆ ಪಾತೆರೆ ಅದೇ ತಿಗಲಡು 25 ಜನ ಬಜಿಲು ಗುಜ್ಜಿಲೆ ಕಾವು ನೋಡಿ ಆ ಪಾಟ ಇರೆಗ್ ವಾಯ್ದ ಅಂಟ ಅದು ಬುಕ್ಕ ವಾಟಕ್ಕೆ ಬಜಿಲು ಗುಜ್ಜಿಲೆ ಕಾಪು ಹಾತಿರ ಧೈರ್ಯ ಧೈರ್ಯ ದಾಲೆ ಉಂಟು ಎಂಚ ಪುಗಾರ್ಲೆ ಎಂಚ ಪುಗಾರ್ಲ ಇರೆಗ್ ಪುಗಾರ್ದು ಗೊತ್ತುಜ್ಜ ಪೊಣ್ಣುಲೆಗ್ ಒಂಜಿ ಪೊಣ್ಣು ಎದುರು ತಿಕ್ಕೆಲಂದಾಂಡ ಆನೈನೆ ಪುಗಾರು ಆಲು ಏತು ಅಹಂಕಾರದಾಲ ಅದಿಪ್ಪಾಡು ಏತು ಪಾಪದ ಅಲಿಪ್ಪಾಡು ಆಲು ಮಿತ್ತೆ ಮಿತ್ತೆ ಬೋಪುನಕ ಬಕ ಪುಗಾರ್ದು ಪಾತಿರ್ಲ ಮಿತ್ತೆ ಮಿತ್ತೆ ಬೋಪು ಅತ್ತೆ நம்மளோட பாத்திரல அங்கதால தொண்டரே ದಾಲ ಜೀರಿಂಚ ಯಾನ ಪುಗರ ಇರೆ ಪಂಡದು ಕೊರಡ ಕರ್ಮು ಕಂಡಿನಿಯೇ ಎಂಚರ ಕರ್ಮು ಕಂಡಿನಿಯೇ ಕರ್ಮು ಕಂಡದು ವಾ ತೋಟ ಹೋಗುದು ಅನ್ಪೆರತ್ತ ಕರ್ಮು ಕಂಬು ಕಂಟಿನಿ ಜಾರ್ದು ತೂಲೆ ಜಾರ್ದು ಮೂರ್ನು ಚಾರ್ಸಿಲೆ ಚಾರುಶೀಲೆ ದಜ ಬಜ ಓಮಿನಿ ದಜ ಗಜ ಮದಗಾಮಿನಿ ಇಂಚ ಮಾತ ಪುಗಾರು ಪುಗಾರ್ನಾಗ ಪೊಣ್ಣ ಆಟೆಗೆ ಮಿತ್ತ ಬಾರ ಶುರು ಅಲ್ಪ ಪಾತರೆ ಇವಲತ ಓ ಪೊರ್ಲ ಕಂಡುದ ಪೊಣ್ಣೆ ಇದೇ ಕಾರ್ ಬೇಡ ಮೂ ಮೂ ಅಂಟಲ್ಲ ಪಂಡಾಯ್ತ ಅರ್ಥ ಅದದು ಕಾರು ನಂತಿದ್ದು ಬಾಯಿ ಬರ್ಪು ಜಾಂದು
ದೇ ಯಾನ್ ಯಾಕಾಡು ಪಂಡಿಜ ಬ್ರಹ್ಮದೇವರು ಸೃಷ್ಟಿ ಮಲ್ಪುನಾಗ ಬೇತೆ ಬೇತೆ ತರತ ಸೃಷ್ಟಿ ಮಲ್ಪೇರು ಐಕೆ ಬ್ರಹ್ಮದೇವ ಕೊಂಚ ಪುದಾರು ಬೋಧ ಇಜ್ಜಿಗೆ ಭೇದ ಬಿಜ್ಜಗೆ ಭೇದ ಬಿಜ್ಜಗೆ ತುಲೆ ಮಾತೆಲ್ಲ ಎಂಚ ಉಂಡು ಮಾತ ಸಮ ಉಂಡು ಅಂಡ ಬಾಯಿ ನೊಂಜಿ ಬಾಕಿ ದೀಜೇನ ಅಲ್ಲಿ ಓಡೇತಳು ಏರೇ ಗೊತ್ತು ಅದು ಬಾಯಿ ಬಾಯಿ ಬರ್ಪುಜಿ ಬಾಯಿ ಬಾಕಿದಿ ಜನ ಬಾಯಿ ಬರಂದನ ಪೊಣ್ಣನ ಮದಿಮೆ ಅಂಡ ಬಾರಿ ಎಡ್ಡೆ ಬೈಯಗ್ ಗಲಾಟೆ ಅರೆಜ್ಜಿ ಮುಂಚಿಜ್ಜಿ ಕೊತ್ತಂಬೆ ಅರೆಜ್ಜಿ ಓಲ ಪಣಿ ಅರೆಜ್ಜಿ ಅದ ಬಾಜ ಬಾಜ ಬೋ ಬಾಜ ಅತ್ತೆ ಇತ್ತಾಡ ಪಾತ್ರ ಯಾ ಬಾತಿರುವೆ ಯಾ ಬಾತಿರುವೆ ನೆಕ್ ಬಾಯಿ ಬರ್ಪುಲ್ಲ ಜನ್ನಿ ಗಂಟವು ಅದ ಯಾ ಬಾತಿರುವೆ ಎದಕ್ಕೂ ಜಾವು ಬಾಯಿ ಬರಂದನಕ್ಕೆಲ್ಲ ಭಾಷೆ ಬಾತೇನೆ ಎಂಕು ಬರ್ಪು ಅಂದ ಬಾರಿ ಬಾತಿರುವನ ನಾನು ಎರಡು ಬಾಯಿ ಬರ್ಪಿದ್ದೀನಿ ಬಾರಿ ಬಾತಿರುವ ಇನ್ನು ಕುಟುಂಬದ ಭಾಷೆನ ಪುರ ಪದುಂದು ಈ ಮೈಸಾಸುರೆ ಬೋಕುನಾಗ ಮಾಲೆ ಬಟಾಕಿ ಸೂಕರ್ಲ ಕೈ ಒರ ಸೂಕರ್ ನಾನು ದಟ ಬಡ ಪುಡತ್ತಂದುಂಡು ಬಾಯಿ ಬರಂದ್ರೆ ನಂಕ್ ಅಯ್ನ ಪೂರ ಸಮಂಡಿ ಅನ್ಯತಾ ಭಾವಿಸೋಣ ದೂರದೇ ಈ ಬರ್ಪಿನಂಚಿನ ಪೊರ್ಲು ತುಯ್ಯ ತೂದು ನಿನ್ನ ವಿಚಾರವಾದ ಕೇಳದೆ ತೆರೆಯೋಣ ಬಂತಿನ ಆಸೆ ಅಂಚಾದ ನಿನ್ನಡೆ ಯಾರ ಕೇಳುದಿಲ್ಲ ಎಂಚ ಬೇತೆ ಭಾವ ಬೊಚ್ಚಿ ಎಂಕ್ಲು ಅನೃತನ ಬಯಸು ನಕ್ಲೆ ಅಂಚಾದ ಏರಿ ಏರಿ ನಿನ್ನ ಇಲ್ಲೋನು ನಿನ್ನ ಇಲ್ಲ ಪಡೆನೆಂಚಿನ ಅಪ್ಪೆಮ್ಮೇರು ಏರಿ ನಿಕ್ಕ ಲೆಪ್ಪೆರಂದ ಪುದರ್ ಇಪ್ಪತ್ತ ನಿನ್ನ ಪುದರ್ದಾದ ಪನ್ವಣ ಎರಡ ಎನ್ನ ಪರಿಚಯ ಕೇಳೋಡಿ ಕೇಳಯ್ಯ ವರಿಸುವ ಬಯಕೆಯ ಹೊತ್ತಿಗ ಬೀರ ನಿಗರಿಯ ನೀಯೋದ ಬೀರ ನಿಗರಿಯ ಜಯ
ಹರಿಗೆಯ ನೀಯೋ ವರಕಾದಡ ತರಳೆ ಕರೆವರು ತಾರೆನುದ ವರಕಾದಡ ತರಳೆ ಕರೆವರು ಎಂದ ಕರೆವರು ಎಂದ ಕರೆವರು ವೀರನೇ ಹರಿಗೆಯ ನೀಯೆಂದ ಅಯ್ಯೋ ಕೊಡ್ತು ಕಾಟ್ಬಿಡ್ಲಿ ಅಯ್ಯವಾಗೆ దాని వల్ల నర్తన సేవకి మా అయ్యో కొరట ಗಗ್ಗರ ಸೇವೆ ಇನ್ನ ಮೂಲು ಅಯ್ಯವ ಅಂಡ ಅಯ್ಯ ರೂಢಿದ ಪಾತ್ರ ಅವು ಒಂದು ಗೌರವ ಎಲವೋ ಎಂದರೆ ನರಕ ನರಕ ಅಯ್ಯ ಎಂದರೆ ಸ್ವರ್ಗ ಸ್ವರ್ಗ ಐಗುಳು ಬಣ್ಣ ಕೇಂದ್ರಡಿ ಯಾನಿಗೆ ಐಗುಳು ಬಣ್ಣ ಅತಿ ಈ ಕೇಂದ್ರಗೆ ಅಲ್ಲಿ ಇಕ್ಕಂಡ ಎಂಕ ಐಗುಳು ಒಂಜೇ ಬಣ್ಣೆ ದಾನೆಂಬೆ ಬಿತ್ತರು ಕಟ್ಟುವ ಅಯ್ಯ ಎಂದರೆ ಸ್ವರ್ಗ ಸ್ವರ್ಗ ಎಲವೋ ಎಂದರೆ ನರಕ ನರಕ ಅಂತ ಅಲ್ಲದಂಕ ಒಂದು ಗೌರವ ಕೊಡಿ ಅಯ್ಯ ದಾದಾ ಸೊಲ್ಮೆ ಸಂದ ಒಂದುಲ್ಲೆ ಪೋಪನಂಚಿನ ಸಾದಿ ತಡೆತುಂತಾದ ಪರಿಚಯನಕ್ಕೆ ಏನೊಂದುಲ್ಲಾರೆ ಪರಿಚಯ ಪನೋಲಿತ್ತಂಡು ಅಂಡ ಈರದಾನೆ ಈರು ಒಲ್ತಾರೆ ಈ ದುಂಬು ತೂಯಿನಂಚಿನ ಗುರ್ತ ಇಂಕಿಜ್ಜಿ ಐಕಾದ್ರೆ ಕೇನೊಂದುಲ್ಲೆ ಈರ ಪರಿಚಯ ಪಂಡರ್ನಾಂಡ ಎನ್ನ ಪರಿಚಯ ಪಂಡ್ರ ಅನುಕೂಲ ಅವು ಸುಲೆ ಆಲೋಚನೆ ಮಲ್ಪಲಿ ನಮ್ಮ ಒಂಜಿ ತುಳುನಾಡದ ಪೊಣ್ಣು ಪನ್ ಪ್ರಣೆಕ್ ಆಲು ಪನ್ನೆಟ್ಟು ಅರ್ಥ ಆಯ್ತುಂಡು ತುಳೆ ನಮ್ಮ ಸೀದಾ ಜಾತ್ರೆಗೆ ಪೋದು ವನಸದಾಡೆಗೆ ಬೋಪುನತ್ತು ಸುರುಕು ದೇವರನ್ನು ತೂದು ಬುಕ್ಕ ವನಸದಾಡೆ ಪೋಡು ಅನ್ಪಣ ಇಕ್ಕೆ ನಮ್ಮ ಸೀದಾ ಬತ್ತ ವನಸಿಗೆ ಭಯ ಅಲ್ಲಿ ಇರ್ತೀವಿ ನಮ್ಮ ಎರಡು ಬಂತು ನಿಕ್ಕ ತತ್ತ ಅತ್ತ ಸಂಸ್ಕೃತಿ ಬಂತು ತುಳುನಾಡದ ಪೊಣ್ಣೊಂಜಿ ಏರು ದಾದ ಒಲ್ತಕ್ಳು ಎಂಚ ಬರ್ಪಿಂಡು ತೆರಿಯಂದ ತಮ್ಮ ಪರಿಚಯ ಪನ್ಪುಜೇರು ಪನ್ಪುಜೇರು ಮಲಿ ಸಾಕ್ಷಿ ಪಕ್ಕ ಪಾಂಡ್ಯರ ನಂಗೆ ದಾದ ದಾದ ಯಾರುಂಡು ಕೇಳಿದಿಪ್ಪಿ ಪಂಜಸೀಮೆ ಪಂಜಸೀಮೆಡು ಪಂಜ ಪಂಜ ಜನಲೆ ಪುಣ್ಣ ನನ್ನ ಗಾಡಿಗೆ ಜನಲೆ ಪುಣ್ಣ ಬುಕ ಪಂಜ 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 ಸೀಮೆ ಪಂಜಸೀಮೆ ಅರಸು ಅರಸುಲೆ ಕೈ ಮುಗ್ಗಿಂಡ ಅರಸುಲೆ ಇರು ದೇಕಿ ಪಾಟಚಿನ ತುತ್ತೈತ ಪಾತ್ರ ರಚನ ಮುಗುಲಾರಿನ ಕಬಿರ್ದಿ ಓಡ್ಚಿ ಆತಜಿ ಉಂಟು ಅರಸುಲಿಗೆ ತ ವೇರೆ ಅರಸುಲು ಅಲ್ಪದ ಅರಸಲು ಕೇಮರ ಬಳ್ಳಾಟ ಆರ್ನ ಮಂತ್ರಿ ಮಂತ್ರಿಯ ಪಯ್ಯ ವೈದ್ಯ ಎನ್ನ ಬದರು ಆವಡು ಈ ಏರು ಬಣ್ಣವನ ಈರ ಪರಿಚಯ ಪಂಡರು ಎನ್ನ ಪರಿಚಯ ಪನ್ನಿರ ದಾನೆ ಅವಡು ಈರ್ಲ ಕೇಂದಿಪ್ಪೋಡು ಒಂದು ಎನ್ನ ಮೇರೆ ಕರ್ಗಲ್ಲ ತೋಟದ ಈ ಆವಡು ಈತು ಪಲ್ಲ ಈತಿಯಲ್ಲಿಯ ಪ್ರಾಯಡ್ ಈತ ಮಲ್ಲ ಸಾಧನೆಗೆ ಇದಕ್ಕೆ ಬಾರಿ ಅತ್ತ ಅಮ್ಮೇರಿಗೆ ಸಾರಿಗಟ್ಟ ಮೀಸೆ ಬೈಜಿ ಮಗಲ್ ಏತು ಮಲ್ಲೆವ ಮುಗುಲಾರಿಟಿ ಕಬಿಡಿ ಹೊಡ್ಚಿ ಇಲ್ಲ ಮುಗುಲಾರಿಟಿ ಕಬಿಡಿಯನ ಅಂತ ಪನ್ನಿರ ಬಾಕಿ ಉಂಡು ಏನ್ ಅಮ್ಮೆರ ದಾರೆನ್ ಪಂಡೆನ ಅತ್ತ ಆರೆನ್ನ ಅಮ್ಮೆರ ಹಾರ ಉಂಡು ಅಂಚ ಅತ್ತು ಎನ್ನ ಅಮ್ಮೆರು ಕರ್ಗಲ್ಲ ತೋಟದ ಗೊತ್ತಾಗ ಅಲ್ಪ ಕರ್ಗಲ್ಲಿಜ್ಜ ಕರ್ಗಲ್ ಕಟ್ಟುಡೆ ಅವು ಲಂಬೆಗೆ ಮಂಗ ಒಂಜಿ ಹೆಡ್ಡದು ಮೇಬಿ ಅತ್ತು ಆ ಕಪ್ಪು ಕರಿಯಾಗ ಇಂಚಿನ ಮಗಳು ಬಿಟ್ಟಿರ ಸಾಧ್ಯ ಉಂಟ ನಾನೇ ರಂಡು ಅಮ್ಮೆ ಕಾವಲಿ ಅಪ್ಪೆ ಬೊಳಂತೇರಿ ಮಗಳು ದೋಸೆ ಈ ಬೇನೆ ದಂಡದ ಕುಪ್ಪಿ ತೂತಾರೆ ಬೇನೆ ದಂಡದ ಕುಪ್ಪಿ ಎಲ್ಯ ಅನ್ನ ಉಳ್ಳಾಯಿಡಿಪ್ಪುನ ಎಣ್ಣೆ ವಾ ಏತು ಮಲ್ಲ ಸೀಕುಗಳಾಪುಂಡವು ಕಾರದು ಬುಜಿದ ಅಂಚವು ಅಂಚತ್ತಿ ಅಲ್ಲ ಎಂಚಿನ ಮಂಡಲದ ಕೇಳುವ ಕರ್ಗಲ್ಲ ತೋಟದ ಕರ್ಗಲ್ಲ ತೋಟದ ಆ ತೋಟದ ಕಾಂತಣ್ಣ ಬೈದ್ಯರು ಅಮ್ಮೆರ ಬೈದ್ಯರಿಗೆ ಯಾನು ಇರ್ಲವೆತ್ತ ಅಪ್ಪೆ ಅಪ್ಪೆ ದೇವಿ ಬೈದ್ಯತಿ ಓ ಅಪ್ಪೆಲ್ಲ ಒಂಜೇ ಜಾತಿ ದೀಪ ತಂಗಿ ಅಮ್ಮೆ ಒಂದ್ ಜಾತಿ ಅಪ್ಪೆ ಒಂದ್ ಜಾತಿ ಅವರಂಡ ಅಂಡ್ರಾಪುಂಡ ಇತ್ತೆ ಪಂಡ್ರಾಪ್ ಜೊತೆ ಕೆಲವು ಅಂಚತ್ತೆ ಇಂದು ನಮ್ಮ ಪರಂಪರೆ ಅಮ್ಮೆ ಕಾಂತಣ್ಣ ಬೈದ್ಯೆ ಅಪ್ಪೆ ದೇವಿ ಬೈದ್ಯೆ ನೀನು ಪುದಾರೆ ಮೋಕಿಡ್ಲೊಂಜಿ ಪುದಾರದಿತ್ತೀರಿ ದಾರು ಪಂಡದು ಬಜ್ಜಿ ದಾರುಗೆ ಅತ್ತ ಬಜ್ಜಿ ದಾರುಗೆ ಉಲ್ಪದ ಭಾಷೆ ಏರೇ ಗೊತ್ತು ಓ ಎಂಚ ಪುದಾರ್ದಿತ್ತೀರಿ ಉಂಡು ಎದುರುಂಡು ಕಿನ್ನಿದಾರು ಕಿನ್ನಿದಾರು ಎಡ್ಡೆ ಯೋಚನೆ ಮಾಡ್ತು ದೀತೇರು ಅತಿ ಪುದಾರ್ಡು ದಾದೊಂಡು ಬರ್ರಿ ಅತಿ ಈ ಪುದಾರಿ ಪುನಃ ಇಂಚಿನ ಲೆಪ್ಪ್ಯಾರೆ ಲೆಪ್ಪ್ಯಾರ
ಇತ್ತ ಕೆಲವು ಜನಕ್ಕೆ ಆನಂದೇ ಎಂದು ಬುದಾರಿ ಇಪ್ಪುಂಡು ಆನಂದೇ ಆದುಲ್ಲೇನ ಆ ಜನ ಆನಂದೇ ಆದಿಪ್ಪುನ ಆ ಜನತ ಮೋನೆ ತುಣ್ಣಗ ಏತೋ ವರ್ಷೋಡ್ದಿಚ್ಚಿ ಬೀಳ್ತೋದಿತ್ತಿಲ್ಲ ತೊಂಚ ಸಂತೋಷ ಎಂದು ಇಪ್ಪುಂಡು ಆ ಜನತ ಮೋನೆ ಸಂತೋಷ ಇಪ್ಪುಂಡ ಕೆಲವು ಜನಕ್ಕೆ ಸುಂದರ ಎಂದು ಬುದಾರಿ ಇಪ್ಪುಂಡು ಆ ಜನತ ಮೋನೆ ಇಂತೆ ಪೂಜ ಪಂಡ್ರ ಪೂಜ ಕೆಲವು ಜನಕ್ಕೆ ಮಹಾಬಲೆ ಎಂದು ಇಪ್ಪುಂಡು ಮಹಾಬಲೆ ಆಯ ಮಹಾಬಲೆ ಆದುಲ್ಲೇನ ಆಯ ಇಂಚ ಗಾಲಿಗುಳು ಕೂಡ ಪೊಟ್ಟು ಅಂಜನಕ್ಲ ಬುದ ಅಂಚಾಡು ಪೊಂಜನಕ್ಲ ಇಡ್ಲ ಅಂಚನೆ ಉಂಡು ಸುಂದರಿ ಎಂದು ಸುಂದರಿ ಪಾಪ ಆರು ಇಂಚಿ ತುಣ್ಣಗ ಅಂಚಿ ತೋಜು ಕೆಲವು ಜನಕ್ಕೆ ಜಲಜಾಕ್ಷಿ ಎಂದು ಬುದಾರಿ ಇಪ್ಪುಂಡು ಆಲೆಂಚ ಇಪ್ಪಲು ಆರ್ಲ ಕನ್ನಡಿ ಎಂಚಿನ ಜಲಜಾಕ್ಷಿ ಇಪ್ಪುಂಡ ಅಂಚತ್ತೆ ಬಾಜೆಲ್ಡ್ ಬತ್ತನ ಒಂಜಿ ಒಟ್ಟು ನೀರು ಬರಲ್ಲ ಇಜ್ಜಿ ಇಜ್ಜಿ ಉದಾಹರಣೆ ಆಯ್ದುಂಡು ಪಕ್ಕನೆ ಇಂಚಿನಾಯೆ ಪಂಪಿನನ್ನು ಗುರುತಿಸಾದ ಲೆಪ್ಪಾರೆ ಕೊಂಚ ಪುದಾರೆ ಅಂಚದ ಕೆನ್ನಿದಾರು ಆವಡೆ ಮಾತಿರಿ ಪರಿಚಯ ಪಂಡೆ ಪ್ರಸಾದ ನಮ್ಮೆರಿಗೆ ತೊಳೆಯನ್ ಬೋದು ಓಡೆ 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 ಪಾರಂಜಿ ಉಂಟು ಉಂಟು ಓಲು ಅಮ್ಮೇರ ಹತ್ತುವನ್ ಪಾಲು ಕೂಡ ಅಮ್ಮೇರ ನಾಡೆಗೆ ಬರ್ಪಾಲ್ ಏರಿ ಕುಟುಂಬದಲ್ಲಿ ವಿನಿ ಪೋಯರ ಹೋಗ್ತಿದ್ದಾನ ಯಾ ಮೂಲೆ ಉಲ್ಲೆ ಒಳ್ಳೆ ಅಲ್ಲ ಹಾ ಯಾನು ಅತ ದೈ ಉಂತೇನಿ ದೈ ಇರ್ದಾದ ಪೊಡಿಯೋ ಇಪ್ಪುಡು ಓಕ ಅಂಚೊಂದು ಸಣ್ಣ ಯಾನೇ ಕೇಳೋ ಆತ ಪುರ್ಲ ಅವಾಪುಜಿ ಅವೇಟಾಪುಜಿ ಕೇಳೋ ಯಾನ ಕೇಳ್ಗ ಐಕ್ದಾದೇರು ಯಾನು ಕೇಳ್ಗ ಪಾತೆ ಇದು ಇದು ನಿಖಿಲ್ನ ಕುಟುಂಬಡು ಯಾರಲ್ಲ ಮದುವೆ ಯಾರಲ್ಲೇರ ಅಯ್ಯೋ ದೇವರೇ ಮುರಾಣಿ ಅತಿ ನಿಗಂಟ ಆಯ್ನ ಅಂದು ನಾ ಸದ್ಯಗೆ ಏರ್ಲಿಜ್ಜೇರಿ ಇದಲ್ಲ ಅಲ್ಲ ಕುಟುಂಬದ ಕಲಿಯನ್ನ ಕರ್ಮ ಯಾನ ಆಳೆಯನ್ನು ಕೇಳಿದ ನೀಗಳ ಒರೋನೆ ಅಟಿಲ್ದ ಕೋಣೆಗೆ ಬೊಗ್ಗೆರಲ್ಲಿ ಸುರುಕು ಜಾಲು ಬುಕ್ಕ ಜಗಲಿ ಬುಕ್ಕ ಚಾವಡಿ ಬುಕ್ಕ ಅಟಿಲ್ದ ಕೋಣೆಗೆ ಬುಕ್ಕ ಸರಿ ಕುಟುಂಬ ಜೇರಿ ಕುಟುಂಬ ಪಾಡ ಸೈತ ಪಾಡ ನಿಗಂಟ ಐನಕ್ಲ ಅಕ್ಲ ಅಕ್ಲ ತಿಗಿಪ್ಪಾರು ನಿನ್ನ ಇಲ್ಲಲ್ಲ ಮಿನಿ ಏರಲ್ಲ ಮದಿ ಮ್ಯಾಪ್ನ ಅಕ್ಲೆ ಏರನ್ಲ ಬಂಡ ಏರಲ್ಲ ಅಪ್ಪೆಮೆ ಕೊಡ್ತೀಯ ಮಗಲ್ಯಾನ ಕೊಡ್ತೀಯತ ದಲ ಮದಿ ಮೇದ ಯೋಚನೆ ಮಿನಿ ಮಂತುದೇರ ಇಜ್ಜಪ್ಪ ಎಲ್ಲ ಬಾಲೆ ಎತ್ತೆ 2 ವರ್ಷ ಕರಿಯೋಡು ಬಾಲೆ ಬಾಲೆ ಅಂಚ ಇಜ್ಜ ತಪಗ ಜಾಲರ್ದು ಜಗಲಿ ಬಾಯ್ ಚಾವಡಿಲ್ಲ ಅಂದ ಆಂಡ ಅಲ್ಲ ಪ್ರಯೋಜನ ಇಜ್ಜಿ ಅತ ಇದು ಈ ಕೊಂಜಿತ್ತೆ ಆಸೆ ಇಜ್ಜ ಇಂಚ ಮದಿ ಮ್ಯಾವಡು ಕೈ ಕೈ ಪತ್ತೊಂದು ತಿರ್ಗೋಡು ಅತ ಅತ ನೀ ಕೊಂಜಿ ಎಂಚ ಬೋಡು ನಾನು ಒಂಜಿ ಆತ ಒಂಜಿ ಆಸಿನ ಹೊನ್ಪನೆ ನಿಕ್ಲಂಚ ಮಿನಿದಾಲ ಉಂಡ ಅವ ಅಂದ ಎನ್ನ ಪೊಣ್ಣು ಬಂಡ ಅಂಚ ಬೋಡು ಎಂಕ್ಲೆ ಒಂಜಿ ಆಸೆ ಎಂಚ ರೊಕ್ಕೇನುಲ್ಯ ಎನ್ನ ಪೊಣ್ಣು ಎಂಚ ಗೊತ್ತು ಎಂಚ ಬೋಲ್ತು 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 ಬೋಲ್ದು ಅದಿಪ್ಪೋಡು ಬುಲ್ದ ಕುಜಲ ಮಾತ್ರ ಕಪ್ಪ ಅದಿಪ್ಪೋಡು ಹೌದೇ ಉಜಲ್ಲ ಬೋಲ್ದಾರಲ್ಲಿ ಇದೇ ಊರು ತರ್ಬಿಡಾಕ ಪ್ರಾಯ ಏನೇನು ಮದುವೆ ಪುಣ್ಯ ಅಂಚ ಅಂಚ ಕುಜಾಲ ಬೋಲ್ದು ಮೋಂದು ಕುಜಾಲ ಕಪ್ಪು ಕಪ್ಪು ಮೋನೆ ಬೋಲ್ತು ಸೀರೆ ತುತ್ತುದು ಬೊಕ್ಕ ಈತ ರಾವಕ್ಕೆ ಪಾರ್ದು ಇಡೆ ಮುಟ್ಟ ಇಂದು ಮಾತಾ ಇಜ್ಜಿ ತುಂಡು ಕಾಯ್ತಾ ಇಜ್ಜಿ ಉಮಿಲಿತ ಬಲೆ ಉಮಿಲಿತ ಬಲೆ ಇಡೆ ಮುಟ್ಟ ಪಾರ್ದು ಹೊರ್ಲುದ ತುತ್ತ ಐತ ಪಾರ್ದು ಅಂಜಿ ಏಕಡೆ ಪಂಡೆ ಇರ್ತ ದಜ ಬಜ ಓಮಿನಿ ಆ ನಡಕ್ಕೆ ಮದಗಜ ಗಾಮಿನಿ ಆ ನಡಕ್ಕೆದ ಆತ ಪೊರ್ಲ ಕಂಟದ ಒಂಜಿ ತುಳುನಾಡದ ಪೊಣ್ಣನೆ ಮದಿಮೆ ಆವಡು ಎಂಕ್ಲ ಆಸೆ ಉಂಡು ಎಂಚ ಏನು ಮದ್ಮೆ ಅಪ್ಪ ನಾನು ತುಯ್ಯರ ಪುರ್ಲಿ ಜನ್ಲ ಮನಸ್ಸು ಎಡ್ಡೆ ಬೋಡು ಆಯನ ಅಂಡ್ ಇರ್ನಮ್ಮನ ಸಾವು ಏಪ ಏಪ ಅವು ಈರು ಪಣ್ಣ ಆರ್ನ ಮನಸ್ಸಾವು ಒಂದು ಮನಸ್ಸಾವು ಮನಸ್ಸಾವು ಆರ್ನ ಮನಸ್ಸು ಎಂಕಿಂಚ ಬುಕ್ಕ ತರ ನಿಲಿಕ್ಕೆ ಕುಜಲ ಮೋನೆ ನಿಲಿಕ್ಕೆ ಗಡ್ಡ ನೆಟ್ಟು ಪೋಯಣ ತರ ನಿಲಿಕ್ಕೆ ಕುಜಲ್ ಮೋನಲ್ಲಿಕ್ಕೆ ಗೆಡ್ಡಾಗೆ ಗಡ್ಡ ನೆನ್ನು ದೆತ್ತಿನ ದಾದ ಉಣ್ಣುದು ಬೋಡ ಅಂಚತ್ತಿ ಪೂರ ಕತ್ತೆರ್ಲ ಇಟ್ಟು ದಾದ ಉಣ್ಣುದು ಬೋಡೆ ಅನ್ನೆಲ್ಲ ಕರೆ ಆಗ್ಬಿಡು ಆತ ಬುಕ್ಕ ಒಂಜಿ ಏಳು ಮದ್ಮೆ ಪುಣಚಿ ನಾನು ಎನ್ನಾತು ಉದ್ದ ಬೋಡಿ ಇದು ಬೋಡಿ ಇದು ಜನ್ಮಗ ಅವು ಒಳ್ಳುಂದು ಒಳ್ಳು ಒಂದು ಕುತ್ತಿ ಅವು ಕೊಕ್ಕೆ ಸರಿ ಕೇಳು ಟಾಟಾ ಡಾಟಾ ನಾ ಟಾಟಾ ಡಾಡಾ ನಾ ಆಫ್ ಉಂಡ ಆಫ್ ಇಜ್ಜ ಏಯ್ ಆಪುಡ ಆಪುಜ ಆಪುಡ ಆಪುಜ ಆಪನ ಇಜ್ಜ ಆತ ನನ್ನ ದಾಯಿಗೆ ಚಾವಡಿ ಮುಟ್ಟ ಪೋದಾಂಡು ನನ್ನ ಅಟಿಲ್ದ ಕೋಣೆಗೆ ಹೋಗ್ಬಿಡು ಹೋಗು ಹೋಗುನ್ನೆ ಇದು ಅಪ್ಪ ಇದು ದಾದ ನಮ್ಮ ಅಂಚಿಂಚದಲ್ಲ ಪಾತೆ ವೆಜ್ಜಿ ಇತಾರಿನ ತುಲ ಒಂದು ಎಂಕ್ ಸರಿಯಾಗಿನ ಉತ್ತರ ಕೊರಡು ಟಾಟಾ ಡಾಡಾ ಅಣ್ಣ ಆಫ್ ಉಂಡ ಆಫ್ ಇಜ್ಜ ಎಂಚ ಆಫ್ ಉಂಡ ಆಫ್ ಇಜ್ಜ ಆಪುಂಡ ಆಪುಜ ಆಪುಜ ಆತ ಅಂಚಾಯನ ಇದ್ದಾರ ಓ ಆ ಜನ ತೋಜೊಂದು ಲೇರತ್ತ ಮಂತ್ರಿಲು ಅರೆ ನೀ ಮದಿಮೆ ಅಪ್ಪನ ಓ ಹಣೆಬೆರಗಟ್ಟೆ ಮೂಜಿಯಾಸೆ ಋತುಮಾನ ಮಂಗ ಮುಸುಂಜ ಕಪ್ಪೆ ಒರಂಟು
ಕದ್ದೆಲ್ ಬೋತ್ರ ಅಂದಮೆ ನಿನ್ನ ಮೂಸುಡು ದೂತನ ಒಂಜಿ ಪೊಣ್ಣೋಡ್ದು ತಿಕ್ಕಡಿಂಚ ಪಾತಿರೋನ ಎಡ್ಡೆ ಜವಳಿருந்து ಪಾತಿರಿ ಅಯ್ಯೋ ದೇವರೇ ಪಾಕಿಸ್ಪುರ ಪಾತಿರನೆ ಒಂಜಿ ಸಾದಿನ ಕೋರ ಗೊತ್ತು ಜಪ್ಪ ಬುಲ್ಪ ಅಂದು ಇನಿ ಬತ್ತು ದೀತ ಪಾತಿರ ಒಂಜಿ ರಡ್ಡಿ ದಿನ ಗುರ್ತಿತ್ತು ನಿಂಚಿನ ಪಾತಿರ್ತೀವಿ ಮಕ್ಕಳ ಕುಟುಂಬಡು ವರ್ಷ ವರ್ಷ ಕರಿಪೇರತ ಇದು ತುಳುನಾಡದ ಪೊಣ್ಣು ಪೋದ ಬೇತನೆ ಆತಿಲಿ ದೈವ ಒಬ್ಬ ವಾಣೆ ರಡ್ಡೆ ಅವು ನಮ್ಮ ಇಟ್ಟು ಕೆಲ ಉಂಡತ ಮೀಟು ವರಪಣೆ ಅವು ಮಿನ್ನ ಅದಿಪ್ಪ ಯಾಕೆ ಒಬ್ಬ ಎಚ್ಚಿರ ಪಾತಿರ್ರಿ ಈರೆನ್ ತುಣ್ಣ ಒಂಜಿ ಎಡ್ಡೆ ಜನ ತಲೆಗೆ ದೂಜಿ ಆ ಇಂಚ ಕೇಳೋ ಪಾತಿರ ನಾವು ಐಕ್ ಅರ್ಥ ಉಂಟು ಎಂಚಿರ ಈ ಪೊದು ಸಂಬಂಧ ಬರ್ತಿ ನಾವು ಮದುವೆ ಅಪ್ಪನ ಆನೆ ಬೋದು ಕೇಳ ಇಜ್ಜಿ ಸಂತಾನ ಮಾಡೋಡು ಕೇಳಕ್ಕೆ ಕೇಳು ಸಂಧಾನ ದಯಬಂಡ ಎಂಕ್ ಬೇಕಿರ್ಲಿಚ್ಚಿ ಎನ್ನ ಆತ್ಮೀಯ ಎನ್ನ ಒಟ್ಟಿಗೆ ಇಪ್ಪನೆ ಚೂರು ಸಾರಿದೇನ್ ದೀವಲ್ಲಿ ದಾಲ ತೊಂದರೆ ಆ ಮಟ್ಟಿಗೆ ಸರಿಯೇ ಉಳ್ಳಿ ಏಪಲ ಸರಿಯೇ ಉಳ್ಳಿ ಅಂಚ ಅದು ನಡಕೆಂಡೆ ಒತ್ತಾಯ ಇಜ್ಜಿ ಒತ್ತಡಲ ಇಜ್ಜಿ ಬಲತ್ಕಾರ ಎಂಕುಲು ಜನಕ್ಕುಲೆ ಅತ್ತು ಅತ್ತ ಅಂಚದಲ್ಲ ಬೇರೆಗದಲ್ಲ 55 ಅಜ್ಪದಲ್ಲ ಆತಜಿ ಎಲ್ಲ ಜವಾಣಿ ಬೇ ಯಾ ಕೇಂಡೇನ ಅಂಚತ್ಯ ಪಂಡಿನಿ ಎಂಕ್ಲೆ ಒತ್ತಾಯ ಇಜ್ಜಿನ ವಣ್ಣ ಇತ್ತು ಅಂಚದು ನಿಕ್ ಮನಸ್ಸುಂಡು ಅಂಡ ನಿನ್ನ ಮದುವೆ ಅದು ಎನ್ನ ಇಲ್ಲದ ನಂದಾದೀಪಾದು ಈ ಪರಿಹಾರಗನಿಕ್ಕೆ ಸಾಧ್ಯ ಉಂಟಾ ಎನ್ನ ಬದುಕದ ಬಂಗಾರ ಬಾಳ್ದ ಉಸಿರಾದೆ ಈ ಪೆರನಿಕ್ಕೆ ಸಾಧ್ಯ ಉಂಟಾ ಇಚ್ಚಿನ ಬರ್ಚಿ ಎಂಕ್ಲು ಪಾಪ ಅಯ್ಯ ಏಪ ಈ ಪಾತ್ರೆನ ಪನ್ಪರಿಂದ ಕಾತುಂದಿತ್ತ ಈರೆನ್ ಸುರುಕು ತುಯಿ ಸಾತಿಗೆ ಉಡಾಳು ಮೋಕಿ ಅರಳಿಂದೆ ಈ ಕಿನ್ನಿದಾರನ ಜೀವನದ ಮದ್ಮೆ ನಿತ್ತಲ್ಲ ಅವು ಈರನೇ ಪಂಡದ ಇನ್ನಿದೆ ಈರನ ಬಾಳ ಸಂಗತಿ ಆತ ಬರ್ರ ಯಾನು ತಯಾರಾದುಲ್ಲೆ ಬಾರಿ ಮಸ್ತ್ ಆಸಿಡಿತ್ತೆಪ್ಪ ಏಪ ಪಾತ್ರೆ ಇಂಚಿರ ಕೇನ್ ಪರಂದು ಓಕೆ ಓ ಒಂಜಿಗಳಿಗೆ ಯಾನ್ ಯಾಕಡಿ ಈರುಡ ಕೇನ್ನೆ ತುಳುಟ್ಟೆ ಅತ್ತ ಅಂದು ಆರು ಪಣ್ಣೆಲೆ ಯಾನು ಪಣ್ಣೆತ್ತ ಅಂದು ಬೊಕಲೆಲ್ಲ ಬೋರಿ ಬಾಸವಾಗು ಚರ್ಬಿ ಬತ್ತಲೇಕ ನೆರಿಯಾರು ಅಂಚತ್ತಿ ಬೊಕ ಅವು ಮದ್ನಾಪನರ ತಾರೆ ಪಣ್ಣಡ ಎಡ್ಡೆತಿ ಅಂಚ ಈರ ಮದ್ನಾರ ಮನಸ್ಸು ಎಂಕುಂಡು ಸಂಕೋಡು ಬತ್ತನ ಸೀರ್ತ ಸಂಕೋಡು ಬತ್ತನ ಸೀರ್ತ ಅಯ್ಯೋ ಶಂಕ ಸಂಕೋತ್ ಸಂಕೋನಿಕ್ ನಡತ್ವಾರಾಗ ಶಂಕ ಐಟ್ ಬತ್ ನಾವು ತೀರ್ಥ ಅಲ್ಲ ಬಾಯ್ಡೆ ಬತ್ತಿರುತ್ತ ಒಂದು ಕೆಲಸ ಎಂಕ್ಲಿ ಎಲ್ಲದ ಇರುತ್ತಾನೆ ನಿನ್ನ ಇಲ್ಲಡೆ ಬರ್ಪ ನಿನ್ನ ಹಿರಿಯರು ನಿನ್ನ ಅಮ್ಮೆರಡ ಪಾತಿರ್ದು ಈ ಪುದುನಿಗಂಟು ಮಲ್ಪ ಮಗಂಡ ಎನ್ನ ಬಾಳ ಸಂಗತಿ ಆದ ಎನ್ನ ಕೈ ಬತ್ತದ ಖಂಡಿತ ಎನ್ನ ಇಲ್ಲಿನ ಬೆಳಗಾವನ ಜ್ಯೋತಿ ಆದ ಈ ಬರ್ಪದ್ನಾಂಡ ಮನಸ್ಸಿಗೆ ಬಾರಿ ಕಾತೊಂದಿಪ್ಪೆ ಇಲ್ಲ ಬರ್ಪರತಿ ಆಯ್ನದು ಬೇಗ ಬನ್ನಿ ಕಾತೊಂದಿಪ್ಪೆ ಏನ ಪೊನ್ನನ ಮನಸ್ಸಿದಾದ ಉಂಟು ನಿಂಗೆ ಅರ್ಥ ಅಂಡೆ ಒಂದು ಕೆಲಸ ಹೆಂಚ ಸಮಯ ಎಲ್ಲ ಪೋಡಿ ಎಲ್ಲ ಪೋ ನಮ್ಮನೆ ಹೋಗೋಣ ಬಕೇರು ಮತ ಊರ್ದ 10 ಜನ ಬೋಟ್ ಗುತ್ತು ಗುರಿ ಕಾರ್ ಮೇಲೆ ಜನಗಳೇನು ಬೋಡು ಒಟ್ಟು ಮಾಡ್ಪೋಡು ಅಕ್ಲೇನು ಪಡ ನಮ್ಮ ಲೇಪಡಾಗ ಈ ಗುತ್ತು ಗುರಿಕಾರನಕ್ಲೆ ಊರ್ದ ಮದಿಮೆ ಪೋನಾಗ ದಾಯ ಬೋರ್ಡ್ ಪನ್ಪನೆ ಕೊಂಚ ತುಳುನಾಡು ಕಟ್ಟುಂಡು ಗೊತ್ತುಂಡೇರಿ ದಾದು ಒರಿ ಆನೆ ಒರಿ ಪನಾಂದೆ ಪೋದು ಮದಿಮೆ ಎಂದಾಂಡ ಎಲ್ಲ ಆಗದಲ್ಲ ಕಷ್ಟ ಮೀನಿ ಬತ್ತಮಿಂದಾಂಡ ಊರ್ದಕ್ಲಿ ಬರ್ಪುಜೇರಿ ಅವೇ ಪೊಣ್ಣು ತೂಣಗನೆ ಆಯನೊಟ್ಟಿಗೆ 10 ಜನ ಬತ್ತೇರ್ನಾಂಡ ಎಂಚಿನ ಕಷ್ಟ ಬತ್ತಲ್ಲ ಆಯನ ಬೆರಿ ಟಿಪ್ಪೇರಿ ಬೆರಿ ಸಹಾಯ ಗಿಪ್ಪೇರಿ ಅಂಚಾದಿ ಗುತ್ತು ಕುರ್ಮಾ ಕರ್ಮಗಳು ಪನ್ಕೋ ಅಕ್ಲೇನು ಬರಲಿ ಚಂದ ಪೋಯ್ ಆಂಡ ಮದಿಮೆಗೆ ನಾವು ಮಕ್ಕಳಿಗೆ ಬರ ಲೆಪ್ಪಳೆ ಕೊರಡು ಇದು ಎಲ್ಲ ನಮ್ಮ ಮಗಳೇನು ಮುನ್ನಾಡ್ ನೋಡು ನಮ್ಮ ನಾಡ್ರಜ್ಜಿ ಮೂಲೆ ಪನ್ಕ ಪಣಿಗೆ ಎಲ್ಲದಾನಿ ನಮ್ಮ ಪಂಚಸಿವಿದ ಮಂತ್ರಾಲಯನ ಪಯ್ಯ ವೈದ್ಯರು ಕಿಲ್ಲಿದಾರನ ಕಾರಡು ಬತ್ತೇರುಳ್ಳೇರಿ ಕೈ ಬತ್ತೇರುಳ್ಳೇರಿ ತನುಕುಲು ಮಾತ್ರ ಬತ್ತದು ಅಕ್ಲಿಗೆ ಆಶೀರ್ವಾದ ಮಾಡ್ತದೆ ಮಲ್ಲಕ್ಕಲು ಮಾತ್ರ ಕಿನ್ಯಕ್ಕಲು ಶುಭಾಶಯ ಕೋರುದು ರಡ್ ಒಣಸು ಮಾಡ್ತದೆ ತನುಕುಲು ಇಲ್ಲಡೆ ಪೋಡದು ನಟೋದಿಲ್ಲ ನಾನ ನಿಕ್ಕಲ್ಲ ಎಂಕಲ್ಲ ಭೇಟಿಯಪ್ಪ ಮದಿಮೆದ ಮಂಟಪ ಕಿನ್ನಿದಾರು ಪಯ್ಯನ ಮದ್ನಾವರಂಡು ಮದಿಮೆಗೆ ಬಲೆ ರಡ್ಡು ಒಣಸು ಮಲ್ಪಲೆ ಪೋಲಿ ಇತ್ತಯ ರಾಜೆ ಭಕ್ತಿಯ ವೈದ್ಯದಾಯಣ ಶಕ್ತಿ ಮಾತನು ಇತ್ತಯ ರಾಜೆ ಭಕ್ತಿಯ ವೈದ್ಯದಾಯಣ ಶಕ್ತಿ ಮಾತನು ನಿತ್ಯದಾತೆಯೇ ಮತ್ತು ಬೇರನು ಆರಾಧಿಸ ಭಕ್ತದ ನಡೆದ ಕಾಡಿನಡೆ ವರ್ಗದ ಸಾಯನ ವೈದ್ಯರೇ ಸಾಯನ ವೈದ್ಯರನ್ನ ಪುದರೆ ಏರೆಗೆ ಗೊತ್ತಿಜಿಂದ ಬಳ್ಳಿಗೆ ಆ ಸಾದಿರಿ ಬೋಪುನಕ್ಲೆಡ ಕೇಳಲಿ
ಸಾಯನ ಇಲ್ಲೂ ಒಂದು ಕೇಳಿನಾಗ ಓರ ಮಿತ್ತು ತಿರ್ತದು ಪೇರು ದಯಗೆ ಸಾಯನ ಪಂಡ ಯಾವುದು ಗರಡಿದ ಸಾಯನ ವೈದ್ಯರೆಂದು ಪನ್ನೋಡು ಅಪಗ ಓ ಆಡೆ ಪೋಲಿ ಆ ಮಿತ್ತು ತೋಜಿನ ಮಾರ್ಗ ಆಯ್ತ ಮಿತ್ತಿಪ್ಪನ ಇಲ್ಲೇ ಆರ್ನ ಇಲ್ಲ ಎಂದು ಗರಡಿದ ವಿದ್ಯೆಡು ಯಾನು ಎಲ್ಲಿಯ ಪ್ರಾಯಡೆ ಬುಡಾಯನತ ಅಭ್ಯಾಸ ಮಲ್ತ ಬಿರುಪಗರಿದ ವಿದ್ಯೆ ಕತ್ತೆ ಬರಸದ ವಿದ್ಯೆ ನೆತ್ತಿ ಬಿರ್ಸೆ ಇರಂದ್ರೆ ಕೇಂಡ ಸಾಯನ ವೈದ್ಯರು ಗುರು ಸಾಯನ ವೈದ್ಯರು ಅಂಚನೆ ಅವು ಮಾತ್ರ ಅತ್ತು ಆ ವಿದ್ಯೆ ದಾಯಿ ನಮಕ್ಕೆ ಏರ್ನಲ ಪಗೆಕ್ಕುಲು ಇದ್ದೇನು ಪಗೆಮಾಲಿ ಇಜ್ಜಿಯಿಂದ ಬಂಡದು ಮಣಿಪಂದೆ ಕುಲ್ಲರ ಪುಂಡ ಅಚ್ಚ ಬಂಡದು ಕಿದಟಿತ್ತನಂಚಿನ ಪೆತ್ತಾಗ ಏರ್ನ ಪಗೆಂಡು ಒಂಜಿ ಸಾಧು ಪ್ರಾಣಿ ಆಂಡಲ ಕಾಡರಿತ್ತಿನ ಪಿಲಿ ಬತ್ತದು ಪೆತ್ತನು ಹೋಯ್ತು ಒಂದು ಪೋಪುಂಡು ಐಕು ಬೋಡಾದ ನಮ್ಮ ರಕ್ಷಣೆಗೆ ಬೋಡಾದ ಒಂಜಿ ವಿದ್ಯೆ ಬೋಡು ಅಂಚಾದು ಗರಡಿದ ವಿದ್ಯುಡು ಬಾರಿ ಮಲ್ಲ ಸಾಧನ ಮಲ್ತೆ ಎಡ್ಡೆ ಪುದರ್ನ ಪಡೆಂಡೆ ಅವೊಂಜಿ ಮನಸ್ಸಿಗೆ ಸಮಾಧಾನ ಎರಡಿತ್ತನಂಚಿನ ವಿದ್ಯೆ ಎನ್ನೊಟ್ಟಿಗೆ ಮಣ್ಣಿಗೆ ಸೇರಿರಬಲ್ಲಿ 4 ಜನಕ್ಕೆ ಉಪಕಾರ ಆವಡು ನಮ್ಮ ಊರ್ದ ಜವನೇರು ಏರೆಗೆ ಮಾತ ನೆಟ್ಟು ಕಲ್ಪೆರ ಒಂಜಿ ಮನಸ್ಸುಂಡ ಭಕ್ತಿ ಉಂಡ ಶ್ರದ್ಧೆ ಉಂಡ ಅಕ್ಲೇನ ಮಾತ್ರ ಒಟ್ಟು ಸೇರ್ಸಾಯ ಆತ ತಂದೆ ಗಟ್ಟರದ ಮಿತ್ತವತ್ತಿನಂಚಿನ ಜವನೇರು ಅಕ್ಲೆಲ್ಲ ಒಟ್ಟು ಮಲ್ತೊಂದು ಏನಡಿತ್ತನಂಚಿನ ವಿದ್ಯೆನು ವಾ ದೋಷಲ ಇಜ್ಜ ಅಂದ ಪೊರ್ಲುಡಾಗ್ಲೆಗೆ ದಾರಮೈತು ಕೊರಿಯ ಅಂಚಾದು ಗುರು ಸಾಯನ ವೈದ್ಯರು ಗುರುಕುಲು ಬಂಡ ಅಂಚಬೋಡು ಪನ್ಪುಣ ಊರ್ದಾಕ್ಲೆ ನಾವು ಪುಗರ್ತದ ಪಾತೆರ ಆಂಡ ಅವು ಮಾತ್ರ ಅತ್ತು ಎನ್ನ ಹಿರಿಯಗ್ಲು ಮಲ್ತೊಂದು ಬತ್ತಿನ ಅಂಚಿನ ವೈದ್ಯ ಕೆಲಸ ಮರ್ದು ಕೊರ್ಪುಣವು ಅಂದು ಅಂಚನೆ ಬೋಡಾಯಿನಂಚಿನ ಬೇರಿನ ಪತೊಂದು ಬರಡು ಕಾಡುಗು ಸಂಕಮಲದ ಕಾಡುಗು ಬೋಡು ಪೋಪಿನೆಂಚ ಕಾಲಿ ಕೈಟ್ ಕತ್ತಿದ ಅಲನಂಕ ಬೋರ್ಚಿ ಒಂಜಿ ಮರ್ದದ ಬೇರಿಗೆ ಕರ್ಬ ತಾಗಣ ಅಂಡ ಆ ಬೇರು ಮರ್ದಾದ ಪಲಿಪುಜಿ ಕಾಲಿ ಕೈಟ್ ಆಯ್ನತ್ತು ಬೇಗ ಸಂಕಮಲದ ಕಾಡಿಗೆ ಬಿದಾಡುವೆ ಏನ ಮಾಡಲಿ ನಾನು ಋತುಮತಿಯಾದಳು ತರಳೆ ಏನ ಮಾಡಲಿ ನಾನು ಋತುಮತಿಯಾದಳು ತರಳೆ ಪ್ರಾಣಕ್ಕಿಂತಲೂ ಮಿಗಲು ಸುತೆಯ ಪೂರ್ಣವಾಗಿತು ಮಾನ ಪ್ರಾಣಕ್ಕಿಂತಲೂ ಮಿಗಿಲು ಸುತೆಯ ಪೂರ್ಣವಾಯಿತು ಮಾನ ಕುಲಧರ್ಮನು ತ್ಯಜಿಸದನು ನಾನು ಮಗಳ ಏನ ಮಾಡಲಿ ನಾನು ಋತುಮತಿಯಾದಳು ತರಳೆ ಪ್ರಾಣಕ್ಕಿಂತಲೂ ಮಿಗಿಲು ಸುತೆಯೋ ಏನ ಮಾಡಲಿ ಎನ್ನ ಜೀವನಡು ಇಂಚಿನ ಸ್ಥಿತಿ ಬರ್ಪುಣು ನೀನ ಕನ ಮನಸ್ಸಿಡ್ಲ ಎನ್ನಿದಿಜ್ಜಿ ಸ್ವಾಮಿ ಅನ್ನು ದಿನಲ ದೇವರನ್ನ ಸೇವೆ ಮಲ್ತೊಂದು ದೇವರನ್ನೇ ನಾಮಸ್ಮರಣೆ ಮಲ್ತೊಂದು ಇತ್ತನಂಚಿನ ಈ ಪೇಜತ್ತನ್ನ ಜೀವನಡು ಇಂಚಿನ ಸ್ಥಿತಿ ಬರ್ತನ ಅಂದು ಪಂಡ ಎಲ್ಲ ನಂಬೆ ಆನಿದ ದಿನ ದೇವರನ್ನ ಸೇವೆ ಮಲ್ತನಂಚಿನ ಎಂಕ ಎನ್ನ ಜೀವನಡು ಭಾಗ್ಯ ಜ್ಯೋತಿನ ಬುಳೆಪಾಯರು ಆ ದೇವರು ಎನ್ನೋ ಒಂದು ಭಕ್ತೆ ಚಿಕ್ಕಿನಂಚಿನ ತಿತ್ತಿನಿ ಎಂಕ ಬಾಲೆ ತಿಕ್ಕಿನ ಬರ್ಪುಣಂಚಿನ ಸಂತೋಷಡು ಜೀವನ ಕರ್ತೊಂದು ಬತ್ತನಂಚಿನ ಈ ಪೇಜತ್ತನ್ನ ಜೀವನ ಇರಿಕೆ ಕತ್ತಲ ಅದು ಪೋಡು ಸ್ವಾಮಿ ಕತ್ತಲ ಅದು ಪೋಡು ಅಪ್ಪ ಮಗಳ ಇಂಚಿನ ಸ್ಥಿತಿ ಬರಿಯರ ಬಲ್ಲಿ ಸ್ವಾಮಿ ಇಂಚಿನ ಸ್ಥಿತಿ ಬರಿಯರ ಬಲ್ಲಿ ಇಂಚಿನ ಸ್ಥಿತಿ ಬರ್ಪುಡ ಅಂದಿತ್ತು ದಂಡ ಅನೇಕ ಬಾಲ ದಿಕ್ಕದ ಲೆಕ್ಕ ಮಲ್ತದರ್ನ ಏತೋ ಎಡ್ಡೆ ಇತ್ತನೆ ಸ್ವಾಮಿ ಚಿಕ್ಕಿನಂಚಿನ ಬಾಲೆನೆ ತೀರ್ಥದಿಂದ ಪಿಜ್ಜಿನ ತುಚ್ಚೊಂದು ಪೋವು ಮಿತ್ತದಿಂದ ಕಕ್ಕೆ ಪತ್ತೊಂದು ಪೋವು ಒಂದು ಅರ್ತಿ ಪಿರ್ತಿಡು ಸಾಂಕಿನಂಚಿನ ಎಲ್ಲ ಬಾಲ ಸ್ವರ್ಣಕ್ಕೆ ನಗೆ ಇನಿ ಕಾಲಗ
ಎಲ್ಲಿ ಪೋದು ಮಲ್ಲಾದು ಪೋಯಲ್ಲ ಸ್ವಾಮಿ, ಮಲ್ಲಾದು ಪೋಯಲ್ಲ. ಎಲ್ಲ ಈ ಬೇಜಾರದ ಸ್ಥಿತಿಗೆ ಕಾರಣ ಎಲ್ಲ ಜಾತಿಡು ಮಲ್ತಿನಂಚಿನ ಕಟ್ಟೆ ಸ್ವಾಮಿ, ಎಲ್ಲ ಜಾತಿಡು ಮಲ್ತಿನಂಚಿನ ಕಟ್ಟೆ. ಪ್ರಾಣ ಜಾತಿಡೆ ಒಂಜಿ ಒರಿಯಾಗ ಪ್ರಾಣಗ ಪೊಣ್ಣು ಬಾಲೆ ಪುಟ್ಟುನು ಅಂಡ ಆ ಬಾಲೆ ಪೊಣ್ಣು ಪೋದು ಪೊಂಜಾವರ ದುಮ್ಮು ಕೊಂಜಿಲ್ಲಡೆ ಮದಿಮೆ ಮಲ್ತದೆ ಅನ್ನ ಕಡಪುಡೋಡು ಇಜ್ಜಿನಾಂಡ ಆ ಬಾಲೆಗೆ ಕಣ್ಣಗೆ ಕುಂಟು ಕಟ್ಟದು ಕಾಡಿಗೆ ಬಿಡೋಡು ಸ್ವಾಮಿ, ಕಾಡಿಗೆ ಬಿಡೋಡು. ಬೇರ ರುಪ್ಪು ಕೊರ್ದು ಸಾಂಕಿನಂಚಿನ ಈ ಕೈಟ್ ಎಂಚ ಬಾಲನೆ ಕಣ್ಣಿಗೆ ಕುಂಟು ಕಟ್ಟಡೆ ಸ್ವಾಮಿ. ಅರ್ತಿ ಬಿಟ್ಟಿಡಿ ಮೋಕಿಡಿ ಸಾಂಗಿನಂಚಿನ ಎಲ್ಲ ಬಾಲಕ್ಕೆ ನಗಿರಿ ಎಂಚ ಬಿಡಾಡು ಸ್ವಾಮಿ, ಎಂಚ ಕಾಡಿಗೆ ಬಿಡಾಡು. ಈ ಸ್ಥಿತಿನ ದೇವರಿ ಎಂಕ ಕೊರ್ಪು ನೆರೆದು ಒರೋಳೆ ಎಲ್ಲ ಪ್ರಾಣ ನಾಡಲ ಕೊಡತ್ತೆ ನಂಗೆ ಬೇಜಾರಾಪುಜಿ ಸ್ವಾಮಿ, ಬೇಜಾರಾಪುಜಿ. ಹೆಚ್ಚಿನ ಸ್ಥಿತಿ ತೋಡಣ್ಣೆ ಬದುಕದು ಒರಿಯೋಣ ಸ್ವಾಮಿ, ಬದುಕದು ಒರಿಯೋಣ. ಈ ದೃಶ್ಯನ ದೇವರ ನಾಯಕ ದೇವರಿ ತಾಯಿಶ್ವರ ಕೊರಿಯರೇ ದೇವರ ಸೇವೆ ಮಲ್ತನ ಎಂಕೆ ಈ ಸ್ಥಿತಿನ ದಾಯ ಕೊರಿಯರು ದೇವರ ದಾಯ ಕೊರಿಯರು. ಅಂಡ ಎನ್ನ ಬಾಲೆನಿ ಇಲ್ಲಲೆ ಕುಲ್ಲವರ ಪುಣ ಪಲ್ಲೆ ಕುಲ್ಲ ಏನಂಡ ಎಲ್ಲ ಜಾತಿನ ಕಟ್ಟಿನ ಪುಲ್ತಿಲೆ ಕಾಯಿಜ ಸ್ವಾಮಿ. ಜಾತಿ ನಕ್ಲನೆ ಊರು ಎದುರು ಪಾಡೊಂದು ಬದುಕರ ಉಂಡ ಪಲ್ಲೆಗೆ ಪ್ರಾಣ ಜಾತಿಡಿಯನ್ನು ಪುಟ್ಟೊಂಡೆ ವಾ ಕಾರಣಗಳ ಎನ್ನ ಜಾತಿದ ಕಟ್ಟಿನೆಯನ್ನು ಪಲಿಪಾಯ ಸ್ವಾಮಿ, ಜಾತಿದ ಕಟ್ಟಿನ ಪಲಿಪಾಯ. ಹೆಂಗ್ ನಾನೆಟ್ಟು ದೇವರು ಇಂಚನೆ ಬರುತ್ತಾರೆ ಅಂಡನೆಕ್ಕಿ ಅನುದಾಲ ಮಲ್ತಾರೆ ಸಾಧ್ಯಜ್ಜಿ ಪಾಲಿನ ತಾಂಕದ ಮಲ್ಲ ಮಲ್ಪನ ಅಂಚಿನ ಯೋಗನು ದೇವರು ಎಂಕ ಕೊರಿಯರು ಅಂಡ ಬಾಲದ ಪುರ್ಲ ಬಲಿಕೆನೆ ಕಡೆ ಮುಟ್ಟ ತೂಪು ನಂಚಿನ ಭಾಗ್ಯನು ಎಂಕೆ ಕರುಡಿ ಸಾಯಿದ್ದೇರಿ ಎನ್ನುಡಾತೆ ಜಾತಿದ ಕಟ್ಟಿನ ಪುಲಿಪಾಯ. ಜಾತಿದ ಕಟ್ಟು ಪ್ರಕಾರ ಎಂಕ ಮದಿಮೆ ಮಲ್ಪರೆ ಸಾಧ್ಯ ಆಯ್ತಿ ಬಿಡಿ ಒಂದು ಎನ್ನಾನೆ ಬರ ಅಂದು ಪನಲಿ ಅಂಡ ಜಾತಿದ ಕಟ್ಟಿದ ಪ್ರಕಾರನೇ ಬಾಲೆಗೆ ಕಣ್ಣಿಗೆ ಕುಂಟು ಕಟ್ಟಿದು ಸೋಜು ನಂಚಿನ ಕಾಡಿಗೆ ಬಿಡುತ್ತೆ ಸ್ವಾಮಿ, ಬಿಡುತ್ತೆ. ಕಲ್ನೆಯ ಆತನಾದವ ಕೇಳಿಗೆ ಊರದುಳ್ ಕನ್ಯೆಯ ಆತನಾದವ ಕೇಳಿ ಯಾರಿಗಳೆಯ ಕಾರಣದಿ ಯಾರಿಗಳೆಯ ಕಾರಣದೇ ಸಂಕ್ರಮಣದ ಕಾಡಿಗೆ ಮತ್ತೆ ಬೋಡಾಯಿನ ಬೇರಿನ ಪತೊಂದು ಬೋಯಿಂದ ಯೋಚನೆ ಮಲ್ಪನಾಗ ದೂರಡು ಒಂಜಿ ಪೊಂಡು ಬಾಲೆ ಬುಲಿಪುಣ ಶಬ್ದ ಕೇಂಡತ್ತ ಈ ಕಾಡಿಗೆ ಏರೆಗಾನ್ಲ ಬರಡುನಾಂಡ ತಂಕ ಬೋಡು ಅಂಚಿತ್ತಿನ ಈ ಕಾಡು ಏರು ದಾದ ಒಂದು ಪೊಣ್ಣು ಬಾಲದ ಸ್ವರನೇ ಸರಿ ತೂಕ ತೂಕ
ಹೊತ್ತ ಬಾಲೆಯ ಕಂಡು ಹುಟ್ಟೆವರು ಕದನ ತಟ್ಟನೆ ಕೇಳ್ದಾನಿ ಯಾರೋ ಮಾನಿಲಗಿಲ್ದ ಎತ್ತ ಬರುವುದು ಬೇಳು ನಿಜವಾದು ದಾದನಿಯನ ತೂವೊಂದುಲ್ಲೆ ಈ ಕಾಡ ಕತ್ತಲೆದ ಕಾಡದ ನಡುಟು ಹೊಲ್ಲು ಕಂಟದ ಒಂಜಿ ಪೊಣ್ಣು ಬಾಳೆಯನ್ನು ಕಣ್ಣುಗು ಕುಂಟು ಕಟ್ಟದು ಕತ್ತಲೆಡು ಬುಡ್ದು ಬೋತಿರತ್ತ ಏರಾದುಪ್ಪು ಕನ್ನಡ ನೆತ್ತೆರಿಜ್ಜ ಅಂದ ನಕಲು ಒಂಜಿ ಬಾಲೆ ಪೊಣ್ಣು ಬಾಲೆ ನಮ್ಮ ಕಿರೆತ್ತಿ ಇತ್ತಿನಂಚಿನ ಒಂಜಿ ಪೊಣ್ಣು ಕಂಜಿನ ಒರೆಯಾಗ ಕೊರಡುಂದಾಂಡ ನಮ್ಮ ಸಾವಿರ ಸತಿ ಯೋಚನೆ ಮಲ್ಪ ಆಯ್ ತಾಂಕುಬೇನ ಎರೆಗಳ ಕಸಾಯಗಾನೆ ಕೊರ್ಪೇನ ಎಂಚ ತಾಂಕುವೆ ಬಣ್ಪುಣ ಉಡಲಡೊಂಜಿ ಬೇನೆ ಎಪ್ಪುಂಡು ಆಂಡ ಈ ಪೊರ್ಲು ಗಂಟದ ಬಾಳೆನಿ ಕಾಡುಡು ಬಿಡ್ದು ಹೋತಿರತ್ತ ಮನುಷ್ಯತ್ವ ಇಜ್ಜಾಂದನಕು ಅವೇತೋ ಜನಕುಲು ಜೋಕುಲಿಜ್ಜಿ ಪಂಡದು ಕಣ್ಣ ನೀರು ಪಾಡೊಂದು ಪಟ್ಟಬರಕೆ ತುಂಬೊಂದು ಇತರ ದೇವಸ್ಥಾನಕ್ಕೆ ಹೋದು ಬಲಿವರೊಂದು ಬರ್ಪೇನೆ ಅಂಚಿತ್ತ ನಕ್ಲಿಗೆ ಜೋಕುಲಿಜ್ಜಿ ಜೋಕ್ಲೇನ ಬೇನೆ ಮನಸ್ಸು ತೆರಿಯಂದನಂಚಿನ ಮನುಷ್ಯರು ಉಳ್ಳೇರಂದಾಂಡ ನಿಕ್ ದಾದಾಂದು ಪಣ್ಣೋಡು ಏರಮ್ಮ ನಿನ್ನ ಈಡೆ ಈ ಕಾಡು ಕಣ್ತು ಬಿಡ್ನಂಚಿನ ಅಮ್ಮೇರೇರೆ ನಿನ್ನ ಅಪ್ಪೇರೆ ನಿನ್ನ ಪುದರೆಂಚಿನ ಬೋರ್ಚಿ ಅಮ್ಮೇರ್ನ ಪುದರ್ಲ ಬೋರ್ಚಿ ಅಪ್ಪೆನ ಪುದರ್ಲ ಬೋರ್ಚಿ ನಿನ್ನ ಪುದರ್ಲ ಬೋರ್ಚಿ ಪೋರ್ತಿದು ತಿಗಲೇಡು ಶಕ್ತಿ ಜಾಂದನಂಚಿನ ಮನಸ್ಥಿತಿ ಈ ಉಲ್ಲ ಮನಸ್ಸಿಗೆ ಬಾರಿ ಪೋಡಿಗೆ ಆತನು ಬೇನೆ ಆತನು ಆವಡಪ್ಪ ಈ ಸಾಯನ ವೈದ್ಯೆ ಎನ್ನ ಕೈಕ ತಿಕ್ಕಿರೇಟಾಂಡು ಅವೇ ಕಾಡ ಮೃಗತ್ತ ಕಣ್ಣಗ ಮಿನಿ ಬುರಿ ಅಂದಾಂಡ ದಾದ ಆತು ದೇವರೇ ಆವಡಪ್ಪ ಈ ಪೋಡಿ ಹೊಡ್ತಿ ಯಾನ ಸಾಯನ ವೈದ್ಯ ನಿನ್ನನ್ನು ಯಾರಲ್ಲೇ ತಂದು ಬಪ್ಪ ಎನ್ನ ಒಪ್ಪ ಬುಟ್ಟಿ ತಂಗಡಿಲ ಕಡೆ ತಾಂಕೊಂದು ಬರ್ಪೆ ಬರುವಾನ ಬಲ ನಾಡಗ ರಸನ ನುಡಿಗೆ ಮಾನಿಸಿ ಕಡಕನ್ನಿಗೆ ನಾಮಕರಣವ ನುಡಿಗತೆಯ ಗೈದಾದೆ ಈಗೇನು ಕಲೋದು ನಾಡಗ ರಸನ ನುಡಿಯ ಮಾನಿಸಿ ಬಾಲೆನಲ್ಲೇ ತಂದು ಬತ್ತೆ ಎನ್ನ ತಂಗಡಿಲ್ಲ ಕೊನೆ ಯಾನು ತಾಂಕೊಂದು ಬತ್ತೆ ಯಾನು ಒರಿಯತ್ತು ಎಂಕೊರ್ತಿ ತಂಗಡಿ ಇತ್ತಲ್ಲ ದೇಯಿ ಪನ್ಪುಣ ಪುದರದಿದಿತ್ತ ಕರ್ಗಲ್ ತೋಟದ ಕಾಂತಣ್ಣ ಬೈದೇಕ ಮದುವೆ ಮಲ್ತು ಕೊರಿಯ ದಾದ ಮಲ್ಪು ಆಲು ಈ ಲೋಕನು ಬುಡ್ದು ದೇವರೇ ಪಾದ ಸೇರುಂಡಲು ಬಾರಿ ಒಂಜಿ ಗುಣ ನಡತಿತ್ತನಂಚಿನ ಹೊಣ್ಣು ಎನ್ನ ಮನಸ್ಸಿಗೆ ಈತ ಬೇನೆ ಬೇಜಾರು ಉಪ್ಪುನಾಗ ಶುದ್ಧ ಗುಡನ ನಡತಿತ್ತನಂಚಿನ ಎನ್ನ ತಂಗಡಿನ ಕಳೆಯೊಂದನಂಚಿನ ಆ ಕಂಡನಿನ ಮನಸ್ಸು ಎಂಚಾವು ಆಂಡ ಎಲ್ಲಿಯ ಪ್ರಾಯೋಡೆ ಅಪ್ಪೆನ ಕಳೆ ಉಂಡ ಒಂದು ಸಮಯ ಕರೆನಾಗ ಅಮ್ಮೆಲ್ಲ ತೀರ್ದು ಹೋಯಿರು ಆ ನೀರ್ದು ಇನಿ ಮುಟ್ಟ ಎನ್ನ ತಂಗಡಿನ ಅನ್ನು ಪೊರ್ಲುಡೆ ತಾಂಕದ ಕಾಂತಣ್ಣ ವೈದ್ಯಗ ಮಧ್ಯ ಮಲ್ತು ಕೊರಿಯೆ ಅಲ್ಲ ದೇವಿನ ಪಾದಗೂ ಸೇರಿ ಉಂಡಲ್ಲ ಆಂಡ ಒಂಜಿ ಪೊಣ್ಣು ಬಾಲೆ ಆತನು ಎನ್ನ ಮರಪಾಲ ಕಿನ್ನಿದಾರು ಆಲೇನು ಎನ್ನ ಮರ್ಮಲು ಉಲ್ಲಲು ಐದು ಒಕ್ಕ ಕಾಡು ದಿಕ್ಕಿನಂಚಿನ ಎನ್ನ ಈ ಬಾಲೆ ಎನ್ನ ತಂಗಡಿ ಅರಸುಲ ನಡೆ ಪೋಯ ಅರಸುಲೆ ಕಾಡು ದಿಕ್ಕಿನಂಚಿನ ಬಾಲೆ ಎನ್ನ ತಂಗಡಿಲ್ಲಕ್ಕೆ ಅನ್ನು ತೂವೊಂದುಲ್ಲೆ ದಯ ಬಂದ ಅರಸುಲೆ ಒಂಜಿ ವಿಚಾರ ತೆರಿಪಾವಡತ್ತ ತೆರಿಪಾಯ್ತಿಂದ ಎಲ್ಲೇ ದಾನೆ ಎಂಚಿನ ಅಂದ ಅನ್ನಗ ಯಾನು ತಪ್ಪಿದಷ್ಟೇ ಆಯರ ಸಾಧ್ಯತೆ ಉಂಟು ಅರಸುಲು ಬಂಡೇರು ಪಡುಮಲತ್ತ ಅರಸು ಪೆರುಮಲ ಬಳ್ಳಾಲ್ರು ಬಂಡ ಭಾರಿ ಎಡ್ಡೆ ಜನ ಈ ಮಂತ್ರನ ಬೇಲೆ ಎಡ್ಡೆ ಅಂಡು ಸಾಯನ ವೈದ್ಯ ಅಂದ ಬಂಡೇರು ಮನಸ್ಸಿಗೂ ಖುಷಿ ಅಂಡು ಪುದರ್ದಿಯನ ಅಂದು ಕೇಂಡೇರು ಇಜ್ಜ ಅರಸುಲೆ ದುಂಬುದ ಪುದರ್ನ ಪಂತಜಾಲು ಹೊಸ ಪುದರ್ನ ಯಾನ ದೀತಿಜಿ ಅಂಚನೇ ಉಂಟು ಲೆಪ್ಪೆರೊಂಜಿ ಪುದರು ಬೋಡು ಒಂಜಿ ವ್ಯಕ್ತಿನ ಗುರುತಿಸೋಡು ನಂಡ ಒಂಜಿ ಪುದರು ಬೋಡು ಒಂಜಿ ಪುದರುದಿಲ್ಲ ಬಂಡೇರು ಎಂಚದಿ ಓಡು ಈರೇದಿಲ್ಲ ಎಂದು ಬಂಡ ಅಪ್ಪಗ ಅರಸುಲು ಬಂಡೇರು ನಿನ್ನ ತಂಗಡಿ ನೀ ಕಲೆ ಉಂಡ
ಆ ಬೇನೆ ಬೇಜಾರಡ್ರಿ ಈ ಉಲ್ಲ ಕಳೆಯುನ್ನ ತಂಗಡಿಗೆ ಬದಲಾದ ನಿಕ್ಕ ದೇವರಂಜಿ ತಂಗಡಿ ಕೊಡ್ತೇರಿ ಆಪುದರ್ನೇ ಈ ಬಾಲೆಗದಿಲ್ಲ ಅಂದ ಪಂಡೇರು ಅರಸಲು ಪಣ್ಣೇರ್ದಕ್ಕೆ ಆಪುಜಿಂದ ಪಂಡ್ರ ಆಪುಂಡ ದೇಯಿಂದ ಪುದರದಿಯ ಪೊರ್ಲುಡ ತಾಂಕೊಂದು ಬರಂದುಲ್ಲ ಎಡ್ಡೆ ಗುಣ ನಡತೆ ಮಾತ ಬುದ್ಧಿವಂತಿಗೆ ಮಾತ ಎಡ್ಡೆ ಉಂಡು ಆಂಡ ಎನ್ನ ಮರ್ಮಲಕ್ಕೆ ಇನ್ನಿದಾರುಗು ಒಂಜಿ ಮರ್ದದ ಬೇರೆ ತೋಜಪ್ಪ ಈ ಇಂದು ಕಾರು ಬೇನೆಗೊಂದು ಸೊಂಟ ಬೇನೆಗೊಂದು ತರೆ ಬೇನೆಗೊಂದು ಪಂಡ ಅಲ್ಲಿಗೆ ಮಂಡೆಗೆ ಪೂಪುಜಿ ಏರಾಣ ಬತ್ತೇರ್ನ ಒಂಜಿ ಬೇರೆ ಕೊರ್ಪಲು ತಿಳಿತೋ ಉಂತೋನು ಬಲ್ಲ ಜೋಕ್ಲಾಟಿಗೆ ಆಂಡ ಈ ಬಾಲೆ ಅಂಚತ್ತು ಒಂಜಿ ಬೇರದ ಒಂಜಿ ಪುದರು ಪಂಡ ಯಾವು ಒಂದು ಇಂಚಿನಕ್ಕೆ ಆಪುಣೊಂದು ಒಂಜಿ ಪಾತ್ರೆ ಪಂಡ ಯಾವು ಅಲ್ಲ ಮಂಡೆ ಬರೀಪುಂಡು ಏರಾಳ ಬತ್ತೇರ್ನ ಯಾನಿ ಜಾಂದ್ರ ಪೊರ್ತುಡು ಏರಾಳ ದಾದನ ಒಂಜಿ ಸೀಕ ಸಂಕಟ ಕಾರು ಬೇನೆ ತರ ಬೇನೆ ಅಂತ ಬತ್ತೇರ್ನ ಒಂಜಿ ಕೈ ತೆತ್ತದ ಒಂಜಿ ಬೇರನ್ನು ಕೊರಿಯಲ್ ನಂಡ ಒಂಜಿ ಮರ್ದನ ಕೊರಿಯಲ್ ನಂಡ ದಾದನ ಒಂಜಿ ಅಲ್ಲ ಕೈ ಪಲಿಪು ಅಂಚಾದು ಎನ್ನೊಟ್ಟಿಗೆ ಅಲ್ಲ ಉದ್ಯೋಗ ಮಲ್ತೊಂದುಲ್ಲಾಲು ಧನ್ವಂತರಿ ದೇವರ ಅನುಗ್ರಹಾಲೆ ಉಂಡಾದ ಅನ್ನ ಆವಡು ಯಾನು ಲೈಪೋದು ಬರ್ತಾರೆ ನರಮಣಿ ಜನ್ಮ ಶ್ರೇಷ್ಠವೈ ನಾವು ಬಂತೀರು ದಾಯಿಗೆ ಬಂಡಾಂಡ ನರಮಣಿಗೆ ಒಂಜಿ ಕೆಲಸನ ಮಲ್ಪುಂಡಾಂಡ ಎಂಚ ಮಲ್ಪುಡು ಒಂದೇನು ತೆರೆಯನ್ನ ಬುದ್ಧಿಶಕ್ತಿಯ ಕಲಿಗೆ ಇಪ್ಪುಡು ಆಂಡ ಬುದ್ಧಿಜೀವಿ ಅಂಚ ನರಮಣಿ ದಾದ ಮಲ್ತೀರು ಸಣ್ಣ ಸ್ವಾರ್ಥಕ್ಕೆ ಬೋಡಾದು ಆ ಜಾತಿ ಈ ಜಾತಿಯಿಂದ ಕಟ್ಟಲೆ ಮಲ್ತೀರು ಐಟು ಮುಗಿಯರೇರಿನ ವಂಶದ ಬುಟ್ಟಿಯಾಗಲು ನಮ್ಮ ಎಡ್ಮೂರು ಬೂಡುದ ಊಳಿಗೆ ದಾಖಲೆ ನಮ್ಮ ಅಮ್ಮೆರು ಓಡಿ ಅಪ್ಪೆ ಕುಂಜಿ ಮಟ್ಟಿತ್ತಿ ಅಕ್ಕಲ ಮೋಕೆಯ ಜೋಕುಲು ನಮ್ಮ ದೆಯ್ಯೋ ಮಾಣಿಗ ಅಂದ ಪುದರ್ನ ದಿಯ್ಯರು ನಮ್ಮ ಅಪ್ಪೆರು ಬ್ರಹ್ಮಗುಂಡಿರ ಮೀದು ಬರ್ಬಂಜಿನ ಬಿಡ್ತುಡು ಬ್ರಹ್ಮ ದೇವರ ಸಂಕಲ್ಪ ನಮ್ಮ ಪುಟ್ಟಿನಕ್ಲನ್ನು ಪಣದಿತ್ತೀರಿ ಆನದಾದ ಮರ್ಮಲ ಬಣ್ಣಗೆ ಅಪ್ಪೆನು ಒರಿತೊಲಂಜಿನ ಭಾಗ್ಯ ನಮ್ಮ ಪಾಲಿಜ್ಜಾದ ಪೋನು ಆನ ಅಮ್ಮೆರು ಬಳ್ಳಿ ಏಪಲ ಕಾಯ್ದು ನಾಮಿ ಮಗ ಅಪ್ಪೆಜಿಂದ ಕಣ್ಣೀರಿಗೆ ಬಿಡಿ ಬಣ್ಣದ ಬಾರಿ ಪೊಲ್ಲುಡು ತಾಂಕೇರು ತಿರುಪನಂಜಿನ ದಿನಸುಗ ಅವಡು ಪಾಡ್ರ ತುತ್ತು ಬದಿಪ್ಪುಗು ವೈಕ್ಲಕ
ಮಕ್ಕಳತ್ತೆ ಮಲ್ತಿಯರಿ ಆಂಡಲ ಅಮ್ಮೇರಿ ನಾವು ವೈತರಂಜಿನ ಭಾಗ್ಯ ನಮ್ಮ ಕಳೆಯಂಡ ನಮ್ಮ ಅಮ್ಮೇರ್ಲ ನಮ್ಮ ಬಿಡ್ದು ದೂರ ಪೋಯೇರಿಯ ಅಪ್ಪಮ್ಮನ ಕಳೆಯಂಜಿನ ಅನಾಥ ಜೋಕ್ಲಾದ ನಮ್ಮ ಪೋಯ ನಮ್ಮ ಮಕ್ಕಳ ಬಂದಾಗ ನಮ್ಮ ಊರು ಏರ್ಲ ಇದ್ದೇರಿ ಅಂಚ ಮನಸ್ಸು ಕೊಂಚ ರೀತಿದ ಬೇಜಾರು ಈ ದಾದನ ಯೋಚನೆ ಬಂತಂದಿಲ್ಲತ್ತ ದಾದಪ್ಪ ಅವು ಅಣ್ಣ ಜನ್ಮದಾತರ ಕಳೆದ ವೇದನೆ ಮರ್ಮಗಾತವೆ ಎಂದು ತಗಲುವುದ ಮರ್ಮಗಾತವೆ ಎಂದು ತಗಲುವುದ ಕರ್ಮಯೋ ಮದು ಬಿಟ್ಟು ಅಮ್ಮಯ್ಯ ಕರ್ಮಗೆ ಮದು ಬಿಟ್ಟು ಜನ್ಮದ ತರ ಕಳೆದ ವೇದನೆ ನಮಗ ಸತ್ಯ ಜೀವನ ಪಂಪನವನ ಎನ್ನಲೆಕ್ಕ ಉಪ್ಪುಜಿ ಅವು ಬತ್ತಿಲೆಕ್ಕ ನಮ್ಮ ಸ್ವೀಕಾರ ಮನ್ಪು ಸತ್ಯ ತೀರಿನಕಲ ಪನ್ನಂಚಿತನ ಪಾತೆ ಎಂಚಪ್ಪ ಪರಿಪ್ನಂಚಿತನ ನೀರುಗಳ ಜೀವನಾಂದ ಪಂಡೆ ಮನುಷ್ಯನ ಬದುಕುಗಳ ಜೀವನಾಂದ ಪಂಡೆ ಪರಿಪ್ನಂಚಿತ ನೀರು ಪರತೊಂದು ಪೋದು ಕಡಲನ್ನು ಸೇರುಂಡುಗೆ ಅಂಚನೆ ಮನುಷ್ಯನ ಜೀವನ ಓಲಾ ಪುಟ್ಟುವಿರು ಓಲಾ ಬದುಕುವಿರು ಓಲಾ ಸೈಪಿ ಈ ಪ್ರಪಂಚದ ಮನುಷ್ಯವರಿ ಬೈಕಿನವು ತಿಕ್ಕೋಡು ನಾಂಡೆ ಯೋಗ ಪಂಪನವು ಬೋಡಿಗೆ ಸತ್ಯ ಬೈಕಿನವು ಅಕೇರಿ ಮುಟ್ಟ ಉರಿಯೋಡು ನಾಂಡೆ ಯೋಗ್ಯತೆ ಪಂಪನವು ಬೋಡಿಗೆ ಯೋಗ ಯೋಗ್ಯತೆ ಜೀವನಡು ರಡ್ಡುಲ ತಿಕ್ಕೋಡು ನಂಡ ಈ ಪುಣ್ಯ ಮಲ್ತದ ಇಪ್ಪೊಡಿಗೆ ವಾ ಜನ್ಮಡುವ ತಪ್ಪು ಮಲ್ತದನ್ನ ದಾದನ ಗೊತ್ತುಜ್ಜಿ ಆ ಪೆಮ್ಮನ ಕಳೆ ಉನ್ನಚ್ಚಿತನ ತದಷ್ಟು ಜೋಕೃಣಮೇ ಇರುವೆ ಅಣ್ಣ ಈ ಮಾನಿಗನ ಜೀವನ ಒಂಜಿ ರೀತಿಯ ಸಮಾಧಾನ ಉಂಡು ಆ ಪೆಮ್ಮನ ಪ್ರೀತಿ ತುಟ್ಟಿಗೆ ಅಣ್ಣನ ಪ್ರೀತಿ ಕೊರುಣೈ ಜೀವನಡು ಒವೇ ರೀತಿಯ ಕೊರತಿನ ಮಲ್ತಿನ ಈ ಅತ್ತ ಅಣ್ಣ ಈ ಎನ್ಮೂರ್ದ ಬೂಡುನ ಅರಸುನ ಚಾಕರ್ಣಿ ಮಲ್ತ ನಮ ಇರುವೀರು ಈ ಪಗಲ ಧರ್ಮನ ಮೀರ್ದು ನಡತನ ಕಲತ್ ಧರ್ಮದ ಸಾಧಿನ ನಡತನ ಕಲ ಮನಸ್ಸಿಗೊಂಜಿ ರೀತಿಯ ಸಮಾಧಾನ ಅಂಡಲ ಒಂಜಿ ಮೂಲೆಡು ಪೋಡಿಗೆಲ ಪುಟ್ಟೊಂದು ಈ ಊರುಡು ನಮ್ಮಕ್ಕಲು ಪಂಪನಕಲು ಏರ್ಲ ಇಜ್ಜಿ ಇಂಕು ದಿಕ್ಕು ದಿಸ ಏರಂದು ಕೆಂಡವಿ ಅಣ್ಣೆ ಮಾತ್ರ ಅಣ್ಣ ನನ್ನ ದುಮ್ಮುದ ಜೀವನ ಇಂಚ ನಮ್ಮ ದೂರ ಪೋಪಿ ಬಾಲೆ ನಿನ್ನ ಉಡಲದ ಬೇನೆ ಬೇಜರಂಜಿನ ಬಣದೇನು ಸರಿಯಾದ ಅರ್ಥ ಮಾಡ್ಕೊಂಡೆ ಮಗ ಈ ಪ್ರಪಂಚದ ಹುಟ್ಟಿನಂಜಿನ ಪ್ರತಿವರಿ ಇಲ್ಲದನ್ನ ಅಪ್ಪೆಮ್ಮರಡಿಗೆ ಬದುಕೊಡುವನ್ಮ ಆಸೆನ ಕಟ್ಟೊಂದಿಪ್ಪೀರು ಅವಿ ಆಸೆನ ನಮಲ ಕಟ್ಟೊಂದಿತ್ತು ನಕಲು ಆಂಡ ದಾದ ಮಲ್ಪಿನಿ ಮನು ಪೂರಣಮ ಮುಂಡದ ಬರ ಒಂದೇ ಪಂಡರಾತ್ರಿ ಬ್ರಹ್ಮದೇವರೇ ಅಕಲಗಳ ಹಣೆಟ್ಟು ಹೆಚ್ಚ ಬರೀತರಂಜನೆ ಆವಳದ ತಂದೆ ಅವೇನೆ ಮೀರ್ಯರ ಏರೆದಲಾ ಸಾಧ್ಯಜಿಯ ಆಂಡಲಂಜಿ ಪಾದರೆ ಉಂಡು ಪುಟ್ಟೈನಂಜಿನ ದೇವರು ವಲಾಂಡಲ ಬಜಿರಬೇಪವರಿಗೆ ಅಪಗಂಡ ನಮಗೆ ದಾದಾನಲಂಜಿ ಸಾಧಿ ದೇವರೇ ತೋಜೇರುವನ್ಮ ನಂಬಿಕೆ ಇಂಕೊಂಡು ಊರು ಮುನಿಂದ ದಾನೆ ದೇಶ ಮುನಿದ ನಾವನ್ನಾಗಿ ಪ್ರಪಂಚ ವಿಶಾಲವಾದುಂಡು ಓಲ್ಲಬಹುದು ಬದುಕಲಿ ಐಕ್ ಬೊಡಾದು ಈ ಊರುನು ಬಡ್ದು ಬೇತಂಜಿ ಊರಿಗೂ ಪೋಯಾವನ್ನ ಇತಲೊಂದಿನ ದೇಯಿ ಬೈದೆದಿ ತನ್ನ ಕುಲದ ಮಗನು ನೆನೆದೋ
ನಾಗಬ್ರಹ್ಮದೇವರೇ ಹಿರೇ ಕಾಪಲೆ ಒಂದು ಎನ್ನ ಏಪಲ್ದ ಕ್ರಮ ಕಾಂಡಲಕ್ಕದು ತರಕಮೈ ಕಮ್ಮಿ ಇದೆ ನಾಗಬ್ರಹ್ಮದೇವರನ್ನ ಗುಡಿಕ್ಕೆ ಹೋದು ಕೈ ಮುಗಿಯಿದೆ ದೇವರೇ ಎಂಕ್ಲೆಗೆ ಬೊಡೆನಾತು ಸುಖ ಸಂಪತ್ತನ್ನು ಕೊಡ್ತ ಅಂಚನೆ ಮಾತೆರಗಲ ಸುಖ ಸಂಪತ್ತು ನೆಮ್ಮದಿ ಕೊರ್ಲ ದೇವರೇ ಎಂದು ದೇವರಡೆ ನಟನ್ನು ಒಂದು ಕರ್ಗಲ್ಲ ತೋಟದ ದೇಯಿ ಬೈದಿದೆ ಯಾನೆ ಎನ್ನ ಕಂಡನೆಗೆ ದುಂಬುಲ ಒಂಜಿ ಮದುವೆ ಆದಿತ್ಯನಿಗೆ ಆರ್ನ ಪದರ್ಲ ದೇಯಪ್ಪೆಂದಿಗೆ ಭಾರೀ ಗುಣ ನಡೆತದಾರ ಆದಿತ್ಯರಿಗೆ ದಾನ ಮಲ್ಪನಿ ಪನಿ ಆರ್ನ ಕಾಲ ಕರಿದುಕೊಂಡು ಅವೇ ಪದರಿತ್ತನೆ ಏನನ ರಡ್ಡನೆ ಮದಿಮೇರಿ ಆ ರೀತಿದ ಕೊರತಲ್ಲ ಎಂಕ್ ಮಲ್ತೀಜೇರಿ ಎಂಕ್ಲೆಗೆ ದೇವರು ಬೊಡೆನಾಥ ಸಂಪತ್ತು ಕೊಡ್ತೇರಿ ಇದು ತಂಚಿಕೊಂಡ ಯಾವಂದ ಒಂಜಿ 1000 ಪೆತ್ತನಲ್ಲ ಅವಿನ ಆತೇ ಕೊಂಡಾಟಾಡಿ ತಾಂಕೊಂದಿಲ್ಲ ದೇವರು ನಂಗೆ ಸಂಪತ್ತು ಕೊರ್ಪೇರಿ ದಾಯೆ ಪಟ್ಟದ ತಿಲ್ಲ ಯಾನು ನಿನ ಕೈಕ ಕೊರ್ಪೆ ಈ ಅವೇನು ದಾನ ಮಲ್ಪಲ ಅವಿಡ್ದಾದ್ರ ಪುಣ್ಯ ಕಟ್ಟೋಲ್ಲ ಅಂದ್ರೆ ದೇವರು ನಂಗೆ ಸಂಪತ್ತನ್ನು ಕೊರ್ಪೇರಿ ಮೂಲಾತೆ ಅವೇ ತೋಜನ ಈಲಾಗ ಬರ್ಪೇರಿ ಕಾಂಡೆ ದೇಯಪ್ಪರೇ ಎಂಕ್ಲೆ ಕುಳ್ಳೆರಿ ಇಲ್ಲಿ ಇಜ್ಜಪ್ಪೆ ದಾದಾಂಡ್ಲ ಸಹಾಯ ಮಲ್ಪಲೆ ನನ್ನ ಕೆಲವುದಕ್ಲು ಬರ್ಪೇರಿ ದೇಯಪ್ಪರೇ ಎನ್ನ ಜೋಕ್ಲೆಗೆ ಮದಿಮೆನೆ ಗಂಟ ಆತನು ದಾದಾಂಡ್ಲ ಸಹಾಯ ಮಲ್ಪಲೆ ಅಕ್ಲ ಮನಸ್ಸು ಎಂಕ ಅರ್ಥ ಆಪುಂಡು ಅಕ್ಲೆಗೆ ಏತ ದಾನ ರೂಪವಾದ ಕೊರಿಯರತೀರ್ನ ಆತ ದಾನ ರೂಪವಾದ ಕೊರ್ಪೆ ಐಟೇ ಯಾನ ನೆಮ್ಮತ್ ಏರೋ ಕಟ್ಟ ಬಿಂಟ ಜೋಕ್ಲು ಬರಂದುಲ್ಲೇರತ್ತ ಏರಪ್ಪ ಆ ಜೋಕ್ಲೆ ನಿಂಚಿ ಬರೆಯರಬಲ್ಲೆ ಬರೆಯರ ಬಂಡರಿಗೆ ತದಾಯ್ಗೆಂದು ಗೊತ್ತಾಯ್ತು ಏರಪ್ಪ ನಿಕಲು ಅಮ್ಮಯ್ಯ ಬೆಸರು ದೆಯ್ಯುಮಾನಿಗರೆಂದು ಎಮ್ಮಯ್ಯ ಬದುಕಿನ ಭವನೆ ಎಮ್ಮಯ್ಯ ಬೆಸರು ದೆಯ್ಯುಮಾನಿಗರೆಂದು ಎಮ್ಮಯ್ಯ ಬದುಕಿನ ಭವನೆ ನಿಮ್ಮಲ್ಲಿ ಒಡೆಯುವೆ ಬಿರುದು ಸಂತೋಷದಿ ತಮ್ಮಯ್ಯ ಬದುಕ ಕರುಹಿದರು ಎಮ್ಮಯ್ಯ ಬೆಸರು ದೆಯ್ಯು ಮಾನಿಗರೆಂದು ಎಮ್ಮಯ್ಯ ಬದುಕಿನ ಭವನೆ ಅಮ್ಮ ಆಲೋಚನೆ ಮಲ್ತಂದು ಆ ಕಟಪು ನಿಟ್ಟೆ ಬರೊಂದಿತ್ತ ಅವೇ ಬತ್ತಗೀರ್ನ ಜನಕಲು ಬತ್ತರೆ ಇಡಮುಟ್ಟ ಬರೋಡಿಗೆ ಎಂದು ಪಂಡೇರು ಅಂಚ ಪಾರೋಂದು ಬತ್ತ ಎಂಕ್ಲ ಕಷ್ಟ ಸುಖ ನೀರು ವಿಚಾರಣೆ ಮಲ್ತ ನನಗ ಮನಸ್ಸುಗೊಂತೆ ಸಂತೋಷ ಅಪ್ಪೆ ಅಣ್ಣ ಎಂಕ್ಲಿಯರು ನೀರು ಕೇಳೋದಿಲ್ಲಾರು ಅಪ್ಪಿ ಈ ಗದಿಗಟ್ಟಿ ಜೋಕಲ್ನ ಕಥೆ ನೀರು ದಾಯಿಗೆ ಕೇಳುವರಪ್ಪಿ ಪುಟ್ಟರ ಏರ್ಮೂರು ಬುಟ್ಟದ ಬಳಿ ನಕಲಿ ಎಂಕ್ಲು ಮುಗೇರಿ ನಾವು ವಂಶಡು ಬುಟ್ಟಿ ನಕಲು ಎಂಕ್ಲ ಅಮ್ಮೆನ ಬುದಾರ ಓಡಿ ಬಣ್ಣದ ಅಪ್ಪನ ಬುದಾರ ಕುಂಜಿ ಮಟ್ಟೆ ತಿಂದು ಅಗ್ಲ ಅಮರ ಜೋಕಲು ಎಂಕಲು ಎನ್ನ ಬುದಾರ ದೆಯ್ಯು ಬಂಡದು ಅರೆನ್ನ ತಂಗಡಿ ಮಾಣಿಗಂದು ಅಣದಾದ ಮಲ್ಪಡಿ ಬಂದಪ್ಪೆರೆ ಎಲ್ಲಿಯ ಪ್ರಾಯಡ ಅಪ್ಪೆ ಬಂದ ಕಳೆಯನಂಜಿನ ಅನಾಥರು ಎಂಕ್ಲು ಎಂಕ್ಲಗಳು ಬಂದ್ನಗಳು ಎಂಕ್ಲ ಊರುಡು ಏನ ಇಜ್ಜರಪ್ಪೆ ಅಂಜೆ ಊರುಡಂತರ ಬೇಜಾರಾದ ಆ ಊರುಡು ಬಡ್ದು ಈ ಊರಿಗೂ ಬತ್ತ ಅಪ್ಪಿ ಈರಿನ ತೂದಾಣಗ ಈರೆಂಕ್ಲ ಪಾಲದ ಅಪ್ಪೆ ಎಂಕ್ಲ ಪಾಲದ ದೇವರೆಂದು ಎನ್ನಿವಪ್ಪಿ ಈರಿಡ ಬೇತೆ ದಾಲ ನಟ್ಟು ಎಂಕ್ಲು ಬಾರಿ ದೂರದ ಬೈದನಗಳು ಎಂಕ್ಲು ಜೋರು ಬಡಾವುಂದುಂಡಪ್ಪೆ ಬಂಜಿದ ಬಡವು ಬಡಾದು ಒಂಜೇತು ನುಪ್ಪು ಕರ್ಪರಪ್ಪೆ ನುಪ್ಪು ಕರ್ಪರ ಈರು ಸಮಾಧಾನ ಮಂತನೆ ಜೋಕ್ಲೆ ನಿಕ್ಲ ಮನಸ್ಸಿಂಚಿನ ಅಂದ್ರೆ ಎಂಗ ಅರ್ಥ ಆಪಣ ಜೋಕ್ಲೆ ಬಡವು ಪಾಪದಾಗ ಬೇತೆ ಮಲ್ಲಾಗ ಬೇತೆ ನಿಜ್ಜಪ್ಪ ಅತ್ತಿ ಮಾತೆರೆಗ್ಲ ಒಂಜೆಲೆಕ ಸತ್ಯ ಅಡ ಈ ದೇವಿ ಬೈದನ ಇಲ್ಲಡೆ ಬತ್ತಾರತ್ತ ಅವಿನ ಮಾತ ಮದತ ಬಿಡ್ಲೆ ನಿಕ್ಲೆ ಬಂಜಾರ ನುಪ್ಪ ಪೇರ ಯಾನ ಕೊರ್ಪೆ ಸಂತೋಷ ಅಡಪ್ಪೆ ಆತೆತ್ತೆ ದಾದಪ್ಪೆ ಓಲ್ಪತು ಅಲ್ಪ ದಾದನ ಕೊರೊಂದುಲ್ಲೇರು ಮಾತೆಲ್ಲ ಪರೊಂದುಲ್ಲೇರು ದಾದವು ಅವು ಕಳಿ ಮಾರ್ನ ಮಗ ಕಳಿಯ ಒಂಜಿ ಬೊಟ್ಟು ಒಂಜಿ ತಕ್ಕನ ಕಳಿ ಪುಲಿ ಕಳಿ ಜೋಕ್ಲೆಗೆ ಬಜಿ ಬಂಜಿ ಕೊರಂಡ ಪುರಿಕ್ ಬಾರಿ ಎಡ್ಡೆಗೆ ನಿಕ್ಲೆಗೆ ಆಸೆ ಇತ್ತನ ಪರ್ಪುನ ಪರಲಿ ಜೋಕ್ಲೆ ಅಪ್ಪೆ ಎಂಗ್ಲೆ ಜೋರು ಬಡಾವುಂದು ಒಣದು ಮಾಡುವರೆ ಇರು ಬಲೆ ಮಗ ಬಲೆ ಬಲೆ ಶರೀರಗ ದಾದನ ಒಂಜಿ ರೀತಿಯ ಶಕ್ತಿ ಬತ್ತಿಲೆ ಕಾದುಕೊಂಡು ಇರು ಮಲ್ತಿನಂಜಿನ ಉಪಕರಣಗಳು ಏಪಲ ಮದಪ್ಪುಜ ನಾನು ಎಂಗ್ಲ ಬೋದು ಬರಡಪ್ಪೆ ಆವು ಜೋಕ್ಲೆ ಬೋದು ಬಲೆ ದೇವರ ಎಡ್ಡೆ ಮಲ್ಪಡ ಆವಡಪ್ಪೆ ಜಾಗ್ರತೆ ಮಗ ಐತೆ ಆವಪ್ಪೆ ಪಾಪ ಏತ ದಿನ ಆಡೋದನ್ನ ಬಂಜಿಗೆ ಸರಿ ವನಸಿ ಜಂದೆ ಬಂಜಾರ ವನಸು ಮಲ್ತೀರಿ ಕೈಯಾರ ಬಲಸಿಯೇ ಮನಸ್ಸಿಗೆ ದಾನಗೆ ಕಳಿ ಮಾತ ಮಾರ್ದು ಮುಗ್ಗಿಂಡ ಆಶ್ಚರ್ಯ ಅವನುಂಡು
ಕಳಿಲ ಮಸ್ತ್ ಆಪುಂಡು ಮಸ್ತ್ ದಿನಾಲು ಒರಿಯೊಂದಿತ್ತುಂಡು ಈ ಜೋಕ್ಲೆ ಕೊಂಚ ತಕ್ಕನ ಪರಿಹಾರ ಕೊರ್ತೀನಿ ಮಾತ್ರ ಕೊರಿಸೋದಿಗೆ ಮಾತ್ರ ಮಾರ್ದು ಮುಗ್ಗಿಂಡು ಇದು ಆಶ್ಚರ್ಯನೇ ಆ ಪಿಲ್ಲಾತಿ ಚಾವಡಿ ಬನ್ನಾಗ ದಾದನ ಇಂಕ ರೋಮಾಂಚನ ಅಂಡು ಈ ವಿಚಾರ ಪುರ ಆಲೋಚನೆ ಮಲ್ಪನಾಗ ಮಗಳು ಕಾರಣಿಕ ಪುರುಷರೇ ಆದಿಪ್ಪೋಡು ಅಯ್ಯೋ ಯಾನ್ ಒಂಜಿ ಪೋಪೆ ಬನ್ನ ಕಡಪಡ್ದು ಕೊರಿ ಮಗಳು ಓಡೆ ಪೋಪ ನೀ ಜೋಕ್ಲ ಏರಿ ಅವರು ಆ ಜೋಕ್ಲ ನಿಂಚಿ ಪರಿಹಾರ ಬನ್ನೇ ಪಾರಬಿಡು వచ్చి ವಾಡಿ ಮುಟ ಹೋದಿರಾಜು ಬಿರಪ್ಪ ಬರಡಿಗೆ ನೀರಲ್ಲ ಎಪ್ಪಡಾರು ದಾಯಿಗೊಂದು ಗೊತ್ತಾಯಿಜಿ ಇದರ್ದು ಪೋಪೆ ಬಂದದು ಪಾರತ್ತ ಮಗ ನಿಕ್ಲು ಓಡೆ ಪೋಪಿ ಓಡೆಗೊಂದು ಗೊತ್ತಿಜ್ಜಿ ಅಯ್ಯೋ ನಿಕ್ಲು ಓಡೆ ಪೋಪನ ಬರ್ಚಿ ಮಗ ನಿಕ್ಲು ನನ್ನ ಮೂಲೆ ಉಂತುಲೆ ಮೂಲೆನಾ ಸಂತೋಷ ಅಡಪ್ಪೆ ಆನೊಂಜಿ ಅಭ್ಯಾಸ ಬೆನ್ನು ದಿನಮಲ ಜಯಮಾನ ಎಂಕ್ಲಾವು ದಾದಾದಲೊಂಜಿ ಬೇಲೆ ಕೊರ್ತಾನೆ ತಿನ್ನೊಂದು ಬೇಲೆನಾ ಬೇಲೆ ಅಪ್ಪೆರೆ ಅಣ್ಣಗ ಬೇಲೆ ಕೊರಿಯಾರು ಯಾನ್ ಮನಿ ಪಂದ ಕುಲ್ಲೊಡ್ಚ ಎಂಕ್ಲ ಒಂಜಿ ಇಲ್ಲಿಯ ಬೇಲೆ ಕೊರ್ಲಿ ನಿಕ್ಲ ಬೇಲೆ ಬೋಡ ನಿಕ್ ಬೇಲೆ ದಾದ ಕೊರ್ ಮಲ್ಲ ಬೇಲೆ ಬುರ್ಚಿ ಮಲ್ಲ ಬೇಲೆ ಈ ಎಲ್ಯತ ತುಯರೆ ಮಾತ್ರ ಇಂಚ ಬೊಲೆತ್ತೀನಿ ಈ ಬೇಜಾರ್ ಮಾಲ್ಪಡ ಮಗ ಅಟಿಲ್ಲ ಅಲ್ಪ ಮಸ್ತ್ ಜನ ಬೇಲೆ ಗುಲ್ಲೇರಿ ಅಕಲೊಟ್ಟಿಗೆ ಇತ್ತೋನು ದಾದಾಳ ಇಂಚಿ ತಂಚಿಕೊಂಡು ಕೊರ್ಲೆ ಯಾವ ಬಾಪೆ ಎಂಗ ದಾದ ಬೇಲೆ ಕೊರ್ಪಾರು ನಿಕ್ಕು ದಾದ ಬೇಲೆ ಒಂದು 1000 ಕೈಕಂಜಲಲ್ಲಗೆ ಪನ್ಪುನಿಗೆ ಅಲ್ಲ ಗೊತ್ತಾಂಡ ಕೈಕಂಜ ಚಾಕ್ರಿ ಆಳ ಮಲ್ಪಿನಿ ಗುಡ್ಡೆಗೆ ದೇರನ್ನು ಬೋಪಿನಿ ಬಿರಪ ದೇರನ್ನು ಬರ್ಪಿನಿ ಹೊರತು ಹೊರತುಗ ಬೈ ಅರ್ಕಂಜಿ ಬಜಿರು ನೆನಪುರ ಯಾನ್ ಕೊರ್ಪಾವನ್ನ ಈ ಬೇಲೆ ಮಲ್ಪಂದ ನಂಬಿಕೆ ಉಂಡ ದಾನಪ್ಪೆ ಒಂಜಿ ರಡ್ಡು ಕೈಕಂಜಿ ಒಂಜಿ 1000 ಉಳ್ಳನ ಅವೇ ನಮ್ಮ ಗುಡ್ಡೆ ಬಿಡುಪ್ಪ ಅವು ಪಿರತಿರ್ಕದು ಬನ್ನಾಗ ಇದೆಟ್ಟು ಒಲಾಳ ಒಂಜಿ ತಪ್ಪದಿತ್ತಂಡ ತಪ್ಪಣ್ಣ ನೆಂಚ ಗೊತ್ತಾಪ ನಾಳಪೆ ಗೊತ್ತಾಂದೆ ಕೈಗಂಜಲೆಯನ್ನು ಕಡದು ಅಣ್ಣ ಬಲ್ಲಿಜ್ಜ ಆ ಬಲ್ಲ ಲೆಕ್ಕ ಮಂತ್ರ ಲೆಕ್ಕ ದಿಕ್ಕುಜ ಬಲ್ಲನೆ ಹೋಯ್ತಂದು ಬಂಡ ಅಲ್ಪ ಗೂಟ ಪೂಜಪ್ಪೆ ಗೂಟನೆ ಬರ್ತಂದು ಬಂಡ ಗೂಟ ಬಣ್ಣ ಜಾಗ ಪೂಜೆ ಜಾಗ ಲೆಕ್ಕ ಮಂತ್ರ ಮಂಡೆ ಉಂಡಿ ಆನಗೆ ನಿನ್ನಂಚಿನಕ್ಲೇ ಆವಡೈನಿ ನೀನ ಎನಕಲಪ್ಪಗ ಓಡೆಲ್ಲ ಪೋಪನ ಬರ್ಚಿ ಮಗ ನನ್ನ ಮೂಲ ಉಂತಲೆ ಬಲೆ 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 ಮತ್ತೆ ಒಮ್ಮೆಗೆ ಗುಳಿಗಳು ಉತ್ತಮದ ನೆಲೆಯಾರನೆ ಕೌತುಕದಿ ಉತ್ತಮದ ನೆಲೆಯಾರನೆ ಕೌತುಕದಿ ಹೊರಡನು ಏರವೇ
ಅವೇ ಯಾರಾಜ ವರ್ಕಗೆ ಅಲ್ಪ ನೆಲ ಹೊಡೆದ ಹಸದುಂಡು ತಡಮಲ್ಪುಜಿ ಐನಾತ ಬೇಗ ಯಾರಾಜ ವರ್ಕೆ ವೈದ್ಯರನ್ನ ಪರಿಚಯ ಉಂಟಾ? ಈ ಉರುಡು ಮಾತೆರೆಗಳ ವಿದ್ಯೆ ಕಲ್ಪವನಾರು ಅಂಚನೆ ಕರಡಿ ಸಾಧಕ ವಿದ್ಯೆನ ಕಲ್ತನಾರು ಕಲ್ಪವನಾರು ಅಂಚನೆ ಏತೋ ಜನಕ ಮರ್ದು ಕೊರತು ಪೋಪುನಂಚಿನ ಜೀವನ ಒರಿಪುನಾರು ಅಂಚಿನ ಕೈಪತ್ತಡಾಡ ಯೋಗಲ ಬೋಡು ಭಾಗ್ಯಲ ಬೋಡು ಅಂಚಂದು ಎರಡು ಸೋಮ ವೈದ್ಯತಿ ಪಂಡ ಮಾತೆರ್ಲ ಪುಗರೊಂದುಳ್ಳೇರು ಆರು ಬಾರಿ ಎಡ್ಡು ನೆರಮಣಿ ಪಂಡದು ನೀಕ್ ಕಾರಣಲ ಉಂಡು ಈ ನಂದನ ಮಿತ್ರಗೆ ಎನ್ನಾದ ಕೈಪತ್ತು ಬತ್ತಿನದು ಬುಕ್ಕ ಯಾನ್ ಏಪಲ ಸತ್ಯ ಧರ್ಮಡು ನಡತೊಂದುಲ್ಲೇ ಏರಿಗೆ ಅವಳು ಒಂಜಿ ಮನಸ್ಸಿಗೆ ಬೇನೆಪ್ಪನ ಪಾತಿರಿ ಅನುಪನ್ನಲತ್ತು ಎನ್ನ ಉದ್ದೇಶ ಇಂಚುಂಡು ನಿಖಿಲಗೆ ಏನರ್ಥ ಹತ್ರ ಏಪಲ ಬೇನೆ ಆಗಿರಬಲ್ಲಿ ಎಂಕೆ ಬೇನೆ ಅಂಡ ತೊಂದರೆ ಇಂಚಿ ಅಂಚಾಂದ್ ಆ ರೀತಿಡಿ ಯಾನ್ ನಡತೊಂದುಲ್ಲೇ ಅಂಚಾಂದ್ ಕಂಡನಿ ಬಿಡಿದಿ ಪಂಡ ಒಂಜಿ ನಾಣ್ಯದ ಎರಡು ಮೌನ್ಯದಲ್ಲೇ ಕೊನೆ ಪಂಡಿರಿ 30 ಆಜಿ ಬರೆಯನಲೆ ಕತ್ತು ಅಜಿಪತ್ತ ಮೂಜಿ ಬರೆಯನಲೆ ಕೊಯ್ಪುಡು ಪಂಡ ಪರಸ್ಪರ ಮನಸ್ಸಿನ ಆ ತಿರಿದ ಜೀವನ ನಡುಪೋಡಕ್ಲಿ ಜೀವನ ನಡ್ತೊಂದು ಬರಡು ಅಂಚೆ ನಡತಿನ ಮಾತ್ರ ಜೀವನಡು ಅಕ್ಲಿ ಏಪಲ ಸುಖ ತಿಕ್ಕಿರ ಸಾಧ್ಯ ಉಂಟು ಅಂಚಂದ್ರೆ ಯಾನ ಆ ವಿಚಾರ ಏನುನೆತ್ತು ಎನ್ನ ವೈದ್ಯ ಅಂಚ ದೇಯಿ ಆಲಿನ ಮೋನೆ ತೂನಗ ದಾದನ ಒಂಜಿ ಆಕರ್ಷಣೆ ಅಲ್ಲಿ ಇಲ್ಲಡೆ ಬತ್ತಂದ ಬುಕ್ಕ ಮುಲ್ಪ ಸಂಪತ್ತು ದಿಂಗಿನ ಪನ್ಲ ಹೆಚ್ಚಾವಂದು ಕಿದೆನೆಲಿಕ್ಕೆ ಕೈ ಕಂಜಿಲೆ ನೆನೆ ಮಾತ ತೂನಗ ಮನಸ್ಸಿಗೆ ನೆಮ್ಮದಿಯ ಒಂದುಂಡು ಅಂಚಂದ್ರೆ ಯಾನ ಪಾತರಂದಿತ್ತ ಲೇಖನ ಕತ್ತರದ ಪಡ್ತಾ ಒಂದು ಬತ್ತನತ್ತ ಬೇಗ ಜತ್ತನ ಬೇಗ ನಕ್ಕಿರಾಪುಡು ಒಂದ್ ಮಲ್ಪುಕ ಭಯಪಡಡೆ 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 ನಿನ್ನ ಕನಟು ಬತ್ತಿನೇ ಕಲ್ಲಾಳದ ಗುಲಿಗೆ ನನದುಂಬಗು ಏ ರಾಜ ಬರ್ಕೆಡು ನೆಲೆ ಒಡಂದಾಸೆ ನಂಬೊಂದು ಬಲ ನಂಬೊಂದು ಬಲ ನಂಬೊಂದು ಬಲ ಇಂಕ ಒಂಜಿ ಕನಗಟ್ಟಡತ್ತ
ದೈವವತ್ತು ಪಂಡಂಚಿನ ಪಾತ್ರ ಯಾನ ಕಲ್ಲಾಲ್ದ ಗುಳಿಗೆ ನನ್ನ ನಂಬಂತು ಬಲೆ ನನ್ನ ಕ್ಷಣೆ ಮಲ್ಪೆ ಎಂದು ಅಂಚಾಂದ ಒಂಜಿ ಕಾಯರ್ತ ಮರತಟ್ಟಿ ಕಲ್ಪಾಡ್ತು ನಂಬಿರಪ್ಪನ ಪಲ್ಲೆಗೆ ವೈದ್ಯರನ ಯೋಗ್ಯತೆ ಸರಿಯಾದ ನಂಬುಡು ಅಂಚಾಂದ ಊರದ ಅರಸುಲದ ತೆರಿಪವಂತೆ ವ್ಯವೇ ವಿಚಾರ ಎಂಕ್ಲ ದುಮ್ಮಪ್ಪ ಪಲ್ಲೆಕ್ಕೆ ಇಜ್ಜಿ ಆರಿಗೆ ತೆರಿಪಾದ ಎಲ್ಲರದನೆ ದೈವಜ್ಞ ನಡೆಯಬಹುದು ಆ ಗುಳಿಗನ ಪ್ರತಿಷ್ಠೆ ಏಪೋ ಎಡ್ಡೆ ದಿನ ಪಂಡದು ವ್ಯವಸ್ಥೆ ಮಲ್ಪ ರಸವತ್ತಾಗಿ ಸಾಗುತ್ತಿದ್ದಂತಹ ಯಕ್ಷಗಾನದ ಮಧ್ಯೆ ಅಡಚಣೆಗಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಈಗ ಗೆಜ್ಜಗಿರಿ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಗಿರೀಶ್ ರೈ ಕಕ್ಕೆಪದವ್ ಇವರಿಗೆ ಸನ್ಮಾನಿಸುವ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹೀಗಿರುವಾಗ ಇಲ್ಲಿಯ ಫ್ರೆಂಡ್ಸ್ ಪುಚ್ಚೇರಿ ಇದರ ಸರ್ವ ಸದಸ್ಯರು ಹಾಗೂ ಸುರೇಂದ್ರ ಪೂಜಾರಿ ಇವರು ಭಾಗವತರನ್ನು ಸನ್ಮಾನಿಸುವುದಕ್ಕಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಫ್ರೆಂಡ್ಸ್ ಪುಚ್ಚೇರಿ ಇದರ ಸರ್ವ ಸದಸ್ಯರು ಹಾಗೂ ಸುರೇಂದ್ರ ಪೂಜಾರಿ ಇವರು ವೇದಿಕೆಗೆ ಆಗಮಿಸಬೇಕು. ಮೇಳದ ಭಾಗವತರಾಗಿರುವಂತಹ ಶ್ರೀ ಗಿರೀಶ್ ರೈ ಕಕ್ಕೆಪದವ್ ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆಗೆ ಆಗಮಿಸಿರುವಂತಹ ಭಾಗವತರಿಗೆ ಧನ್ಯವಾದಗಳು. ಫ್ರೆಂಡ್ಸ್ ಬುಚ್ಚೇರಿ ಇದರ ವಾರ್ಷಿಕೋತ್ಸವದ ಸಂದರ್ಭ ಶ್ರೀ ಗಿರೀಶ್ ರೈ ಕಕ್ಕೆಪದವ್ ಇವರಿಗೆ ಗೌರವ ಅಭಿನಂದನದೊಂದಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಸಹೃದಯರೇ, ಯಕ್ಷಗಾನ ಭಾಗವತಿಕೆಯಲ್ಲಿ ಸುಮಧುರ ಕಂಠದ ಯುವ ಭಾಗವತರಾಗಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯುತ್ತಿರುವ ಭಾಗವತರಲ್ಲಿ ಒಬ್ಬರಾಗಿ ಮಿಂಚುತ್ತಿರುವ ಗಿರೀಶ್ ರೈ ಕಕ್ಕೆಪದವ್ ಶ್ರೀ ಪದ್ಮನಾಭ ರೈ ಮತ್ತು ಶ್ರೀಮತಿ ಸುಮತಿ ರೈ ದಂಪತಿಗಳ ಸುಪುತ್ರನಾಗಿ ಉಳಿ ಗ್ರಾಮದ ಕಕ್ಕೆಪದವ್ ಮಜ್ಜಿಗುಡ್ಡೆ ಎಂಬಲ್ಲಿ ಜನಿಸಿದಿರಿ. ಪ್ರೌಢ ಶಿಕ್ಷಣವನ್ನು ಪೂರೈಸಿದ ತಾವು ಬಾಲ್ಯದಲ್ಲಿಯೇ ಯಕ್ಷಗಾನ ಕಲೆಯತ್ತ ಆಸಕ್ತರಾದಿರಿ. ಯಕ್ಷಗಾನದ ಭಾಗವತಿಕೆಯ ಮೂಲ ಪಾಠವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಂದ್ರದಲ್ಲಿ ಗುರುಗಳಾಗಿರುವಂತಹ ಶ್ರೀ ಹರಿನಾರಾಯಣ ಬೈಪಡಿತಾಯರಿಂದ ಕಲಿತಿರಿ. ಆ ಬಳಿಕ ಶ್ರೀ ಕಟೀಲು ಮೇಳದಲ್ಲಿ ಯಕ್ಷರಂಗ ಪ್ರವೇಶಿಸಿ ಸತತ 6 ವರ್ಷಗಳ ಕಾಲ ದುಡಿದು ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿದಿರಿ. ಹಿರಿಯ ಭಾಗವತರಾದಂತಹ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಯವರ ಮತ್ತು ಪಟ್ಲ ಶತಿಶೆಟ್ಟಿ ಇವರಿಂದ ಭಾಗವತಿಕೆಯಲ್ಲಿ ಹೆಚ್ಚಿನ ವಿದ್ವತ್ತನ್ನು ಗಳಿಸಿಕೊಂಡಿರುವಿರಿ. ಹಾಗೂ ಬಪ್ಪನಾಡು ಮೇಳದಲ್ಲಿ 8 ವರ್ಷಗಳ ಕಾಲ ಯಕ್ಷಗಾನದ ತಿರುಗಾಟವನ್ನು ಮಾಡಿ ಶ್ರೀ ಸತ್ಯಸಾಯಿ ಬಾಬರವರ ಪರಮ ಭಕ್ತರಾಗಿರುವ ನೀವು ಸತ್ಯಸಾಯಿ ವಿದ್ಯಾಸಂಸ್ಥೆ ಅಳಿಕೆ ಇಲ್ಲಿನ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ ಭಟ್ ಇವರ ನಿಕಟವರ್ತಿಯಾಗಿ ಹೆಚ್ಚಿನ ಒಡನಾಟಿಯಾಗಿ ಸುಮಧುರ ಕಂಠದ ಯುವ ಭಾಗವತರೆಂದು ಗುರುತಿಸಿಕೊಂಡು ಜನಮಾನಸದಲ್ಲಿ ಪ್ರಶಂಸೆಗೆ ಪಾತ್ರರಾದಿರಿ. ನಮ್ಮ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಯಕ್ಷಗಾನ ಪ್ರದರ್ಶನ ನೀಡುವ ಶ್ರೀಮತಿ ವಿದ್ಯಾ ಕೋಳ್ಯೂರು ಇವರ ನೇತೃತ್ವದ ತಂಡವಾದ ಅಲ್ಲಿ ಭಾಗವತರಾಗಿ ರಾಷ್ಟ್ರಾದ್ಯಂತ ಸಂಚರಿಸಿ ಯಕ್ಷಕಲೆಯ ಕಂಪನ್ನು ಜಗದಗಲ ಪಸರಿಸಿದಿರಿ. ಇಂದು ಯಕ್ಷರಂಗದಲ್ಲಿ ಭಾಗವತಿಕೆ ಕ್ಷೇತ್ರದಲ್ಲಿ ಕಕ್ಕೆಪದವು ಶೈಲಿ ಎಂಬ ಚಾಪನ್ನು ಒತ್ತಿ ಯಕ್ಷಕಲಾಭಿಮಾನಿಗಳ ಅಭಿಮಾನಕ್ಕೆ ಪಾತ್ರರಾದಿರಿ. ನೀವು ಪ್ರಸ್ತುತ ಗೆಜ್ಜೆಗಿರಿ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಅಪ್ರತಿಮ ಗಾಯಕನಾಗಿ ಸುಶ್ರಾವ್ಯ ಸ್ವರ ಮಾಧುರ್ಯ ಹೊಮ್ಮಿಸುವ ನೀವು ಈಗಾಗಲೇ
ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳಿಗೆ ಪುರಸ್ಕೃತರಾಗಿರುತ್ತೀರಿ. ಭಾಗವತಿಕೆ ಕ್ಷೇತ್ರದಲ್ಲಿ ದಿನೇ ದಿನೇ ಅರಳುತ್ತಿರುವ ನಿಮ್ಮ ಸಾಧನೆಯನ್ನು ಗುರುತಿಸಿ ಸಂತೋಷ ಪಡುತ್ತೇವೆ. ನಿಮಗೆ ಕಲಾಮಾತೆ ಸದಾ ಹರಸಿ ಸುಖ ಶಾಂತಿ ಸಂಪತ್ತುಗಳೊಂದಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಸದಸ್ಯರು, ಫ್ರೆಂಡ್ಸ್ ಪುಚ್ಚೇರಿ. ಗೆಜ್ಜಗಿರಿ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಗಿರೀಶ್ ರೈ ಕಕ್ಕೆಪದವ್ ಇವರಿಗೆ ಸನ್ಮಾನಿಸುವ ಈ ಸುಸಂದರ್ಭದಲ್ಲಿ ಎಲ್ಲರೂ ಚಪ್ಪಾಳೆಯ ಮೂಲಕವಾಗಿ ಪ್ರೋತ್ಸಾಹಿಸಬೇಕು. ಹಾಗೂ ಮೇಳದ ಹಿಮ್ಮೇಳ ಕಲಾವಿದರಾದಂತಹ ಇನ್ನೊಬ್ಬರು ಭಾಗವತರು ಶಶಾಂಕ್ ಎಳಿಮನೆ ಇವರಿಗೆ ಸಂಘದ ಸದಸ್ಯರ ಪರವಾಗಿ ಸಾಲು ಹೊದಿಸಿ ಸ್ಮರಣಿಕೆ ಕೊಟ್ಟು ಸನ್ಮಾನಿಸುವಂತಹ ಸಣ್ಣ ಕಾರ್ಯಕ್ರಮ. ಹಾಗೂ ಇನ್ನೊಬ್ಬರು ಭಾಗವತರಾದಂತಹ ಶಿವಪ್ರಸಾದ್ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಮೇಳದ ಮದ್ದಳೆಗಾರರಾದಂಥ ಹರಿಪ್ರಸಾದ್ ಶೆಟ್ಟಿ ಇಚ್ಲಂಪಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಮೇಳದ ಹಿರಿಯ ಮದ್ದಳೆಗಾರರಾದಂಥ ನೇರೋಳು ಗಣಪತಿ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಚಂದ್ರಶೇಖರ್ ಆಚಾರ್ಯ ಗುರುವಣ್ಕೆರೆ ಇವರು ಮೇಳದ ಮದ್ದಳೆಗಾರರು ಆಗಮಿಸಬೇಕಾಗಿ ವಿನಂತಿ. ಇವರು ಮೇಳದ ಪ್ರಧಾನ ಮದ್ದಳೆಗಾರರಾಗಿರ್ತಾರೆ. ಗಣಪತಿ ಭಟ್ ನೇರಳು ಹಾಗೂ ಚಂದ್ರಶೇಖರ್ ಗುರುವಣ್ಕೆರೆ ಚೆಂಡೆ ಮದ್ದಳೆ ವಾದಕರು. ಇನ್ನೋರ್ವರು ಮದ್ದಳೆ ವಾದಕರು ಹರೀಶ್ ಪ್ರಸಾದ್ ಇಜಿಲಂಪಾಡಿ. ಧನ್ಯವಾದಗಳು. ಇನ್ನು ಮುಂದೆ ಯಕ್ಷಗಾನ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲರಿಗೂ ಧನ್ಯವಾದಗಳು.
ನಮ್ಮ ಮೇಳಕ್ಕೆ ಚಕ್ರತಾಳದಲ್ಲಿ ಸಹಕರಿಸಿದಂಥ ಹೊಸ ಒಮ್ಮದ ಪದ ಇವರಿಗೆ ಪ್ರಕಾಶ್ ಅವರು ಆರ ನೀಡಿ ಸಹಕರಿಸಬೇಕಂತ ಕೇಳ್ಕೊಳ್ತೇವೆ. ಅಂಟ ಸಾಧನೆ ಮಲ್ಪಡು ಪಂಪಿನ ಆಸೆ ಏನಡ ಇತ್ತನು ಸತ್ಯ ಆ ಕಾರಣ ಅತ್ರನೇ ಗರಡಿ ವಿದ್ಯೆನ ಕಲ್ಪಡು ಪಂಪಿನ ಉದ್ದೇಶ ಒಂದು ಗುರುಕುಲ ಕೈತಲು ಪೋಯಂದಂಡ ಆರು ಪನ್ನೆಂಚಿತನ ಪಾತೆರ ಇಜ್ಜಿ ಮಗ ಈ ಮುಗೇರ ಕುಲೊಟ್ಟು ಪುಡುದು ನಾಯಿ ಆ ವಿದ್ಯೆನಕ್ಕೆ ಕಲ್ಪಾದು ಕೊರ್ರ ಅಬುಜಿ ಎಂದು ಪಂಡಿರಿ ಮನಸ್ಸಿಗೆ ಬಾರಿ ಬೇನೆ ಆಂಡಿ ಮುಗೇರ ಕುಲೊಟ್ಟು ಪುಡುದನು ಎನ್ನ ತಪ್ಪ ಕಲ್ಪಡು ಪಂಪಿನ ಆಸೆ ಮಲ್ತಿನವ ಎನ್ನ ತಪ್ಪ ಅಂಚ ಅಂಡ ಜಾತಿ ಪದ್ಧತಿ ಇಡ್ದ ಹತ್ರ ಎಂಗಳು ಕಲ್ಪೊಡಾಯಿನಂಚಿತನ ವಿದ್ಯೆಗೆಲ್ಲ ಕಷ್ಟ ಅಂಡತ್ತ ಅಂದು ಕಣ್ಣನೀರು ಪಾಡೊಂದು ಅವಲೇ ಕೊಲ್ಲಿಯೇ ಪಿರಬರ್ರ ಮನಸಾಯಿಜಿ ಅಂಡ ಗುರುಕುಲ ಕಲ್ಪವನಂಚಿತನ ಮಾತಾ ವಿದ್ಯೆ ಅಲ್ಲ ದೂರಡೇ ಕುಲ ಒಂದು ಕಲ್ತೊಂಡೆ ಒಂಜಿ ವಿದ್ಯೆ ಕಲ್ತೊಂಡನೇ ಯಾವುಜಿ ಅವೇನು ತುಜಪ್ಪವರ ಒಂಜಿ ಎಡ್ಡ ವೇದಿಕೆ ಪಂಪಿನ ಬೋಡಿತ್ತಡೆ ಆ ಪೊರ್ತುಡು ಅಜಿಲ ಸೀಮೆದ ಅರಸುನ ಚಾವಡಿಗೆ ಗಟ್ಟದ ಮಿತ್ತಿರ್ದುವರಿ ಜಟ್ಟಿ ಬತ್ತಿ ఆయన సోపవునగులు ఆ ఊరుడు ఏర్లాయితు చేరి అడే పోయినంచితనే యాను గట్టద మిత్రుడు బత్తినంచిన జట్టిన సోపాది ఆ పొర్తుడు అరసరికి సంతోష అండి ఎన్న మానవర్తునాయి ಬೆನ್ನರು ನಿಕ್ಕ ಜಾಗ ಕೊರಿಯ ಅಂದ ಅವೇತೋ ಜಾಗಲೇನು ಕೊರಿಯರಿ ಆತೆ ಹತ್ತ ಮಂದಿ ಊರ್ದು ಜವನೇರು ಮಾತಾ ಸೇರಿದು ಪೂತ ಮಾಲೆ ಪಾಡಿಯರಿ ಅಗಲೆಗಲ ಸಂತೋಷ ಆತನೆ ಐದು ಬೊಕ್ಕ ವೀರ ಕೇಳದ ಪೆರ್ನು ಇಂಚ ಮಾತೆರ್ಲ ಲೆಪ್ಪರ ಸುರು ಮಲ್ತೀರಿ ಕಾಲಿ ನಡೇ ಮಲ್ತೊಂದುಕೊಂಡ ಬಂಜಿ ದಿಂಜಿಡ ಬನ್ಲೆಗೆ ದಾದಂಡಲಂಜಿ ಬೇಲ ಮಲ್ಪೊಡ್ಚ ಕೈಕಂಜಿಲೆಗೆ ಮರ್ದು ಕೊರ್ಪುನಂಚಿತನ ಬೇಲೆ ಎಲ್ಲ ಮಲ್ತೊಂದುಲ್ಲೆ ಊರೂರಿಗೂ ಪೋಪೆ ಕೈಕಂಜಿಲೆಗೆ ಕಾಯಿಲೆ ಬರನ ಕೈಕಲೆಗೆ ಮರ್ದು ಕೊರ್ಪೆ ಕೇಳದ ಪೆರ್ನು ಒಂಜಿ ಕೈಕಂಜಿಲೆ ಮುಟ್ಟಿ ಎಡೆಯಾವು ಗುಣಾಪುಣ ಪನ್ಪಿನ ಒಂಜಿ ನಂಬಿಕೆಲ ಉಂಡು ಸತ್ಯಲ ಅಂದೆ ಅಂಚ ಇನಿಕಾನಗ ಕಾಂಡಲೆಕ್ಕದು ತುನಗ ಮರ್ದಗ ಬೋಡಾಯಿನ ಬೇರೆ ನಾರಳು ಪುರ ಖಾಲಿಯಾದು ಪೋತ ಹಂದ್ ಸಂಕಮಲೆದ ಕಾಡಿನ ಮರ್ದಗ ಬೋಡಾಯಿನ ಅಂಚಿತನ ಬೇರೆ ನಾರಳು ಪುರ ತಿಕ್ಕುವಾಗೆ ಐನೊಂಚೂರು ನಾಡೋ ಒಂದು ಪೋಡು ಬೊಕ್ಕ ಕರ್ಗಾಲ ದೊಡ್ಡ ದೈಬೈದತಿನ ಅಪ್ಪೆನ ಇಲ್ಲಡ ತಿಕ್ಕುನ ಕಲಿ ಭಾರಿ ರುಚಿ ಇಂದು ಪನ್ಪುನ ಕೇಂದೆ ಅವಿನೊಂಚೂರು ಪರಡಾತಂಡು ದುಮ್ಮು ಪೋಪೆ ತುಕ್ಕ ಅಡ್ಡಪುರ
ಕಳಿಪರಡು ಬತ್ತೆ ಅಪ್ಪನ ಕೇಂಡಿರೆ ಎಂದು ಅಂದಪ್ಪೆ ಏರಿದಾದಕ್ಕೆ ನನಗೆ ಏರಿದಾಗಲೇ ಗೊತ್ತಾಯ್ಜಿಗೆ ಇಜ್ಜಿ ಎನ್ನ ಪರಿಚಯ ಮುಲ್ಪೇರೆಗಳ ಇಪ್ಪರ ಇಜ್ಜಿ ಇಂಚಿ ಬತ್ತನು ಸುರು ನೀನೇ ಅಂತೂ ನಗ ಎಂಕಲ ತೂಯಿನ ನೆನಪು ಬರ್ಪುಜಿ ಮಗ ಇಜ್ಜಪ್ಪೆ ಯಾರು ಬಾರಿ ದೂರದ ಊರುದು ಬತ್ತನಾಯಿ ಕಾರಣ ಬತ್ತಿತ್ತೆ ಆಂಡ ಊರದಾಗ ಬರ ಪಂಪುನಗೆ ಅಂದೆ ಮೂಲು ಕಲಿ ಬಾರಿ ರುಚಿಗೆ ಅಂದು ಅಂದಪ್ಪ ಚೂರು ಬರ್ದು ಪೋಯಿಂದು ಬತ್ತನಪ್ಪ ಆಂಡಲ ನೀಡಕ್ಕೇನು ಎಂದು ಬೇಜಾರ ಮಲ್ಪಡ ಇಜ್ಜಿ ಈ ಏರು ನಿನ್ನ ಪುದರದಾದ ದಾದ ಉದ್ದೇಶ ಪನಲ್ಯ ಮಗ ನೋಡಿ ಕೇಳಪ್ಪ ವರಮುಗಿಗೆ ವಂಶಜಾತ ನಾನು ಪೆನ್ನದೋ ಕೇಳದ ಊರುದು ಬತ್ತನಾಯಿ ಎನ್ನ ಊರು ಕೇಳದವು ಅವಳು ಪೆರ್ಲು ಬಂದ ಮಾತಿರ್ಲಾ ಲೆಪ್ಪು ಅಂದಪ್ಪೆ ಅಂಚ ಕೈಕಂಜಿಲೆಗೆ ಮರ್ದು ಕೊರ್ಪುನ ಬೇಲೆ ಎನ್ನ ಕೈಕಂಜಿಲೆಗೆ ಕಾಯಿಲೆ ಬರ್ನಾಗ ಊರೂರಿಗೂ ಮಾತ ಪೋಪೆ ಮರ್ದು ಕೊರ್ಪೆ ಎಲ್ಲ ಬಂಪೇರಿ ಗುಣ ಅಪ್ಪನು ಬೇಗ ಅಂಚ ಮಾತಿರ್ಲ ಲೆತ್ತೊಂದು ಲೇರಿ ಕೆಲವು ಕೈ ಪಲಿಪು ಒಂದಿಪ್ಪುನ ಮಗ ಅಂದಪ್ಪೆ ಮುಲಿಕಟ್ಟಿ ಕೊರ್ನಲ್ಲ ಮರ್ದ ಅದು ಪಲಿಪುಂಡು ಅಂದು ದಾದಾ ದೇವೇರನ ದಯಟ್ಟು ಬೇಲೆ ಒಂಜಿ ಮಲ್ತೊಂದುಲ್ಲೆ ಐಟೆಲ್ಲ ಬಂಜಿಲಾ ದಿಂಜೊಂದುಂಡು ಸಂತೋಷರ ಉಂಡು ಆ ಬೇಲೆಡಿ ಅಂಡ ಇನಿ ಮದ್ದಗ ಬಡನ ಬೇರೆ ನಾಲು ಪುಲ ಆ ಕಾರ್ಯ ಅದು ಪೋತ ವಾ ಊರುಗು ಪೊಂಡಲ ಅಂಚಿನ ಬೇರೆ ನಾಲು ತಿಕ್ಕು ಜಾಗೆ ಅವು ಸಂಕಮಲೆತ್ತ ಕಾಡಿಡು ತಿಕ್ಕೊಂಡು ಊರ್ದಾಗ ಪನ್ಪುನಲ್ಲ ಕೇಂದೆ ನೆಡ್ದು ತುಂಬುಲ ಯಾನ ಅವೇತ ಸರಿ ಬತ್ತಿತ್ತೆ ಅಂಡ ಇನಿಲ್ಲ ಅಡೆ ಬತ್ತನಾಯಿ ಎರವರಿ ತಾದಿರು ಬೋಬುನೇ ಬಂಡಿ ಕರ್ಗಲ ತೊಟ್ಟಡು ಅಪ್ಪೆನ ಇಲ್ಲಡು ಬಾರಿ ರುಚಿತ ಕಲಿ ದಿಕ್ಕುಂಡಿಗೆ ಎಂಗ ಅಭ್ಯಾಸ ಇಜ್ಜಿ ಅಪ್ಪೆ ಪರ್ಪುನ ಅಭ್ಯಾಸ ಇಜ್ಜಿ ಆಂಡ ಒಂತ ಜೀವೋಗ ಎಡ್ಡೆ ಅಂದು ಚೂರು ಪರ್ಪುನ ಏಪಗರ ಅಂದಂದು ಚಟ ಹಠ ಅಂದು ಇಜ್ಜಿ ಅಂಚ ಅಭ್ಯಾಸ ಇಜ್ಜಿ ಕಲಿ ಪರ್ಪುನ ತಪ್ಪುಂದತ್ತು ಏಪಾಂಡ್ಲವರ ಪರುಲಿ ಊಲ ಒಂಜಿ ಕ್ರಮೊಟ್ಟಿತ್ತನ್ನ ಊಲ ಪುರ್ಲಿ ಅವು ತತ್ತಣಂದ ಅವೇ ವಿಷ ಆಪುಂಡು ಅತೆ ಅಂಚ ಕಲಿ ಬರುಡು ಒಂದು ಇಡೆ ಮುಟ್ಟ ಬತ್ತಪ್ಪೆ ಇರು ಮನಸ್ಸು ಮಾತೊಂಚೂರು ಕಲಿ ಕೊರಿಯರ್ನಾಂಡ ಪರ್ದು ಎನ್ನ ಬೇಲೆ ದಂಚಿ ಅನ್ಪೋಪೆ ಈ ಬತ್ತನ ಬಾರಿ ಎಡ್ಡೆ ಮಗ ದಾಯಗಪ್ಪೆ ನಾನು ಎನ್ನಿಯೋ ಓದಿತ್ತೆ ಕಲಿ ಒರಿದಿನಿ ಸುಮಾರು ಅಯ್ಯೋ ಕಲಿ ನಿಕ್ಕ ಪರ್ಪಾಯರ ಅಂದತ್ತ ಮಗ ಕಲಿ ಕೊರ್ಕ ನಿನ್ನ ಪುದರು ಪೆರ್ನು ಅಂದತ ಅನ್ನಂದು ಈ ಬತ್ತಿನತ್ತು ನಾನು ದೇವರೇ ಇಡೆ ತರ್ಪುಂಡು ಮಗ ದಾದಪ್ಪ ಇರು ಪಾತಿರ್ನ ಒಂಜಿಲ ಅರ್ಥ ಒಂದಿಜ್ಜಿ ಯಾನ ಮಸ್ತ್ ಆಲೋಚನೆ ಯಾನು ಬತ್ತನ ಒಂಜಿ ತಕ್ಕನ ಕಲಿ ಬರ್ದು ಪೋಯಿಂದು ಐಟ್ ದಾದ ಉಂಡಪ್ಪೆ ಇಂಚಿನ ಪಂಡಿತರು ಉಳ್ಳರತ್ತ ದಯ ಪಂಡ ಈ ಕೈಕಂಜನೆ ಮರ್ದು ಕೊರ್ಪೆ ಬಣ್ಣ ವಿಷಯ ಉಂಡತ್ತ ಅಂದು ಆ ವಿಚಾರಕ್ಕೆ ಯಾನು ಪಂಡನಿ ಯಾನ ಆ ಬಗ್ಗೆ ಮಂಡೆ ಬೆಚ್ಚಡಿತ್ತೆ ಮೂಲು 1,000 ಪೆತ್ತೋಲುಲ್ಲ ಮಗ ಊರ್ದಾಗಲು ಪನ್ಪುನ ಕೇಂದಪ್ಪ ಯಾನ್ಲ ಅಪ್ಪನ ಇಲ್ಲಡು 1000 ಪೆತ್ತೋಲುಲ್ಲ
ಅವನಿಗೆ ಎಂಕಲ ಸಂತೋಷ ಅವನಿತ್ತು ಆಂಡ ಇತ್ತೆ ಕೆಲವುದಕ್ಕೆ ಆರೋಗ್ಯ ಸರಿ ಇಜ್ಜಿ ಮಗ ಅಯ್ಯೋ ದೇವರೇ ಅವಕ್ಕೆ ಆರೋಗ್ಯ ಸರಿ ಇಜ್ಜ ಎಂಕ್ ನುಪ್ಪು ಮೆಚ್ಚಿನ ಬನ್ನೆ ಆಪುಡಪ್ಪೆ ಬಾಯಿ ಬರಂದ ನಾವು ಅಂದು ನಮ್ಮ ನರಮನೆಗೆ ದಾಲಾಂಡಲ್ಲಿ ಬೇನೆ ಬೇಜಾರ ಆನಂದ ಬಾತೆರಡಲ್ಲ ಪಂದ ಆ ಬೇನೆ ಬೇಜಾರನ್ನು ಕಲೆಗೊಂಡ್ರ ಆಪುಂಡು ಐಕಲ ಬೇನೇನು ಮನಸ್ಸಿರದಿ ಒಂದು ತಿನ್ನೋಡತ್ತೆ ಅಪ್ಪೆ ಅಂಚಂದ ಐಕ್ಲೆಗೆ ಒಂಜಿ ಬೇನೆ ಬೇಜಾರ ಅನಗ ನಮ್ಮ ಐಕ ಸ್ಪಂದನೆ ಮಲ್ತ ಜನನ ಬೇತಿ ಏರ್ ಬರ್ಪೇರ್ ಪನ್ಲೆಗೆ ಕೈ ಕಂಜಿನ ಭಾಷೆ ಏರೆಗೆ ಅರ್ಥ ಆಪುಂಡು ಪೊಂಜೇನೆಕ್ಲೆ ಮಾತ್ರ ಬೇಗ ಅರ್ಥ ಆಪುಂಡು ಅಂದಪ್ಪೆ ಅವು ಲೆಪ್ಪುನಿ ತುಲ ಅಮ್ಮ ಅಂದ್ವನ್ಪ ಅತೆ ಕಂಜಿ ಇಪ್ಪುನಗ ಆಯ್ತು ಅಪ್ಪೇನೆ ಲೆತ್ತೊಂದಿಪ್ಪು ಅಣ್ಣ ಮಲ್ಲೈ ಬಕ್ಕಲ ಅಪ್ಪೇಂದೆ ಲೆಪ್ಪುನು ಏರಿಗೋಸ್ಕರ ತನ್ನ ಇಲ್ಲಡಿ ತನ್ನ ಪಜಿರು ಪಾಣ್ಣ ಬೋಡಾಯಿನಂಚಿತನ ಐಕ ವ್ಯವಸ್ಥೆ ಮಲ್ತು ಕೊರ್ಪುನ ಅಪ್ಪೇನ ಜಾಡದಿರುತ್ತೇನೆ ಪುಂಜೇನತ್ತೆ ಇಲ್ಲದ ಅಂಚಾದೆ ಆ ವಿಷಯ ಬಾರಿ ಬೇನೆ ಬೇಜಾರ ಆದಿತ್ತಂಡಿ ಇರಾಣ ಜೆಟ್ಟೆ ಮರ್ದು ಕೊರ್ಪನಕ್ಲಿ ಇತ್ತಂದ ಮೂಲ ಉಲ್ಲೇರಪ್ಪ ಅಂಡದಾಲ ಆತ ಮಲ್ಲ ಗುಣ ತಗಲತ್ತ ಮಗ ಅಂದಪ್ಪೆ ಯಾನ್ಲ ಪೋದು ಮರ್ದು ಕೊರ್ಪೆ ಗುಣ ಆಪುಂಡುಗೆ ಅಂಚಂದ ಈಲ್ಲಾಗ ಬತ್ತದ ಆ ಒಂಜಿ ಸೇವೆ ಮಲ್ಪುನಂಚಿತನ ಭಾಗ್ಯ ತಿಕ್ಕಂಡ ನಿರ್ದು ಮಲ್ಲ ಮಿತ್ತು ದಾಲ ಇಜ್ಜಪ್ಪೆ ಅಂಚಾದು ಹೊರ ತೂದು ಮರ್ದು ಕೊರ್ತೊಂಡೆ ಎಡ್ಡೆ ಎತ್ತಿನ ಮಗ ಆವಡಪ್ಪೆ ಹೊರ ಕಿದೆ ತಂಚಿ ಪೋಯಿ ಮರ್ದು ಕೊರ್ತ ಅಪ್ಪೆ ಭಾರಿ ಆಶ್ಚರ್ಯ ತೋಜಿನ ಮಗ ಇಂಚಿನ ಘಟನೆ ಈತ್ರೇಟ ಗನಟ್ಲ ನಿದಿಜ್ಜ ಅಪ್ಪೆನ ಮೋನೆಡು ತಿಳಿಕೆಲ್ಲ ಅಂತೂ ಒಂದುಲ್ಲೆ ಬತ್ತಿನೆಡ್ದು ಬಕ್ಕ ಈತು ಪೊರ್ಲುದ ತಿಳಿಕೇನೆ ಅನ್ನು ತೂತುಜಿ ಏರಾಳ ಮರ್ದು ಕೊಂಡ ಕೆಲವು ದಿನ ಕರಿ ಬಕ್ಕ ಪೂರ್ತಿ ಗುಣ ಆಪುಂಡು ಅನ್ನಂದ ಈ ಮರ್ದು ಕೊರಿ ಸಾತಿಗೆ ಗುಣ ಆತನ ಬನ್ಪೆ ಕಿದ್ದೆಟ್ಟಿತ್ತನ ಮಾತಾ ಕೈ ಕಂಜಿಲ್ಲ ಲೆಕ್ಕದುಂತದ ಅಪ್ಪೆನ ಮೋನೆನೇ ತೂವೊಂದುಲ್ಲ ಭಾರಿ ಉಲ್ಲಾಸೋಡುಲ್ಲ ಅಪ್ಪೆ ಮಸ್ತ್ ಸಮಾಧಾನ ಅಂಡ್ ಮಗ ಅನ್ನಂದು ಒಂಜಿಲ್ಲ ಲಕ್ಕದು ಮೋನೆ ತೂ ಒಂಜಿತ ಸರಿಗಟ್ಟದು ಮರ್ದು ಕೊರ್ನಿ ಊರ ಲಕ್ಕದುಂತದ ಈ ವಿಚಾರ ಆಲೋಚನೆ ಮಲ್ಪನಾಗ ಈ ಒಂಜಿ ಕಾರಣಿಕ ಪುರುಷ ಲೆಕ್ಕನೆ ತೋಜೊಂದುಲ್ಲ ಮಗ ಏರ್ ಯಾನ್ ಒಂಜಿ ಪೊರ್ತದ ನುಪ್ಪುಗು ಏರ್ನ ಕೈ ಎಡ್ಡ ಏರ್ನ ಬಾಯಿ ಎಡ್ಡೆಂದು ಊರು ತಿರ್ಗೊಂದುಲ್ಲೆ ಏನಡ ದಾದಪ್ಪೆ ಕಾರ್ಣಿಕ ಮಾತ ದೇವೇರ್ನ ದಯ್ಯನ ಮಲ್ಪುನಾತೆ ಬೇಲೆ ಅನ್ನಂದು ವನಸ್ ಮಲ್ಪೆರೆ ಪಂಡೆ ಬಂಜಾರ ಉಂಡೆಪ್ಪೆ ಕಲಿಕೆ ಎಂಡ ಪರಿಯನ ಒಂಜಿ ಚೂರು ಪರಿಯೆ ಕಲಿ ಭಾರಿ ರುಚಿ ತಿಂಡಪ್ಪೆ ಅಮೃತ ಬರ್ಲೆ ಕಾಂಡಿಂಕ್ ಮೂಲ ಮುರ್ತೆ ಕಟ್ಟನಕ್ಲಂಚನೆ ಆತ ನಿಷ್ಠೆ ನಿಷ್ಠೆಡು ನಮ್ಮ ಏಪ ಬೆನ್ಪನ ದೇವೇರ್ನ ಅನುಗ್ರಹ ಖಂಡಿತ ಸತ್ಯಪ್ಪೆ ಬೊಕ ನಮನ ಕೈಟ್ಲ ದಾಲಾಜಿ ಮಾತ ದೇವೇರ್ ಕೊರಡಾತಿ ಅಂಚಿತನಲ್ ಪಗುಲಾಗಲ ಬೇರೆ ನಿಷ್ಠೆಡು ಮಲ್ಪುನಾಗ ಒಂಜಿ ಏರ್ಲಾತೈತೆ ಒಂಜಿ ಬರ್ತದ ನುಪ್ಪುನು ಮಲ್ತು ಪಾಡಿಯರ್ನಂಡ ಅವು ಬೋಡಾಯಿನಾತ ದಾಲ ಮೃಷ್ಟಾನ್ನ ಭೋಜನ ನೆವಡುಂದುಂಡ ನಮಕ್ ಒಂಜಿ ತೆಲಿಯ ಗಂಜಿಗೆ ಮನಸ್ಪೂರ್ವಕವಾದ ಕೊರಿಯರ್ನಂಡ ಅವೇ ರುಚಿ ಆಪುಂಡು ಮಲ್ಲ ಉನಸ್ ಆಪುಂಡು ಅವೇ ಪೆರ್ನೋ ನೇಡೊಂಜಿ ವಿಚಾರಕ್ಕೆ ಬೇಜಾರ ಮಲ್ಪೆರೆ ಬಲ್ಲಿ ಇಚ್ಚಪ್ಪೆ ಕೇಳಿ ನಿಕ್ ಮದಿಮೆ ಆತನ ಮಗ ಅವರ ಮನಸ್ಸುಂಡಪ್ಪೆ ಪೊಣ್ಣು ಗೊರ್ರೊಂಜಿ ಏರ್ಲ ದುಂಬು ಬರ್ಪು ಜೇರು ಕೇಳದ ಪೆರ್ನು ಬಾರಿ ಎಡ್ಡ ಜನ ಬಂದು ಊರುಡು ಮಾತೆರ್ಲ ಬನ್ಪೇರ ಅಂಡ ಪೊಣ್ಣು ಬರ್ಪಂದು ನಾಗಲು ಏರ್ಲ ಇಜ್ಜಿ ಅವತ್ತಂದೇನು ಊರೂರು ತಿರ್ಗುನ ಎತ್ತಿ ಇನಿ ಒಂಜಿ ಊರುಡಿತ್ತೆಡ ಎಲ್ಲಂಜಿ ಕುಡಂಜಿ ಊರುಗು ಓಪೆ ಬೊಕ ಊರೂರು ತಿರ್ಗುನ ಆಗಿ ಏರು ಪೊಣ್ಣು ಗೊರ್ಪುನು ಬಂದು ಅಂಚ ಮದಿಮೆ ಅವಡು ಒಂಟಿ ಜೀವನ ಈ ಮದಿಮೆ ಅಪ್ಪ ಅಂದ್ ಇತ್ತಂಡ ನಿಕ್ ಮದಿಮೆ ಯಾನ್ ಮಲ್ಪವೆ ಮಗ ಏರಿ ಈರೆ ಈರ್ನ ಮಲ್ಲ ಮನಸಪ್ಪೆ ಅಂಡ ಜಾತಿ ಹೋಗಿ ಗೊತ್ತುಂಡತ್ತೆ ಇರೆಗೆ ಅಂದ್ ಮುಗೇರ ಜಾತಿ ದೈ ಇರೇ ಭಂಗ ಒಂದ್ ಎಂಗಲ ಜಾತಿ ರೀತೆ ಪೊಣ್ಣುಲೆ ಇಜ್ಜ ಇತ್ತನಗಲ ಮಲ್ಲಗಲೆಗೆ ಗೊರ್ಪುನುಂದ ಆತಂದು ಖಂಡಿತ ಭಂಗ ಆಪಜಿ ಮಗ ದೈಗ್ ದಯ ಪಂಡ ಈ ಆಲೋಚನೆ ಮಲ್ತದೆ ನಡೆ ಅನ್ ಕೇಂಡಿನಿ ನಿನ್ನ ಕುಲ ತಕ್ಕಲಿಗೆ ಇರುವೆರೆಗೆ ಆಶ್ರಯ ಕೊಡ್ತೆ ಹಾಗೆ ತಂಗಡಿ ಐಟೋರ್ತಿ ಪಣ್ಣು ಮಾನಿಗ ಅಂದೆ ಯಾಕಡೆ ಬಲಸೊಂದು ಬತ್ತಿನ ಅವೇ ಬಣ್ಣ ಅವೇ ಪೊಣ್ಣು ವರ ಮೋನೆ ತೀಯಪ್ಪೆ ಬಾರಿ ಪುರ್ಲುದ ಪೊಣ್ಣು ಗುಣಲಾತ ಎಡ್ಡೆಣ್ಣು ಮಗ ಅಂದೆ ಒಂಜಿ ಗೀತೆ ಜಾಣ ಒಂಜಿ ಗಳಿಗೆ ಕುಲ್ಲು ಜಲ ಅಂಚಿಂಚಿ ಬೇಲೆ ಮಲ್ತೊಂದ ಅಂಚಿಂಚಿ ಬಲ್ತೊಂದಿತ್ತೋಲು ಎಂಕೊಂಜಿ ಮಗಳಿತ್ತನೆಂಚ ಪಂಚನ ಮಗಳ ಲೆಕ್ಕನೆ ಅನತು ಒಂದು ವೈದ ಅಂದೆ ಮದಿಮೆ ಅಪ್ಪನ ಯಾನಪ್ಪೆ ಪೆರ್ನೋ ನಿಕ್ಲೆಟ್ ಒಂಜಿ ಕ್ರಮ ಉಂಡು ಗೆತ ದಾದಿ ಮದಿಮೆ ಅಪ್ಪನ ಇತ್ತನ ಆನ ಪಾಲ್ದಾಕ್ಲಿ ಪೊಣ್ಣ ಪಾಲ್ದಾಕ್ಲಿಗೆ ಮದಿಮೆದ ವಿಚಾರ ದಾದಾನ ಕೊರಡು ಒಂಜಿ ಕ್ರಮ ಉಂಡುಗೆ ಪನ್ಪುನಗೆ ಎಂದೆ ಅಲ್ಲ ಅಂದೆ ನಿರಡ ಕೊರಿಯರೆ ದಾದೊಂಡು ದಾದಾನ ಕೊರಡ್ಚ ಮಗ ಏರ್ ಯಾನ್ ಏನಡ ದಾದೊಂಡಪ್ಪೆ ಕೈ ಬೀಜ ಒಂದು ಬೈದೆ ಅಯ್ಯೋ ದೇವರನೆ ಮದಿಮೆ ಬರ್ಚ ಮರ್ದು ಕೊರ್ನಿ ಗಿರ್ದಲ ಕೊರಿಯರ್ ನಂದ ಬೈಯದ ದಲ ಪಡ್ಪುಗ ಅವು ಬೊಕ್ಕ ದಾಲಜ್ಜಿನ ಮಾಡ ಅವು ಕೊರ್ಕ ಇದು ಕೊರ್ಚಿನ ಮರ್ಯಾದೆ ನಿಕ್ಕೆ ಪೊಣ್ಣು ಬರ್ಚ ಪೊಣ್ಣು ಓಡು ಅಪಗನ ಮರ್ಯಾದೆ ಪ್ರಶ್ನೆ ಅದ ಕೊರಡ್ಚ ಕೊರಡು ದಾದ ಕೊರು ಅರಸುಲೊಂಜದ ಜಾಗ ಕೊರ್ತೇರಿ ಬುಲೆ ಸಲಾಯಿ ಮಲ್ಪು ಬಂದು ಮಲ್ದೆ ತಿಂದಿದ ಪೂರ ಖಾಲಿ ಆತನಪ್ಪೆ ಬೆಂದಿನ ತಿಂದಿದ್ದೆ ಪೂರ ಮುಗಿಪುನ ಅದ ಮಲ್ಪುನ ಅವೇ ಬೇಲೆ ದಿನೊಲದಲ್ಲ ಬೇಲೆಲ್ಲ ಇಪ್ಪು ಜಂಕಿ ಐನ ತಿನ್ಪುನು ಜಪ್ಪುನ ಆತೆ ಜೀವನ ಮಗ ಒಂಜಿಗೋನಿ ಕಿರೆಂಗುಂಡು ಅವೆನು ಬುಂಡ ಬೊಕ್ಕ ನಡ ದಾಲಜ್ಜಿ ಆವಡಪ್ಪ ಎಡ್ಡೆ ಗುಣ ನಿನ್ನ
ಈ ಓ ಕೊರ್ಪಂದ ಮುಖ್ಯತ್ತು ಕೊರ್ಪು ನಂಚಿನ ಎಡ್ಡೆ ಮನಸ್ಸುಂಡು ತುಲ ಒಂದು ಐತೊಟ್ಟುಕು ದೆತೊನ್ನಂಚಿನ ಎಡ್ಡೆ ಮನಸ್ಸುಲ ನಿಗಲಿಗೊಂಡು ಕೊರ್ಪುನ ಒಂಜಿಗೊನಿ ಕಿರೆಂಗಂದು ತಾಸಾರ ಬಾವಲ ಇಜ್ಜಿನಿಗಲ್ಡ ತುಲೆಗೆ ಆಯ್ತಂದಾವು ಅಪಗಂಡ ಅಕ್ಕಳ ಒಂಜಿ ಪಾತ್ರಕ್ಕೆ ಏನೋಡ ಬೊಕ್ಕೊಂಜಿ ಒಂಜಿಗೊನಿ ಕಿರೆಂಗ ಕೊರ್ಪೆ ಬೊಕ್ಕ ಮದಿಮೆಗ ಖರ್ಚಿದೊಂಜಿ ಏನಡ ದಾಲ ದಿಕ್ಕಂದು ಯಾನುಲ್ಲೆ ಮಗ ಇಲ್ಲ ಎನ್ನ ಮಗ ಲೆಕ್ಕನೆ ಅಲ್ಲ ಮಗ ಲೆಕ್ಕನೆ ನಿಖಿಲ ಪೂರ ಎನ್ನಕ್ಲಿಂದ ನಾನು ಜಾತಿ ನೀತಿದ ಬಗ್ಗೆ ಆಲೋಚನೆ ಮಾಡ್ತಿದ್ದಿ ಜಾತಿ ನೀತಿದ ಬಗ್ಗೆ ಆಲೋಚನೆ ಮಾಡ್ತಾರೆ ನೀನು ನೀಡೆಲೆಪ್ಪೇನ ಈತ ಕೈತಲ ಉಂಟು ಪಾತ್ಯಾರ ಬಿಡ್ತುವಾರ ತನ್ನ ಪೆದ್ದಿನ ಅಪ್ಪೆ ಬಾಲೆನು ತುಯ್ಲೇಕ ಇದ ಮುಟ್ಟ ತುಯ್ಯಾರಪ್ಪೆ ಈರ್ನ ಮನಸ್ಸು ಎಂಚಿನ ಪಂದು ಎಂಕುಲು ಈರ್ ಮೂಲು ಪಂದು ಈರ್ ಪಂದು ತೆರಿಯೋಡುಂದುಲ ಇಜ್ಜಿ ಊರುಡು ಪಾತ ತೆರಿಯೊಂದ ಕರ್ಗಲ ತೊಡಿದ ದೈಬೈದ್ಯತಿ ಅಪ್ಪೆ ಪಂಡ ಊರು ದಗಲೆಗೆ ಮಾತ ಅಪ್ಪೆ ಇತ್ತು ಲೆಕ್ಕ ಬಡಬೊಂದು ಬತ್ತ ನಕಲೆಗೆ ಒಂಜಿ ಬರ್ತದ ನುಪ್ಪು ಪಾಡದ ಪಿರ ಕಡಪುಡ್ದು ನಾರ ಅರತ್ತು ಅಂಚ ಇಪ್ಪುನಾಗ ಎಂಕೊಂಜಿ ಬರ್ತದ ನುಪ್ಪು ಇರು ಪಾಡರು ಬೊಕ್ಕ ಪಿದೈಪೋದು ಎಂಕ ಬಾದ ಮಲ್ಪುನು ಮೂಲೆ ಒಂಜಿ ಸಾರ ಪೆತ್ತೊಲ್ಲಗತೆ ಅಲ್ಲ ತೂವೊಂದು ಹಾವಪ್ಪ ಅಕ್ಕಳ ಒಂಜಿ ಪಾತ್ರಕ್ಕೆ ಏನೋಡ್ಚಾ ಉಸುರು ಅವಡು ಅಂದೆ ಯಾನ್ ಪನ್ನನೆ ಸರಿಯತ್ತು ಅಕ್ಕಳ ಒಪ್ಪಿಗೆಲ್ಲ ಬೋಡು ಪೊನ್ನಗಲ ಒಪ್ಪಿಗೆ ಬೋಡತ್ತೆ ಅಕ್ಕಳ ಒಂಜಿ ಪಾತ್ರಕ್ಕೆ ಏನು ಪೆರ್ನಲ್ಲ ಮಾನಿಗೆ ನಾವು ವಿಚಾರನೆ ಏನ ಯಜಮಾನ್ರದ ಪಂಡೆ ಅಕ್ಕಳೆಲ್ಲ ವಿಚಾರ ಕೇಂದ್ರಂಡೆ ಅಕ್ಕಳ ಒಪ್ಪಿಗೆದ ಲೆಕ್ಕನೆ ಅಕ್ಕಳ ಇರುವೆಲ್ಲ ಮದಿಮೆಲ ಮಂತ ಬಡಿಯೆ ಮನಸ್ಸಿಗೆ ಸಮಾಧಾನ ಆ ವಿಚಾರ ಅಂಚೆ ಇಪ್ಪಡೆ ಪಂಜೇನಕ್ಕಲ ಶರೀರ ಪ್ರಕೃತಿ ಪ್ರಕಾರ ತಿಂಗಳದ ಶುದ್ಧ ನೀರು ಮೀಪಿನ ಕ್ರಮ ಇಪ್ಪುಂಡು ಶರೀರ ಅಶುದ್ಧಿ ಇಪ್ಪುನಾಗ ದೇವರಿಗೆ ಪಲ ಕೈ ಮುಗ್ಗಿರೆ ಬಲ್ಲಿಗೆ ದಯ ಅನ್ಪಂಡೆ ಪಂಡ ಎನ್ನ ಸ್ಥಿತಿಲ ಅವೇ ಆಯ್ನಿರ್ದಾದು ಇನಿ ಶುದ್ಧ ತೀರ್ಥ ಮೀಪಿನ ದಿನ ಶರೀರ ಶುದ್ಧ ಮಂತೊನ್ನ ದಿನ ಬತ್ತೆ ಕೆರೆತ ತೀರ್ಥ ಮೀಯೆ ಶರೀರ ಶುದ್ಧಿ ಮಂತೊಂಡೆ ನನ್ನ ದೇವರಿಗೆ ಕೈ ಮುಗಿಪ್ಪೆ ಸ್ವಾಮಿ ನಾಗ ಬ್ರಹ್ಮ ದೇವರೇ ಇರೇ ಕಾಪ್ಲೆ ಇರೇ ಕಾಪ್ಲೆ ಇರೇ ಹರಸಿ ಬ್ರಹ್ಮರು ನಿಜದ ರೂಪವ ಕೊಡುತ್ತ ಅರಣ್ಯನಿಲಯ ಗರ್ಭದಲ್ಲಿ ಹರಸಿ ಬ್ರಹ್ಮರು ನಿಜದ ರೂಪವ ಕೊಡುತ್ತ ಅರಣ್ಯನಿಲಯ ಗರ್ಭದಲ್ಲಿ ಧರಣಿಯವರು ಜನಿಸಿ ಜಾತಿಯ ಪಡೆವರು ಧರಣಿಯೋಡೆಲ್ಲ ಮಾರಿರಿಯೇ ದೇಹಿ ಬೈದತಿ ದೇಹಿ ಬೈದತಿ ದೇಹಿ ಬೈದತಿ ಈ ನಮ್ಮೊಂದು ಬತ್ತಿನಂಚಿತ್ತಿನ ನಾಗಬ್ರಹ್ಮನೇ ಯಾನಾದುಲ್ಲೆ ಒಂದು ಕಲಿಯುಗ ನೆಡ್ದಾವರ ಎನ್ನ ನಿಜ ರೂಪ ದರ್ಶನ ನಿಕ್ಕ ಒಂದು ಐಕೋಸ್ಕರನೆ ನಿನ್ನ ಭಕ್ತಿಗೆ ಮೆಚ್ಚಿದು ನಿನ್ನ ಕನಟು ತೋಜಿದು ಬೈದೆ ಬಾಲೆ ನನ್ನ ದುಂಬಗೆ ನಿನ್ನ ಗರ್ಭಡು ಒಂಜಿ ಅಮರ್ ಜೋಕುಲು ಪುಟ್ಟರೊಲ್ಲೆರು ಪುಟ್ಟಿನಂಚಿತ್ತಿನ ಜೋಕುಲು ಬಿರ್ಸರಾದ್ ವೀರ ಪುರುಷರವರೊಲ್ಲೆರು ನಿಕ್ಕು ಶುಭಾವಡು 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 ಇಂಕದಾದಾಂಡೆ ಈ ಪಲಂಚಿನ ಘಟನೆ ನಡಪು ಜಪ್ಪ ತರೆ ಕಮ್ಮಿ ಕಮ್ಮಿಯೇ ಕೈ ಮುಗಿಯೇ ಕಣ್ಣಗ ಮಣಜಲ್ದ ಪುಡಿ ಪಾಡ್ಲೆ ಕಾಣ ತರ ತಿರುಗದಿದ್ದ ಪೂರಿಯೇ ಕನನ ಎಚ್ಚರಲ್ಲ ಒಂಜಿಲ ಎಂಕ ತೆರಿಯಂದೆ ಯಾ ನಮ್ಮದು ಬತ್ತಿನ ನಾಗಬ್ರಹ್ಮ ದೇವರೇ ಹಿಂಗ ಅನುಗ್ರಹ ಮಾಡ್ತೀರಿ ದೇಯಿ ನಿನ್ನ ಬಂಜಿನ ಇರುವೇರು ಜೋಕ್ಲ ಬಿಟ್ಟುವರೆ ಕೀರ್ತಿವಂತರ ಬೇರೆ ಎಂದೆ ಇದು ಅಂದಾದಿಪ್ಪ ಅಂದಾದಿತ್ತಿನ ನೇರ್ದು ಮಲ್ಲ ಭಾಗ್ಯ ಉಂಡ ದೈವ ಚಿತ್ತ ಎಂಚ ಉಂಡ ಅಂಚನೆ ಆವಡೆ ಅಂಚನೆ ಆವಡೆ ಅಂಚನೆ
ಮಾಲೆಯರ ಸಬಿರುಮಳ ಉತ್ತಮಾಸನವೇ ಮೆರೆದಿರೆ ಪಡುಮಲೆಯರಸ ತಿರುಮಳ ಅತ್ತೆ ಬೀರಲೆ ಜನನ ಪುರಿಯುತ್ತ ಚಿತ್ತ ಶುದ್ಧ ವಿಷ್ಣುಮೂರ್ತಿ ದೇವರೇ ಈರೇ ಅನುಗ್ರಹ ಮಲ್ಪುಲಿ ಬೊಮ್ಮೆಯಣ್ಣ ಅರಸುಲೆ ಚನಕಾಯ್ತ ಚಂದ್ರಗಿರಿ ಬಡಕಾಯ್ತ ಬಾರ್ಕೂರು ಮಿತ್ತ ಘಟ್ಟ ತೀರ್ಥ ಕಡಲು ಇಂದಿನ ನಡುಟಿಪ್ಪನವೇ ತುಳುನಾಡು ಇಂಚಿನ ತುಳುನಾಡಿಟ್ಟು ಅಲ್ಪ ಅಲ್ಪ ಏತೋ ಸೀಮೆಲು ಬೂಡುಲು ಗುತ್ತು ಬರ್ಕೆ ಬಾವಲು ಉಳ್ಳ ಇಂದಟ್ಟು ಮಾತ್ರ ಬಾರಿ ಪುಗರ್ತೇನು ಪಡೆಯಿನವು ನಮ್ಮ ಈ ಪಡುಮಲೆ ಅಂದಪ್ಪ ಇಂದಕ್ಕೆ ಕಾರಣದಾದ ಯಾನತ್ತು ಎನ್ನ ಹಿರಿಯಾಕುಲೆ ಆತುಲ್ಲಿರಿ ದುಂಬು ಈ ಪಡುಮನೆ ಎಂಚೆತ್ತನಿಗೆ ಬಜಿ ಬೆಟ್ಟ ಗುಡ್ಡ ಕಾಡು ಪ್ರದೇಶವಾದಿತ್ತನಿಗೆ ಅಂಚಿನ ಈ ಪ್ರದೇಶನು ಕರ್ತದೆ ನಾಡಾತು ಪರಿವರ್ತನೆ ಮಲ್ತನಕ್ಲಿಗೆ ಎನ್ನ ಹಿರಿಯಾಕುಲು ಸತ್ಯಪಾತೆರ ಕಂಡ ಮಲ್ತೀರಿ ಬೆನ್ನಿ ಮಲ್ತೀರಿ ತೋಟದಿಯೇರಿ ಒಕ್ಕರು ಸಕ್ಕಲ್ಲಗ್ಲನು ದೀವಂತು ಅಗ್ಲನು ಜೋಗ್ಲನ ಕತ್ತು ಅಂತ ಬರ್ತೀರಿ ಸತ್ಯ ಅವಿರ್ ತಾರಣೆ ಇಲ್ಲಿ ಅಗ್ಲ ಬುಧರು ಜನಮಾನಸಡು ಚಿರಸ್ಥಾಯಾತುಂಡು ಅಂತ ಏನಾಡ್ತಾರ ಎನ್ನ ಹಿರಿಯಾಕ್ಲು ಎನ್ನ ಈ ಪಟ್ಟಣ ಮನೆಗೆ ಯಾರು ಸಾತಿ ಮುತ್ತುದ ಕಿರೀಟನು ಎನ್ನ ತೆರೆಕದೀತು ರಾಜದಂಡನು ಎನ್ನ ಕೈಟು ಕೊರತು ಪಂಡಿನ ಒಂಜಿ ಪಾತಿರ ಮಗ ಪೆರುಮಲ ಅಧಿಕಾರ ದಿಕ್ಕನ್ನು ಬಂಡದು ಅಹಂಕಾರನು ಮೆರೆವಡ ಅಧಿಕಾರ ಪಂಪವು ಪೂತ ಹಾಸಿಗೆ ಎತ್ತೆ ಮುಳ್ಳುತ ಹಾಸಿಗೆ ಲೆಕ್ಕ ಕುಲ್ಲುಲ್ಲ ಕಂತುಂಡು ಜೆತ್ತಿಲ್ಲ ಕಂತುಂಡು ಅವಿರ್ತಾರ ಜಾಗ್ರತೆ ಮಲ್ಪಡು ಅಧಿಕಾರ ಶಾಶ್ವತ ಹತ್ತು ಕೀರ್ತಿ ಶಾಶ್ವತವಾಯಿ ನಾವು ಅಗ್ಲಿ ಪಂಡಿನ ಪಾತಿರದ ಲೆಕ್ಕನೆ ಯಾಲಿನಿ ಅಧಿಕಾರ ಮಲ್ತಂದುಲ್ಲಿ ಅಗ್ಲಿನ ಆಶೀರ್ವಾದಲ ದೇವರನ್ನ ಅನುಗ್ರಹಲ ಮಾಂಸ ಪ್ರಜಾವರ್ಗದಲ್ಲ ಸುಖ ಶಾಂತಿ ನೆಮ್ಮದಿದ ಜೀವನ ಮಲ್ತುಂತಲ್ಲಿருந்து ಪಂಚನೆಕ್ಕೆ ಎನ್ನಗ ಮನಸ್ಸಿಗೆ ಬಾರಿ ಸಂತೋಷ ಆವಂತು ಬೊಮ್ಮೆಯನ್ನ ಬೇಟದಾಲ ವಿಶೇಷ ಉಂಡೆ ವಿಶೇಷದಾಲ ಬೇಲೆದಾಲ ಇಜ್ಜಿ ಈರ್ನ ಆಡಳಿತಾಡು ಹೂವೇ ಕುಂದು ಕೊರತೆ ಇಜ್ಜ ಅಂದನಂಚಿನ ಪಡುಮಲೆ ಅಂದೆ ಏರೆಗ್ಲ ಕಷ್ಟ ಬರೆಯರ ಸಾಧ್ಯತಲೆ ಇಜ್ಜಿ ದಾಯಪಲ್ಲೆಗೆ ಕೈಲೀರ್ದು ಕೊರಪುನಂಚಿನ ಗುಣ ಸುಭೀಕ್ಷನುಂಡು ಅಂದೆ ಆಂಡ ಉರ್ದಕ್ಲು ಬತ್ತಜಿ ಪಾತೆರೆ ಪಂತೇರಿ ದಾದಗೆ ದಾನಾಡಿಗೆ ಸೊಗರ ಕೆಡ್ಡೆ ಸಗುಣಮ ಏಪಲ ಬೋಲ್ಟೆದೇರ್ ನಂಚಿನ ಕ್ರಮ ಅಪಗ ಕ್ರೂರ ಮೃಗೋಕ್ಕುಲು ಬಂದದೆ ನಮಕ ಹಾನಿ ಮಲ್ತೊಂದುಲ್ಲ ಬುಲೆಸಲೆ ಆ ಒಂದಿಜ್ಜಿ ಬುಲೆಸಲೆಕು ಉಪದ್ರ ಕೊರೊಂದುಲ್ಲ ಪನ್ಪುನಂಚಿನ ಪಾತೆರ ಪಂತೆರತ್ತ ಮೃಗಕ್ಕಡ ಉಪದ್ರ ಅರಸು ಕೇಳದ ಮನಿಪದ ಕುಲನ ಬಲ್ಲಿ ಕಷ್ಟ ನಿವಾರಣೆ ಮಲ್ಪನಾಯ್ ನಾವು ರಾಜನಾಯನ ಹೊಣೆಗಾರಿಕೆ ತುಂಡು ರಾಜಾನ ಪ್ರತ್ಯಕ್ಷ ದೇವತಾ ಅಂದತ್ತ ದುಂಬೆ ಬೇಲೆ ಇದ್ದಿ ಬಣ್ಣದ ಬೇಲೆಗೆ ಆನಂದ ಬತ್ತರಕ್ಲೆ ಮೂಯಿಡೆಗಕ್ಲೆ ಏತೋ ಜಲ ಉಳ್ಳೇದು ಅಂದಿ ಏರ್ಲ ನಿರುದ್ಯೋಗಿಲ ಆಯರ ಬಲ್ಲಿ ಆಗ್ಲಕ್ಕೆ ಸರಿಯಾದ ಬೇಲೆ ಮಾಡುವ ಬಣ್ಣತೆ
ಆಗ್ಲಿಗೆ ನಮ್ಮ ಆಗ್ಲಿಗೆ ಜಾಗ ಕೊರಿ ಅವಳು ಬೊಕ್ಕ ನಿಕ್ಲು ಮೂಲೆ ಅವಳೆ ಉಂತಲೆ ಅವಳೆ ಇಲ್ಲಿ ಕಟ್ಟದ ಕುಲ್ಲುಲೆ ಅವಳು ಕೃಷಿ ಮಲ್ಪುಲೆ ಕೃಷಿ ಮೂಲಕವಾದ ನಿಕ್ಲ ಜೀವನ ಮಲ್ಪುಲೆ ಕೃಷಿತೋ ನಾಸ್ತಿ ದುರ್ಭಿಕ್ಷಾಪ ಹಿರೇ ಪಣ್ಣಂಚಿನ ಪಾಠ ಐಕ್ ಮಾಡಾತಿ ಮಾಟ ವ್ಯವಸ್ಥೆ ಎಲ್ಲ ಮಲ್ತುಕೊಂಡು ಹಾಕ್ಲಿ ನಮ್ಮ ಅಂದೆ ಆಂಡ ಇನಿ ಆಕ್ಲಿ ಮಲ್ತಿನ ಬುಲೆ ಆಕ್ಲಿನ ಕೈಕ ತಿಕ್ಕೊಂಡಿದ್ದಿ ತೂಯರ ಮಾತ್ರ ಕೈಕ ತಿಕ್ಕುಜಿಗೆತ್ತ ಕಾರಣ ಮೃಗಕ್ಲನ ಹಾಬಲಿ ಅವಂತುಂಡಕ್ಲೆಗೆ ಈ ಮೃಗಕ್ಲೆಟ್ ರಡ್ಡು ವಿಧಕ್ಕುಲುಲ್ಲ ಓ ಪೂರ ಎಂಚ ಒಂಜಿ ಎಡ್ಡೆ ಮುರುಗೊಲ್ಲ ಅವು ನಾಡು ಕಾಪ್ಯರ ಊರು ಕಾಪ್ಯರ ನಿಪ್ಪುಣವು ಎಡ್ಡೆ ಮುರುಗೋಲು ಈ ದುಷ್ಟ ಮುರುಗೋಲು ಒಂದುಲ್ಲ ಐಕ ಅಹಂಕಾರ ಜಾಸ್ತಿ ಅಂದ್ರೆ ಒಯ್ನು ತಿನ್ಯರ ಬಲ್ಯ ಐನೆ ತಿನ್ಯರ ಪೂಜಿ ಅಂತ ಇಂತು ಹಾಳು ಮಲ್ತು ಮಾಡೋಡತ್ತ ಅಂಚ ಅಂಚನ ಬೇತಳ ಕಾರಣ ಉಂಡು ಒಂಜಿ ರೀತಿ ನಮ್ಮನೆನಕ್ಕೆ ಅವಕಾಶ ಮಲ್ತು ಕೊರ್ನಾಕ್ಲಿ ನಮ್ಮ ವರ್ಷಗರ ಬೋಂಟೆ ದೇರು ಅಂತ ಇತ್ತನಾಗ್ಲಿ ಬೊಕ ಕೆಡ್ಡೆಸಗರ ನಮ್ಮ ಬಾರಿ ಮಲ್ಲದ ಬೋಂಟೆ ದರ ಅಂತ ಇತ್ತು ನಮ್ಮ ಇತ್ತ ಉಂತಾದ ದಾಯಿಗೆ ಬೋಡಾತು ಪ್ರಾಣಿಲಗಿ ಹಿಂಸೆ ಕೊರಿಯರ ಬಲ್ಲಿ ಒಂದೇ ಉದ್ದೇಶ ಪ್ರಾಣಿಲಲ್ಲಿ ಕೆರಿಯರ ಬಲ್ಲಿ ವನ್ಯಜೀವಿಗಳು ನಮ್ಗೆ ಬೋಡು ಅವು ನಮ್ಮ ಅರಣ್ಯ ಸಂಪತ್ತಾದ ಒರಿಯೋಡು ಪಂಪಿನ ಕಾರಣಕ್ಕೆ ಬೋಡಾತು ಮೃಗಕ್ಲೇನ ನಮ್ಮ ಕೆರಿಯರ ಬಲ್ಲಿ ಬಂದದ್ದು ಕಟ್ಟಾಜ್ಜನ ಕೊರ್ನಕ್ಲಿ ಅಂದ ಇತ್ತ ಮೃಗೋಕ್ಲೇಗ ಮಂಡೆ ಡಾಟಾಡ್ದು ನಾಂಕಾರ ಏರ್ಲ ಬರ್ಪುಜಾರತ್ತ ಅವೇ ನಮ್ಮ ಕೊರೋನಾ ಸಾಸಾರ ಮೃಗಕ್ಕಳು ರಕ್ಷಣೆ ಮಲ್ಪಡು ಬಂದದ್ದು ನಮ್ಮ ಅವಳು ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಮಲ್ತನಕ್ಲಿ ಇವತ್ತು ಮಲ್ತು ಮಾಡ್ದ ಬೊಕ್ಕ ಆನಲ ಇನಿ ಆ ಕಾಡಿಟ್ಟಿನ ಮೃಗಕ್ಕಳು ನಾಡಿಗೆ ಬರ್ತದೆ ರೈತರಿಗೂ ಪತ್ರ ಮಲ್ತಂತುಂಡು ಅವೇತ ಎಂದು ಒಂಜಿಪ ಮಲ್ಲ ಶಬ್ದೋಡು ಪಂಪೆರತ್ತ ಹುಟ್ಟು ಗುಣ ಸುಟ್ಟರು ಹೋಗದು ಬೊಕ ಐನ ಮಕ್ಕ ಏತು ವನ್ಯಜೀವಿ ಸಂರಕ್ಷಣೆ ಮಲ್ತಲ್ಲ ಇಲ್ಲ ಬುದ್ಧಿ ಬಿಡುವ ಆನ ನಮ್ಮ ನನ ಐಕ ಅವಕಾಶ ಮಲ್ತು ಬರ್ರ ಬಲ್ಲಿ ಆ ಪ್ರಾಣಿಗಳಿಗೆ ಸರಿಯಾದ ಶಿಕ್ಷಣ ನಮ್ಮ ಮಲ್ಪಡು ಹೊರಡು ಅಂಚ ಮಾಡಿದ ಪ್ರಾಣಿಗಳನ್ನು ಕೆರ್ಪುನ್ನ ಪ್ರಾಣಿಗಳಲ್ಲಿ ಕೆರ್ಪುನ ಬಡಿ ಪೋಡಿಗೆ ಬಿಟ್ಟವು ಪೋಡಿಗೆ ಬಿಟ್ಟವು ಅವ್ರಿ ಉಲ್ಲೇ ಅದಾವಡು ಎಂಕ್ಲೇಲಿ ಕೇಳುನೆ ನವನ ದುಂಬುದ ಜನಾಂಗಗೂ ಪ್ರಾಣಿಗಳ ಮಾಂತ ಚಿತ್ರಡು ದೂಪಿರಂಚಿನ ಪರಿಸ್ಥಿತಿ ಆಯರಬಲ್ಲಿ ಅಲ್ಲಪ್ಪ ವನ್ಯಜೀವಿನ ನಕ್ಲ ನಿಜ ಸ್ವರೂಪಡು ತೂವಡು ಆ ಉದ್ದೇಶನ ಜೀವಂತೆ ಪ್ರಾಣಿలను ಕೆರಿಯರ ಗಿದ್ದಿ ಪ್ರಾಣಿలను ನಾಡಿಡ್ತೆ ಕಾಡಿಗೆ ಗಿಡಪ್ಪನೊಂದು ಪ್ರಯತ್ನ ಮಲ್ಪೊಡು ನಾಡಿಗೆ ಬರ್ರಲ್ಲಿ ಕಾಡಿಟ್ಟೆ ಇಪ್ಪಡು ಅವಳು ಜೀವನ ಸಾಗಿಸವಡು ಐಕ ಮಾಡತ್ ಒಂದು ಸರಿಯಾಯಿನ ಬೋಂಟೆ ದೇರುಡು ದಲಿಕುಲೆ ಅಂದತ್ತ ಎಡ್ಡೆ ಬೇಲೆ ಆಂಡ ಯಾನು ವರಿಯನೆ ಪೋಪನತ್ತಿ ಮಾತೆಲ್ಲ ಬೋಡತ್ತ ಮಾತೆಲ್ಲ ಬೋಡು ಬುಕ ಆಂಡ ಸುಮಾರು ಜನ ದುಂಬೆ ಪೋಯರ ಅಂದು ಕೆಲವು ಪೋತೇರಿ ಎಗಡೆ ಸುಮಾರು ಜನ ಇತ್ತಾರೆ ಮೂಲು ದೂರ ಬಲಿಯರ ಬಂದಾಗ ಪೂರ ದೂರ ಬಂಡಿತು ಇತ ಅರಸುಲು ಬರುವೆ ಬೋಂಟೆಗೆ ಬಂಡತ ತಯಾರ ಪೋತಿ ಪೇರಕ್ಲಿ ನಿರೀಕ್ಷೆ ಆವಡು ಮುಲ್ಪದ ವ್ಯವಸ್ಥೆ ನೀರು ತುವಂತಿಪ್ಲೆ ಯಾನು ಕಾಡಿಗೆ ಬೋಂಟೆಗೆ ಬೋತ ಕೊರೆಪ್ಪುಣ ಮಾತ್ರ ರಾಜು ಕೊರೆಪ್ಪುಣ ಮಾತ್ರ ಅವು ತುಚ್ಚಿ ಬರೋಲಿ ಅವೇನ್ ಕಟ್ಟಬಾರ್ದು ಓ ಒಂದು ಬೊಮ್ಮ ಎಣ್ಣೆನಾ ಅಂದಂದು ಯಾನು ಏ ರೀತಿ ಸಲುಗೇಡು ಬಾತೇರ್ ನೀನ್ ಯಾನು ಬೂಟುಡ್ದು ಬರ್ತೀನಿ ಗೂಡುಡ್ದ ಬರೆಯಂತ ಕೋರ್ದ ಇಂಡಿಯಾ ಬೂಟುಡ್ದು ಓ ಬೂಟುಡ್ದು ಅಲ್ಲ ಅಲ್ಲ ನಾನೆಂಚೆ ಬತ್ತರ್ ಬೊಮ್ಮ ಎಣ್ಣ ದಲಿಕುಲು ಕಡಪುಡ್ನಿ ಅಂದೆ ವಿಷಯದ ಅಲಜ್ಜಿ ಇದಕ್ಕಿಂತ ವಿಷಯ ಪಾಗ ತೆರಿದಿಜ ಇಜ್ಜಿ ಗೊತ್ತಾಯ್ಜಿ
ಅರಸುಲು ಬೊಟ್ಟೆಗೆ ಒಪ್ಪನೆತ್ತ ಅವು ಮಲ್ಲ ವಿಷಯನ ದಯವಂಡ ವರ್ಷಗೊರ ಪೋಪೇರಿ ಮರ್ಗಕ್ಲೇನು ಬೆರಿವತ್ತು ಬರ್ಪೇರಾರು 6 ವರ್ಷಗೊರ ನಮ್ಮ ಕೆಡ್ಡೆ ಸಗು ಬೋಂಟೆ ದೇರ್ನ ಮತ್ತ ಅರ್ನ ಕ್ರಮಾಲಿ ಅವು ಮಲ್ಲ ವಿಷಯ ಅತ್ತಿ ಇಂಚಿ ಪಾರು ಪೋಯಿಲ್ಪ ಬೋಂಟೆ ದಲ್ಪ ಬಾರಿ ಮಲ್ಲ ವಿಶೇಷ ಆತು ವಿಶೇಷ ಬೋಂಟೆ ದೇರಂದು ಪೋಯರ ಬೋಂಟೆ ದೇರ್ ನಂತರ ಸಂದರ್ಭ ಮಾತ ಮುರ್ಗೊಲೆ ಲಂಚ್ ಬರ ಹಾಕದ ಬಾಡ್ದಾಂಡು ಅಕೇರಿಗಾರೆ ಕೊಂಚ ಪಂಜಿ ಗಂಡುಗು ತೋಟಿ ಈ ಪಂಜಿಗೆ ಪಗಾರಿ ಬರ್ತದ ಗಿಡ ಪೆರ ಶುರು ಮಲ್ತೆ ಓಡಾರಪ್ಪ ಅನ್ನ ಪಂಜಿ ವೈಟನ ಪೋಂಡು ಬೇರೆ ಗೊಂಜಿ ಮುಳ್ಳು ತಾಗಿ ಅಂತೆ ಅಂದಪ್ಪ ಕಾರಿಗೆ ಮುಳ್ಳು ತಾಗದು ಮುಳ್ಳು ತಾಗದು ಅಲ್ಪಾರ್ದು ಬೊಬ್ಬೆ ಬಾಡ್ರ ಶುರು ಮಲ್ತನಾನು ಗೂಡು ಮುಟ್ಟಲ ಬೊಬ್ಬೆಲಿ ಮಾತಿರ್ಲ ಸೇರೊಂದು ಗೂಡು ಮುಟ್ಟಲೆ 90 ಮರ್ದು ಏತ ಆಂಡು ಗೊತ್ತುಂಡ ಓ ಕಂಡಾವಟ್ಟೆ ಮರ್ದಾಂಡು ಮಂತ್ರಾದಿಲ್ಲ 90 ಆ ಮೇಯ್ತಾ ಈ ಮೇಯ್ತಾವೋ ವಾ ಮರ್ದಿತ್ತಲ್ಲ ಕಾರು ಬಾಪುನೆತ್ತಂದೆ ಬೇನೇನೆ ಅಂತಂದ್ರೆ ಕಾರು ಕಮ್ಮಿ ಅಪ್ಪಣ ಪಂಡಿತರ್ನಕ್ಳು ಕೆಲವು ಜನ ಉಳ್ಳೇರಿ ವಾ ಪಂಡಿತರ್ನೆಲ್ಲ ಮರ್ದು ಫಲಿಪುಣ್ಯ ಇಜ್ಜಿಂದು ಅಯ್ಯೋ ದೇವರೇ ಅಕೇರಿಗೆ ಬಂಡೇರಿ ಕರ್ಕಲ್ಲ ತೋಟ ಕಾಂತು ವೈದ್ಯನ ದೇಯಿ ಉಳ್ಳಾಲಿಗೆ ಪಣಪಣ ಸುದ್ದಿ ದಿಕ್ಕಂಡು ಬೂಡ್ದಾರ ಸುಲ್ಲೆತ್ತೇನೆ ಪೋದು ಬಲ್ಲ ಬೊಮ್ಮ ಯಾವಂಡೆ ಇವನ್ ಆಲೋಚನೆ ಮಲ್ಪಗೆ ಅವು ಅಂಚಲಿ ಇತ್ತೆ ಒಂದು ಇಲ್ಲಲ್ಲಿ ಕಾರ್ಯಕ್ರಮ ದೆಪ್ಪುನಾಗ ದೂರದಕ್ಲೆಗೆ ಮಾತೆರೆಗಳ ಬೇಗ ಪಂಡದ ಕೊಡಪ್ಪು ಅಂದೆ ಕಾರ್ಯಕ್ರಮ ತನ್ನೇ ಗೊತ್ತಾಪುಂಡು ಕೈತಲ್ದ ಇಲ್ಲದಾಗ ಮಾರಪ್ಪು ಆಯ ಬಾಕಿ ಅತ ಆಯ್ಕು ಬರಿಯರ್ಲತ್ತ ಬರಂದೆಪ್ಪೆರ್ಲತ್ತ ಬರಿಯರ ಹೇಳಿಕೆ ಪೂಜಿ ಬರಂದೆತ್ತ ದಿನ ನೆರಕರೆ ಅತ ಸಮಸ್ಯೆನೆ ಅನ್ನೊಂದು ಮಟುನು ಬುಗೆಲ್ಲಿ ಇಡ್ಲಾರ್ಲೆಕ್ಕ ಆತದ ಅಂದೆ ಇನ್ನ ಒಂಜಿ ಗೊತ್ತೇ ಆಯ್ದಿತ್ತುಲ್ಲ ಅಂಚ ಈ ಅಡ್ಡೆ ಮರ್ದು ಮಲ್ಪ ಅಂದು ಅರಸುಲೆಗ್ ಸುದ್ದಿ ಮುಟ್ಟುದುಂಡು ಆಯ್ಲೆ ಇರ್ದಾರ ಒಂಜಿ ಅರಸುಲೆಗ್ ಒಂಜಿ ಆ ಒಂಜಿ ಕಾರು ಗುಣಾಪಲೆಕ ಒಂಜಿ ಮರ್ದು ಮಲ್ಪೊಲಿಯ ಅಂದ ಅರಸುಲು ಪಂಡುದು ಕಡ್ಬಿಡ್ದೆ ಬೊಮ್ಮಣ್ಣ ಓ ಯಾನ ಬರೋಡ ಯಾನ್ ಎಂಚ ಬರ್ಪನಿ ಬೊಮ್ಮಣ್ಣ ಚಬರ್ಪುಂಡು ಬಣ್ಣಾಗ ಇತ್ತೆ ದಯ ಬಂಡ ಎಂಕ ಕಾರ್ದಡಿ ತೋಜುಂಡೆ ಕಾರ್ದಡಿ ತೋಜ್ಜ ಕಾರ್ದಡಿ ತೋಜ ದಾನೆ ಹತ್ರಪ್ಪ ಏನನಾರ ಸರಿ ತೂಲೆ ಎಂಚೋಡ ಎಂಕ ತಿಂಗಳೊಂದು ಬೇತೆ ಬೊಮ್ಮಣ್ಣ ಬೊಕ ಎಂಕಲೆಗೆ ತಿಂಗಳು ಬೇತೆ ಆತದ ಎಂಕಲೆಗಲ ತಿಂಗಳು ಅವಿ ಅಯ್ಯೋ ಅಂಚತ್ತು ಎನ್ ಸರಿ ತೂಲೆ ಬನ್ನಿ ಎನ್ ತಿಂಜಿನ ಬಂಜಿನಾಲು ಎಂಗ ನಡಪೆರ ತೀರಿಡಿ ಯಾನು ಎಂಚ ಬರ್ಪನಿ ಇಂದಿ ಬಂಡೆನಿ ಎಡ್ಡೆ ಪುಡಿಕೆನೆ ಅದು ತೋರ ಆತ ದಲ ಪಂಡ್ರಡೆ ಒಂಚೂರು ಉದ್ದಾಪು ಜಾತ ಈತೆ ಅಣ್ಣ ನೆಮ್ಮದಿ ಉಂಡು ಬಂಜಿನಾಲಂದ ಅಂದೆ ಎಂಕಲ ಗೊತ್ತು ಜಯಾನ ಇಕ್ಕೆತ ಕುಸಾಲ ಬಾತೇರ್ನಿ ಕುಸಾಲ ಬಾತೇರೋಡು ಹೌದೇ ಬಂಜಿನಾಲಾದಿಪ್ಪುನಗ ನಮ್ಮ ಕುಸಾಲ ಬಾತೇರೋಡು ಎಲ್ಲದಾನಿ ಭೂಮಿದ ಬೊಲ್ಪು ತುಂಪುನಂಚಿನ ಜೋಕುಲು ಇಂಚ ಕುಸಾಲ ಪಾತೇರೊಂದು ಎಡ್ಡೆಪ್ಪುದ ಪಾತೇರೊಂದಿತ್ತಂಡ 4 ಜನ ಪುಗಾರು ಲೆಕ್ಕ ಜೀವನ ಮಲ್ಪೇರಿ ಅವೇ ಹಾಲು ಪಾತೇರೊಂದು ಎಂಚಿನಾಲ ಬೇತೆ ಮಂಡೇಡಿ ಎನ್ನೊಂದು ಬಂಜಿನಾಲ್ ಇತ್ತಲ್ದಂಡ ಇತ್ತೆ ಕೆಲವು 14 ಜನ ಕೆಲವೇರಿ ಅಂಚಿನವೇ ಹುಟ್ಟುನೇವ ಐಕೋಸ್ಕರ ಕುಸಾಲ ಬಾತೇರ್ನಿ ಐಕ ತರವೆಚ್ಚನ ಅವು ಮೂಡ್ದ ಅರಸುಲೆಗೂ ಗೊತ್ತುಂಡು ದೇಯಿ ಬಂಜಿನಾಲಿಗೆ ಪನ್ಪನಂಚಿನ ಇಸೆ ಅರೆ ಗೊತ್ತಾತಂದು ಐಕೆ 6 ಕುಲ್ಲು ಲಂಚಿನ ದಂಡಿಗೆನೇ ಕಡಪುಡ್ದೇರು ದಂಡಿಗೆನೇ ಕೊಡ್ತು ಕಡಪುಡಿಯರ ಒಕ್ಕ ದೇಯಿಲ್ಲ ತೊಂಬಲ್ಲ ಅಂದೇರನೇ ಕಡಪುಡ್ದೇರು ಬೊಮ್ಮಣ್ಣ ಓ ಪಲ್ಲಕಿಯನ ಹರಿತೊಯೇ ಅರಸನೇರುವ ಪಲ್ಲಕಿಯನ ಅರಿತೊಯೇರೇನೋ ಬರುವೆ ಶೀಘ್ರತಿ ತರುವೆ ಔಷಧ ಮೂಲವಿಲ್ಲವ ಇಲ್ದಿಳ ದಿನದಿ ಏನಲ್ಲ ತೊಂದು ಪಾರೆ ಬಡಾದು ಅರಸಲು ತಾನೇ ಕುಲ್ಲ ದಂಡಿಗೆನ ಕೊಡ್ತು ಕಡಪುಡಿಯರ ಅಂದಪ್ಪ ಏತೆಡ್ಡೆ ಗುಣ ತುಲೆ ಬುಕ ಬೇತೇರ ಅಣ್ಣ
ನಮ್ಮ ಏತಂಡ ಚಾಕಿರಿ ದಾಖಲೆ ಬರಡಾಲಿಂದ ಅಪ್ಪಣೆ ಮಲ್ತದೇರಿ ಪಂಡದ ಮೇಲೆ ಪರ್ಪಣ ಬೊಚ್ಚ ಪೋದ ಅಲ್ಲ ಈ ಸುದ್ದಿ ಮುಟ್ಟಾಂಡೆ వాళ్ళు ಬರೋಡಿ ಪನ್ಪುನ ಜನ ಕುಳಿತಾರ ಅತೆ ಬೇರಂಚ ಮಲ್ತಿದ್ದೀರಿ ಪುಣ್ಣು ಪುಂಜವು ಬೇತೆ ಬಂಜಿನಾಲು ಬೇತೆ ತಾನೇ ಕುಲ್ನ ದಂಡಿಗೆನ ಕೊರ್ದು ಕಡಪಡಿಯರತೆ ಬೊಮ್ಮಣ್ಣ 6 ದಾದನ ಕೊರ್ದು ಕಡಪಡಿಯರು ನಮ್ಮ ಇಟ್ಟು ಕುಲ್ಲಲ್ಲಿ ಒಂದು ಆಲೋಚನೆ ಮಲ್ಪರ್ಚೆ ಅರಸಲು ಪಂಡಯ್ಯೇರಿ ದೇವೇರಿ ತಿಲಕ ದೇವೇರು ಕುಲ್ನ ಜಾಗಟ ನಮ್ಮ ಕುಲ್ನ ಸರಿಯಾಪಣೆ ಬೊಮ್ಮಣ್ಣ ಒಂದು ಅಂಚ ಬಂಡದೆ ಅವನ ಅಂಚನೆ ಕಡಪಡ್ಲೆಕ್ಕಲ್ಲ ಅಜ್ಜಿ ಅಹಂಕಾರ ಅಂದಾಪುಜ ಐಕು ಬೋಡದು ಅರಿ ತಾರೈ ಬಚ್ಚಿರೆ ಬಜ್ಜಿ ಪಣವು ಒಂಜಿ 4 ಕಿಲೋ ಬೊಂಡ ಇಪ್ಪಾಡು ಒಂಜಿ 4 ಒಂದು ಬಾರೆದ ಕೈಲಿಪ್ಪಾಡು ಒಂತೆ 5 ಮೂಟೆ ಅರಿ ಇಪ್ಪಾಡು ಬೊಕ್ಕ ಒಂತೆ ಪಿಂಗಾರ ಬೊಕ್ಕ ಒಂತೆ ಬಜ್ಜೆ ಇದ ಕಿಲ್ಲೆ ಮಾತ ಕೊರ್ದು ಕಡಪುಂಡೆ ಅವ ದಾದ ಅಲ್ಪ ಪಟುಮಲೆಟ್ಟು ಬ್ರಹ್ಮವಲ್ಲ ಸಹ ಕಡಪುಂಡನ ಇರ್ನ ಕರ್ಮ ಇರ್ನ ಅವು ಪೋನಗ ಇರ್ನ ಐಟೇನೆ ಪೋಂಡ ಎಡ್ಡ ಒಂತೆ ಅವಳು ಪಾಡರೆ ಅಪ್ಪುಂಡ ಜಾಲ್ದ ಐಟೆ ಪೋಪುಡು ಪಾಡಲಿ ಜಾಗೆ ಉಂಡು ಬೋಡ ಐನಾತಿ ಆ ವಿಚಾರ ಬಂಡಿನ ಅತ್ತೆ ಬೊಮ್ಮಣ್ಣ ಅವು ಮಾತ ಯಾನ್ ಬಂಡತಿ ಅವು ಮಾತ ದಂಡಿಗೆಡ ತೀಯರೆ ಅವು ದಂಡಿಗೆದ ಮರ್ಯಾದಿ ಅವೇನು ಮಾತ ದಂಡಿಗೆಡ ತೀರ್ದು ದಂಡಿಗೆಡ ಒಂಜಿ ಕೈಟ್ ಪತ್ತೊಂದು ತೀರ್ನಾತ ನಡತೊಂದು ಬರ್ಪೆ ಬೊಮ್ಮಣ್ಣ ಯಾನೆ ಅತ ಮಾತಿತ್ತು ನಾನು ನಿನ್ನ ಧೈರ್ಯಕ್ಕೆ ಮೆಚ್ಚೋಡು ಕೆಲವು ಬೇರೆ ನಾರು ಬರ್ತದ ಉಂಡು ಅವೇನು ಪತ್ತೊನ್ವೆ ಕೆಲವು ಕಲ್ಪನೆ ಅರಮನಟಿ ಪಂಡಿತರು ಉಳ್ಳೇರು ತಕಳೆ ಇಪ್ಪು ಅಲ್ಪ ತಿಕ್ಕು ಬಂಡದ ಮುಲ್ಪ ಪತ್ತೊಂದೆ ಪುನ ಬೊಚ್ಚಿ ಮುಲಿ ಇತ್ತಿನೇನು ಪತ್ತೊಂದೆ ಎಡ್ಡೆ ನಾಡನ ಓರೋರ ನಂಕೆ ತಿಕ್ಕು ಜಲ್ ಅಂಚಲ್ಲ ಬಾಕಿದ ಮರ್ದದ ವ್ಯವಸ್ಥೆ ಮಾತ ಮಲ್ಪಲಿ ಅಪ್ಪಗ ಮುಲ್ಪದೇನು ಪುರ ಪತ್ತೊಂದು ಪೋಯ್ ದಿನ ದಿನ ನೋವು ಹೆಚ್ಚಾಗೆಲ್ಲೋ ಅರಸುಲೆ ಬೊಮ್ಮಣ್ಣ ಯಾನು ಪೋಯ ಬತ್ತೆ ಈರು ಪೋಯಿನ ಈರೇ ಬತ್ತನ್ನ ಅತ್ತಪ್ಪ ದೇಯಿ ಬತ್ತಿಜಲ ದೇಯಿ ಬೈದಲಿ ಓಲ್ಲಲಿ ಓ ದೇಯಿ ಅರಸುಲು ಉಳಾಯಿ ಲೆಪ್ಪೇರು ಬರೋಡಿಗೆ ಅವ ಏನು ಉಳಾಯಿ ಬರೋಳಿಗೆ ಆವಡಪ್ಪ ಪಕ್ಕಡೆ ಕೇನಂದ ಬತ್ತಂದ ಎಂಚಪುರ ಉಳಾಯಿ ಬರ್ರೆ ಅರಮನೆ ಅತ್ತೆ ಅವು ಉಳಾಯಿ ಲೆತ್ತೇರು ಹುಡುಗು ಎಂಕ್ಲುಪುರ ಬುದ್ಧಿ ಅಡ್ಡಬುರುಂಡೆ ಬುದ್ಧಿ ಯಾನು ಬತ್ತೆ ಲಕ್ಕನೂದಿ ಎನ್ನ ಕಾರ್ಕಂಜ ಅವಸ್ಥೆನು ತುಜನ ಬೇರೆನೆ ತಡೇರ ತೀರುಜಿ ಅಯ್ಯಯ್ಯೋ ದಾನ ಮಲ್ತದಿ ಬೇರೆನು ವರ ಗುಣ ಮಲ್ಪುದೇ ವರ ಗುಣ ಮಲ್ಪು ಸಮಾಧಾನ ಮಂತನ ಬುದ್ಧಿ ಪ್ರಯತ್ನ ಮಲ್ಪೆ ಅಯ್ಯೋ ಅಂದೆ ಬೊಮ್ಮಣ್ಣ ಅವು ದಾದೆ ಅಂಚಲ ಕಾರ ತೋರ ಅವು ಕಾರ ಅರಸುಲ್ಲ ಕಾರ ಒಂಜಿ ತೋರ ಒಂಜಿ ಸಪುರ ಐಕಿತ್ತೆ ಮರ್ತು ಬುಜಿದಾರೆ ಒಂಜಿ ಮಲ್ಲ ಕಾರ ಒಂಜಿ ಎಲ್ಯ ಕಾರ ಮರ್ತು ಬುಜಿದ ಹೊರಡ್ತಾರೆ ದೆಕ್ಕದ ಬುಜಿದಿನಂತ ಎಂಕಳ್ಳ ಮರ್ತು ಪೂಜನಾಕ್ಲು ದೆಕ್ಕೇರ ಮಲ್ತಿಜೇರು ಪೂಜೆರ ಮಾತ್ರ ಬಂಡಿ ದೆಕ್ಕಡು ಪುಣ್ಯಾತ್ಮ ದೆಕ್ಕೊಡ ಹೊರ ಮರ್ತು ಪೂಜಿದು ದೆಕ್ಕಡು ಹೊರ ಮರ್ತು ಪೂಜಿನಿ ಬಕ್ಕುಡ ದೆಕ್ಕುಡು ಅಂಚ ದೆಕ್ಕೊಡ ಇತ್ತೆ ದೆಕ್ಕೊಡ ಯಾರ್ಯಾವಳು ಮಿತ್ತಗಂಡದ ನೀರು ಕಟ್ಟಮನಿ ಕಡ್ತು ಬಿಡ್ಲಾಂಚಿ ದಾದಿ ಚೌಳ್ ನೀರು ಒಕ್ಕ ಪರಿಪೂರ್ಣ ನೀರತ್ತ ಪರಪುರ ನೀರು ಎಡ್ಡ ಸುದ್ದಾವು ಕಟ್ಟದ ನೀರು ಎರದಕ್ಕೇರುಂಟ ಇರಿ ದಾದೇವಮ್ಮಣ್ಣ ಮುತ್ತಿನ ಕಾರ್ ದಕ್ಕಿರ ಚೌಳ್ ನೀರತ್ತೆ ಚೌಳ್ ನೀರಿಟ್ಟು ಕಾರ್ ದಕ್ಕಂಡ ಇಟ್ಟು ಗಾಯ ಉಂಡು ದಾಯಾವು ಓಹೋ ಅವಾಪುಜ ಕಷಾಯ ಅವಡು ಕಷಾಯ ಅವಡಿಗೆತ್ತಯವ ಕಷಾಯ ಒಳ್ತು ಕೊಣತ್ತಿನ ಪುರ ಮುಗಿತ್ತದಾತನ ನನ್ನ ಕಷಾಯ ಒಳ್ತುದು ಕಷಾಯ ಮುಗಿತ್ತದ ಎಡ್ಡೆ ಮುಂಚಿದಾವುಗೇನೋ ಎಡ್ಡೆ ಮುಂಚಿದಲ್ಲಾವು ಹಾಲು ಮುಂಚಿದಲ್ಲಾವು ಕೊಂತ ಸೂಟಿಲ್ಲ ಮಾಡಿ ಅವ ಅಯ್ಯೋ ಎಡ್ಡೆ ಮುಂಚಿದ ಅತ್ತಿಯೇ ಎಡ್ಡೆ ಮುಂಚಿದ ಅತ್ತಿಗೆ ಬೊಗವು ಕಾಯಿ ಮುಂಚಿದಾವ ಹಾಲು ಮುಂಚಿದಲ್ಲಾವು ಕೊಂತ ಕಾಯಿ ಮುಂಚಿ ಬಾರ್ದು ಕಷಾಯ ಅಂತ ಪತವಲ್ಲ ಅಯ್ಯೋ ಬೊಮ್ಮಣ್ಣ ಅವು ಅತ್ತೆ ತಪ್ಪ ಅವಡು ತಪ್ಪ ಅವಡಿಗೆ ಪೂರ ತಪ್ಪಲೆ ನಾನು ಯಾರೆಂಟು ಪೆಟ್ಟಿದ್ದೀನಿ ಪವರ ತಪ್ಪ ಅವಡಿಗೆ ಅಯ್ಯೋ ಮರ್ತದ ತಪ್ಪ ಅವಡು ಒಂದು ಮರ್ತದ ತಪ್ಪ ಅವಡ ಓದೇಯೇ ಒಂಜಿ ಎರಡು ಮೂಜಿ ಬಗ್ಗೆ ಬಂದ್ಪೆ ಶಾಂತಿ ಅನಿಲೆ ನೆಲ್ಲಿ ಓಂತಿ ಅರಣ್ಯ ಪಲ್ಲಿ ನೆತ್ತ ಅವಡಿಗೆ ಓ ದೇವರೇ ಶಾಂತಿ ಅನಿಲೆ ನೆಲ್ಲಿ ಏನು ಕೊನತ್ತದು ಕೊಚ್ಚಿದು ಸರಿ ಪ್ರಿಂಚಿದು ಸಾಧಾರಣವಾಗಿ 7 ಕುತ್ತಿ ನೀರಿಗೆ ಬಾರ್ದು ಕೊತ್ತಿ 4 ಕುತ್ತಿಗೆ ಬರಡವು ನಿಕ್ಕ ಅಂದಾಜಂಡ ಶಾಂತಿ ಅನಿಲೆ ನೆಲ್ಲಿ ಕೊನತ್ತದಿ ಸಮ ಕೊಚ್ಚುದಿ ಐನು ಸಮ ಪುರ್ಚೋಡು ಕೊಚ್ಚಿಡತ್ತಿ ಕೊಚ್ಚಿದಿಯೇ
ಅಮ್ಮ ಕಕ್ಕೆ ಬಂದ ಉಂತಾಗ ಕೊಚ್ಚದು ಐದು ಪುರ್ಚೋಡೈ ಮುಂಚಿನ ಕೈತ ಪೂರೈಕೆ ಹೋಗ್ತು ಪುರ್ಚಿಡ ರಸ ಬರೋದು ಐದು ಪುರ್ಚದು ಸಾಧಾರಣ 4 ಕುತ್ತಿನ 7 ಕುತ್ತಿ ಮಲ್ಪಲೇಟ ಕುಂದಾಲವ ಬೊಮ್ಮೆ ಅಣ್ಣ ತಿರ್ಕಾವಡು ಪನ್ನೆ ತಿರ್ಕಂಡಿಗೆ ಎತ್ತ ಒಯ್ದು ಕರೋಣ ಕರ ಹತ್ತು ಮಾರೆ ಪನ್ನದ ತಿರ್ಕಾಲ ಎತ್ತಿಗೆ ನಾ 7 ಒಡಿಗೆ 4 7 ಹತ್ತಿಗೆ ಅವ ಅಪ್ಪಗ 74 ಉಲ್ಲುರುಡೇ ಮೇಲೆ ಕಾವು ಪೋಡ ಉಳ್ಳೇ ಬುಡ್ದು ಬರೋಡು ಹಿರೇ ಕೊಂಚ ತಿಕ್ಕುವ 7 ಕುತ್ತಿನ 4 ಕುತ್ತಿಗೆ ಕುಂದಾಲ ಕೊತ್ತಿ 4 ಕುತ್ತಿ ಬರಡವು 4 ಕುತ್ತಿ ಬರಡು ಗೊತ್ತಾಂಡ ಕೊತ್ತಿನಿಗೆನಾ ಕೊತ್ತಿನ ಬರಡಿ ಬೆಚ್ಚ ಎಕಡೆ ಬೈಜ ಬೆಚ್ಚ ಅಯ್ಯೋ ಪುಣ್ಯಾತ್ಮ ಬೆಚ್ಚ ನಂಚ ತಿರ್ತು ಬತ್ತನೆ ಬೆಚ್ಚ ಒಂದೇ ಕುಲ್ಲುವ ಬುಕ್ಕ ಇಂದೆ ಮೂಲ ಅಂತೆ ಚೌಲಿ ಇಪ್ಪುಡು ಮೂಲ ಬತ್ತೋಡುಂದೆ ಇತ್ತೆ ಬೆಚ್ಚ ಇತ್ತನಾಕಲ್ನ ಕೆಕ್ಕಿಲ್ದ ಬತ್ತೋಡತ ಕಂಟೆಲ್ಡಿ ನನ್ನ ಏರೇರ್ನ ಕಂಟೆಲ್ಡ್ ಬತ್ತರೆ ಬೋರ್ಚಿ ನೇನು ಬಂದಿನಿ ಬೆಚ್ಚ ಉಂಡತೆ ದೇವರ ನೆನ್ನೀಗ ಸ್ವಾಮಿ ನಾಗ ಬ್ರಹ್ಮ ದೇವರ ಈರೇ ಕಾಪುಲೆ ಇತ್ತೆ ಮುಟ್ಲೆ ತುಕ್ಕೆ ಇತ್ತೆ ಬೆಚ್ಚಿ ಇತ್ತೆ ಚೌಲಿ ಆತ ದೇವರ ಮಲ್ಲಾರು ಆತ ಎಡ್ಡೆ ಕಾರ್ಯಗತೆ ದೇವರನ ಅನುಗ್ರಹ ಉಂಡು ಆ ರೀತಿನ ಒವುಲಜ್ಜಿ ಅಂದೆ ಕಾರು ದೆಕ್ಕುವೆ ಬುದ್ಧಿ ಅಂತೆ ಸಹಿಸೋಲ್ನೆ ಸಮಾಧಾನ ಮಂತೋಲ್ನೆ ಬುದ್ಧಿ ಈತನೆಟ್ಟ ಸಹಿಸೋದಾನತ ನಾನು ಅಕೇರಿ ಕುಲೆ ಅತ್ತಿಯ ಬೊಮ್ಮಣ್ಣ ಒಂಜಿ ಮರ್ದು ಪೂಜಿನ ಬಂಡ ಇಂಚಲ ಕಾಲತ್ತು ಪೂಜುನಿ ಎಂಚಿನ ಮರ್ದು ಪೂಜನ ಹಾಕ್ಲೆ ಬತ್ತಿದೇರ ದೇವರಿಗೆ ಗೊತ್ತೇ ಒಂಜಿ ಈತಿತೆ ಬೊಡೈನಾತೆ ಪೊಕ್ಕಡೆ ಹಾಳು ಮಲ್ಪರೆ ಬಲ್ಲಿ ಅತ ಕಾಲತ್ತದ ಪೂಜು ತುಲೆ ಇತೆ ಕಾರ ಆತು ತೋರ ಇತ್ತನ ಎಂಚಾಂಡ ತುಲೆ ಚೂರು ಬಾಪು ಕಮ್ಮಿ ಆಡತ ಕಮ್ಮಿ ಅಂದೆ ನರಂಬು ಮಿತ್ತು ಬರೋದುಂಡು ಅಂದೆ ಬೊಮ್ಮಣ್ಣ ತುಲೆ ದೆಕ್ಕುನ ಇಂಚ ದೆಕ್ಕದು ಬೊಕ್ಕ ಮರ್ದು ಪೂಜು ಅತ ಬೊಮ್ಮಣ್ಣ ಇದೊಂದು ಸಂಗತಿ ಐತೆ ಎಂಚ ಬಾಯಿ ಮಲ್ಲ ಮಲ್ಪಡತ್ತೆ ಬಾಯಿ ಮಲ್ಲ ಮಲ್ಪಡ ಮಾರಿ ರೋಗ ಪುರ ಬರು ಹೆಂಗಿದಾವು ಮಾರಿ ರೋಗ ಮೂಜಿ ವರ್ಷ ತುಂಬ ಹುಳ ಇತ್ತೆಲ್ಲ ಅವತ್ತಿ ಬಾಯಿ ಮಲ್ಲ ಅಲ್ಪೆರ ಬಣ್ಣತ್ತ ಪುಣ್ಯಾತ್ಮ ದಾದ ಪಂಡಿನಿ ದಾದ ಬಾಯಿ ಈರ್ನ ಬಾಯಿ ಮಲ್ಲ ಮಲ್ಪೆರ ಪಂಡಿನಿ ಅತ್ತಿ ಗಾಯದ ಬಾಯಿ ಮಲ್ಲ ಮಲ್ಪೆರ ಗಾಯದ ಬಾಯಿ ಮಲ್ಲ ಅಲ್ಪಡಗೆತ್ತ ರಡ್ಡು ಕುತ್ತಿ ಸಬ್ಬಾಲ್ ಬತ್ತಾಲಿ ಬೊಮ್ಮಣ್ಣ ದಾಯವು ಗಾಯ ಮಲ್ಲ ಅಲ್ಪಡ್ತ ಸಬ್ಬಾಲ್ಡಿ ಅಯ್ಯೋ ದೇವರೇ ಮುಳ್ಳು ಐಟೆ ಉಂಡು ಮುಳ್ಳು ದೆಪ್ಪೊಡ್ಚ ಮುಳ್ಳು ದೆಪ್ಪೊಡು ಐಕೀರಿ ಅವೇನು ಪಂಡಿನ ಮುಳ್ಳುನು ಐಟು ಪುರ ದೆಪ್ಪುನತ್ತು ಮುಳ್ಳುಡೆ ದೆಪ್ಪೊಡು ಅವೊಂಜಿ ಸಮ ಪಂಡಾಯಿ ಮುಳ್ಳುದೇ ದೆಪ್ಪೊಡು ಬುದ್ಧಿ ಅಂತೆ ಸಹಿಸೊಲ್ಲೆ ಬುದ್ಧಿ ಅಕೇರಿ ಅವೇ ಅಕೇರಿ ನನ್ನ ಸಹಿಸೊಲ್ಲೆ ಇದೇ ನಾಡು ಇದೇ ಆಂಡು ಹೊರ ಇಡೀ ಪುಚ್ಚ ಮಗರ ಅದ್ರದ್ದು ಬೋಡು ಇಂದೇ ಬೊಮ್ಮಣ್ಣ ಎಂಚ ಉಂಡವು ಅತ ಎಂಚ ಉಂಡು ಬೊಮ್ಮಣ್ಣ ಅವು ಪಂಜಿಕಾಯದ ಮುಳ್ಳು ಭಾರಿ ನಂಜಿ ಬೊಮ್ಮಣ್ಣವು ನರಮಾಲಿ ಹಿಡ್ದಲ್ಲ ಅವು ಪುರ ಬಂದ್ರೆ ಅಪ್ಪುಜಿ ಆತ ಅಂದೆ ದಾದಲ್ಲ ವ್ಯವಸ್ಥೆ ನಮ್ಮ ಈ ಮುಳ್ಳು ಅವ ಬೊಮ್ಮಣ್ಣ ಈ ಮುಳ್ಳುನು ದಕ್ಕುಜ ಬುಕ ಒಂದು ಅರಸುಳ್ಳ ಕಾರ್ಗಂತದ ನಮ್ಮ ಮುಳ್ಳು ಅತ್ತ ನೆಕ್ಕು ಕೊಡಿಕ್ಕು ಗಡಿಕ್ಕು ಬಂಗಾರ ಕಟ್ಟದು ಕನ್ನಡಿದುಲೈ ಬಾರ್ದು ದೀಪ ಆವಾವು ಅರಸುಲೆ ಆಯ್ನಾತ ಬೇಗ ಒಂಜಿ ಪಟುಮಲೆಟ್ಟು ವಸ್ತು ಸಂಗ್ರಹಾಲಯ ಆಪುನಾಂದು ಮಾವು ಗೊತ್ತು ಜಾನ ಆಪುನಾನಿ ಕಾಣ್ತಿ ಆತ ಆತಿ ಬೊಮ್ಮಣ್ಣ ಒಂದು ನಾಗಬ್ರಹ್ಮ ದೇವರನ್ನ ಕೊಟ್ಟಿಟ್ಟಿನ ಶುದ್ಧ ತೀರ್ಥ ಆ ದೇವರೇ ನೆನ್ನಿದೆ ಈ ತೀರ್ಥನ ಬುದ್ಧಿನ ಕಾರ್ಗ ತಲಿಪೆ ಆಯ್ನಾತ್ ಬೇಗ ಸ್ವಾಮಿ ನಾಗಬ್ರಹ್ಮ ದೇವರೇ ಹಿರೇ ಕಾಪ್ಲೆ ಬುದ್ಧಿ ಒಂಜ ಬಜ್ಜೆ ನಡಪಲೆ ದುಃಖ ದಾದಾಪನೊಂದು ಮಾತೆ ಕರದ ಗುಳಿದು ಖ್ಯಾತಾರಸನನು ಮಾತನು ಪ್ರೀತಿಯುದಲ್ಲಿ ಕರೆಸಿದೆ ಇಲ್ದನಾಗ
ಮಾತೆ ನೀಯುಲ್ಲ ಪೊಳಿತಾತೆ ಪ್ರಾಣವ ಉಳಿಸಿದ ದಾತೆ ಪ್ರಾಣವ ಉಳಿಸಿದ ದಾತೆ ಏನ ಕೇಳಿದರೆಂದು ತೋಷದೆಯೇವನೇ ಏನ ಕೇಳಿದರೆಂದು ತೋಷದೆಯೇವನೇ ನೀನೆಲ್ಲ ಬಾಳಿನ ಮಾತೇ ನೀನೆಲ್ಲ ಬಾಳಿನ ಮಾತೇ ಈ ಬರ್ಪನೆಗೆ ತುಂಬು ಎನ್ನ ಪರಿಸ್ಥಿತಿ ಎಂತಿತ್ತಲಿ ಬೇನೆನೆ ಸೈಸರ ತೀರಂದೇ ಕೊರಗೊಂತಿತ್ತಲೇ ಯಾನ್ ಎನ್ನ ಜೀವನೇ ಇತ್ತನ ಬುಕ್ಕನ ಪೋಪುನ ಪರಿಸ್ಥಿತಿ ಯಾನಿತ್ತೆ ಒಲ್ಪಲ್ಪಡ್ತೋ ಏತೇತೋ ಪಂಡಿತರು ನಗ್ಲು ಬರ್ತೀರಿ ಅವ್ಯಾತೋ ಮರ್ದು ಮಲ್ತೀರಿ ಆಂಡ ಪರಿಣಾಮ ಶೂನ್ಯ ಈ ಬರ್ತದೆ ಮರ್ದು ಮಲ್ತಿಲಕ್ಕನೆ ದಿನಡ್ದು ದಿನ ಕ್ಷಣಡ್ದು ಕ್ಷಣ ಗಳಿಗೆ ಗಳಿಗೆ ಎನ್ನ ಬೇನೆ ಪೂರ ಗುಣಾತು ಪೂಂಡು ಯಾನಿತ್ತೇ ದುಂಬದ ಲೆಕ್ಕನೆ ನರಪೆರ ಸಾಧ್ಯ ಓ ದೇಯಿ ಸರ್ವ ರೋಗಗಳ ನಿವಾರಣೆ ಮಲ್ಪುನ ಆ ಧನ್ವಂತರಿಗೆ ಆಂಡ ಧನ್ವಂತರಿ ಏರು ದಾನೆ ಇಂಚಾಂತ ಪನ್ಪಿನೇನು ತೂವಿನ ಯಾನತ್ತು ಆಂಡ ಅಂಚಿನ ಧನ್ವಂತರಿನ ಅನುಗ್ರಹನೇನಿಕ್ಕ ಆತನ ದಾನ ದೇಯಿ ಬಲ್ಲಾಲ್ತಿ ಬೆದಿನಿಂಚಿನ ಬಲ್ಲಾಲೆ ಯಾಪನೋ ಸೈತ್ ಬೋಯೆ ಯಾನಿತ್ತೆ ದಾನಿತ್ತಿಲ್ಲ ನಿನ್ನ ಮಗೆ ಎನ್ನ ಜೀವನ ವರಿತಿ ಎಂಕ ಪುನರ್ಜನ್ಮ ಕೊರ್ನಂಚಿನ ಎನ್ನ ಪಾಲದ ಅಪ್ಪೆ ಎನ್ನ ಪಾಲದ ಅಪ್ಪೆ ಮಹಾಮಾತಿ ದೇವಿ ಬೈದ್ಯತಿ ಮಹಾಮಾತಿ ಮಲ್ಲ ಪಾತೆರ ಬುದ್ಧಿ ದೇವರ ಮಲ್ಲಾರೆ ಬೊಮ್ಮೇನ ಓ ನಮಕ್ ಮರ್ದು ಮಲ್ತದೆ ಬೇನನು ಗುಣ ಮಲ್ತದೆ ಈತ ಮಲ್ಲ ಉಪಕಾರ ಮಲ್ತನ್ಕನೆ ಈ ದೇಯಿನಿ ಇಂತನೇ ಕಡ ಪುಣ್ಣ ಸಮಾನ ಸಮಾನ ಅತ ಒಂಜಿ ಉಡುಗೆರೆ ಮೇಲೆ ಕೊರೋಟ ಜಾನಾಳಂಜು ಕೊರತೆ ಕಡ ಕೊರೋಟ ನಾಯ ಪಂಡ ಅವೇತೋ ಬೂಡುಗು ಮಂತ್ರವಾದಿಲು ಸಮೇತ ಬತ್ತೇನೆ ಏತೇತೋ ಒಲ್ಪೊಲ್ಪಾಡ್ದು ಮರ್ದು ಪೂಜನಕ್ಲು ಬತ್ತೇನೆ ಅಂಡ ಏನ್ ಹಿಡ್ದಿಲ್ಲ ಗುಣ ಮಲ್ಪೆರ ದಾಲಾ ಪ್ರಯೋಜನಾತಿಗೆ ಬಂದು ಹೋದ ಉಂಡು ಹೋದ ಕೊಂಡು ಹೋದ ಸನ್ಮಾನ ದಾಲೆ ಬಿರುದು ಪ್ರದಾನ ಸನ್ಮಾನ ಆತನ ಓ ದೇವರ ಈರ್ನ ಕಾರದ ಬೇಲಿದ ಮರ್ಕಡೆ ಪೂತ ಮಾಲೆ ಪಾಡ್ನ ಏತ ಜನಕ್ಕಾವು ಅಪ್ಪ ಗಂದು ಒಂಜಿ ಕೊರ್ಪುನೇಟ್ ದಾಲ ತಪ್ಪಿದ್ದ ದೇವಿ ಇಂದು ನಿನ್ನ ಮನಸ್ಸು ತೃಪ್ತಿಗೆ ಎನ್ನ ಮನಸ್ಸು ತೃಪ್ತಿಗೆ ಬೋಡಾತ್ ಎನ್ನ ಜೀವನ ವರಿತನಂಚಿನ ಅಪ್ಪೆಗೆ ಮಗನ ಸ್ಥಾನದ ಉಂಟದ ಕೊರ್ಪಿನಂಚಿನ ಗೌರವದ ಕಿರುಕಾಣಿಕೆ ಸಂತೋಷಡು ಸ್ವೀಕಾರ ಸಂತೋಷ ಬುದ್ಧಿ ದೇಯಿ ಇತ್ತ ಯಾನು ಕೊರ್ನವು ಅಪ್ಪೆಗೆ ಮಗೆಯಾತು ಕೊರ್ನ ಕಾಣಿಕೆ ನನ್ನ ಈ ಊರು ಅರಸೋದು ಪಂಡೊಂದುಲ್ಲ ನಿಕ್ ದಾದಬೋಡು ಏನವೇನು ಅರಸನ ಏನೋ ಪಡೆಯ ದಿನದ ಕರುಣೆ ಇದ್ದರೆ ಸಾಕು ನಿನಗೆ ತರಳರುದಿಸಲು ಮುಂದೆ ಅರಿತದ ಕೇಳುವೆ ತರಳರುದಿಸಲು ಮುಂದೆ ಅರಿತದ ಕೇಳುವೆ ಅರಸೈವುದು ಮೋದದು ಅರಸೈವುದು ಮೋದಿದು ಅರಸ ಯಾನ್ ಮಂತ್ರಂಚಿನ ಚಾಕಿರಿಗೆ ಪಟ್ಟೆ ಪೀತಾಂಬರ ಪಣ
பத்தி மாதா கொரியர் புத்தி ಅಂದೆ மனசுக்கு சமாதானம் உண்டு சந்தோஷம் உண்டு ನನದಾದ ಬೋಡಲಿಕ್ಕೆ ಕೇನವೇನು ನನ್ನ ದಾದ ಬೋಡು ಒಂದು ಕೇಂಡ ಇಂಕ ನನ್ನ ಒವ್ವ ಆಸಲ ಇಜ್ಜಿ ಇಂಕ ಸಮಾಧಾನ ನಾಂಡು ಯಾವ ಬುದ್ಧಿ ಯಾವ ದಾಲ ಬರ್ತಿನಿಕ್ಕೆ ಎಂಕ ಬರ್ಚಿ ಅಂಡ ಏನ ಸ್ಥಿತಿನ ತೂಲೆ ಏನಿಕ್ತೆ ತಿಂಜಿನ ಬಂಜಿನಾಲು ಎಲ್ಲ ದಾನಿಗೆ ಜೋಕ್ಲೆಗೆ ಜನ್ಮ ಕೊಂಡ ಜೋಕುಲು ಮಲ್ಲಾದ ಬತ್ತದ ದದಾಂಡ ಇಂಚಿನ ಕೊರ್ಲೆ ಎಂದು ಕೇಂಡ ಕೇನ್ನೇನು ಕೊರುವರೇ ಬುದ್ಧಿ ಬೊಮ್ಮಣ್ಣ ಏತ್ತು ಪೊರ್ಲುದ ಪಾತೆ ಕೇಂಡರ ದೇಯಿನ ಪಾತೆ ನೆಕ್ಕೆ ಬನ್ಪುನ ಅಪ್ಪೆ ಮನಸ್ಸು ಬಂಗಾರ ಅಂತ ಬನ್ಪುನ ಅದಪ್ಪ ಕಣ್ಣಿಗೆ ತೋಜಿನ ದೇವರ ಪಂಡ ಅಪ್ಪೆಗೆ ತನಕ್ಕೆ ತೇಬೇನ ಬೇಜಾರ ಇತ್ತು ಅಲ್ಲ ಅವನ ಪೂರ ಸಹಿಸಂತು ಜೋಕ್ಲೆಗೆ ಬೋಡತ್ತು ಸರ್ವಸ್ವಲ್ಲ ತ್ಯಾಗ ಮಲ್ಪುನಾಲು ಅಪ್ಪೆ ತ್ಯಾಗಮಯಿ ಮಮತಾಮಯಿ ಕರುಣಾಮಯಿ ದೇವಿ ಆಲೋಚನೆ ಮಲ್ಪುಡ್ತಿ ನಿನ್ನ ಜೋಕ್ಲು ಅಲ್ಪ ಮುಲ್ಪ ಬರ್ತಿ ಈ ಚಾವಡಿಗೆ ಬತ್ತದಾದ ಬೋಡೊಂದಿಗೆ ನಡಿ ಕೇಂದ್ರನಾಡ ದುಂಬಿ ಬೀರತ್ತು ಒಂದೇ ಕೊರ್ಪೆ ಅವನ ಕೊರ್ಪೆ ಸಂತೋಷ ಅಂಡತ್ತ ಆಂಡತ್ತ ಅಪಗ ನನ್ನೊಂದು ರಾಜ ಮರ್ಯಾದೆ ಕಡಪುಣ್ಣ ಕಡಪುಣ್ಣತ್ತ ಏರಿಯಾಳು ಓ ಇದು ದೇಯಿಗ ಪೋಯನ ಗಾಡಿ ಬಂತತ್ತ ಬೈದನ ರಡ್ಡಿ ಗಾಡಿ ಬರ್ತದಿಂದ ಬೈದನ ಅಂದೆ ಅಪಗನ್ನ ಸುರುತ ಗಾಡಿ ಇಡ್ದಾದೆ ನಿಂದಾದಾರೆ ಒಂದು ಒಂಜೇಳು ಉಗ್ರಾಣ ಕಾಣಪುಡ್ದ ಉಗ್ರಾಣ ಕಾಣಪುಡ್ದ ಕಲ್ಪನಕಾಯಿ ಕಾಮನೆ ಬೊಕ್ಕ ಪೆದ್ದಿ ಬಂಜಿನಟ್ಲೆಗಿ ಎಂಚಿನ ಮಾತ ಬೋಡು ಕೊತ್ತಂಬರಿ ಮೆತ್ತೆ ಬೆಳ್ಳುಳ್ಳಿ ಜೀರ್ದಾರಿ ದಾಸಿಮಿ ಮುಂಕಿ ಪೂರ ಬಾರ್ದ ಒಂದು ಬೊಮ್ಮಣ್ಣ ಓ ಒಂದು ಎಣ್ಣೆ 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 ಕಮ್ಮಿ ಆರ್ನೆ ಬಲ್ಲಿ ಬೋಳನಾದು ಮಾಡು ಓರಿನ್ಲ ಅವು ಎಣ್ಣೆ ಎಂದು ಮಾಡಿ ಬೊಮ್ಮಣ್ಣ ಒಂದು ಪುಲಿ ಎಣ್ಣೆ ಮಾಡಿ ಕೂಡಲೇ ಪುಲಿ ಪಾಠ ಬಲ್ಲಿ ಎಣ್ಣೆ ಬಾರ್ತಾ ಅಂಡ ಎಣ್ಣೆ ಬಾರ್ತಾ ಅಂಡ ನನ್ನ ಪುಲಿ ಬಾಡ ಅನ್ನ ಒಟ್ಟೊಟ್ಟಿಗೆ ಮಾಡೋಡ್ಸಿ ನಾನು ಬೆದ್ದೆ ಬೆದ್ದನೆ ಬಾಡ ಮುಖ ಇದು ಓಲೆ ಬೆಲ್ಲ ಒಳವೆಲ್ಲ ಪಾಡ್ಯಾನ ಅವಳ ಪಾಡ್ದಾಂಡಿ ನಾನು ಪಾಡ್ದಾಂಡಿಗೆ ಓ ಒಂದು ದೇಯಿಗೆ ನಡಪ್ಪರ ಅಪ್ಪುಜಿಗೆ ನಾನು ದುಂಬು ಬಾರ ಸಾಧ್ಯ ಬೇನೆ ಬರೋದುಂಡಿಗೆ ಇದು ಬಾರಿ ಮಲ್ಲ ಸಂಗತಿ ಅಂಡತ್ತ ದೇಯಿಗೆ ನಡಪ್ಪರ ಅಪ್ಪುಜಿಗೆ ಬಂಜಿ ಬೇನೆ ಬರೋದುಂಡಿಗೆ ದಾದ ಮಲ್ಪುನಿತ್ತೆ ಅಂಚನದೇ ಅಂಚಿ ಕಡ ಪುಣ್ಣ ಬರ್ತಿ ಪಿರಮಾಡು ಮನದ ಅರಮನೆಗಳ ತಂದ ಬರಡು ಅರಮನೆತ ಏಳು ಅದೆಟ್ಟು ಒಂಜಿ ಅದೇನು ದೇವಿಗೆ ಬೋಡಾದ ಬುಡದು ಕೊರಡು ಚಾಕರಿಗೆ ಜನಲ ಇಪ್ಪಡೆ ಒಂಜಿ ಏಳಾಜೆಟ್ಟು ಒಂಜಾಜೆಟ್ಟು ದೇವಿಗೆ ಬುಡದು ಕೊರಡಿಗೆ ದಂಡಿಗೆ ಪಿರವರಡಿಗೆ ಬೇಗ ಬಣ್ಣ ಬೇಗ ಚಾಕಿರಿಗೆ ಪೊಂಜನಾಕ್ಲೆ ಏರ್ಲ ಇಜ್ಜರತ್ತ ಚಾಕಿರಿಗೆ ಏರ್ಲ ಇಜ್ಜರ ಏರ್ಲಜ್ಜಿ ಸುಮತೆಕ್ಕ ಇದ್ದಾರತ್ತ ಸುಮತೆಕ್ಕಲ ಬರ್ಪೆ ಅಂತ ಸುದ್ದಿಜ್ಜಿ ಅಂದ ಜಲಜಕ್ಕಲ ಬರ್ಪೆ ಅಂತ ಸುದ್ದಿಜ್ಜಿ ಇಮಲಕ್ಕ ಒಂಚಿ ಪೋತೆರಿಂದೇ ಗೊತ್ತಿ ಏರ್ಲ ಇಜ್ಜ ಮಾರೆ ಅಪ್ಪಗ ಏರು ಸಾತ್ಯ ಕಂಡಲ ಬರೋದಿತ್ತೇರು ಆರ್ನ ಕಂಡನಿ ಇಲ್ಲರೆ ಬಂದೆ ಕೆಲವು ದಿನಾನಿಗೆ ಅಂಚ ಆರ್ಲ ಬತ್ತಿಗೆ ಅರೆಗಾಟಗ ಬೋಡೆ ಮುಖ ಏರು ದಿಕ್ಕು ರಮ್ಮ ಇತ್ತೆ ಓ ಒಂಜಿ ಪ್ರಾಯದ ಪೊಂಜವು ಏರ್ಲ ಗಟ್ಟಿಜ್ಜಿಗೆ ದಂಟ ಬಿಟ್ಟು ಒಂದು ಬತ್ತೇರಿ ಬೇಲೆ ದಾಲ ಕೊರ್ಂಡ ಬಂಜಿ ಕೊರ್ಂಡ ಯಾವ್ಗೆ ಅತ ಮಲ್ಪೋಡು ಕೇಳರ ದಣಿಕಲ್ಡ ಪ್ರಾಯದ ಪುಂಜವು ಬತ್ತನಿಗೆ ಪ್ರಾಯದ ಏರ್ಲಗ ತೀರ್ಜಿಗೆ ಒಂಜಿ ನುಪ್ಪು ಕೊರ್ನ ಯಾವ ಯಾಂದಾಲ ಬೇಲೆ ಬೆನ್ಪೆ ಎಂದು ಪಣ್ಣೊಂದುಂಡಿಗೆ ಆವಡಿ ಇಪ್ಪಡಿ ಪ್ರಾಯ ತಕ್ಕಲು ಬಂದ ಅನುಭವಿಸ್ತೇರೆ ಆ ತಿಪ್ಪುಂಡತ್ತ ಇಲ್ಲಿ ನಂಕ ಏರ್ಲ ಇಜ್ಜಿ ಮಣ್ಣಾಗ ದೇವರ ಗುರ್ತ ಅರ್ಥ ಇಜ್ಜದನ ಒಟ್ಪಡ್ದು ಏರು ದಾನ ನಿರ್ಮಣ ಏರಗ್ಲ ಗೊತ್ತಿತ್ತು ಆಂಡ ಈ ಕಷ್ಟ ಕಾಲಗಾನಗ ಒದಗದ್ದು ಬತ್ತೇರು ಬಂಡ ಪೂರ ದೇವರ ಅನುಗ್ರಹಣೆ ಇಪ್ಪದಿಗೆ ಬೇಲಗ ಬಿಡು ಒಂದು ಬೊಮ್ಮಣ್ಣ ಓ ಒಂದು ಭಾರಿ ಸಂತೋಷದ ವಿಷಯ ಹೆಚ್ಚಿನ ಒಂದು ದೇವಿ ಬೆಂಜೋಳಿ ಅಲ್ಲ ಎಂತ ಜೋಕುಲು ಅಮರು ಜೋಕುಲು ರಡ್ಡ ಅಂಜೋಕುಲು ಅರಸುಲೆ ರಡ್ಡ ಅಮರು ಅಂಜೋಕುಲು ಒಂದು ರಡ್ಡ ಅಮರು ಆನು ಜೋಕುಲಿಗೆ ನಾಲು ಜೋಕುಲ ಓ ಕುಟ ಬೆತ್ತಿಯಲ್ಲ ಎಂಜಿನ ಕುಡ ಬೆತ್ತಿ ಇರಲ್ಲ ಕೆಬಿ ಪುಡಾದಲ್ಲ ಅಮರು ಜೋಕುಲು ಅವು ರಡ್ಡ ಆನು ಜೋಕುಲು ಒಂದು ನಾಲು ಜೋಕುಲು ಒಂದು ಏರ್ ಬನ್ನಿ ಅಮರು ಜೋಕುಲು ಆನು ಜೋಕುಲು ಜೋಕುಲಿನ ಪೊರ್ಲುನರ ತೂದು ವರ್ಗ ಕಳೆದ ಮುತ್ತಿನ ಮುಕ್ತಿಯಂತೆ ಕಾಡುತ್ತಿಲ್ಲರಾಗೆ ನುಡಿದಲಸ ಕೋಟಿ ಚೆಲ್ಲಯರಿನು ಹಾಗೆ
ಬೊಮ್ಮನ ಈರು ದೂರ ಬಂತುಲ್ಲಾರಿ ಆ ಜೋಕ್ಲೇನು ತೂಯಿ ಬುಕ್ ಉಂಡತ್ತ ಉತ್ತರಲು ಉತ್ತರಾಪುಜಿ ಓ ಸಂತೋಷದ ದಾದ ಮಾಡ್ಕೊಡದೆ ಗೊತ್ತಾಗುತ್ತಿದ್ದೀರಿ ಜೋಕ್ಲ ಅತ್ತಪ್ಪ ಏರ್ ಬಣ್ಣ ಜೋಕ್ಲ ಅತ್ತಂದು ಜೋಕ್ಲ ಅಂದು ಜೋಕ್ಲೆ ಜೋಕ್ಲ ಅತ್ತೇನೆ ಅಂದು ಬೊಮ್ಮನ ಜೋಕ್ಲೆ ಅಂಚ ಪನ್ನೆ ಅತ್ತಿ ಸೂರ್ಯ ಚಂದ್ರರೇ ಲಕ್ಕುದುಂಟದು ಬತ್ತಿಲೆ ಕಾಂದು ಅಮರ ಬಳ್ಳಿಲೆ ಮೂಲಕ ಜತ್ತಿ ಬತ್ತಿಲೆಕ್ಕ ಉಂಡು ಅಂತಪ್ಪ ಆ ತೊಂಜಿ ಬರ್ಲು ಬಂಗಾರ್ತ ಪುತ್ತಳಿ ಅಂದ ಬಾರಿ ಪೊರ್ಲದ ಜೋಕ್ ಬೋಕ ಬೊಮ್ಮನ ಆಂಡ ಜೋಕ್ಲೆ ಕೊಂಚ ಪುದರಾವರ್ಚ ಬೋಕ ಜೋಕ್ಲೆ ಅಂತ ಜೋಕ್ಲೆ ಎಂದೆಲೆ ಪೇರಪ್ಪನ ಮಲ್ಲಾಕಿ ಬೋಕಲ ವ್ಯಕ್ತಿಯನ್ನು ಗುರುತಿಸಾವಡದಂಡ ಕೊಂಚ ಸರಿಯಾಯಿನ ಪುದರ್ಬೋ ಪುದರ್ಬೋ ಬೊಮ್ಮನ ಜೋಕ್ಲೆ ಪುದರ್ ದೀಪನ ಅಂಡ ಏರು ದೀಪನ ಪುದರ್ ದೀಪನ ಏರು ದೀಪನ ಜೋಕ್ಲೆಗೆ ಪುದರ್ ದೀಪನ ಅಪ್ಪೆ ಅಮ್ಮೆ ದೀವೋಡು ಅಪ್ಪೆ ಅಮ್ಮೆ ದೀವೋಡು ಅಂದತ್ತ ಆಂಡ ಜೋಕ್ಲೆನ ಅಪ್ಪೆ ಮೂಲುಲ್ಲ ಅಮ್ಮೆ ಕರ್ಕಲ್ಲ ತೋಟರುಲ್ಲ ಕಾಂತಣ್ಣ ಬೈದ್ಯೆ ಪಂಡದ ಕಾಡ್ಪುಡುದುಂಡು ಪಂಡ ಕಾಡಪುಡುದನ ಪಂದಿ ಪೋಯಿನಕ್ಲೆ ಬತ್ತೇರ್ಲ ಬತ್ತೇರ್ಲ ಅಭಿಪ್ರಾಯ ತೀರ್ಪ ಇರ್ಲ ಜೋಕ್ಲೆಗೆ ಯಾನ ಪುದರ್ ದೀವೋಡಿ ಅರಸುಲೆ ಪುದರ್ ದಿ ಮಾಮಣ್ಣವರು ಇಲ್ಲಿಗೆ ಸಾಯನೆ ಆಡಿಗಳ ಜನ ಬೋತ ಆಗ್ಲ ಜನ పోతాండి ಆಯಲ ಪಂಡದ ಕಡ್ಪುಟಿಯಗೆ ಎಲ್ಲ ಅಕ್ಲೆಗಿಂದು ಆಯ್ನ ಈತು ಉಪಕಾರ ಮಂತರಂಚಿನ ಒಂದು ಅರಸುಲೆ ಪುದರ್ ದೀವಾಡು ಆವಡಿ ಯಾನೇ ಪುದರ್ ದೀಪ ಅಂದಂದ ಅವಂದು ಬೊಮ್ಮ ಆ ಜೋಕ್ಲೆನ ಅಪ್ಪೆಗೆ ಪುದರ್ ದೀನೆ ಯಾನತ್ತ ಬೊಕ್ಕ ಆನಿ ಕಾಡಿನ ದಿಕ್ಕನ ಪುಣ್ಣ ಬಾಲೆಗೆ ಬೊಕ್ಕ ದೇಯಿಲ್ ಬಂಡದು ಪುದರ್ ದೀನೆ ಯಾನೆ ಈರತ್ತ ಇನಿ ಆಲೆನ ಜೋಕ್ಲೆಗಳ ಪುದರ್ ದೀಪನಂಜನ ಸೌಭಾಗ್ಯ ಎಲ್ಲ ಬಾಲೆಗೆ ಒದಗದ ಬರ್ತನೆ ಬೊಕ್ಕ ಅಂತ ಯಾನೇ ಪುದರ್ ದೀಪ ಈರೆ ಪುದರ್ ದೀಪ ಅವಂದು ಬೊಮ್ಮ ವಾ ಪುದರ್ ದೀಪನ ಎಂಚಿನ ಪುದರ್ ದೀಪನ ಇತ್ತೆದ ಪೂರ ತಾಂಕು ತೂಂಕು ಮಾಂಕು ಅವು ಮಾತ ಬೊಚ್ಚಿ ತಾಯ ಪಂಡ ಒಂಜಿ ನಮ್ಮ ಜೋಕ್ಲದ ಮಂಡ ಏರಿ ದೇವೇರು ಆತ ನಮ್ಮ ಜೋಕ್ಲಲ್ಲಿ ದೇವೇರನ್ನು ತೂಪ ಪ್ರತಿ ಒಂಜಿ ಅಜ್ಜೋಡ್ಲ ಪ್ರತಿ ಒಂಜಿ ಪಜ್ಜೋಡ್ಲ ಅಪ್ಪ ಕೊಂಚ ಬೇಲೆ ಅಲ್ಪನೆಂಟೆ ಈ ದೇವೇರ್ನ ಪುದರನ್ನು ನಮ್ಮ ಜೋಕ್ಲೆಗೆ ದಿಂಡ ದಾದಾಪುಡು ದೇವೇರ್ನ ಸ್ಮರಣೆ ಮಂತಲೆ ಕಲಾಪುಡು ದೇವೇರ್ನ ಪುದರ್ಲೆತ್ತನಂಚಿನ ಪುಣ್ಯಲ ಲಂಕ ಬರ್ಪುಡು ನಮ್ಮ ಮಲ್ತಿನಿಂಚಿನ ಪಾಪ ಇತ್ತನಂಡ ಅವು ಕಿಂಚಿತ್ತ ಅಲ್ಲ ಪರಿಹಾರ ಆಪುಂಡು ಆವಡ ದೇವೇರ್ನ ಪುದರೇ ದೀಕ ವಾ ದೇವೇರ್ನ ಪುದರ್ ದೀಪ ವಾ ದೇವೇರ್ನ ದೀಪನ ಯಾರ್ನ ತುಲೆ ಈಶ್ವರ ದೇವೇರ್ನ ಗಿರಿಸ ಬೊಕ್ಕ ದಾಮೋದರ ಗಣಪತಿ ಮತ್ತೆ ದೇವೇರ್ನ ಪುದರ್ ಇಂಚ ಒಂದ ತನಕಾಯ್ತ ಕೋಟಿಲಿಂಗೇಶ್ವರ ದೇವರನ್ನ ಮನಸ್ಸಿನ ನೆರೆತೊಂದು ಮಲ್ಲ ಬಾಲೆಗೆ ಕೋಟಿ ಕೋಟಿ ಬಡಕಾಯ್ತ ಚೆನ್ನಗೇಶ್ವರ ದೇವರನ್ನ ಮನಸ್ಸಿನ ನೆರೆತೊಂದು ಎಲ್ಲ ಬಾಲೆಗೆ ಚೆನ್ನೈ ಚೆನ್ನೈ ಮಲ್ಲಯ್ಯ ಕೋಟಿ ಎಲ್ಲೇ ಚೆನ್ನೈ ಕೋಟಿ ಚೆನ್ನೈ ಪಂಪುನಂಚಿನ ಪುದರ್ ಅಂದ ಪುದರ್ ಕೇನಗನೇ ಬಂಜಿ ದಿಂಜಿತ ಬಲಿಕುಲೆ ಆ ಜೋಕುಲು ಎಲ್ಲೆಲ್ಲಿಯ ಪಜ್ಜದಿ ಒಂದು ನಮ್ಮ ಎದುರು ಏಪ ಬರ್ಪೇರ ಖುಷಿ ಈ ಪನುಮಲೆದ ಅರಮನೆತ ಚಾವಡಿ ನಲಿತೊಂದು ತಿಳ್ತೊಂದು ಆ ಒಂದು ತೂಪುನಂಚಿನ ಯೋಗ ನಮ್ಮ ಯೋಗ ಭಾಗ್ಯ ಏಪ ಬರ್ಪುಂಡ ದೇವರೇ ಐನಾತ್ ಬೇಗ ಒದಗಿಸದು ಕೋರೋಡು ಆ ಸಮಯ ಸಂದರ್ಭ ಏಪ ಬರ್ಪುಂಡ ನಮ್ಮ ನಿರೀಕ್ಷಣೆ ಮೆಲ್ದು ಕುಳೆಯನೋ ತೊಳೆಯುತ್ತಾ ಅದು ದೇವಿಯೋ ಪೊರಡೆ ಶೀಘ್ರದಿ ಬಂಜಿರಿತ್ತಿನ ಜೋಕ್ಲಿಗೆ ಜನ್ಮಲಾ ಕೊರಿಯೆ ಅರಸಲು ಕೋಟಿ ಚೆನ್ನರ್ ಪನ್ಪನ ಪುದರ್ಲ ದಿಡಿಯರು ಮನಸ್ಸಿಗೆ ಸಮಾಧಾನ ಇನಿಕೆಯಾನ ಪೆದ್ದದು 14ನೇ ದಿನ ಜೋಕುಲ ಮಡಿ ಕುಂಟರ್ದರೆ ಎಂದು ಪಿದರ್ದೆ ಇಂಕ ದಯಿಂಚಾಪನಲ್ಲ ಒಂಜಿಲ ಅರ್ಥ ಹೊಂದಿಚ್ಚಿ ಏನ ಕೈಕಾರು ಪೂರ ನಡ್ಕೊಂದುಂಡು ಹರಮನೆ ದೇರೋ ಪಾತೆರ್ಲಕ್ಕ ಒಂದುಂಡು ಓವೋ ಒಂಜಿ ಶಕ್ತಿ ನನ್ನ ಎತ್ತಿಲೆಕ್ಕ ಒಂದುಂಡು ಇಂಕ ತಾಯಿ 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 ತಾಯಿಂಚಾಪನ ಒಂಜಿಲ ಅರ್ಥ ಆಪುಜಿ ದೈವ ಚಿತ್ತ ಎಂಚೊಂಡು ಒಂದು ಪನ್ನೀರ್ ಆಪುಜಿ ಆ ಬಾಯ್ಲೆಕ್ಕನೇ ಆವಡು ದೈವ ಇಚ್ಛೆ ಕುಂಟರ್ದರೆ ಪೋಪೆ ತುಕ ಪೋಪೆ ಯುಗಮುಖಿ ಅಟ್ಟೈತೆ ಮುದುಕಿಯು ಬದಲಾಗ ದೂರ ಪೊರಟೆಯನ್ನ ಮಾತೆ ಕಾಲ ಸಲ್ದಿತೆ ಯಾರು ನಿಮ್ಮ ಕರುವರಮ್ಮ ಇಷ್ಟು
ಶೀಘ್ರದೇ ಅಮ್ಮ ಎಂಕಿ ವೈಕಲ ಮುಳು ವೈಪುನೆಟ್ಟ ಆಪುಜಿ ಮಗ ಯಾನಿಡ ಪಂತಿನಿ ನಾನು ಜೋಕುಲ ಮಡಕೊಂಡು ಅರ್ಧೊಂದು ಬರ್ಪೆ ಈ ಜೋಕ್ಲೇನ್ ಮೀ ಪಾಲೆ ಗಂಧ ಚಂದನ ಪೂಜಿಲ ನಿತ್ರೆ ಒಂದ್ ಪಲೆ ಪಂತಿನಿ ಅಂದ ಐನಿ ಎಂಕ್ ಪರಬುಗಿ ಪನೋಟ ಮಗ ಮಕ್ಕ ಏನೊಟ್ಟಿಗೆ ದೂರ ಬಿದ್ದಾರ್ದಿನಿ ಈ ಪಂಡಿಲೆ ಕೊನಿ ಜೋಕ್ಲೇನಿ ಮೀ ಪಾಟಿ ಗಂಧ ಚಂದನ ಪೂಜಿದಿ ಜೋಕ್ಲೆಗೆ ಒಂದ್ ಸಣ್ಣ ಮುಗುಲಾರಿನಿ ನರ್ತಿದು ಬಾಯಿಗೆ ಕೊರಿಯ ಮಗ ಚಿಂದ ಜೋಕ್ಲೇನಿ ನನ್ನ ಜಪ್ಪುಡ ಬ್ಯಾಂದು ತೊಟ್ಟಿಂದು ಪಾರ್ದು ಮಾನಬ ಮಗ ವಾನ ಮುನೆ ಮಾಡ್ತಿಂದಲ್ಲ ಜೋಕ್ಲೇನಿ ಜಪ್ಪು ಜಾನ್ಪೆ ಅಂದೆ ಅಪ್ಪ ಇದಕ್ಕೆ ಪೆದ್ದಿದ್ದು ದಿನ 15 ಆಯ್ತ ಮಗ ಇತ್ತಿನೇಟ ಜೋಕುಲು ಬುಲ್ಸ್ತುದಾನ ಇಜ್ಜಪ್ಪ ಇಲ್ಲಿ ನಮ್ಮನೆ ಚೀರಿ ಕಟ್ಟಿದ್ದು ಬಿಳಿಪುನ ಅನ್ಪೆ ಅಯ್ಯೋ ದೇವರೇ ದಾಯಪ್ಪ ದಾನೇಡು ಜೋಕ್ಲೆಗೆ ಎಂಕೋರ ಮಂಡೆ ಬೆಕ್ಕಾನು ಮಗ ಅಂಡಲ ಬುರ್ಜಿ ದೇವರನ ಪದ ಪದಕ್ಕೆ ಮಾನ 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 ಜೋಕ್ಲೇನಿ ಗೆಪುಡ ಗೆಪುಡ ಅಂತೆನೆ ಫಿಡ ಬಣ್ಣಾಗ ಎಲ್ಲ ತೋಜ್ಜೆ ಅಂತೆ ನಡ್ಕೊಂಡು ಬಣ್ಣಾಗ ಸಿಕ್ಕ್ಯಾರಪ್ಪ ಅಪ್ಪ ಓಪೆ ದಾದಪ್ಪೆ ಇರದಂಗಿ ಪಾಟರೆ ಎನ್ಕೆ ಎನ್ಬೆ ಮಗ ಧಾರಾಳಕ್ಕೆ ಎಲ್ಲಪ್ಪೆ ಪರಪು ಇಂಚಾಕೆ ಎಂದಿಂದ ಬೇಜಾರಿ ಎಣ್ಣೆರ ಬಲ್ಲಿ ಅಯ್ಯೋ ಇಜ್ಜಪ್ಪೆ ಅಪ್ಪ ಇರುಗೊಂಜಲಿ ಕತೆ ಬಂತೆ ಮಗ ಪಲ್ಲೆ ಕತೆಗೆ ನಮ್ಮ ಮನಸ್ಸುಂಡ ಧಾರಾಳ ಹಿರಿಯರತ್ತೆ ಇರಕ್ಕೆ ಗಂಟೆ ವಿಷಯ ಗೊತ್ತಿಪ್ಪುಂಡು ಅಪ್ಪ ತುಂಬರಿ ಒಂದಿಲ್ಲ ಒಂದಿನರ ಮನೆ ನಿತ್ಯಗೆ ಮಗ ಇಲ್ಲಿ ಬಿದ್ದಡನೆ ಕೆಲವು ಸಮಯ ಕರೆದು ಓದುತ್ತಿರುಗೆ ಅಂಚ ಅವರ ಮನಸ್ಸಾಂಡಿಗೆ ಮಗ ಎಂಕುರ ಇಲ್ಲಿ ಜತ್ತದ ಪಿಜಾಯಿ ತಿರ್ಕೊಂಡು ಬರೋದು ಉಂಡು ಅಂಚ ಒಂದು ದಿನ ಇಲ್ಲಿ ಜತ್ತದ ಪಿಜಾಯಿ ಪೋಯಿಗೆ ಮಗ ಉಣಗ ಆ ಇಚ್ಚೆತ್ತ ಇಲ್ಲಿ ಇಲ್ಲಿನ ತುಪ್ಪೆಗೆ ಇಲ್ಲಿನ ಪಾತಿರ್ಬೇಕೆ ಇಲ್ಲಿನ ತುಪ್ಪೆಗೆ ಇಲ್ಲಿನ ಪಾತಿರ್ಬೇಕೆ ಅಂತ ಪಾತಿರೊಂದು ಸುಮಾರು ದೂರ ಸಾಕಿದ ಪೋಯಗೆ ಮಗ ಅಂತ ಪೋಯಿನಂಚಿನ ಆ ನರಮಣಿ ಪಿರ ಇಲ್ಲಿ ಸೇರ್ತಿಜೆಗೆ ಮಗ ಅಪ್ಪ ಇದೇನು ತೂನಾಗ ಮಗ ಈ ಲಂಚನೆ ಅರಮನೆನು ತೂಪಾರಿ ಪಾಟೇರ್ ಬಾರಿ ತೂಪಾರಿ ಪಾಟೇರ್ ಬಾರಿ ತುಂಬು ಫೋನ್ ಉಳ್ಳಾರಿ ಅಂದೆ ಅಪ್ಪ ಓಪೆ ದಾದಪ್ಪೆ ಇರನೇರು ಮಗ ಲೆಪ್ಪುನು ಇರಗೆ ಈ ಮಣ್ಣುದಾರಿನ ಮುಗ್ಗಿನ ಮಗ ಇರಗೆ ಇರ್ನ ಕಾಲ ಇದಕ್ಕೆ ಸಂದಿಲ್ಲ ಮಗ ಈ ಭೂಮಿದಾರಿನ ಮುಗ್ಗಿನ ಬಲೆ ಕಾಲ ಸೌದಿತು ಎನಗೆ ವೇಳೆ ಪೌದಿತು ಕಾಲ ಸೌದಿತು ಎನಗೆ ವೇಳೆ ಬಂದಿತು ಪೋಪಿ ಲೀಲೆಯಲಿ ನಾ ಬರುವೆ ಲೀಲೆಯಲಿ ನಾ ಬರುವೆ ವೇಳೆಯಲಿ ಮುಂದೆ ವೇಳೆಯಲಿ ಮುಂದೆ ಕಾಲ ಸಂದಿತು ಎನಗೆ ಆಯ್ 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 ಆಯ್
ಪಣ್ಣಿನ ಪಾತ್ರ ಸತ್ಯಪ್ಪೆ ಇನಿ ಏಪಲ್ಲ ಲೆಕ್ಕನೆ ಮಡೆ ಕುಂಟಾಡ್ತಾರೆ ಅಂದೆ ಅರಮನೆ ನಡೆದು ಬಿದೈ ಜತ್ತು ಬತ್ತೈತೆ ಏಪಲ ಪಾತ್ರ ನಂಚಿನ ಅರಮನೆ ಇನ್ನೇನ ಪಾತ್ರ ಲೆಕ್ಕಾಂಡಪ್ಪೆ ಅರಮನೆ ನಡೆದು ಶಬ್ದ ಕೇಂದ್ರ ಬಾಲೆ ದೇಯಿ ನನ ತುಂಬ ಪೋಡ ಮಗ ಪೋಡ ಈ ಪಿರ ತಿರುಗಿದ ಪರ್ಪು ಜನ ಅರಮನೆ ಪಡ್ಲೆಕ್ಕ ಅಂಡೆ ಹೋತೆ ತಪ್ಪೆ ಅಲೆ ತುಲೆ ಯಾ ನಮ್ಮದು ಮತ್ತೆ ನಾನು ಆಗ ಬ್ರಹ್ಮದೇವರೇ ಏನನ್ನ ಕೈ ಬೀಜಿದಿಲ್ಲ ಎತ್ತೊಂದಲ್ಲೇ ಬಾಲೆ ದೇಯಿ ಬಲ ಮಗ ಬಲ ಬಾಲೆ ನಿಕ್ಕೆ ಭೂಮಿ ಧರಣ ಸಂದನ ಮಗ ಬಲ ಏನ ಜಕ್ಕಲ್ ಸೇರಲ್ಲ ಅಂದೆ ಅಲೆ ದೇವರೇ ನನ್ನ ಕೈ ಬೀಜಿದಿಲ್ಲ ಎತ್ತೊಂದಲ್ಲೇ ಅಪ್ಪೆ ಅಪ್ಪೆ ಹಿರಿಕೆ ಹಿರಿಕೆ ದೇನ ಭೂಮಿ ಧರಣ എനിക്ക് സന്തനപ്പേ ഭൂമി ധരണ എനിക്ക് സന്തനപ്പേ സന്തന സന്തന ಅಪ್ಪೆ ಹೆಂಗ ಆಶ್ಚರ್ಯ ಒಂದುಂಡು ಮಗ ಎನ್ನ ಮನಸ್ಸದಾದ ಬಂದ್ಬಿಡು ಎಂಕಿ ಈ ಭೂಮಿ ಧರಣ ಸಂದನ ಎಂದೆ ಎನ್ನ ಮನಸ್ಸದ ವಿಚಾರ ಹಿರಿಗೆಂಚು ಗೊತ್ತಾಂಡು ಅಪ್ಪಗಂಡ ಹಿರಿ ಯಾರು ಎಂಚು ಗೊತ್ತಾಂಡು ಯಾರು 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 ಇರು ಇದಾಯ ಮಗ ಗಡಿ ಬಿಡಿ ಮಾಡ್ಕೊಂಡು ಯಾನತ್ತ ನಿನ್ನ ಬೆಬ್ಬೆದಿ ಸಾಂಕಾರ ಬತ್ತನ ಅನಿ ಪರಬು ಇನಿ ಮುಟ್ಟಲ ಯಾನ ಅಂಚನೆ ಎನ್ನಿದಿತ್ತೆ ಅಡತ್ತೆ ಈ ವಿಚಾರದಾದ ಯಾನ ಮನಸ್ಸು ಬಂಡೊಂದುಂಡು ಅವತ್ತು ಅವತ್ತು ಬೇತೆದಾದನ ಉಂಡು ಸತ್ಯ ವಿಚಾರ ಬೇತೆದಾದನ ಉಂಡು ಸತ್ಯ ಬಲ್ಲಪ್ಪೆ ಯಾನು ಯಾರಿಂದ ಗೊತ್ತಾಯ್ತ ಏನು ಮುಳು ಆದಿರ್ದೆ ಮೂಳೆ ಇತ್ತು ನಾಳ ಮಗ ಆದಿದೆ 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 ಬಂಡ ಯಾರು 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 ಸತ್ಯ ಬಲ್ಲ ಯಾರು ಆದಿದೆ ಬಂಡ ಯಾರು ದಾದ ಆದಿಡೆ ಬಂಡಲ್ಲ ಯಾನು ಯಾರು ನಿನಕ್ಕೆ ಗೊತ್ತಾಯ್ತ ಮಗ ಅರ್ಥ ಒಂದಿಚ್ಚಿ ಬಾಳೆ ಆದಿರ್ದೆ ಬತ್ತಿನಾಲೆ ಇತ್ತಿನಾಲೆ ಪಂಡ ಯಾನು ಆದಿದು ಮಾವತಿ ಸತ್ಯ ಮಗ ಏನ ಕಣ್ಣನೇ ನಮ್ಮಂದ ಪೋಯೆ ಏನ ಚಾಕರಿ ಮಲ್ಪರೆ ಏನ ಜೋಕುಲ ಚಾಕರಿ ಮಲ್ಪರೆ ಈ ಭೂಮಿಗೆ ದೈವನೇ ಜತ್ತು ಬತ್ತಿನ ಅಬ್ಬಬ್ಬ ಅಬ್ಬಬ್ಬ ಸಂತೋಷ ಅಣ್ಣಪ್ಪೆ ನಿಟ್ಟೆ ಅರ್ಥ ಮಂತೊಂಡ್ರೆ ಆಪುಂಡು ಎಂಚ ಏರೆ ಅವಳು ಸತ್ಯ ಧರ್ಮಡು ನಡ್ತೊಂದು ಬತ್ತಂದಾಂಡ ದೇವರ ಕೈ ಬಿಡುಪು ಜರೆ ಬಂದ್ಬಿಡಕ್ಕೆ ಒಂದುವೇ ಸಾಕ್ಷಿ ಅಪ್ಪೆ ಒಂದುವೇ ಸಾಕ್ಷಿ ಅಪ್ಪೆ ಅಂಡ ಏನ ಚಾಕರಿ ಮಲ್ತಾರತ್ತೆ ಹಿರೇ ಪತ್ತಿ ಸಾತಿಗೆ ಒಂಜಿ ವಿಚಾರ ಎರಡ ಯಾನ ದೈವ ಅಂದ ಪಂತುಂಡ ಈರೆಡ ಏನ ಚಾಕರಿ ಮಲ್ಪಾರ ಎತ್ತಿನೆ ದಾಯ ಪಂಡು ಜರಪ್ಪೆ ಬಾಲೆ ದೇವಿ ಆ ಪರ್ತುಡು ನೀನು ಊರದ ಅರಸಲು ಡಂಗರ ಸಾರಿಯೇರಿ ಬಾಲೆ ದೇವಿಗೆ ಬೇನೆ ಬರೋದುಂಡು ಏರ ಆಂಡಲ ಚಾಕರಿ ಮಲ್ಪರ ಬಲೆ ಈ ಪಡುಮಲೆ ತಮ್ಮನ್ನುಡು ವಾ ಪೊಣ್ಣು ಜೋಕುಲ್ಲ ಪಂಜನಕ್ಕಿಲ್ಲ ಲಕ್ಕದ ಬತ್ತಿಗೆರು ಮಗ ಆ ಪರ್ತುಡು ಈ ನಮ್ಮ ನಿತ್ತನಚ್ಚಿ ನಾ ನಾಗಬ್ರಹ್ಮ ದೇವರಿಗೆ ನಾನು ಎತ್ತದ ಪಂಡರಿ ತುಮಾವತಿ ಬಾಲೆ ದೇವಿಗೆ ಬೆದ್ದನ ಬೇನೆ ಬರ್ಪುಡು ಅಲ್ಲ ಚಾಕರಿ ಮಲ್ಪರ ಏರ್ಲಜ್ಜರಿ ಏಪೋ ಅಲ್ಲ ಚಾಕರಿ ಮಲ್ಪು ಆ ರೂಪನು ಬಿಡಿಯ ಈ ಪರಪನ ರೂಪಡು ನಿನ್ನ ಕೈತಡೆ ಬತ್ತೆ ಈ ರೂಪಡು ಬರಿಯರೊಂದು ಕಾರಣ ಉಂಡು ಮಗ ಒಲ್ಲ ಏನು ಆ ರೂಪಡೆ ಬರ್ಪೆಂದಂಡ ಈ ಪಡುಮಲೆ ತಮ್ಮನ್ನಿಡು ಒರಿಯಾಂಡಲ್ಲ ಬದುಕುದುವೇರ ಎನ್ನ ರೂಪನು ತೂದು ಅತ ಆ ರೂಪನು ಈ ಒಲಂಡಲ ತೂಪಂಡ ಎನ್ನಡ ನಿನ್ನ ಚಾಕರಿ ಮಲ್ಪಾರ ಇತ್ತು ನಾ ನಿನ್ನ ಜೋಕುಲಿನ ಚಾಕರಿ ಮಲ್ಪಾರ ಬಿಡ್ತಾನ ಪನೆ ಆನಿ ಪಂತೋಲಿ ಪನಿಯರ ನಾಗಬ್ರಹ್ಮರು ಎಂಕಾನು ಕೊರ್ಗೇರಿ ಇನ್ನು ಕೈ ಮುಗ್ಗಿರಿ ನಟ್ಟೊನ್ನಾಗ ಪಣದು ಮಾವತಿ ನನ ಮುಚ್ಚಿದಿ ವಡ ಅಂದು ಅನು ಕೊರಿಯರಿ ಇನ್ನು ಪಂಡೆ ಮಗ ನಿನ್ನಡ ಮುಚ್ಚಿದಿದಿ ಇದು ಸಾಧನೆ ಮಲ್ಪಡು ಮಲ್ಪಣ ಉದ್ದೇಶ ಎಂಕೆಜ್ಜಿ ನಿನ್ನ ಚಾಕಿರಿ ಮಲ್ಪಣ ಒಂದೇ ಉದ್ದೇಶ ಇತ್ತಿನಿರ್ತಾರ ಇನಿ ಮುಟ್ಟ ಯಾನದು ಮಾವತಿ ಇನ್ನು ಮುಚ್ಚಿದಿಯೇ ಅಲೆ ಮಲ್ಪಡ ಮಗ
ಕಣ್ಣ ನೀರು ಜೊತೆ ವಾ ಪ್ರಯೋಜನಲ ನನ್ನ ಇಜ್ಜಿ ಮಗ ಅನ್ನ ಒಂಜಿ ಬಾತೆರ ನಿಕ್ಕ ಪನ್ಪ ಮಗ ಯಾನ ಒಂಜಿ ಬಾತೆರ ಪನ್ಪೆ ಈ ಮಣ್ಣುಡು ಪುಟ್ಟಿನಂಚಿನ ನರಮಾನಿ ಆಡು ಕಂಜಿ ಕೈ ಕಂಜಿ ಅವಡಿ ಐತ ಕಾಲ ಕರಿಬಕ್ಕ ದೇವೇರ್ನ ಪಾದನು ಸಂದಡು ಮಗ ಅತ್ತ ಅಂಡ ಆ ಕಾಲ ಸಂದಿನಂಚಿನ ನರಮನಿ ಆಡಿ ಕಂಜಿ ಕೈ ಕಂಜಿ ಅವಡಿ ಪಿರ ಈ ಮಣ್ಣಿಗೆ ಬತ್ತದ ಜೀವ ಕಳೆ ಪಡೆತ್ತನ ಇಜ್ಜಿ ಮಗ ಅವು ಸಾಧ್ಯ ಅಲ್ಲ ಇಜ್ಜಿ ಅಂಡ ಈ ಅಂಚತ್ತ ಮಗ ಈ ಅಂಚತ್ತು ಬಲೆ ಈ ಮಣ್ಣಿಗೆ ಪಿರ ಏಪ ಬರ್ಪ ಮಗ ಏಪ ಬರ್ಪ ಓ ಅವೇ ಏಪ ಬರ್ಪ ಬಲ್ದು ನೆಲೆ ನಿಂಬೆಗೆ ಆನಂದದಲ್ಲಿ ಗೆಚ್ಚಗಿರಿಯಾಗಿ ಚೌದಪುರದಲ್ಲಿ ಮಾತೆ ಕಾವುದು ಪುರವ ಕ್ಷೇಮದೆ ಜಾತರನು ಬನುಗ್ರಹಿಸು ನಿತ್ಯವೋ ಮಾತುಲಿಲ್ಲಯ ಕಾರಿಳಿಕವ ನೀತಿಯೊಳು ತೋರಿ ಪ್ರೀತಿಯುದ ಹಾಗೆ
ಬಾಲದೇಯಿ ಕಾಯನ ಬಿಡ್ದು ಮಾಯನ ಸೇರಿನ ಬಟ್ಟುಗು ಪಿರ ಬರ್ತದೆ ಈ ಮಣ್ಣಿಡಿ ನೆಲ ಅಪ್ಪೆ ಅಂಡದಾಗಿರಿನು ತೆಜ್ಪ ಎತ್ತ ಮಗ ಸಂತೋಷ ಅಂಡು ಬಾಲೆ ಸಂತೋಷ ಅಂಡಿ ನನ್ನ ದುಂಬಗು ಆ ಗಿರಿಟಿ ಬತ್ತ ನೆಲ ಅಪ್ಪೆ ಅಂದು ಪಂಡತ್ತ ಈ ನೆಲೆ ಅಪ್ಪನ ಪೊರ್ತುಡು ಅವು ಗಿರಿಯಾದೇ ಒರಿಯರ ಬಲ್ಲಿ ಮಗ ನನ್ನ ದುಂಬಗು ಇಡೀ ಊರಿಗೆ ಅವು ಗೆಜ್ಜೆಗಿರಿ ಯಾನು ಪನ್ಪಾದು ಕೊರುವೆ ಅಪ್ಪೆ ಈ ಪುಟ್ಟಿನಂಚಿನ ಈ ಮಣ್ಣೆ ಮೂಲ ಮಣ್ಣೆ ಈ ಮೂಲ ಮಣ್ಣದ ಪರಿಮಳ ಈ ಊರುಡತ್ತು ಮಗ ಪತ್ತೂರುಗಳ ಪಸರಡು ಅಪಗಂದಾಂಡ ಈ ಮಣ್ಣಿನ ಮೂಲ ಸ್ಥಾನ ಯಾನು ತೆರಿಪಾದು ಕೊರುವೆ ಅಲೆ ಈ ನೆಲೆ ಉಂಟು ನಂಚಿನ ಬರ್ತುಡು ಈರ್ಲ ಎನ್ನ ಜೊತೆ ಬತ್ತು ಉಂಟೋಡು ಒಂದು ಪಂಡ ಅಂಡ ಪಕ್ಕಲು ಒಂಜಿ ಪಾತೆರ ಪನ್ಪೆ ಮಗ ಎನ್ನ ಬಾಕಿಲಿಗೆ ಬತ್ತದ್ದು ಏರಾಂಡಲ ಕಣ್ಣ ನೀರು ತೆತ್ತಿರನ್ನ ಅಂಡ ಅಕಲ್ನ ರೋಗ ರುಜಿನ ಯಾನು ಪರಿಹಾರ ಮಲ್ಪುವೆ ಅಕಲ್ ಅಪ್ಪೆಯಾದ ಎನ್ನ ಜಕ್ಕೆಣ್ಣು ಪಾಡ್ದೆ ಮಾನಾಬೆ ಉರ್ಲದ ಪಾತೆರ ಮಗ ಆ ಪೊರ್ತುಡು ಕಣ್ಣ ನೀರು ದೆತ್ತದೆ ಎನ್ನ ರೋಗ ರುಜಿನಲೆನ್ನೆ ಗುಣಮಲ್ಪುಲ ಅಪ್ಪೆಯಾದೆ ಈ ವೈದ್ಯದಿಂದ ಸೆರಗೊಟ್ಟುದಿನಿ ನಡ ನಟ್ಯರಿಂದ ಅಂಡ ನಿನ್ನ ಮೊಟ್ಟದ ಬಾಕಿಲ್ಡು ಕೊರ್ಪುನ ಗಂಧ ಪ್ರಸಾದನೆ ಮರ್ದ ಬರುವಾದ ಫಲಿಫಲ ಕೈ ದುಮಾವತಿ ಅನುಗ್ರಹ ಮಲ್ಪೆ ಆ ಪೊರ್ತುಡು ಯಾಲ ನಿನ್ನ ಕೈತಲೆ ನೆಲೆ ಅಪ್ಪ ಮಗ ನೆಲೆ ಅಪ್ಪನ ಪೊರ್ತುಡು ಈತಾಗೆ ಒಂಜಿ ವ್ಯಕ್ತಿ ಆವಡು ಒಂಜಿ ಶಕ್ತಿ ಆವಡು ಕಾರುದಿ ಓಡುಂದಾಂಡ ಈ ಧೂಮಾವತಿನ ಅಪ್ಪನೆ ಜಂಡೆ ಒಂಜಿ ಪಜ್ಜೆ ದುಂಬುದಿ ವರೆ ಅನ್ನು ಬುಡೆ ಅಂಚಾಂದಿ ನಿನ್ನಡ ಕೇನಂದೆ ವಾ ಬೇಲಲ ಯಾನು ಮಲ್ಪರ ದುಂಬ ಆವಯೆ ಬಲೆ ಅಲ್ಲ ಅಲ್ಲ ಈ ನಮ್ಮೊಂದು ಬತ್ತನಂಚಿನ ನಾಗ ಬ್ರಹ್ಮನಿ ನನ್ನ ಕೈ ಬೀಜಿಲ್ಲೆ ಎತ್ತೊಂದಿಲ್ಲೇರಿ ಎನ್ನ ಮಟ್ಟೆಲ್ಲೇ ಸೇರೋನು ದೇಯಿ ಕಾಯನು ಬಿಡ್ದು ಮಾಯನು ಸೇರಲ್ಲ ಬಲದೇಯಿ ಬಲ ಅಂಡಿ ಅಮೃತಗಳಿಗೆ ಮಗ ಒಂದು ವಿಷಗಳಿಗೆ ಬರಿಯರ ದುಂಬು ಕಾಯನು ಬಿಡ್ಲ ಮಾಯನು ಸೇರಲ್ಲ ಕಾಯನು ಬಿಡ್ಲ ಮಾಯನು ಸೇರಲ್ಲ ಕಾಯನು ಬಿಡ್ಲ ಮಾಯನು ಸೇರಲ್ಲ ಸೇರ್ನ ಪೊರ್ತುಡು ಅಪ್ಪೆ ಧೂಮಾವತಿಯ ಮಾಹಿರಿ ಮೂಲೆ ಧರ್ಮರಕ್ಷಣೆ ಮಲ್ತೊಂದು ಉಂಟೋಡು ಅಪ್ಪೆ ಅಂದು ಕೈ ಮಗ್ಗಿದೆ ನಟ್ಟೊಂಡೋಳು ಅಪ್ಪಗಂದಾಂಡ ಯಾನ ಮೂಲೆ ಉಂಟೋಡು ತಾಯಿ ಓಲು ಅಧರ್ಮಡು ಮೇರೆ ಒಂದು ಲೇರ ಅಕ್ಕೆಲ್ಲ ಉಡಾಲಡೆ ಬಕ್ಕಿದ ಪರಿಮಳ ಯಾನು ಪುಟ್ಟಾವಡು ಈ ಊರಿಗೂ ಮಾತ್ರ ಅತ್ತಿ ಗೆಜ್ಜೆ ಗಿರಿತ ಕಾರ್ಣಿಕ ದಾನೆ ಅಪ್ಪೆ ದೇವಿ ವೈದ್ಯದಿ ಪಂಡ ಏರಿ ಧೂಮಾವತಿನ ಕಳೆ ಕಾರ್ಣಿಕ ದಾನೆ ಪನ್ಪುನೇನು 10 ಊರಿಗೂ ಪಿದೈ ಊರಿಗೂ ನಮ್ಮ ಪಟ್ಟೋಡು ಅಂಡ ಯಾನು ಮೂಲೆ ಉಂಟೋಡು ಧೂಮಾವತಿಯ ದತ್ತೆ ಈ ಊರ್ದ ಭಕ್ತಿರ್ನ ನಡುಟ್ಟು ಭಕ್ತಿದ ಪರಿಮಳ ಪುಟ್ಟವಡು ಅಂಡ ಅಖಿಲಡ ವರ್ತಿಯಾದ ಯಾನು ಅಖಿಲ ನಡುಟೇ ತಿರ್ಗೋದಿಪ್ಪೇತು
ಚಲಯ ಚಿತ್ತದೊಳಗೆ ಬಿರಿತು ಕಳೆಯುತ್ತ ಕೋಟಿ ಚೆಲ್ಲಯ ಕಿತ್ತು ದೋಷಕ್ಕೆ ಬಿರಿತು ಕಳೆಯುತ್ತ ಆರ್ತಿಯಲೆ ಬೆಳಬೇಕೆ ಬೆಳೆಯುವೆ ಚಿತ್ತಾದಿಯೋಗ ಆರ್ತಿಯಲೆ ಬೆಳಬೇಕೆ ಬೆಳೆಯುವೆ ಚಿತ್ತಾದಿಯೋಗ ಇತ್ತಲಿಲ್ಲ ಕೋಟಿ ಚೆಲ್ಲಯ ಸ್ವಾಮಿ ನಾಗ ಬ್ರಹ್ಮದೇವರೇ ಹೀರೆ ರಕ್ಷಣೆ ಮಾಡ್ಬಿಡ ಸ್ವಾಮಿ ರಕ್ಷಣೆ ಮಾಡ್ಬಿಡಿ ದೇವಿ ಬೈದಿದ್ದೀರಾ ಪುಣ್ಯ ಗೊರ್ಬಳು ಉತ್ತಿದ ಬತ್ತಿನ ಕುಳಿ ಎಂಕುಳು ನಿಜ ಕೋಟಿ ಜನರು ಬಂದು ಪುದರ್ದಿಯೇನೆ ಬಾರಿ ಮೌನ್ ಕೆಡ ತಾಕೋದು ಬತ್ತೀನಿ ಅಂದು ಆಣ ದಾದ ಮಲ್ಪಣ ಪಣ್ಣು ಮೆಗ್ಯ ಎಲ್ಲಿ ಪ್ರಾಯೋಡೆ ಅಪ್ಪಿನ ಕಳಿಯೊಂಡ ಆಣದ ಅವು ಬೇಜಾರು ಜನ ಲೆಕ್ಕ ಮುಲ್ತ ರಸರು ಮೌನ್ ಕೆಡ ತಾಕೊಂಡು ಬತ್ತೀನಿ ನಿಜ ಆತಿ ಅತ್ತಿ ಎಂಕಡ ಮಾಮಣ್ಣಿ ಶಯನ ವೈದ್ಯರು ಅರಡ ಗರಡಿ ಸದಾಗ ವಿದ್ಯೆನ ಪೂರ ಕಲ್ತದ ಆತೀನಿ ಅಂದು ಇಂಥ ದಿನ ಅರಮನೆಗೆ ಬರ್ಪನೆ ಪೊರ್ತುಗು ದಾದನ ವಿಚಾರ ಕೆಂಡು ಅರಸಲೊಂದಿ ಮಾತ್ರ ಬಂತಿರೋದ ಬ್ರಗಬೋಟೆಗೆ ಬೋರ್ಡು ಓಂಟಿದೆ ಎರಡೊಂದು ಆಯ್ನ ಅದು ತಡಮಲ್ಪುಣ ಸರಿಯತ್ತು ಪೋಯಿನಮ್ಮ ಅಪ್ಪ ದೇವಿ ಬೈದಿದ್ದಿ ಕರೆದು ಪೋಯಿ ಬೊಕ್ಕ ಸೊನ್ನೆ ಸೋಮು ಬೈದಿದ್ದಿ ಎಂಗಳಿಗೆ ಆಶ್ರಯನ ಕೊರಿಯರು ಅರೆ ಆಶ್ರಯಡು ಎಂಗಳು ಬುಲೆ ಬಂದಿತ್ತು ಸತ್ಯ ಒಟ್ಟಿಗೆ ನಿಂಗಳೊಟ್ಟಿಗೆ ಗೊಬ್ಬ ಬಂದಿತ್ತು ನಗುಲತ್ತ ಒಂಜೇ ಇಲ್ಲಡು ಉಲ್ಲ ಆಡ ಇನಿಕ ಅನಗ ಅರಸರು ಡಂಗೂರ ಸಾರಿ ನೆಂಚತನ ವಿಚಾರ ಎಂಗುಲ್ಲ ತಿರಿಯೊಂಡ ಒಟ್ಟಿಗೆ ಪೋಪುನಾಡ ನಮ್ಮ ಒಟ್ಟಿಗೆ ಪೋಪುನತ್ತೆ ಇನಿ ನಿಗಳು ಮಾತ್ರ ಬಿದ್ದಾಡ್ದಾನೆ ಬೋಂಟಗೆ ಅಂದು ಒಟ್ಟಿಗೆ ಎಂಗುಲ್ಲ ಬರೋಡ್ಚ ಬರ್ಬರ ನಿಗುಲ್ಲ ನಿಗುಲೆ ಬೋದು ದಾದವಲ್ ಪರಂಡು ಎಂಗುಲ್ ಬೋಡ ಎಂಗು ರಡ್ಡು ಜನ ಯಾವಂದು ಲೆಕ್ಕ ಪಾಡಿ ಎಂಕು ಯಾವುಜಿ ನಿಗುಲೆ ಬರ್ಪರ್ ಬಂಡ ಬರ್ಚಿ ಬಂದ್ರ ಅಪ್ಪ ಪೆರ್ನು ಒಟ್ಟಿಗೂ ಬೋಡು ಅಂಚಾದಿ ಪುನಗ ತಡಮಲ್ಪುನು ದಾಯಿ ಪುರವಲ್ಲಿ ಬೋಡೈನ ಚುರ ಪಗರಿನ ಪುರ ಪತೊಂದಾತಂಡಿ ಬೋಡೈನ ವ್ಯವಸ್ಥೆ ಅಂಡತ್ತ ಹಿರಿಯರ ಪುರ ಉಲ್ಲೇರತ ಪಿದಡಗ
ಭಾರಿ ಪರ್ಲದ ಬೋಂಟೆ ಅವೇತ ಮೃಗಗಳೇ ಪುರ ನಮ್ಮ ಕೆರಿಯ ಅಂದು ತುಯರ ಮಾಸನ ಕೊಣತು ರಾಶಿ ಬಾರ್ದೆ ಕಾಂಡೆ ಸುರಾತನ ಬೋಂಟೆ ಕಾಂಡೆಡ್ದು ಬೊಕ್ಕ ಒಂಜಿ ಚೂರಣಲ ಕುಲ್ದುನ ಉಂಡ ಉರ್ಸೋತೆ ಇಜ್ಜಿ ಕೋಟಿ ಚೆನ್ನೈನ ಬೋಂಟೆ ದಾನೆ ದೆಯ್ಯು ಪೆರ್ನ ಬೋಂಟೆ ದಾನೆ ಓ ಒಟ್ಟುಗು ಬತ್ತನಕಲ್ಲ ದಾನೆ ಬೊಬ್ಬೆ ಉದೇನು ಪೂರ ಕೇನೊಂದು ದುಮ್ಮು ಅವೇತೋ ದೂರ ಬತ್ತ ದಾತಂಡಿ ಅಂಚ ಬಂದು ಬೋಟ್ ಹಿಡಿದಲ್ಲ ಕಮ್ಮಿ ತಿಕ್ಕದ್ರಂದತ್ತು ಏಪೋರ್ದಂತೆ ಹೆಚ್ಚೇ ತಿಕ್ಕದಂಡಿ ಕೋಟಿ ಚೆನ್ನೈರಂತ ಕಮ್ಮಿ ಬೆಂದು ನಂದತ ಎಂಕಂಚ ತೋಜ್ಜಿ ನಿಕ್ಕಲ ಬೆನ್ಪಡಿಗೆ ಅಂತ ಕಮ್ಮಿ ಅಂಡ ಅಂತ ಅಂದಿಯ ಇಜ್ಜಿ ಒಂಜೇ ಲೆಕ್ಕ ಮಾತೆರ್ಲ ಬೊಂಟೆ ದೇರ್ದ ಮರತ ಮುದೇನ ಕಾಣತ ಮಾಸೊಲ್ಲ ಪಾಡ್ದ ಮುಲ ಕುಲುಲ್ಲ ಬೆರ್ರುಂಡು ಐನು ಪುರ ಇಪ್ಪಡು ಪತ್ತೊಂದು ಬೋಬುನ್ನ ಒಂಜಿ ಪಾಲ ಹೊಡ್ದು ಒಂಜೇ ಇಲ್ಲದ ಪಾಲದಾಯಿಗೆ ನಿಕ್ಕಲು ದಾದ ಪಣೊಂದುಲ್ಲ ಪಾಲು ಬೋಡುದು ಪಣೊಂದುಲ್ಲ ಪಾಲು ದಾಯಿಗೆ ಒಂಜೇ ಇಲ್ಲಾಗ ಬೋಪು ನಕಲು ಅತ್ತೆ ಒಂಜೇ ಇಲ್ಲದಕ್ಲ ಆಸ್ತಿನ ಪಾಲು ಮಾಡ್ಬೇಕು ಮಾಸನ ಪಾಲು ಮಾಡ್ಬೇಕು ಅತ ಒಂಜೇ ಬಿಸಲಿಗೆ ಬೋಪಿನತ್ತ ಆತೆ ಅವಂದು ಟುಕುಳು ತಿನ್ಪುನಕುಲತ ಅಂದು ಏರು ಏತು ಬೆಂತೇರಿ ಗೊತ್ತಾವಡು ಇತ ಕೋಟಿ ಚೆನ್ನೈರಿ ಏತು ಬೆಂತೇರಿ ದೇವು ಬೆರ್ನ ಏತು ಬೆಂತೇರಿ ಈ ತಡಲ ತೂಡತ್ತ ಅವು ದಾಯಿಗೆ ಪೊರ್ತುಗು ಏತು ಪಕ್ಕಡಿ ಬಕಲ್ ಕೊನೆಯಲ್ಲ ಸುಲಭ ಪುಂಡಿಯ ಪಾಲ್ ಮಲ್ತೆ ಉದಂತೆ ಮಾತಿರ ನಿಕ್ಕುಲೇ ಬೋಡು ಪನ್ಪ ನಿಕ್ಕುಲೇ ಬೋಡ್ಚಿ ಪನ್ಪ ಪಂಡ ದಾದ ಅವಸ್ಥೆ ಹೆಚ್ಚಿವಲ್ಲ ಪಾತೆರ್ರ ಒಂಜಿ ಅವಕಾಶ ತಿಕ್ಕಂಡ ಏತು ಬರ್ತು ಬಡಲ್ಲ ಆಡ ಕೊಡ್ತು ಇತ ಪಾಲ್ ಮಲ್ತೆ ಪಾಲ ಅವಡು ಏರ್ ಪಾಲ್ ಮಲ್ಪುನ ನಮನೆ ಪಾಲ್ ಮಲ್ತನ ಈ ಬೋಡ್ರನೆ ಬಿಡ್ತಿ ಅಪ್ಪನ ಯಾನ್ ಈಲ ಬಿಡ್ತಿ ಬೊಕ್ಕ ಕೋಟಿ ಚೆನ್ನೈರಿಗೆ ಹೆಚ್ಚಿದಿ ಒಂಡರಿಗೆ ಅಂಗುಲೆ ಪಾತೆ ಇರ್ತದ ಅಂಚ ಇರಬಲ್ಲಿ ಅಪಪ್ರಚಾರ ಇರಬಲ್ಲಿ ನಮ್ಮ ಅಂಚಂದಂಡ ಒಟ್ಟುಗು ತೂತನಾಗಲು ನಮ್ಮನೊಟ್ಟಿಗೆ ಬೆನಂದೆಪ್ಪೇರಿ ಅಂಡ ಬೋಟೆ ತೂತನಾಗಲು ಇರ್ತಾ ಜನ ಬೈದೆ ಆರುವರಿ ಪ್ರಾಯದಾರರು ಇಲ್ಲೇರು ಓದಿತ್ತೇರು ಬೋಂಟದೇರದು ಓದಿತ್ತೇರು ದೂರ ಒಂದು ಅಂಚದ ಅರೆಡು ಒಂದಿಕೆ ಪ್ರಾಯದಾರಡ ಸುಮಾರು ಪ್ರಾಯ ಆರು ತುಂಬ ಎಡ್ಡೆ ಬೋಂಟದೇರಿಗೆ ಇತ್ತು ಇದು ಮಾತನೊಂಜಿ ಪಾಲು ಪಟ್ಟು ಗೋಡಿ ಜನರಿಗೆ ಎಂಕಡೆಗಿಂಚ ಅಂತ ಕೋಟಿ ಜನರ ಮಾಸದ ಈ ಬದಲಿಗೆ ಪಾಲ ಅನ್ನತ್ತ ನನ್ನ ಪಾತಿರ ಲೇತ್ಲ ಪಾತಿರವರೆ ಪಾಲ ಅನ್ನತ್ತ ಪತ್ತಂ ಪೋಯ್ ಅವು ಖಂಡಿತ ಸಾಧ್ಯ ಪಾಲು ಕಟ್ಟಿರವನ್ನ ನಿಕ್ಕುಲೆ ಆಪೂಜಿ ಬನ್ನ ಪುಲ್ಲ ನಿಕ್ಕುಲೆ ನಿಕ್ಕುಲೆ ನನ್ನ ಬಗ್ಗೆ ಎಂಕಿಲ್ಲ ದಾಯಿಗೆ ದಾಯಿ ಗೊತ್ತಿಲ್ಲ ನಮ್ಮ ಒಂಜೇ ಲೆಕ್ಕ ಬೋಂಟದೆ ಇರ್ತ ಆನ ನಿಕ್ಲಿಗೆ ಮಾಸಗೆ ಎಂಕ್ಲಿಗೆ ಎಲುಗೆ ಅವ ಆಪೂಜಿ ಒಂಜೇ ಲೆಕ್ಕ ಬೆನ್ನ ಒಂಜೇ ಲೆಕ್ಕ ಪಾಲ ಐದು ತಾರತಮ್ಯ ಇಪ್ಪರ ಬಲ್ಲಿ ಐದು ಬೋಡಾದು ನಿಕ್ಲಿಗೆ ಕೊಂಡೆಂಜಿನ ಮಾಸನು ಎನ್ನ ಕೈಗೆ ಮುಂಜಿನ ಬಗೆದು ಮಿತ್ತ ಬರಬೇಕು ಬಾಬಾ ಈ ರಾಪಾಯಿನಂಚತನ ಮಾಸನು ಬೋಂಟದ ನಾಯಿಲು ಬಾಯಿ ಪಾಡಿಯ ಇದ ಮುಟ್ಟ ಇಂಚ ಮಲ್ದ ನಾಯ್ಕುಲು ಅಂಚನ ದಾಯಿಗೆ ಇಂಚ ಮಲ್ತ ದಾದನ ಇಪ್ಪೋಡು ಐಕ್ಲೆಗಲ ಒಂತ ತಿಂದಿನ ಹೆಚ್ಚಿಗೆ ನನ್ನ ದುಂಬುಗು ನಮ್ಮನ ಒಟ್ಟುಗು ಬತ್ತನಂಚತನ ಬೋಂಟದ ನಾಯಿಲು ತಿಕ್ಕಿನ ಮಾಸಗು ಬಾಯಿ ಪಾಂಡ ಬುದ್ಧಿ ವಾ ಪ್ರಾಣಿಲಿಗೆ ಆತ ನನ್ನ ದುಂಬುಗು ಒಟ್ಟುಗು ಬತ್ತಿನ ಬೊಂಟೆದ ನಾಯಿಲು ಚೆನ್ನ ನಾಯಿಲಾದು ಪೋವಡು ಚೆನ್ನ ನಾಯಿಲಾದು ಪೋವಡು ಓ ಬಾಬಾ ನನ್ನ ಮಂಜಿಗಳಿಗೆಲ್ಲ ಮೂಲ ಉಂತನ ಬರ್ಚಿ ಆಯನದು ಬೇಗ ನಮ್ಮ ಇಲ್ಲ ಸೇರೋನ್ ಗಬಲ ಎಂಕಲ ಒಟ್ಟಿಗೆ ಬತ್ತಿನಗಳು ಬಿಸಿಲಿಡು ಬೋಯರತ ಅಗಲ ಸಮಾಧಾನ ಮಾಡ್ಬೋಡ್ತಾ ಹೋಯಿಲ್ಲಾಗೆ ಬತ್ತಿಲಿಯ ಬೇಟೆಗೆಲುತ್ತ ಕೈ ಮುಗ್ಗಂಡ ಅಡ್ಡಬ್ರೊಂಡಪ್ಪ ಅಗಲ ಬೈದಿದ್ದೀರಿ ಎಂಕ್ಲೆ ಬತ್ತೀನಿ ಅಗಲ ನನ್ನ ಬರದುಲ್ಲೇ ರಕ್ಕಲೆ ತಯಾರು ಆಶ್ಚರ್ಯ ಒಂದುಂಡು ಬೋಂಡೆಗೆ ಪೋಯಿನಗಳ ಬಜಿಗಿಟ್ಟು ಬರ್ಪಣಂಚಿನ ಕಮ ಉಂಡ ಮಗ ಅಪ್ಪೆ ಕಾಡಿಡು ಬೋಂಟೆ ತೇರೊಂದಿತ್ತ ಅವೇತೋ ಮಾಸ ತಿಕ್ಕಂಡು ಏಪಲ ಒಟ್ಟಿಗೆ ಬೋದು ಒಟ್ಟು ಹಿಡಿದು ಮಾಸ ಕನತ ಕೊರೊಂದಿತ್ತ ಐನೀರು ಹಜಿಪು ಮಲ್ತು ಪಾಡೊಂದಿತ್ತಾರೆ ತಿನ್ನೊಂದಿತ್ತ ಬೋಡಾಯಿನಾತ್ ಇನಿ ಅಂಚ ಐಜಪ್ಪೆ ಬೋಂಟೆ ತೇರ್ನ ಪೊರ್ತುಡು ಎನ್ನ ಮನಸ್ಸು ಒಂಜಿ ಆದು ಪೋಂಡು ಮಾಸನೊಂಜಿ ಪಾಲು ಮಲ್ಪುಗ ಬಂದು ಏ ಒಂಜೆ ಇಲ್ಲಡೆ ಬರ್ಪುನ ಮಾಸನೆ ಅನ್ನಂದಂಡಲ ಪಾಲನೊಂಜಿ ಮಲ್ಪುನದಲ್ಲ ತಪ್ಪಿಜ್ಜತ್ತ ಅಂಚ ಊರುದ ಹಿರಿಯರಡ ಕೇಂಡಂದ ಅಗಲು ಕೊರ್ನಿ ಅಂಚ ನಿರ್ಧಾರ ದಾದ ಕೋಟಿ ಚೆನ್ನೈರಿಗೆ ಮಾಸಗೆ ಎಂಕಲೆಗ್ ಎಲುಗೆ ಆಪುನ ಇಂಚ ಒಟ್ಟಿಗೆ ಬೋಂಟೆ ತೇರ್ದು ಬೇಜಾರಿ ಎಂಕ್ಲೆಗ್ ಆಂಡಪ್ಪೆ ಅಂಚೆಂಗ್ಲ ತೀರ್ಮಾನ ಮಲ್ತದ ಈ ಸರ್ತಿ ನೀರ ಬೋಂಟಿಗೆ ಬೋಡು ಒಂದು ಬೇಡ ಮಕ್ಕಳೇ ನೀರಾ ಪೇಟೆಯ ಕೈಯುವುದು ರೂಢಿಯ
ಕಾಗದ ಬಿಡದು ನೋಡಿನ ಬೇರೆಯ ಕೊಳವ ಬೋದು ಬಾರ್ ಪಪ್ಪೆ ಬುಡ್ಚಿ ಬುಡ್ಚಿ ಬೋಡು 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 ದಾದ ಬೋಡು ನೀರ ಬೊಟ್ಟೆ ಆ ಬ್ರಹ್ಮರ ಗುಡ್ಡಿಗಿರಿಗಲಿ ನೀರ ಬೊಟ್ಟೆ ಪುಪ್ಪನ ಬುಡ್ಚಿ ಹೌದಾ ಈಗ ದಯಿಂದ ಪಂಡ ఆయన కేనిగరే ఇంక పుడిగి ಒಂದು ದೈಗಪ್ಪೆ ದಾದ ನಾವು ಈ ಕಾಣಿಕದ ಶಕ್ತಿ ಅಲ್ಪನಲೆ ಯಾದಂಡಿಗೆ ಆಡಿ పోయినగలే ಈ ತುರ್ತು ಪಿರ ಬೈದಿಸಿ ಜುಕ್ಲಿ ಅಂಚಾದ ಒಂದು ವೇಳೆ ನಿಗಲಿ ಪೋಡನ್ನೇ ಅಂಡ ಬೇತ ಕೆರೆ ಉಂಡತ್ತ ಅಡಿಗೆ ಪೋದತ್ತ ವಾಪೆ ಬೇತ ಕೆರೆಕ್ಕೆ ಸುಮಾರು ಜನ ಮೀನು ಬರ್ತಾರೆ ಬೋಬಿರ ಇದು ಮೀನು ಇಪ್ಪುನ ಬಲ್ಲೆಗೆ ಬ್ರಹ್ಮರ ಗುಂಡಿಗೆ ಏರ್ಲ ಬೋತಿ ಜನ ನಿರ್ಬಳನುಲ್ಲರು ಅಂಜನ ಇದು ಗಮ್ಮತ್ತು ಮೀನು ಇಪ್ಪರ ಸಾಧ್ಯಂಡು ಬೊಕ್ಕಂಜಿ ಪಾತೆರ ಬಂಡರು ಬ್ರಹ್ಮರ ಗುಂಡಿಗೆ ಇದು ಬೋತು ನಕಲಿಜ್ಜಿ ಮೀನು ಪತ್ತು ನಕಲಿಜ್ಜಿ ಜತ್ತನ ಸೈಪುನು ಮನ ಅಂದುಲಾರು ಇದರ ಮಣಿ ಪಂದಗುಲಿಲೆ ಎಂಗಲ ಬೋಬಿನಿ 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 బావా ಅಂದು ನೀರಿಗೆ ಕಡುಬಾರ್ದ ತುಯ್ಯನ ನೀರು ಪುರ ಕಳೆಂಕದ పోతుండు ಮೀನುಲೊಂಜಿ ಮಿತ್ತು ಬೈದಿನ ಪೊರ್ಲುದುಲೇ ಬಾವ ಏ ಬಾವ ಬಾಲ್ಪತುಲಗೆ ಬಾರಿ ಮಲ್ಲೊಂಜಿ ಮೀನು ಮಿತ್ತು ಬರನುಂಡು ಅಲಯ ಮಂಡೆ ನಿಲ್ಕೊಂಡು ದುಂಬ ಬಿರಬ ಆಲೋಚನೆ ಮೇಲೆ ಬರೈಜಿ ಬಕ ಇತ್ತನೆ ನೀರುಗಳಾಗಿದ ಮೀನು ಬತ್ತಂದು ಯಾಣ ಬರ್ತುಲ ಬ್ರಹ್ಮರ ಗುಂಡಿಗೆ ಮೀನುಗಂದು ಜತ್ತನ ಬಾವ್ಯ ವಿತ್ತವ ಪುರ್ತಾಂಡು ದಾದಾದಿಪ್ಪು ಬಾವಾಗಿ ನನಲ ಮಿತ್ತು ಬರ್ ಪುನ ತೋಜ್ಜಿ ಅಂಚ ನನ್ನ ದಾದನ ಬಾವಾಗ ಆದಿ ಇಪ್ಪೋಡು ಬನ್ಪಿನವೇ ಸತ್ಯ ಇಂಚಿನಂದು ತೂವೋಡತ್ತ ಬಾವನ ಒರಿಯನೆ ಬಿಡ್ಪುನ ಸರಿಯತ್ತ ಯಾಲ್ನ ಬ್ರಹ್ಮರ ಗುಂಡಿಗೆ ಜತ್ತದು ಬಾವಾಗ ದಾದಾಂಡು ತೂಪೆ ಮಕ್ಕಳೀವರು ಕಾಣದೆಯೇ ಬಲು ದುಃಖದಲ್ಲಿ ಸೊಲ್ಲೆ ಸೋಮುವ ಸಿಕ್ಕ ಹೆಚ್ಚೆಯ ಅರಸಿ ಬಂದರು ಕೊಳದ ಪಡಿಗೆ ಬ್ರಹ್ಮರ ಗುಡ್ಡಿದಳಿ ಎತ್ತರಂಚಿನ ಪಂಚು ತೋಜು ದುಡ್ಡು ಆಡ ಪಿರಬೋಯಿನಂಚಿನ ಪಂಚು ತೋಜುಜಿ ಅಯ್ಯೋ ದೇವರೇ ಇನ್ನ ಜೋಕಲಿಗೆ ತಾದಾಡಪ್ಪ ತಾದಾಡ ಇಚ್ಚಿ ಕಷ್ಟ ಕಾಲಡು ಏಪಲ ಆದಾಗ ಬೆಂಬೆರೇಗ್ಲಿ ರಕ್ಷಣೆ ಕೊರುಪುನರು ಇನ್ನಿತ ದಿನಲಾರಿನ ಮನಸಾರಿ ಧ್ಯಾನ ಮಲ್ತದು ಎನ್ನ ಕೇಳಿತನಿಚಿನ ಉಂಗರುಡ ಪಿಂಗಾರದ ಪಾಲಡದಿದೆ ನೀರಿಗೆ ಬಿಡ್ಬೇತು ಅಯ್ಯೋ ಪೇಳಲೇನದ ಪರಳರೀವರ ಕಳೆಯ ಪರವದು ತೇಲಿ ಬಂದಿತೋ ಕಳೆದು ಹೋಯಿತು ಬಾಳರತ್ನವು ಎನ್ನುತ್ತ ಸ್ತುತಿಸುವ ದೇವರೇ ನಾನೇನದು ಪರೀಕ್ಷೆ ಬಲ್ತೋತಿಲ್ಲದೆ ನೀರಿನ ಮೇಲಡೀರ್ವಿನ ಪುಡನ ತೊಪ್ಪರಂಚಿನ ದೌರ್ಭಾಗ್ಯ ಇದು ಪಾಲಿಗೆ ಸಿಗದ ಪತ್ನಿ ಈ ತ್ರಾಣ ಜೋಕಲಜ್ಜಿ ಅಂದ್ರೆ ಯಾರು ಅಕ್ಕಲೇನ ಜೋಕಲು ಪಡೆದ ತಟ್ಟಿಯ ತಾಂಕಿ ನನ್ನ ದುಂಬುಗಕ್ಲಿನ ತುಪ್ಪರಂಚಿನ ಯೋಗ ಎಕ್ಕಿ ಚಾಂತಿ ಪೋಡು ದೇವಿರೇ ದಾದ ಬಲ್ಪುಲಿ ಹೆಚ್ಚಿ ಎನ್ನ ಬಾಳ ರಕ್ತಗಳೇ ನೀನು ಕಳೆಬಂಡೆ ಯಾರು ನನ್ನ ತಾಯಿ ಬದುಕಿನ ಮರಿಪುರೇ ತಾಯಿ ಆನಿತರುಳೋ ಮಾಲಿಗೆ ಬಂದು ದುಗುಡವೇನಿದೋ ತಾಯೇ ಆಶ್ಚರ್ಯ ಏಪಲ ಇಂಕ್ಲ ಬರ್ಪನ ಚಿತ್ತ ಪೊರ್ತು ಸಂತೋಷಡು ರಡ್ಡ ಪಾತೆರ್ ನಾರೀರು ಆ ನೈನಿಕಾನಗ ಅಂಚ ನೆಲನೆ ತೂಂದು ಕಣ್ಣನೀರು ಪಾಡಂದುಲ್ಲರು ದಾದನ ಯೋಚನೆ ಮಂತಂದುಲ್ಲರು ದಾದಾಂಡಪ್ಪೆ ನಡಪಲ್ಲೆ ಮಾಣಿಗ ನೀನ್ ನಡ್ಡರಾದಿದ್ದ ಕಂಡೆಲ್ಲ ನೀರ ಮೋಟಿಗೆ ಬ್ರಹ್ಮನೆ ಗುಂಡಿಗೆ ಪಾಪ ಕಟ್ಟು ಬಲ್ತೀರಿ ಮುಚ್ಚಿ ಮಗ ಪೋಡುದಾಡ ಕಷ್ಟ ಬರು ಪಂಡದ ಸಾಕು ಪಂಡೆ ಆಡೆಲ್ಲ ಪಾದಿರ ಮೀರ್ದು ಪೊಯ್ಯರಪ್ಪ ಬ್ರಹ್ಮನೆ ಗುಂಡಿಗೆ ಜಂತರಂಚಿನ ಜೋಗುಲು ಪರಲೋಕನ ಹರ ಹರ
ಎಲ್ಲ ಎದುರುವಿದಿಯಾರಲಿ ಮೊರೆಯಲಿ ಬಲ್ದಿಹ ಭವನೇ ಹರಿಯುತ್ತ ಮಾಂಗಲ್ಯವು ಎಲ್ಲಯದಿ ದಿನ ಹರಿಪಾದವ ತಿರುಪತಿ ಸೋದರರೆಲ್ಲ ಹರ 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 ಅಪ್ಪೆ ಈ ಪನ್ನ ಚಿತ್ರ ಪಾತಿರ ಸತ್ಯನೇ ನೀರ ಬೋಟಿಗೆ ಪೋಯಿನ ಚಿತ್ತೆ ನಣ್ಣೆಲ್ಲ ಇಂಡ ಕಣ್ಣೆಲ್ಲ ಈ ಲೋಕನು ಬಿಟ್ಟು ಪರಲೋಕನು ಸಂದೀರ ಅಯ್ಯೋ ದೇವರೇ ಈ ವಿಚಾರನ ಕೇಂದ್ರಿತ ಬದಲಿನ ಕೆಬಿಯೇ ಪುಟ್ಟಾದ ಪೋತುವತ್ತ ಎನ್ನ ಜೀವನೇ ಪೋತುವತ್ತ ಅಪ್ಪೆಮ್ಮನ ಜಾಗೆಡುತ್ತದು ಪ್ರೀತಿಡು ತಾಂಕುವುದು ಬತ್ರ ಚಿತ್ತೆನ ಅಣ್ಣನ ಕಳೆ ಉಂಡೆ ಪ್ರೀತಿಡು ಮೌಕಿಡು ತೂವನು ಬತ್ರ ಚಿತ್ತೆನ ಕೈಪತ್ತಿನ ದೇವರಿನ ಕಳೆ ಉಂಡೆ ಅಕ್ಕೇರಿ ಮುಟ್ಟ ಮುತ್ತೈದೆಯಾದ ಬದುಕೊಡು ಮುತ್ತೈದೆಯಾದ ಸೈಯುಡು ಬಂತು ಆಶೆನದಿ ಹೊಂದಿತ್ತೆ ಆ ಆಶೆ ಪೂರ ನಿರಾಸೆಯಾದ ಕೊಂಡು ಈ ಪುರ್ತಗಾನಿಗಿನ ಕಷ್ಟನೇ ಯಾರು ಏರಡ ಪರುಡು ಏನ ಪೇಳಲಿ ವನಿತೆ ಚಿತೇನ ಮೌನಳಾಗುತ್ತ ಮತ್ತೆ ಸುತ್ತಲೋ ತಾನು ಕಂಪಿಸಿ ನುಡಿದಳ ಕ್ಷಣ ಚಿತ್ತಕ್ಷೋಭೆಯಲ್ಲಿ ಅಯ್ಯೋ ದೇವೇ ಈ ಪುರ್ತಗಾನಿಗಿನ ಕಷ್ಟನೇ ಏರಡ ಪರುಡು ಬಲಿತು ದಾಲ ಪ್ರಯೋಜನ ಇಜ್ಜಿ ಪ್ರಾಣ ಕಳೆಯುವ ನಕಲು ಪಿರ ಬದುಕದ ಬರೆಯರ ಸಾಧ್ಯ ಉಂಡ ಖಂಡಿತವಾದಲ್ಲ ಸಾಧ್ಯ ಇಜ್ಜಿ ಅಕ್ಲಿನ ದೀತನ ಚಿತ್ತ ಕಾಟಕ ಸುತ್ತುವತ್ತೆ ದಾದನ ಒಂಜಿ ಶಕ್ತಿಯನ್ನ ಶರೀರಡವತ್ತು ಸೇರ್ಲೆಕ್ಕ ಒಂದುಂಡು ಯಾನ ಸ್ಪರ್ಶ ಮಲ್ಪುಡಗನೆ ಆ ಕಾಟ ಕಲ್ಲಾದು ಪೂಂಡು ಅಪಗಂಡ ದಾದನ ಒಂಜಿ ಶಕ್ತಿ ಉಂಡು ಪನ್ಪುಡವು ಸತ್ಯ ಈ ಪೊತ್ತುಗಾನಗೆ ನಣ್ಣಲ್ಲ ಇನ್ನ ಕಣ್ಣನ ಮೋನೆ ತೋಡು ಪನ್ಪುಡ ಆಶೆ ಇಂಕ ಒಂದುಂಡು ಯಾ ದಿನನಿತ್ಯ ಆರಾಧನೆ ಮಲ್ಪುನ ಚಿತ್ತವು ನಾಗಬಿನ್ ಮೇರೆ ಈರ್ನ ಅನುಗ್ರಹದ ಪುಟ್ಟಿನ ಚಿತ್ತ ಈ ಮಾಣಿಗ ಅನ್ನೊಂದಾಂಡ ಈ ಸತ್ಯದ ಪುಣ್ಣು ಮಾಣಿಗ ಅನ್ನೊಂದಾಂಡ ಒಂಜಿ ಗಳಿಗೆ ಇನ್ನ ಕಣ್ಣೆದುರುಡು ಇನ್ನ ಅಣ್ಣಿಲ್ಲ ಇನ್ನ ಕಣ್ಣಲ್ಲ ತೋಜಿದ ಬರಡು ಬೇರೆ ತೋಜಿದ ಬರಡು ತಾದ ದೃಶ್ಯನ್ಯಾನತು ಒಂದಿಲ್ಲೇ ಒಂಜಿ ಗಳಿಗೆ ಇನ್ನ ಅಣ್ಣಿಲ್ಲ ಇನ್ನ ಕಣ್ಣಲ್ಲ ತೋಜಿದ ಬತ್ತು ಮಾಯಾದು ಪೋಯಿರು ಅಪ್ಪಗಾಂಡ ದಾದನ ಒಂಜಿ ಶಕ್ತಿ ಉಂಡು ಬಂತು ನಾವು ಸತ್ಯ ಅಪ್ಪೇರೆ ಮಣಿಗ ಇನ್ನ ಕಣ್ಣಿದ್ರುಡು ಇನ್ನ ಅಣ್ಣಿಲ್ಲ ಇನ್ನ ಕಣ್ಣಲ್ಲ ತೋಜಿದ ಬತ್ತೀರಿ ಅಕಲು ಪನ್ನಚಿತ್ತನ ಪಾತಿರಣಿಯನ್ನು ಸರಿಯಾದಕ್ಕೇನುಂಡೆ ಈ ಕರ್ಮಭೂಮಿ ವಲ್ಪನಚಿತ್ತ ಬೇಲೆ ಪೂರ ಮಲ್ತದಾಂಡ ಬಾಲೆ ನನ್ನ ಈ ಅಲ್ಪ ಉಂತುನ ಸರಿಯತ್ತು ಇಂಕಲ ಕೈ ತಡೆ ಬರಡು ಒಂದು ಕೈ ಬೀಜದಲ್ಲಿ ತಂದುಲ್ಲ ಸತ್ಯ ಅಪ್ಪೆರೆ ಇಂಚಿದ ಒಂಜಿ ಶಕ್ತಿಯನ್ನು ಕೈ ಬೀಜದಲ್ಲಿ ತಂದುಂಡು ಅಪ್ಪೆರೆ ಈ ಭೂಮಿ ದರುವಿನ ಮುಗಿದಾಂಡು ಇರಿನ ಕಣ್ಣಿದುಡಿ ಮಾಣಿಗ ಪುಜಲು ಕೈ ಬಿಡದ ಪಾಪದ ಮಾಣಿಗ ಅಪ್ಪೆರೆ ಈರು ಮಲ್ತನ ಚಿತ್ತ ಉಪಕಾರಣಿಯಾನಿ ಏಪಗಲ ಮದ ಪೂಜಿ ಅಲ್ಲಿ ನಾನು ಶಕ್ತಿಲೆತ್ತೊಂದುಂಡು ಕಾಯಿನ ಬಿಡ್ತು ಮಾಯನ ಸೇರೊಂದುಲ್ಲೆ ಕಾಯಿನ ಬಿಡ್ತು ಮಾಯನ ಸೇರೊಂದುಲ್ಲೆ ಕಾಯಿನ ಬಿಡ್ತು ಮಾಯನ ಸೇರೊಂದುಲ್ಲೆ ಎನ್ನ ಜೀವನದ ಇಂಚಿನ ಕಷ್ಟದ ಬಂದಯನ್ನು ಅನುಭವಿಸುತ್ತುಳ್ಳಿ ಕಟ್ಟಡು ದಿನಂಚಿನ ಇರುವನ ಪುಡ ಕಲ್ಲಾದು ಪೋತುಂಡು ಈ ಮಾಣಿಗ ಮೈಗಾದ ಪೋಯಲು ಹಿಚ್ಚಿ ಅಕ್ಲಿನ ನನ್ನ ತೂಡು ಅಕ್ಲಿನ ಮೈನೆಲಿಕ್ಕೆ ಪಾತ್ರಡು ಬಂದ ಆಶೀಕು ಹಿಚ್ಚಾವುದುಂಡು ಓನಾಗಿ ಬಿಮ್ಮಿರಿ ಯಾರು ಸತ್ಯ ಧರ್ಮಡು ನಡೆದಲ್ಲ ಅಂದದ ಆ ಮೂವಿರ್ಲ ಎನ್ನ ಗಂಡಿಗರು ತೋಜಿದ ಬರಡಪ್ಪ ಎನ್ನ ಗಂಡಿಗರು ತೋಜಿದ ಬರಡೆ ಮಾತಿರೋ ದಿಸಬೇಡಿ
ಮಾಯೆ ಸೇರಿದಿವಿಲ್ದ ಮಾತಿದೀಯ ಪುಣ್ಯ ಬಲದಿ ಮಳ್ಳು ಬೆಳಗುವುದಿಲ್ಲ ಮಾತಿದೀಯ ಪುಣ್ಯ ಬಲದಿ ಮಳ್ಳು ಬೆಳಗುವುದಿಲ್ಲ ನಮ್ಮ ಕುಲದವರ ಕೂಡಿ ಭಜಿಸುವುದು ನಮ್ಮ ಕುಲದವರೆಲ್ಲ ಕೂಡಿ ಭಜಿಸುವುದು ಮಾತೆ ಎಂಕಲ ಇಚ್ಛೆ ಪಡೆದ ಕಡೆಗಣ್ಣರ ಗೊಡಿದುಕ್ಕದೆತ್ತನ್ನುಳ್ಳರ ಕಣ್ಣೀರಿಗೆ ಪಡೆ ಕಣ್ಣೀರಿಗೆ ಪಡೆ ಎಂಕಲ ಕಾಯನ ಬಡ್ದು ಮಾಯಗೂ ಸೇರುಂದ ನನ್ನ ದೊಂಬುಗಿನ ಕಣ್ಣೆದಿರು ಎಂಕಲ ತೋಜಿಜ ಒಂಜಿ ಪೊರ್ತುಡ ಪೇರನಪ್ಪ ಕೊರ್ದು ತಾಂಗ್ ತರ್ಕದು ಮಲ್ಲ ಮಲ್ತರಂಜನ ಪುಣ್ಯಾತ್ಮರೀರ್ ಈರ ಮಲ್ತಿರಂಜನ ಉಪಕರಣಗಳ ಏಪಲಾಮದ ಪೂಜ ನನ್ನ ದುಂಬುಗೂ ಏ ರಾಜ ಬರಿಕಿರೆಂಗ್ ನಮ್ಮೊಂದು ಬಲಿ ಕಾಲಾವಧಿರ ಅಖಿಲ ಸೇವೆಯನ್ನು ಕೊರೊಂದು ಬಲಿ ಅವು ಇಂಚ ಗೊತ್ತುಂಡೆ ಪಗ್ಗುಡು ಪದಿನಾಜಿ ಪೋಪಿನಾನಿ ಐನು ಸೇರಾರಿ ಐನು ಕೊಂಡೆನಿ ಐನು ಕವಳೆ ಪಂಚೋಳಿ ಬಚ್ಚಿರೆ ಐನು ಚರ್ಮದ ಬಜ್ಜಿ ಐನು ಕಂಡಕಾಯ ಕಜಿಪ್ಪು ಐನು ಪಾಡ ಪಿಂಗಾರದಿದ್ದು ನಮ್ಮೊಂದು ಬತ್ತರ್ನಾಂಡ ತೋಜಂಜಿನ ಕೈ ಕೊರ್ದು ಕಾಪುವ ಅಪ್ಪರೇ ಗತಿದಾಂತಿನ ಎಂಕಲೆಗೆ ಗತಿರದು ಜಪಾಯಿನಾರು ಅಪ್ಪೆದೇ ಬೈದೇತಿ ಬಡಪತ್ತದ ಬೇರೆಣತಿ ಬಂದುವಾರ್ನ ಕೈತಲ ಬತ್ತಿನ ಪೊರ್ತುಡು ಪೇರನುಪ್ಪು ಕೊರ್ತು ತಾಂಕೇರಿ ಆಶ್ರಯನ ಕೊರಿಯರಿ ಮದಿಮೆ ಮಲ್ತೇರಿ ಅಪ್ಪೆರೆ ನನ್ನ ದುಂಬುಗು ಆ ಪುಣ್ಯಕ್ಷೇತ್ರ ನಿರ್ಮಾಣಾಪಿನಚ್ಚಿನ ಪೊರ್ತುಡು ಏರಾಂಡಲ ಕಂಕಣ ಭಾಗ್ಯದ ಅಪೇಕ್ಷೆಯನ್ನು ದೀವೊಂದು ಬತ್ತದ ಆ ಪುಣ್ಯ ಮಣ್ಣಗು ಬತ್ತದ ಸೇವೆನು ಕೊರಿಯರಿಂದ ಅಂಡ ಅಗಲಿನ ಆಸೆನು ಈಡೇರಿಸಬರಗುಲ್ಲೇರಿ ಒಂಜಿ ದಿನತ್ತ ಅನ್ನದಾನದ ಸೇವೆನು ಆ ಪುಣ್ಯ ಮಣ್ಣಡು ಕೊರಿಯರಿಂದ ಅಂಡ ಅಗಲಿಗೆ ಸಕಲ ಸೌಭಾಗ್ಯನಪ್ಪೆ ಒದಗಿಸಾದು ಕೊರ್ರವುಲ್ಲೇರಿ ಅಪ್ಪೆರೆ ನನ್ನ ದುಂಬುಗೂ ಎಂಕಲ ಕುಲತ್ತಗಲು ಎಂಕಲಿನ ನಮ್ಮು ನಚ್ಚುತ್ತಿರಾ ಪೊರ್ತು ಒಂಜೀರ ಗಂಧ ಎಂಗಲ ಪುಣ್ಯ ಮಣ್ಣಡ್ದು ಬತ್ತದು ಪೋದು ಕೈ ಕಂಜಿಲೆಗೆ ಕಾಯಿಲೆ ಬತ್ತಿರ ಪಡ್ತಿರೋ ಪೂಜೆ ಇರುಂದಾಂಡ ವಾ ರೀತಿದ ಕಾಯಿಲೆ ಬತ್ತನಲ ಗುಣಮಲ್ಪುವ ನಮ್ಮೊಂದು ಬಲೆ ಅಪ್ಪಿರಿ ಈರಿನ ಕಣ್ಣೆದುಡು ಸಂತೋಷುಡಿತ್ರ ಚಿತ್ತ ಜೋಕುಲು ಕಾಯಿನ ಬಿಡ್ತು ಮಾಯನ ಸೀರಂದಿರ್ ಬಂದ ಕನನೀರ್ ಪಾಡೊಂದುಲಾರ ಕನನೀರ್ ಪಾಡೊರ್ಚಿ ಕಷ್ಟ ಬರ್ಪನ ಚಿತ್ತ ಪೊರ್ತುಗು ಎಂಕ್ಲಿನೇ ನೆನವರ್ಕೆ ಮಲ್ತಲ್ಲೇ ಇರಿನ ಕಷ್ಟನು ಪೂರ ದೂರ ಮಲ್ಪುವ ಅಪ್ಪಿರಿ ಯಾನ ಪನ್ಪುನ ಚಿತ್ತ ಒಂಜಿ ವಿಚಾರಣೆ ಸರಿಯಾದ ಗಮನದೀದ ಕೇಳ್ನೆ ಬೈದ್ಯ ಮುಗೀರ ಸಮುದಾಯದ ಸಂಬಂಧ ಒರಿಪೋರಿಗೋಸ್ಕರ ಎಂಕ್ಲೇನ ನಮ್ಮನ್ನು ಬತ್ತನ ಚಿತ್ರ ಬ್ರಹ್ಮ ಮುಗೀರ್ ಕಲ ಕಲಟ್ಟು ಸುರುತ ಆದ್ಯತೆ ಬಿಲ್ಲವ ಸಮುದಾಯಗ ಕುರುಡು ಅಂಚನಿ ಆಶ್ರಯ ಕುನ್ನಚಿತ್ತ ಇರಿನ ಪುದರನು ಸೂರ್ಯ ಚಂದ್ರಿಪ್ರಡಿ ಬಿಟ್ಟ ಶಾಶ್ವತವಾದ ಒರಿಪೋಲಕ ಎಂಕ್ಲ ಮಲ್ಪುವ ನಮ್ಮೊಂದು ಬಲೆ ನಮ್ಮೊಂದು ಬಲೆ ನಮ್ಮೊಂದು ಬಲೆ ಇದ್ರೋಡ ಈ ನಂದನ ವಿತರಣೆ ದಲಿತಂದಿತ್ತನ ಮೂವಿರ್ಲ ಕಾಯನು ಬಿಡದು ಮಾಯವು ಸೇರುಂಡಿರಿ ನನಗಲ ನೆನಪು ಮಾತ್ರ ಆಡ ಭೂಮಿಡೆಗಳ ಮುಗೇರ ದೈವಗಳು ಅತ್ತೇತ್ ಬ್ರಹ್ಮ ಮುಗೀರಾತ ನೆಲೆಯಾಪನಕಲು ಆಗ್ಲಿನ ಯಾನು ಮಾತ್ರ ಅತ್ತು ನಮ್ಮ ಬಿರುವಿನ ಕುಲದಗಳ ಮಾತಿರಲ್ಲ ಆರಾಧನೆ ಮಲ್ತಂದು ಬರಡು ಆತೆ ಎತ್ತು ಜಾತಿ ಮತ ಭೇದ ಈಗಂತೆ ಆಗಲಿ ಸೇವೆನ ಕುರಿತು ಆಗಲಿನ ಆರಾಧನೆ ಮಲ್ತಂದು ಬರಕ ನಮ್ಮಂದು ಬರಕು ಬ್ರಹ್ಮದೇವನು ಶಕ್ತಿಶಾಲದೆ ಮಾತೆಯೊಂದಿಗೆ
ಪರಮ ಭಕ್ತರಾಯನಂಚಿತ್ತಿನ ಕೋಟಿ ಚೆನ್ನೈರು ಕಾಯನು ಬುಡ್ದು ಮಾಯನು ಸೇರುಂಡೇರ್ಗೆ ಯಮಲೋಕಡಿತ್ತಿನಂಚಿತ್ತಿನ ಕೋಟಿ ಚೆನ್ನೈರು ಸತ್ಯಲೋಕದಂಚಿ ಬರೊಂದುಲ್ಲೇರ್ಗೆ ಬರಡಕಲು ತೆರಳಿ ಮಕ್ಕಳು ತುಳುವನಾಡಿಗೆ ತರಳರಿಯವರ ಬ್ರಹ್ಮ ಬೈದರು ಬಿರುದು ಪಡೆಯುತ್ತ ಬೆಳಗಿ ಲೋಕವ ನಿರತ ನೀವು ಕೋಟಿ ಚೆನ್ನೈರ ಈತ ನೆಟ್ಟ ತೌಳವನಾಡು ಆಯ್ನಾತ್ ಕಾರ್ಮಿಕದ ಕೆಲಸನೇ ಮಲ್ತೊಂದು ಬೈದರು ಧರ್ಮ ರಕ್ಷಣೆನು ಮಲ್ತೊಂದು ಬೈದರು ಅಂಡ ನಿಕುಲು ಮಲ್ಪಡ ಚಿತ್ತಿನ ಕೆಲಸ ಇಡಿಗೆ ಮುಗಿದುಜಿ ಪಿರಾನಿಕುಲು ತೌಳನಾಡುಗು ಪೋಡು ಅವು ಎಂಚಾಂದ್ ಕೇಂಡ ಕೋಟಿ ಚೆನ್ನೈರಾದತ್ತು ನನ್ನ ದುಂಬುಗು ನಿಕುಲು ಬ್ರಹ್ಮ ಲೋಕಕ್ಕೆ ಸೇರಿ ಬೊಕ್ಕ ನಿಕುಲು ಬ್ರಹ್ಮ ಬೈದೇರ್ಲು ಪೋಯಿನಲ್ಪ ನಿಕ್ಲಿಗೆ ಗರುಡಿನ ಕಟ್ಟಾವಿರು ಕಟ್ಟಾಯಿನ ಗರುಡಿಡು ಬ್ರಹ್ಮದೇವರಾಯನಂಚಿತ್ತಿನ ಎಂಕೊಂಜಿ ಗುಂಡ ಕಟ್ಟಾವಡು ಆತೆ ಅತ್ತು ವರ್ಷಾವಧಿ ನಡಪುನಂಚಿತ್ತಿನ ನೇಮ ನಡಾವಳಿಡು ಸುರುತ್ತ ಪೂಜೆ ಬ್ರಹ್ಮದೇವರಿಗೆ ಸಂದೋಡು ಪೋಲೆ ಜೋಕ್ಲೆ ಧರ್ಮ ರಕ್ಷಣೆ ಮಲ್ಪ್ಲೆ ನಿಕ್ಲೆ ಶುಭಾವಡು 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 ಸ್ಥಿರದಿರುವ ಪೈಕಿ ಕಾರಣಿಕನು
ಸುಬ್ರಹ್ಮಣ್ಯ ದೇವರ ಅನುಗ್ರಹಡು ಕೈಲಾಸಗಿರಿக்கு போய ಪಾರ್ವತಿ ಪರಮೇಶ್ವರ ದೇವೇರ್ನ ಮೋಕೆದ ಮಗ ಅದು ಬುಲಯ ದಿನ ಕೈನಲಕೊನೆ ಬಡವ ಹೆಚ್ಚ ಒಂದೇ ಪೋಂಡು ದೇವರೇ ಎನ್ನ ಬಡವಗೂ ಸಾಧಿರಾದ ಅಂದ ಕೇಳನಗ ಈಶ್ವರ ದೇವರ ಬಣ್ಣಂಚಿನ ಪಾತೆರ ಗಣಮಣಿ ಭೂಲೋಕಕ್ಕೆ ಜತ್ತು ಬೋಲ ಧರ್ಮ ರಕ್ಷಣೆವಂತಂದು ಪೋಪಿನಂಚಿನ ಬರ್ತುಡು ಭಕ್ತರಿಗೊರ್ನಂಚಿನ ಕಾಣಿಕೆ ನೈವೇದ್ಯಾಗ ಮಾತ ಸ್ವೀಕಾರ ಬಂತನು ನಿನ್ನ ಬಡವುದ ಸಾಧಿ ತೋಚಿದ ಬರ್ಪುಡು ಅಂತೇನೆ ತಿರ್ತಜ ತಂದು ಬತ್ತೆ ಒಂದೊಂದು ಜಾಗದ ಒಂದೊಂದು ಬುಧರ್ನ ಪಡೆ ಉಂಡ ಊರದ ಬಂದಿರಲಿ ಕುಟುಂಬದ ಬಂದಿರಲಿ ಜಾಗದ ಬಂದಿರಲಿ ಅಣ್ಣಪ್ಪ ಬಂದಿರಲಿ ಧರ್ಮ ರಕ್ಷಣೆ ಮಾಡ್ತದ ದುಮ್ಮು ದುಮ್ಮು ಬತ್ತಿನ ಅಂಚಿನ ಬರ್ತು ಬತ್ತದ ಉಂತಿನ ಅಂಚಿನ ಜಾಗ ಕುಪ್ಪೆದ ಊರು ಉತ್ತರಂಚಿನ ಊರು ಕುಪ್ಪೆದ ಊರು ಊರು ಎಲ್ಲೇ ಅಂಡಲ್ಲ ಈ ಊರದ ಮುಖ್ಯಸ್ಥೆ ಕುಪ್ಪೆಕೋಟೆ ವೈದ್ಯೆ ತನ್ನ ಜೀವನಡು ನ್ಯಾಯ ನೀತಿ ಸತ್ಯ ಧರ್ಮನು ಪಾಲಿತಂದುಲ್ಲೆ ನನಗ ಧರ್ಮಾತ್ಮರನ್ನು ಪಾಲಿಪಡಾಗ ಎನ್ನ ಕರ್ತವ್ಯ ವಿಶೇಷమైన ಒಂದು ಅನುಗ್ರಹ ಮಲ್ಪಡೊಂದು ಮನಸಾತದೆ ಎಂಚ ವಾರೀತಿಡಿ ಒಂಜಿ ಪರೀಕ್ಷೆ ಆಗುದು
ಪಂಜರ್ಲಿ ಆಗತ್ತೆ. ಪಂಜಿನ ರೂಪದ ಪಾಪ ರಕ್ಷಣೆ ಮಲ್ಪಲೆ ಕುಪ್ಪೆದ ಮಣ್ಣುಡು ಬುಟ್ಟಿನಾಗೆ ಈ ಕೋಟಿನ ಜೀವನ ಸಾರ್ಥಕಾಂಡೆ ಬಂಡಲ ಹೆಚ್ಚ ಒಂದು ಧರ್ಮ ರಕ್ಷತಿ ರಕ್ಷಿತ ಧರ್ಮನು ಯಾರೇ ರಕ್ಷಣೆ ಮಲ್ಪರ ಅಗ್ಲನೆ ಧರ್ಮನೇ ರಕ್ಷಣೆ ಮಲ್ಪಡು ಪನ್ಪಂಚಿತ್ತೆ ಸತ್ಯನು ಧೈರ್ಯಂಜನಯಾನ್ ಧರ್ಮನು ದೊಂಕಂದೆ ಸತ್ಯದ ಸಾಧಿಪತ್ತಿರಟೆ ಇನಿಕೆ ಊರದಗಲ ಮಣ್ಣನದ ಮನೆ ತಿಕ್ಕೊಂಡು ಅಂಚಾಯಿನಡೆ ಅಂಕಾವಡು ಆಯನವಡು ಕೋಲಾವಡು ಕಮ್ಮಲಾವಡು ಹೋಗೇ ಒಂಜಿ ಅಡ್ಡ ಬೇಲಾಪುಡು ನಾಂಡ ಅವಳು ಕೋಟಿ ವೈದ್ಯ ಬೋಡು ಒಂದನ ಮಾತಕ್ಕೆ ಎನ್ನಗ ಮನಸ್ಸುಗಾತು ನೆಮ್ಮದಿ ಆಂಡ ಇತ್ತ ತೆರೆದ ಬತ್ತಿನಂಚಿನ ವಿಚಾರದಾನೆ ಊರು ತಗ್ಲಿಗೆ ಭಾರಿ ಮಲ್ಲ ಒಂಜಿ ಉಪದ್ರ ಆದ್ರೆ ಆ ಒಂಜಿ ಪಂಜಿರ್ದಾತ್ರ ಬುಳ ಸೆಳೆಕಳು ಮಾತ ಹಾಲ ಒಂದುಂಡು ಕೋಟಿ ಆ ಪಂಜಿರ್ದೆಂಕ್ಲಿಗೆ ಈ ರಕ್ಷಣೆ ಕೊರಡು ಅಗ್ಲಿಗೆ ಧೈರ್ಯದ ಪಾತೆರನ್ನು ಬಂತೆ ಊರದಾಗಲ ಅವೇತೋ ಜನಗಳನ್ನು ಒಟ್ಟು ಸೇರ್ಸಾದೆ ಮೂಲೆ ಒಂದುಲತ್ತೆ ಓ ಬದುಕಬಾಡು ಅರಿತರು ಪಂಜಿರ್ಲಿ ರವಿಯೋ ಚಲವೇಗದ ಓಟದೇರೆಂದು ಬತ್ತೆತ್ತ ಕುಪ್ಪೆ ಕೊಟ್ಟಿ ವೈದ್ಯೆ ಆಯನ ಪರಾಕ್ರಮಗ ಮೆಚ್ಚ ಯಾವುದೇ ನನೊಂಜಿ ಪರೀಕ್ಷೆ ಆವಡು ಎಂಚ ಮೀನದ ರೂಪಡು ಪಾಪ ಕೋಟಿ ವೈದ್ಯರ ಮನೆಯ ಹೆಚ್ಚಿನ ಆಶ್ಚರ್ಯ ಸುದ್ದು ಒಂದಲ್ಲೇ ಪಂಜಿನ ಬೋಟದಾರಂತೆ ಬತ್ತೆ ನಾಂಡ ಕೈತಲ ಎತ್ತಿನ ಕಡೆ ಮಂಜು ಮಾಯ ಕಾಂಡತ್ತ ನಾವು ನಮ್ಮ ಕೈಗೆ ತೆಕ್ಕುಜ ಅವೇನು ನಮ್ಮ ಬೆರಿ ಪದ್ಧತಿ ಪೋಯರ ಬಲ್ಲಿಗೆ ಅಂಚಂದಾಂಡ ಮೂಳೆ ಒಂತುಲತ್ತ ಬೋಟದಾರ ಎನ್ನೊಟ್ಟಿಗೆ ಬತ್ತಿನಗಳು ಪೂರ ಅಕ್ಲಕ್ಲು ಇಲ್ಲ ಸೇರ್ದಾಂಡು ಅಂಚನೆ ಯಾರ ಬತ್ತ ಎನ್ನ ಇಲ್ಲ ಸೇರಿನ್ನೇ ತಡ ಎನ್ನ ಮೋಕದ ಮರ್ಮಲಲ್ಲಿ ಎನ್ನ ಕೈತಲ ಬತ್ತದ ಮಣ್ಣಿನಂಚಿನ ಪಾತೆರಣ್ಣಲ ತಾನೆ ಮಾಮಣ್ಣ ನಮ್ಮ ಕೈತಲದ ಕೆರಟೊಂಜಿ ಮೀನುಂಡು ಭಾರಿ ಉಪದ್ರ ಕೊರೊಂದುಂಡು ಉಪದ್ರ ಕೊರ್ಪಿನರ ಮೀನುನರ ತೂವಡ ಬನ್ಮಂಜಿನ ಉದ್ದೇಶಡೆ
ಕೆರೆತ ಕೈತಲ್ಲಿ ಪೋಯೆ ಮೀನಿನ ತೂನಗ ಆಶೆ ಅಂಡಿ ಬಲೆ ಪಾರ್ದು ಪತದಿಲ್ಲ ಕಣ್ಣತ್ತ ಅಂದ ಸ್ವಾಮಿ ಕಜಿಬು ಮಲ್ತ ಮಾತೆಲ್ಲ ಪೊರ್ಲುಡೆ ತಿಂದ ಮೀನು ಬಣ್ಣ ಭಾರಿ ಇಷ್ಟ ಅಂಚ ಒಂತೆ ತಿಂದಿನ ಜಾಸ್ತಿ ಅಂಡ ಅದನ್ನ ಒಂತೆ ಬಂಜಿಬೇನೆ ಅಂಚಾಂದು ಇಲ್ಲಾಡಿ ಈ ಮೀನಿನ ಕಜಿಬುಣಿ ಏರು ಮಾತ ತಿಂದೇರ ಮಗ್ಲಿಗೆ ಮಾತ ಬಂಜಿಬೇನೆ ತಡೆಯರ್ರಿ ಯಾವೊಂದುಚ್ಚಿ ಬದುಕೆರನೇ ಕಷ್ಟ ಅಂಡಿ ಐಕ ಬಾಡಾದು ಸೀದಾ ಬಳ್ಳಿಯರ್ನ ಕೈತಲ್ಲಿ ಪೋಯೆ ಧೀರಾಶಿಗಾರು ಪಂಡಿನ ಉತ್ತರಾಂಡಲ ದಾನೆ ಕೋಟಿ ನಿಕ್ಕು ಪಂಜಿದ ಒರುವಾದ ಮೀನದ ಒರುವಾದ ತೋಜಿನಿ ಬೇತದಾಲತ್ತು ಅವು ಪಂಜುರ್ಲಿ ದೈವ ಅವೇ ನೀ ನಂಬುಡು ಆಹಾ ಆಹಾ ಮುಂದಿರ್ದು ಮಲ್ಲ ಸೌಭಾಗ್ಯ ಈ ಕೋಟಿನ ಜೀವನಡು ಒವ್ವುಂಡು ಪಲ್ಲೆಗೆ ಆಂಡ ಈ ಸೌಭಾಗ್ಯ ಹೆಂಕು ಒರಿಯಗೆ ತಿಕ್ಕಂಡ ಯಾವ ಪಲ್ಲೆಗೆ ಎನ್ನ ಊರುಡು ಅವೇ ತೋಜನಗಳೊಳ್ಳೆರಿ ಅಗ್ಲಿಗೆ ಮಾತ ಸೇರುಡು ಅಂಚ ನಾಂಡ ಅಗ್ಲೇನ ಮಾತ ಒಟ್ಟು ಮಲ್ತದೆ ಆ ಪಂಜುರ್ಲಿ ದೈವನು ನಮ್ಮನಂಚಿನ ವ್ಯವಸ್ಥೆ ಮಲ್ಪೋಡು ಆ ಪಂಜುರ್ಲಿ ದೈವನು ನಂಬುವೆ ಆ ಪಂಜುರ್ಲಿ ದೈವನು ನಂಬುವೆ ಪಂಜುರ್ಲಿ ದೈವನು ನಂಬುವೆ ಮೆಕ್ಕೆ ಚೆನ್ನಯ್ಯ ಅಣ್ಣ ನಾಗಬ್ರಹ್ಮರ ದೇವರು ಬಂದಿ ಲೆಕ್ಕ ಭೂಲೋಕಕ್ಕೆ ಎತ್ತು ಬತ್ತ ನಿಜ ಅವಳವಳು ಗರಡು ಸ್ಥಾಪನೆ ಮಾಡ್ತಾ ಮಾತೆಲ್ಲ ಬರ್ತದೆ ಪೂಜೆ ಸಂದೈತ ಮಾಡ್ತಂದು ಅಂದು ಅವೇನು ಪೂರ ತೂನಾಗ ಮನಸ್ಸಿಗೆ ಬಾರಿ ಸಂತೋಷ ಒಂದು ಅಂದರ್ನ ಐಟ್ಲ ಅಪ್ಪೆ ಜೋಕುಲು ಬತ್ತು ಪೂಜೆ ಕೊರಂದು ಇನ್ನೇನು ತೂನಾಗ ಎನ್ನ ಮನಸ್ಸು ಒಂದು ಆಸೆ ಪುಟ್ಟದು ಹೋತು ನೀ ಅದನ್ನ ಬೇತೆ ಬೋಳು ಅತ್ತಿ ಎಂಕ್ಲನ ಅಪ್ಪೆನ್ ಲತ್ತು ಓಡು ಪರದ ಆಸೆ ಆತಿನ ದಾದ ಮಲ್ಪುಡು ಮೆಗ್ಗೆ ನಾಗಬ್ರಹ್ಮಣೆ ಸಿಗುಪುಗ ಅಂತಾರೆ ಯಾವಡು ಜಯ ಜಯ ನಾಗಬ್ರಹ್ಮ ದೇವರೇ ದುಂಬಾಗದ ತರತಗ್ಗ ಒಂದುಲ್ಲ ಈರು ಪಂಡಿ ಲೆಕ್ಕ ಭೂಲೋಕ ಜತ್ತು ಬತ್ತ ಅವಳವಳು ಗರಡಿ ಸ್ಥಾಪನೆ ಮಲ್ತ ಆ ಗರಡಿಗೆ ಬತ್ತದು ಮಾತೆಲ್ಲ ಪೂಜೆ ಸಂದೈತ ಮಲ್ತೊಂದುಲ್ಲೇರಿ ಐಟ್ಲ ವಿಶೇಷವಾದ ಅಪ್ಪೆ ಜೋಕುಲು ಮತ್ತು ಪೂಜೆನ ಕೊರ್ನಾಗ ಎಂಕ್ಲೆ ಮನಸ್ಸು ಒಂದು ಆಸೆ ಪುಟ್ಟದು ಬೋತುನು ಎಂಕ್ಲೆನ ಅಪ್ಪೆನ ತೂಡು ಪಡ್ಪುರ ಆಸೆ ಆತಿನಿ ಈರಿ ಅನುಗ್ರಹ ಮಲ್ತು ಕೊಡು ನಾಗಬ್ರಹ್ಮ ದೇವರೇ ದೇವಿ ಬೈದಿತಿ ಕೇಂಡನ ನಿನ್ನ ಜೋಕ್ಲೇನ ಪಾತೆರ ಅಪ್ಪೆನು ತೋಡು ಅಪ್ಪೆಡ ಪಾತೆರಡು ಪಂದ ಆಸೆ ಆತನಿಗೆ ಜೋಕ್ಲೇನ ಆಸೆ ಈಡೇರಿಸವನ ದೇವರಾಯನಂಚಿತಿನ ಎನ್ನ ಕರ್ತವ್ಯನೇ ಸರಿ ಅಂಚಾದಿಪ್ಪುನಗ ಮಾಯೊಡಿತಿನ ಈ ಅಕ್ಲೆಗೆ ತೋಜಿದ ಬಲ ನಿನ್ನ ಜೋಕ್ಲೇಡ ಪಾತೆರ್ಲ ಕೋಟಿ ಚಿನ್ನೀರಿ ನಿಖಿಲ ಪನ್ನಚ್ಚಿನ ಪಾತಿರಣ್ಣಕ್ಕೆ ಮನಸ್ಸಿಗೆ ಸಂತೋಷ ಆಂಡು ಒಂಜಿ ಪೊರ್ತುಡು ನಿಖಿಲಿನ ತಾಂಕದು ತರ್ಕದು ಮಲ್ಲೆ ಮಲ್ಪನಿಚ್ಚಿನ ಹೊಣೆಗಾರಿಕೆ ಇಂಕಿತ್ತುಂಡಲ ಆ ಯೋಗ ಭಾಗ್ಯ ಇನ್ನ ಪಾಲುಗು ಇಜ್ಜಂದೇ ಪೋಣು ನಾಗಬಿರ್ಮೆನ್ನ ಸಂಕಲ್ಪದ ಪ್ರಕಾರವಾದ ಶಕ್ತಿ ದೈವದ ಎದುರುಡು ಕಾಯಿನ ಬಿಡ್ದು ಮಾಯನ ಸೇರುಂಡೆ ನಿಖಿಲ ನಾಗಬಿರ್ಮೆನ್ನ ಸಂಕಲ್ಪದ ಪ್ರಕಾರವಾದ ಕಾಯಿನ ಬಿಡ್ದು ಮಾಯನ ಸೇರುಂಡರು ಅಪ್ಪೆನ ಪರ್ಲ ಪಲಕಿನ ತೋಡ್ ಬಂಟ್ನ ಉದ್ದೇಶನದಿ ಒಂದು ಭಯ ಭಕ್ತಿಡೆ ಆ ನಾಗಬೆರ್ಮೇರಿನ ಸ್ತುತಿ ಮಲ್ತರ ಜೋಕಲೆ ನಮ್ಮ ಆರಾಧ್ಯ ಮೂರ್ತಿಯೇ ನಿಶ್ಚಿತ ನಾಗಬೆರ್ಮೇರು ನಿಖಿಲ್ನ ಆಸೆಯನ್ನು ಈಡೇರಿಸಿದಿರು ನಿಖಿಲ್ನ ಕಣ್ಣೆದುರುಡು ಆದಿಮಾಯ ಸ್ವರೂಪಡು ಪ್ರತ್ಯಕ್ಷ ಆತೆ ಜೋಕಲೆ ನಿಖಿಲ್ನ ಕಣ್ಣಾರೆಣ್ಣ ಪರ್ಲ ಪಲಿಕೆಯನ್ನು ತೂದು ಸಂತೋಷ ಪಡೆಯುಲ್ಲಿ ಕೋಟಿ ಚೆನ್ನೀರಿ ನಾಗಬೆರ್ಮೇರಿನ ಸಂಕಲ್ಪದ ಪ್ರಕಾರವಾದ ಕೋಟಿ ಚೆನ್ನೀರ ಹೆಚ್ಚಿತ ನಿಖಿಲು ಬ್ರಹ್ಮ ವೈದ್ಯರಾದ ಭೂಲೋಕ ಅಲ್ಪಲ್ಪ ಗರಡಿ ಸ್ಥಾಪನೆ ಮಲ್ಪಾವಣರು ಕಾರಣಿಕ ಪುರುಷರಾದ ಮೆರಿಯರು ಧರ್ಮ ಸ್ಥಾಪನೆ ಮಲ್ತಾರೆ ಮನಸ್ಸಿಗೆ ಸಂತೋಷ ನಿಖಿಲ್ನ ಆಸಿದ ಪ್ರಕಾರವಾದ ಅಪ್ಪೆ ಜೋಕುಲ್ನ ನೆಲೆಯಾವುಡು ಅಪ್ಪೆ ಜೋಕುಲ್ನ ಭೇಟಿಯಾವುಡು ಒವೇ ಒಂಜಿ ಇಡ್ಡೆ ಬೇಲಾವುಡು ನಿತ್ತಂಡ ಐಕ್ ಸಮಯ ಸಂದರ್ಭ ಬಂತು ನಾವು ಕೂಡುದು ಬರುಡು ನಿಖಿಲು ಕಾಲದ ನಿರೀಕ್ಷೆ ಇಡಿಪ್ಪುಡು ನನ್ನ ದುಂಬುಗು ಭೂಲೋಕುಡಿಪ್ಪುನ ಚಿತ್ನ ತುಳುವ ನಾಡುಡು ಗೆಜ್ಜಗಿರಿ ಬಂಪುನ ಜಾಗಿಡಿಯ ನೆಲೆಯಾವರ ಉಲ್ಲೆ ಅಲ್ಪ ಇಪ್ಪನ ಚಿತ್ತ ಸದ್ಭಕ್ತಿರಿಂಕು ಕ್ಷೇತ್ರ ನಿರ್ಮಾಣ ಮಲ್ಪೇರು ನಿಕ್ಲಿಗ್ಲ ಗರಡಿನ ಕಟ್ಟಾದ ನಂಬೊಂದು ಬರ್ಪೇರು ಅಪ್ಪೆ ಜೋಕುಲ್ನ ನೆಲೆಯಾಪುನು ಅಪ್ಪೆ ಜೋಕುಲ್ನ ಭೇಟಿ ಇಪ್ಪ ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭಡು ಅಪ್ಪೆ ಜೋಕುಲ್ನ ಭೇಟಿಯಾವಂದೇ ಇಪ್ಪುಂಡು ನಮ್ಮನ್ನ ನಮ್ಮದು ವರ್ಪಿಸ ಭಕ್ತಿನ ಆಸೆ ಆಕಾಂಕ್ಷೆಯನ್ನು ಈಡೇರಿಸ ಒಂದು ಗೆಜ್ಜೆಗಿರಿಟ್ಟು ನೆಲೆಯಾಕ ಆ ತೀಟ ನಿಕ್ಲು ಭೂಲೋಕ ಜತ್ತದು ಧರ್ಮ ರಕ್ಷಣೆ ಮಲ್ತೊಂದಿಪ್ಲೆ ನಿಕ್ಲಿಗೆ ಶುಭಾವಡು ದೇವಿರಿ ಜೋಕ್ಲೇನ ಧರ್ಮ ರಕ್ಷಣೆಗೆ ಬೋಡಾದ್ ತೌಳವ ನಾಡಿಗೆ ಕಡಪುಡ್ದು ಆಡು ನನ್ನ ಈಲ ಪೋಪುನ ಚಿತ್ತಿನ ಕಾಲ ಬೈದುಲಿ ತೌಳವ ನಾಡಿಗೆ ಬೋಲ ಧರ್ಮನ ರಕ್ಷಣೆ ಮಲ್ಪುಲ ಅವು ಎಂಚ ಅಂದ ಪಂಡ ರಾಜರಾಜೇಶ್ವರಿ ಸ್ವರೂಪಿಯಾದ ಮೂಲಸ್ಥಾನ ಗೆಜ್ಜೆಗಿರಿಟ್ಟು ನೆಲೆಯಾಲ ಮೂಲಸ್ಥಾನ ಗೆಜ್ಜೆಗಿರಿಟ್ಟು ನೆಲೆಯಾಲ ಮೂಲಸ್ಥಾನ ಗೆಜ್ಜೆಗಿರಿಟ್ಟು
ಧರ್ಮದ ರಕ್ಷಣೆಗೂ ಬೋಡಾದ ತುಳುವನಾಡು ಕಡಪಡೆದು ಕೊಡದಾಂಡು ಮನಸ್ಸಿಗೆ ಸಂತೋಷ ನಾಗ ಬೆರ್ಮೇರ್ನ ಸಂಕಲ್ಪದ ಪ್ರಕಾರವಾದ ಆದಿಮಾಯ ಸ್ವರೂಪಿನ ದೇವೇದಿತಿ ರಾಜರಾಜೇಶ್ವರಿ ಸ್ವರೂಪಿಣಿಯಾದ ಧರ್ಮದ ರಕ್ಷಣೆಗೂ ಬೋಡಾದ ತುಳುವನಾಡು ಕಡಪಡೆದು ಕೊರಿಯರು ಆರ್ನ ಅಪ್ಪಣೆದ ಪ್ರಕಾರ ನಡಪಡ ನಿನ್ನ ಧರ್ಮನೇ ಸರಿ ಆನಂದ ದಿನಕ್ಕೂ ಆದಿ ಧೂಮಾವತಿ ಕೊರ್ನ ಚಿತ್ರ ಪಾತೆರ ನನ್ನ ದುಂಬುಗು ತುಳುವನಾಡು ನಿನ್ನ ಕಣ್ಣೆದಡು ಉದಿತ್ತು ಬರೆಯರ ಉಲ್ಲೆ ಆ ಸಮಯ ಸಂದರ್ಭ ಪಂಪ್ನೋ ಇನಿಕಾನಾಗ ಕೂಡದು ಬೈದನು ಅಲ್ಪ ಧರ್ಮ ಉಂಡ ಅಲ್ಪ ನೆಲ ಉಂಟದು ಅಲ್ಪ ಅಧರ್ಮ ನಡುತ್ತುಂದುಂಡ ಅಲ್ಪ ಅಪ್ಪಿನ ಜಾಗೇಡುಂತದಕ್ಲಿನ್ ಸರಿಸಾದಿ ಕಣಪುಣಂತ ಹೊಣೆಗಾರಿಕೆ ಇಂಕುಂಡು ಏನ ನಮ್ಮದು ಬರ್ಪಂಚ ಭಕ್ತಿನ ಆಕಾಂಕ್ಷಿನ ಇಡೀಸವರ ತುಳುವನಾಡುಗೆ ಜತ್ತು ಪೋಡು ಏನ ನಮ್ಮದು ಬರ್ಪಂಚ ಭಕ್ತಿನ ರೋಗ ರುಜಿನನ್ನು ದೂರ ಮಲ್ಪರ ತುಳುವನಾಡುಗೆ ಜತ್ತು ಪೋಡು ಏನ ನಮ್ಮದು ಬರ್ಪಂಚ ಭಕ್ತಿನ ಕಷ್ಟ ಕಾರ್ಪಣ್ಯನ ದೂರ ಮಲ್ಪರ ತುಳುವನಾಡುಗೆ ಜತ್ತು ಪೋಡು ಅಪ್ಪಗಂಡ ತಡಮನ್ಪುನುದಾಯಿ ಧರ್ಮದ ರಕ್ಷಣೆಗೆ ಬೋಡಾದ ತುಳುವನಾಡುಗೆ ಜತ್ತು ಪೋಪ ಎನ್ನ ಸಾನ್ನಿಧ್ಯ ಉಂಡು ಮಾಡ್ತದೆ ಕುಪ್ಪೆ ಬಂದಿರಲೇ ಧರ್ಮದ ಸಾಧಿಗೆ ಏರ್ ಮಾತಾಡ್ತಾರ ಹಾಗೆಲ್ಲ ಸಾಧಿಗೆ ಧರ್ಮದ ತೊಡರಾದ ಬೆಳಗದಂತೆ ಅನ್ಯಾಯ ಮಾಡಿ ಅಬ್ಬರದ ಗಗ್ಗರುಡು ತುಳುನಾಡು ಪ್ರವೇಶವಂತಂದು ಧರ್ಮ ರಕ್ಷಣವಂತಂದು ಪತ್ತದಂತು ನಂಚಿನ ಊರು ಏರಾಜ ಬರ್ಕಿದ ಮಾಮಲ್ಲಗಿರಿ ಈ ಗಿರಿ ಏರ್ದು ತಿರ್ತಿ ಜತೊಂದು ಬಂದಾಗ ಭಕ್ತಿದ ಪರಿಮಳ ಧರ್ಮದ ಪರಿಮಳ ಈ ಪರಮ ಪಾವನವಾದ ನಂಚಿನ ಪುಣ್ಯದ ಮನ್ನಡೆ ನೆಲವಂತದು ಧರ್ಮ ರಕ್ಷಣೆಗಾಗಿ ಬಿದ್ದಾಡುವ
ಧರ್ಮದ ರಕ್ಷಣೆ ಮಾಡ್ತಂದು ಬರ್ಪಂಚಿನ ಆದಿ ಧೂಮಾವತಿಯ ಯಾನಾದುಲ್ಲೆ ಧೂಮಾವತಿ ಊರು ಊರು ಗ್ರಾಮ ಗ್ರಾಮ ಸೀಮೆ ಸಂಚಾರ ಮಾಡ್ತದೆ ಭಯಕ್ತಿ ಭಕ್ತಿನಿ ಬುಟ್ಟಾಯೆ ಎಲ್ಲರೂ ನಂಬುನಂಚನೆ ಮಾಡ್ತೆ ಕೋಲ ನೇಮ ಅಗೆಲನೆ ಪಡೆ ಆಂಡ ಈ ಬರ್ತಗು ಯಾನಿತ್ತಿನಂಚಿನ ಮಣ್ಣಿಗೆ ಪಂಜಿದ ಹೊರಟಿತ್ತಿನಂಚಿನ ಈ ಬತ್ತದುಲ್ಲ ಬತ್ತಿನೇ ಏರಿ ದಾಯ ಬೈದ ನಿನ್ನನ್ನು ತಡತ್ತುಂತಾಯ್ನಾಲ ಜಾಗದ ದೈವ ಭೂಮಿಯಪ್ಪನ ಮಟ್ಟೆಲ್ಲ ವೇತೋ ಜೋಕ್ರು ಉಳ್ಳೇರೆ ಮಾತೆಲ್ಲ ಉಡಲಡೆ ಭಕ್ತಿರಿ ಬುಟ್ಟಾದೆ ಧರ್ಮ ಸಾಧಿದ ಡಬ್ಲ ಕಮಲ್ತೆ ದೈವದೇವೇರು ದುಂಬು ಬೊಕ್ಕನ ರಮಣ ನಂಬುದು ತಜಪಾದ ಕೊರಿಯ ಏರಳೆ ನಂಬಿನಂಚಿನ ಸದ್ಭಕ್ತೆ ಜೀವನಡು ಸೋತೆ ಪಾತಾಳಗು ಬುರಂದುಲ್ಲೆಂದ ನಿನ್ನಗ ಒರಿಮಾನು ಗುಪ್ತ ಬಂಜುಲ್ಲೆಂದ ತಿಂದೇವು ಕೈಪತ್ತು ಬಿತ್ತು ದೇರ್ಪಗೆ ತಜಪಾದ ಕೊರಿಯ ಬೇನೆ ಕೊರ್ನ ಆಗಿಲ್ಲ ಬೇನೆ ತಿಂದನ ಆಗಿಲ್ಲ ಪಂಜೂರ್ಲಿ ಕಾಲನೇ ಉತ್ತರ ಗುರುಪಗೆ ತಜಪಾದ ಕೊರಿಯ ಧೂಮಾವತಿ ನಿನ್ನ ಕಲೆ ಕಾರ್ಣಿಕನೆಯನ್ನು ತೆರೆಯೊಂದ ಬಲತ ಬುಡೇಟ ಅಮೃತ ಕಲಶ ಸದ್ಭಕ್ತರಿಗೆ ಬೋಡಾದೆ ಎಡತ ಬುಡೇಟ ವಿಷತ ಕಲಶ ದುಷ್ಟರಿಗೆ ಬೋಡಾದೆ ಕೈಟ ಜಪತ್ತ ಮಾಲೆ ಮುಂಡಲು ವಿಷತ ಬಟ್ಟು ಧೂಮಾವತಿ ಈ ಪುಣ್ಯ ಮನ್ನಡ ನೆಲಗುಂತರು ಅರ್ಪಣ ಆಸನ ಬೈದೆ ಅವಕಾಶ ಬೋಡತ್ತ ಬತ್ತಿರೇ ಬಂಜುರ್ಲೆಂದು ಗೊತ್ತಾಂಡು ಸಮಾನ ಶಕ್ತಿ ಲಾಯಂಚಿನ ನಮ ಇರುವರಲ್ಲ ಧರ್ಮದ ರಕ್ಷಣೆಗೆ ಬೋಡಾದೆ ಜತ್ತು ಬತ್ತಿನಕಲು ಆಂಡ ಈ ಮಣ್ಣಿಗೆ ಬನ್ನಗ ತೀರ್ಮಾನ ಕೊರಿಯರ ಯಾನತ್ತು ಬೊಕ್ಕ ಏರಿ ಮೂಲ ಶಕ್ತಿ ಅಂಜುಂಡು ಮೂಲ ಶಕ್ತಿ ಉಂಡುಂದಾಂಡ ಆ ಮೂಲ ಶಕ್ತಿ ತೂಪಿನೆಂಚ ನಿಕ್ಕು ತೂಯರ ಯೋಗ ಭಾಗಿ ಇತ್ತಿನಲ್ಲ ಆ ಶಕ್ತಿ ತೋಜಿದು ಬರು ಸುಖಿ ಪಾಡು ಜಗಲ್ಮಾಯೇ जय वित्तपुरे साई राजेश्वर प्रिय काय करुण जय जय ಮಹಾಶಕ್ತಿಯೇ ಸ್ವರ್ಣ ಕೇದಗೆಯಾದ ಅವತರಿತರು ಗರಡಿದ ಮಾಮಲ್ಲಗುರು ಸಾಯನ ವೈದ್ಯರು ತಾಂಕ್ಯರು ದೇಯಿ ಪಂಪನ ಪುದರ್ನದಿಯರು ಲೋಕಡು ಪುಗರ್ತನೆ ಪಡೆಯರು ಆನಿದ ದತ್ತಾನೆ ಕಾಯನ ಬಿಡುದು ಮಾಯನು ಸೇರಣ ಬರ್ತುಗು ಎಂಕೊಂಜಿ ಪಾತೆರನು ಕೊರದಿತ್ತರು ದುಂಬಂಜಿ ದಿನ ಈ ಭೂಮಿಡ ದೋಜಿದ ಬರ್ಪೆ ಆಂಡ ಶಕ್ತಿಯೇ ಎಲ್ಲ ಕಣ್ಣನೇ ಯಾರು ನಂಬಂದಿನ ಸ್ಥಿತಿ ಆನಿ ನರಬಣಿನ ಹೊರಟಿತ್ತರಂಚಿನ ಈರಿ ಇನಿ ರಾಜರಾಜೇಶ್ವರನ ಸ್ವರೂಪಡು ಎಂಕಲ್ನ ದುಂಬು ತೋಜಿದು ಬತ್ತರು ಶಕ್ತಿಯೇ ಈರನ್ನು ತೂಯಬಕ್ಕ ದಾದ ಕಜ್ಜ ಓಲೆಂಕಿನಲೆ ಮಾತ್ರ ಸ್ವರೂಪಿಣಿಯೇ ಕೈಲಾಸಗಿರಿ ತೀರ್ಥಜತ್ತವನ್ನಗ ಗಣಮಣಿಯಾದಿತ್ತಿರಂಚಿನ ಯಾನು ಭಯಭಕ್ತಿರ ಮಾತೆಲ್ಲ ಪಂಜುರ್ಲಿಂದಲೆತ್ತೇರಿ ಧರ್ಮ ರಕ್ಷಣೆ ಮಲ್ತೊಂದು ಈ ಪುಣ್ಯದ ಮಣ್ಣಿಗೆ ಕಾರದಿನಾಗ ಈ ಮಣ್ಣು ನೆಲೆವಂತರ ಮನಪುಣ ಆಸೆ ಆತನೆ ಈರ ಮನಪುಣಂಚಿನ ಧರ್ಮ ಕಾರ್ಯಗೂ ಏನು ಸಹಭಾಗಿ ಆದಿತ್ತನ್ವೆ ಈನ ಸಾನ್ನಿಧ್ಯದ ಕೈತಲು ನೆಲೆವಂತರಂಚಿನ ಅವಕಾಶ ದಿಕ್ಕುವ ಶಕ್ತಿ ದೇವಲೇ ಏಳಿರೇಳಿರಿ ಧರ್ಮ ರೂಪರ ಕೇಳಿಯ ಮನದ ವಚನವ ಹೇಳಿರ ಮನದಿರವ ಪ್ರೇಮದ ಮೂಲ ವಿಷಯ ಶಕ್ತಿ ದೇವಲೇ ಲಕ್ಕುಲ್ಲಿ ಸಮಾಧಾನ ಮಲ್ತಲ್ಲಿ ನಿಖಿಲ ಪಾತಿರಣಿಕೆ
ಕೇಂದ್ರ ಮನಸ್ಸಿಗೆ ಸಂತೋಷ ಶಕ್ತಿ ದೇವಲೆ ಆನದ ದಿನಕ್ಕೂ ಆದಿ ಧೂಮಾವತಿ ಕೊನ್ನ ಪಾತ್ರದಲ್ಕನಿ ಮಹಾಲಕ್ಷ್ಮಿ ಮಹಾಕಾಳಿ ರಾಜರಾಜೇಶ್ವರಿ ಸ್ವರೂಪಿಣಿ ವೈದ್ಯ ಶಕ್ತಿಯಾದ ದೇವಿ ವೈದ್ಯತಿ ಇನಿ ಕಾನಗ ನಿಖಿಲ್ನ ಕಣ್ಣೆದುರು ಉದಿತು ಬತ್ತೆ ಶಕ್ತಿ ದೇವಲೆ ನನ್ನ ದುಮ್ಮುಗು ಈ ಜಾಗಿಡು ಕ್ಷೇತ್ರ ನಿರ್ಮಾಣ ಆಪುಣು ಸತ್ಯ ಧರ್ಮದ ಚಾವಡಿಡಿಯಾನು ನೆಲೆಯಾವರವಲ್ಲೆ ಎನ್ನ ಕ್ಷೇತ್ರದ ಬಲತಮರ್ಗೇಡು ಆದಿ ಧೂಮಾವತಿಯ ನೆಲವಂತದು ನಮ್ಮನ್ನ ನಮ್ಮದು ಭಕ್ತಿರಿನ ರಕ್ಷಣೆ ಮಲ್ತದು ಧರ್ಮ ರಕ್ಷಣೆ ಮಲ್ತದ ಶುಭಾವಡು ಕುಪ್ಪೆ ಪಂಜುರ್ಲಿ ಎನ್ನ ಕ್ಷೇತ್ರದ ಇಡತ ಮರ್ಗಿಲಡೆ ನೆಲೆಯಾದ ಉಂಟದು ನಮ್ಮನ್ನ ನಮ್ಮದು ಭಕ್ತಿರಿನ ರಕ್ಷಣೆ ಮಲ್ತದು ಧರ್ಮ ರಕ್ಷಣೆ ಮಲ್ತದ ಶುಭಾವಡು ಅಂಚನೆ ಈ ಜಾಗೆಗೆ ಬತ್ತನ ಚಿತ್ನ ಗುಳಿಗೆ ಸೇವೆನ ಮಲ್ಪರ ಅವಕಾಶನ ಕೇಳಿ ಕ್ಷೇತ್ರ ಪಾಲಕ್ಕೆ ಆದಿತ್ತೊಂದು ಅವಕಾಶನ ಕಲ್ಪಿಸಾದೆ ತೀರ್ಥ ಜತ್ತೊಂದು ಬರ್ಪನ ಚಿತ್ನ ಕೋಟಿ ಚೆನ್ನೈರಿನ ಅಲ್ಪನೆ ಉಂಟಾದೆ ಮುಲ್ಪ ಇಪ್ನ ಚಿತ್ತ ಸದ್ಭಕ್ತಿ ರಕ್ಲೆಗ ಅಲ್ಪನೆ ಗರಡಿನ ಕಟ್ಟಾದ ನಮ್ಮೊಂದು ಬರ್ಪೇರು ಅಪ್ಪಗಂಡ ಅಪ್ಪೆಗೆ ಜೋಕ್ಲಿನ ತೂಪ್ನ ಚಿತ್ನ ಭಾಗ್ಯ ಇಜ್ಜ ಜೋಕ್ಲಿಗ ಅಪ್ಪಿನ ತೂಪ್ನ ಚಿತ್ನ ಭಾಗ್ಯ ಇಜ್ಜ ಅವಕಾಶ ಖಂಡಿತವಾದ ಕುಂಜಿ ಅವಕಾಶ ಉಂಡು ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭ ಅಪ್ಪೆ ಬೆದ್ದಿನ ಮಾರಿನ ಮಿತ್ತು ದರ್ಶನವತ್ತದು ಅಪ್ಪೆ ಜೋಕುಲ್ನ ಭೇಟಿ ಆಪುನು ಆ ತ್ರೇಟಕ್ಲ ಅಲ್ಪನೆ ಇತ್ತು ಮೇರು ಶಕ್ತಿ ದೇವಲೆ ಕ್ಷೇತ್ರ ನಿರ್ಮಾಣ ಆಯ್ಬಕ್ಕ ಅವೇತೋ ಭಕ್ತಿರ ದರ್ಶನಗೂ ಬರ್ಪೇರು ಸುರುಕಾದ ಪ್ರಧಾನವಾದ ಆದಿಧೂಮಾವತಿನ ಸಾನ್ನಿಧ್ಯಗ ಬತ್ತದು ಭಕ್ತಿಡೆ ಸುಗಿಪೋಡು ಐದು ಬುಕ್ಕ ಕುಪ್ಪೆ ಪಂಜುರ್ಲಿನ ಸಾನ್ನಿಧ್ಯಗ ಬತ್ತದು ಭಕ್ತಿಡೆ ಸುಗಿತದು ಸತ್ಯ ಧರ್ಮದ ಚಾವಡಿಗೆ ಬತ್ತದು ಎನನ ಸುಗಿತದು ಕೋಟಿ ಚೆನ್ನರಿನ ಗರಡಿಗೆ ಬೋದು ಅಕ್ಲೇನೆ ಸುಗಿತದ ಅದು ನಾಗಬೆರ್ಮೇಲಿನ ಸುಗಿತರು ನಾಂಡ ಅಕ್ಲನ ಸೇವೆ ಸಂಪೂರ್ಣ ಆಪುಣು ಇಷ್ಟಾರ್ಥನು ನೆರವೇರಿಸವೆ ಆದಿಧೂಮಾವತಿ ಆನಿದ ದಿನಕ್ಕೂ ಅತ್ರಿ ಮಹರ್ಷಿಲ ಮಲ್ಪನ ಚಿತ್ತ ಯಾಗುಡು ಗೋಚರಗವತ್ತಿನಾಲಿ ಈ ಗೆಜ್ಜೆದ ಸ್ವರ ಈ ಗಿರಿಟ್ಟಕ್ಕೆ ನಾವು ಒಂದು ಏರಾಜ ಬರ್ಕೆ ನನ್ನ ದುಂಬುಗು ಮೂಲ ಸ್ಥಾನ ಗೆಜ್ಜೆಗಿರಿ ಕ್ಷೇತ್ರ ಆದ ಪ್ರಸಿದ್ಧಿನ ಬಡೆಯೊಂದು ಬರ್ಪುಣು ಮೂಲ ಸ್ಥಾನ ಗೆಜ್ಜೆಗಿರಿ ಕ್ಷೇತ್ರ ಆದ ಪ್ರಸಿದ್ಧಿನ ಬಡೆಯೊಂದು ಬರ್ಪುಣು ಮೂಲ ಸ್ಥಾನ ಗೆಜ್ಜೆಗಿರಿ ಕ್ಷೇತ್ರ ಆದ ಪ್ರಸಿದ್ಧಿನ ಬಡೆಯೊಂದು ಬರ್ಪುಣು ಶಕ್ತಿಯೇ ಕ್ಷೇತ್ರ ನಿರ್ಮಾಣ ಆಗ್ಬೇಕ ಅವೇತೋ ಭಕ್ತರ ಇರ ನಮ್ಮ ಒಂದು ಬರ್ಪೇವೆ ಅಂಚಿನ ಭಕ್ತರ ಹಿಡಿದು ಇರಗು ಸಂದಾಯ ಹೊಡೆದ್ರ ಅಂಚಿನ ಪ್ರಧಾನ ವಿಶೇಷ ಸೇವೆವು ಸನ್ನಿಧಾನ ಹಿಡಿದು ಅಪ್ಪಣೆ ಹೊಡು ಶಕ್ತಿ ದೇವಲಿ ಮೂಲ ಸ್ಥಾನ ಗಿಜ್ಜಗಿರಿ ಕ್ಷೇತ್ರ ಆದ ಪ್ರಸಿದ್ಧಿನ ಬಡಿಯೊಂದು ಬತ್ತಿ ಬುಕ್ಕ ಮುಲ್ಪ ನಡಪ್ರಾಯಣ ಚಿತ್ನ ಪ್ರಧಾನ ಸೇವೆನೆ ಯಕ್ಷಗಾನ ಗಿಜ್ಜೆ ಸೇವೆ ಬುಕ್ಕ ಅನ್ನದಾನ ಸೇವೆ ನೀ ಶ್ರದ್ಧಾ ಭಕ್ತಿರು ಶುದ್ಧಾಚಾರ ಮಲ್ತೊಂದು ಬರ್ಪೆರ ಅಕ್ಲೆ ಬತ್ನ ಚಿತ್ನ ರೋಗ ರುಜಿನನ್ನು ದೂರ ಮಲ್ತದು ಸುಖ ಶಾಂತಿ ಸಂಪತ್ತುನು ವೃದ್ಧಿ ಮಲ್ತದು ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ಅಂಚಿನಿ ಸಂತಾನ ಭಾಗ್ಯ ಕಲ್ಯಾಣ ಭಾಗ್ಯದ ಅಪೇಕ್ಷೆನು ದಿವೊಂದು ಏರೆಣ್ಣ ಭಕ್ತಿಡು ಸೇವೆ ಮಲ್ಪೆರ ಅಕ್ಲೆ ಬತ್ನ ಚಿತ್ನ ರೋಗ ರುಜಿನನ್ನು ದೂರ ಮಲ್ತದು ಸುಖ ಶಾಂತಿ ಸಂಪತ್ತುನು ವೃದ್ಧಿ ಮಲ್ತದು ಮಾತಿರನ್ನು ಉತ್ತರೋತ್ತರ ಅಭಿವೃದ್ಧಿ ಮಲ್ಪೆ ನಿಕ್ಲೆ ಶುಭಾವಡು ಕೀರ್ತಿ ಬರಡು ನಡಪಡಿ ಸೇವಾ ಕರ್ತಾರೆ ಒತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಅಪ್ಪೆನ ಕಜ್ಜುನು ಪೊರ್ಲುನ ನಡಪಾದು ಕೊರಿಯಾರೆ ನಿಕ್ಲು ಕೊರ್ನಂಚಿನ ಯಕ್ಷಗಾನದ ಗೆಜ್ಜೆ ಸೇವೆ ಮಹಾ ಅನ್ನದಾನದ ಸೇವೆ ದೇವತೆಗೆ ಬ್ರಹ್ಮ ವೈದ್ಯರಿಕೆಲೆಗೆ ಸರ್ವಶಕ್ತಿಲೆಗೆ ಸಂಪೂರ್ಣವಾದ ಸ್ವೀಕಾರ ಆತನೇ ಸಂದಾಯ ಆತನು ನನ್ನ ತುಂಬಾಗಿಂಚನೆ ಗೆಜ್ಜೆ ಸೇವೆ ಅನ್ನದಾನ ಸೇವೆ ಮಂತೊಂದು ಬಲೆ ಪತ್ತೆಕ್ಕು ನೂದು ನೂದೆಕ್ಕು ಸಾವಿರದ ಉತ್ಪತ್ತಿದ ಸಾಧಿಗತ ಜಪಾದು ಗೊರ್ಪ ಅಂಚನೆ ಭಯಭಕ್ತಿದೆ ಏರ್ ಮಾತಾ ಕುಳುದು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆನ ತುಯ್ಯರ ನಿಕ್ಲೆಗೆ ಮಾತರೆಗ್ಲ ಸರ್ವ ದೈವ ದೇವರ ಅನುಗ್ರಹ ಪ್ರಾಪ್ತಿ ಆವಡು ನಂಬೊಂದು ಬಲೆ ಭದ್ರಂ ಶುಭಂ ಮಂಗಳಂ ಮಂಗಲ ಶ್ರೀ ದುರ್ಗಾಂಬಿಕೆಗೆ ಮಂಗಲ ಶ್ರೀ ಪರಮೇಶ್ವರಿಗೆ ಅಲವಿಲ ಪುರಿಯುವ ಭಕ್ತರ ಬಾಳುವ ಶ್ರೀ ದುರ್ಗಾಂಬಿಕೆ ಮಂಗಲ ಮಂಗಳಂ ಮಂಗಲ ಶುಭ ಮಂಗಲ